my pain. No tension, baby.
ಬರಬೇಕು. ಶ್ರೀ ದುರ್ಗಾ ಕರಿಂಕಿ, ಶ್ರೀ ವಿಷ್ಣು ಪೇರಾಜೆ, ಭಗಂಬಿಲ, ಹನುಮಾನ್ ಪ್ರಿನ್ಸ್ ಪಿರವಾಯಿ, ಬಿಕೆ ಪಾಯಿಸ್ ಬಂಗಾರಕೋಡಿ, ಪಟ್ಲ ಕಲ್ಲೇಗ, ಇಂಡಿಯನ್ ಪಾಟ್ರಕೋಡಿ, ಎಸ್ಕೆಸಿ ಕೊಲ್ಯ, ಶ್ರೀರಾಮ್ ಶಂಭೂರು, ಭಾರತ್ ಮೆನ್ಸ್ ಇರಾ, ಶಿವಾಜಿ ಬಡಗ, ಮಧ್ವಾ, ಆಜಾದ್ ಕಿನ್ಯಾ, ಪಟ್ಲ ಕಲ್ಲೇಗ, ನವಯುಗ ಕೊಕ್ಕಾಜೆ, ಆದಿಶಕ್ತಿ ಮಿತ್ತೂರು, ಅಹರಾಜ್ ಕಿದಿಲ, ಬ್ರದರ್ಸ್ ಅಡ್ಕನೆ, ಕೇಸರಿ ಕೆಲಿಂಜ, ಟಾಸ್ಕ್ ಪಿರವಾಯಿ, ವೀರಾಂಜನೇಯ ನಾಣ್ಯ, ಎಲ್ಲ ತಂಡದ ನಾಯಕರು ಕೂಡ ದಯವಿಟ್ಟು ತಕ್ಷಣ ನಮ್ಮ ಅಂಕಣದ ಬಳಿ ಬಂದು ಸೇರುವಂತೆ ಮನವಿ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ 21 ತಂಡದ ನಾಯಕರು ಕೂಡ ತಕ್ಷಣ ಬರಬೇಕು. ಇದೀಗ ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಅಂಕಣದಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ನಮ್ಮ ಟಾಸ್ಕ್ ಪಿರವಾಯಿ ಇದರ ಎಲ್ಲ ಸದಸ್ಯರು ಕೂಡ ನಮ್ಮ ಅಂಕಣದ ಬಡಭಾಗಕ್ಕೆ ಬರಬೇಕು. ಟಾಸ್ಕ್ ಪಿರವಾಯಿ ಈ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ದಯವಿಟ್ಟು ನಮ್ಮ ಅಂಕಣದ ಬಡಭಾಗಕ್ಕೆ ಬರಬೇಕು. ಇದೀಗ ಕ್ರೀಡಾಕೂಟದ ಔಪಚಾರಿಕವಾದಂತಹ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಇವತ್ತಿನ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಶ್ರೀಯುತ ಹಮೀದ್ ಹಾಜಿ ದರ್ಕಾಸ್ ಸಂಸ್ಥೆಯ ಅಧ್ಯಕ್ಷರು, ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹಮೀದ್ ಹಾಜಿ ದರ್ಕಾಸ್, ಅಧ್ಯಕ್ಷರು ಶ್ರೀ ರಂಜಿತ್ ಮಾರ್ಲಾ, ಜನರಲ್ ಸೆಕ್ರೆಟರಿ ಆಸಿಫ್ ಅಮಾನ್, ವೈಸ್ ಪ್ರೆಸಿಡೆಂಟ್ ಅನ್ಸಾರ್ ಫಿರ್ಮಾಯಿ, ಸಿದ್ದಿಕ್ ದರ್ಕಾಸ್, ಸೆಕ್ರೆಟರಿ ಲತೀಫ್, ಟ್ರೆಜರರ್ ಅನ್ಸಾರ್ ಅಂಚು, ಎಕ್ಸಿಕ್ಯೂಟಿವ್ ಸದಸ್ಯರು ಮೂಸಾ ಶಾರ್ಜಾ, ಶಫಾಫ್ ಸಾಗ್, ರಜಾಕ್, ಆರಿಫ್, ಶಮೀರ್,
ಪ್ರಸ್ತುತ ನಮ್ಮ ಇವತ್ತಿನ ಕ್ರೀಡಾಕೂಟವನ್ನ ಔಪಚಾರಿಕವಾಗಿ ಉದ್ಘಾಟನೆಯನ್ನ ನೆರವೇರಿಸುವಂತ ಘನ ಅತಿಥಿ, ಅದೇ ರೀತಿಯಲ್ಲಿ ಟಾಸ್ಕ್ ಪಿರವಾಯಿ ಇದರ ಅಧ್ಯಕ್ಷರು ಕೂಡ ಆಗಿರುವಂತಹ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಪಿರವಾಯಿಯ ಸಾಧಕ ಶ್ರೀಯುತ ರಂಜಿತ್ ಮಾರ್ಲಾ, ಜೊತೆಯಲ್ಲಿ ಟಾಸ್ಕ್ ಪಿರವಾಯಿ ಇದರ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸೇರಿಕೊಂಡು ಪ್ರಸ್ತುತ ಇವತ್ತಿನ ಕ್ರೀಡಾಕೂಟದ ಔಪಚಾರಿಕ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಬಂದು ಕೂಡ ನಾವು ಉದ್ಘಾಟನಾ ಸಮಾರಂಭಕ್ಕೆ ಮುಂದಾಗ್ತಾ ಇದ್ದಾವೆ. ಟಾಸ್ಕ್ ಪಿರವಾಯಿ ರಿಜಿಸ್ಟರ್ಡ್ ಕಳೆದ 9 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಹಮ್ಮಿಕೊಂಡು ಪ್ರಸ್ತುತ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವಂತಹ ನಮ್ಮ ಸಂಸ್ಥೆ ಟಾಸ್ಕ್ ಪಿರವಾಯಿ ಈ ವರ್ಷ ವಿಶೇಷವಾಗಿ 2 ವಿಭಾಗದಲ್ಲಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. ಹೊನ್ನದ ಬೆಳಕಿನ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಟ, ಅದೇ ರೀತಿಯಲ್ಲಿ ಪುರುಷರಿಗಾಗಿ 520 ಕೆಜಿ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆ, ಜೊತೆಯಲ್ಲಿ ಮಹಿಳೆಯರಿಗೆ ಮುಕ್ತ ವಿಭಾಗದ ಕಬಡ್ಡಿ ಹಗ್ಗಜಗ್ಗಾಟ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಇದೀಗ ಉದ್ಘಾಟನಾ ಸಮಾರಂಭವನ್ನು ನಾವು ಅಂಕಣದಲ್ಲಿ ನೆರವೇರಿಸ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಇವತ್ತಿನ ಕ್ರೀಡಾಕೂಟದ ಎಲ್ಲ ತೀರ್ಪುಗಾರರು ಕೂಡ ಸೇರಿಸಿಡುವಂತೆ ನಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಅಂಕಣದ ಉದ್ಘಾಟನೆಯನ್ನ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಔಪಚಾರಿಕವಾದಂತಹ ಚಾಲನೆಯನ್ನ ನೀಡಿದ್ದಾರೆ. ಪಿರವಾಯಿಯ ಕಬಡ್ಡಿಯ ಇತಿಹಾಸ ಪ್ರಸ್ತುತ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಶ್ರೀಯುತ ರಂಜಿತ್ ಮಾರ್ಲಾ ಇವರ ದಿವ್ಯ ಹಸ್ತದಿಂದ ಇದೀಗ ಅಂಕಣದ ಉದ್ಘಾಟನೆ ಆಗಲಿದೆ. ಪ್ರಸ್ತುತ ಅಂಕಣದ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಶ್ರೀಯುತ ರಂಜಿತ್ ಮಾರ್ಲಾ. ಇದೀಗ ಉದ್ಘಾಟನಾ ಉದ್ಘಾಟನೆಯನ್ನ ಮಾಡುವ ಮುಖಾಂತರ ನೆರವೇರಿಸಿರುವಂತ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ರಂಜಿತ್ ಮಾರ್ಲಾ, ಅದೇ ರೀತಿಯಲ್ಲಿ ಜೊತೆ ಸೇರಿದಂತ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಬಂಧುಗಳು, ಅದೇ ರೀತಿಯಲ್ಲಿ ಸದಸ್ಯರುಗಳಿಗೆ ವಿಶೇಷವಾದಂತ ಧನ್ಯವಾದವನ್ನ ತಿಳಿಸುತ್ತಾ ನಾವು ಕ್ರೀಡಾಕೂಟದ ಸ್ಪರ್ಧೆಯತ್ತ ಮುಂದುವರಿತಾ ಇದ್ದೇವೆ.
ಪ್ರಥಮ ಸ್ಪರ್ಧೆಗೆ ಈಗ ತಾನೇ ಅನೇಕ ಬಾರಿ ಕರೆಗಳನ್ನ ರವಾನಿಸಿದ್ದೇವೆ. ತಂಡಗಳು ಪ್ರತಿಕ್ರಿಯೆಯನ್ನ ಕೊಡುವಂತೆ ಮನವಿ. ಹನುಮಾನ್ ಫ್ರೆಂಡ್ಸ್ ಬಿರವಾಯಿ, ಬಿಕೆ ಬಾಯ್ಸ್ ಬಂಗೇರಕೋಡಿ. ಈ ಪೈಕಿ ಬಂಗೇರಕೋಡಿ ತಂಡದ ಆಟಗಾರರು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಎದುರಾಳಿ ತಂಡ ಹನುಮಾನ್ ಫ್ರೆಂಡ್ಸ್ ಬಿರವಾಯಿ ತಂಡ ಬರಬೇಕಿದೆ. ಪ್ರಸ್ತುತ ಈ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗಿರುವಂತಹ ಸತೀಶ್ ಮಣಿಯಾಣಿ ಬಿರವಾಯಿ ಅವರನ್ನ ನಾವು ಗುರುತಿಸಿದ್ದೇವೆ. ತಾವುಗಳು ದಯವಿಟ್ಟು ನಮ್ಮ ಜೊತೆ ಸೇರಿಕೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಅಂಕಣದ ಬಡಭಾಗದಲ್ಲಿ ಅನಗತ್ಯವಾಗಿರುವಂತ ಎಲ್ಲರೂ ಕೂಡ ಅಲ್ಲಿಂದ ತೆರಳಬೇಕು. ಪ್ರಸ್ತುತ ಇವತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ನೇರ ಪ್ರಸಾರಗೊಳ್ಳಲಿದೆ. ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಸಂಸ್ಥೆಯ ಎಲ್ಲಾ ಸದಸ್ಯರು ಕೂಡ ಸಹಕಾರವನ್ನ ನೀಡುವಂತೆ ಮನವಿಯನ್ನ ಮಾಡುತ್ತಾ ಸ್ಪರ್ಧೆಗೆ ಕರೆಯನ್ನ ರವಾನಿಸಲಾಗಿದೆ. ಆಡುವಂತ ಆಟಗಾರರು ತಂಡಗಳು ಸಹಕಾರವನ್ನು ಕೊಡಿ. ಪ್ರತಿಕ್ರಿಯೆಯನ್ನ ನೀಡುವ ಮೂಲಕ ಹನುಮಾನ್ ಫ್ರೆಂಡ್ಸ್ ಬಿರವಾಯಿ, ಹನುಮಾನ್ ಫ್ರೆಂಡ್ಸ್ ಬಿರವಾಯಿ ಈ ತಂಡದ ಆಟಗಾರರು ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡವಾಗಿದೆ ಹನುಮಾನ್ ಫ್ರೆಂಡ್ಸ್ ಬಿರವಾಯಿ. ಅದೇ ರೀತಿಯಲ್ಲಿ ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಅಹರಾಜ್ ಕೆದಿಲ ಈ ತಂಡದ ಆಟಗಾರರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ. ಹಲೋ 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 ಹಲ್ ಹಲ್ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳಲ್ಲಿ, ಕ್ರೀಡಾಪಟುಗಳಲ್ಲಿ ಒಂದು ವಿನಂತಿ. ನಮ್ಮ ಪ್ರಧಾನ ಅಂಕಣದ ಮುಂಭಾಗದಲ್ಲಿ ಸರಿಯಾಗಿ ಬಲಭಾಗದಲ್ಲಿ ಒಂದು ಕ್ಲಿನಿಕ್ ಇದೆ, ಆಸ್ಪತ್ರೆ ಇದೆ. ಆ ಪರಿಸರದಲ್ಲಿ ಯಾರು ಕೂಡ ತಮ್ಮ ವಾಹನವನ್ನ ಪಾರ್ಕಿಂಗ್ ಮಾಡುವಂತಿಲ್ಲ. ದಯವಿಟ್ಟು ಸಹಕಾರವನ್ನು ಕೊಡಿ.
ಭಾಗವಹಿಸುವಂತ ಎಲ್ಲಾ ತಂಡಗಳಲ್ಲಿ ಮತ್ತೊಮ್ಮೆ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಂಘಾಟಕರ ಎಲ್ಲಾ ಸಿದ್ಧತೆಗಳು ಸಂಪೂರ್ಣಗೊಂಡಿದೆ. ನಮ್ಮ ತೀರ್ಪುಗಾರರು ಕೂಡ ತಯಾರಾಗಿದ್ದಾರೆ. ಅಂಕಣವು ಕೂಡ ಸಿದ್ಧವಾಗಿದೆ. ಇನ್ನು ಭಾಗವಹಿಸುವಂತ ತಂಡಗಳು ಬಂದಲ್ಲಿ ಸ್ಪರ್ಧೆಯನ್ನ ನಾವು ಆರಂಭಿಸ್ತಾ ಇದ್ದೇವೆ. ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಹನುಮಾನ್ ಫ್ರೆಂಡ್ಸ್ ಬಿರಬಾಯಿ ಈ ತಂಡದ ಆಟಗಾರ ದಯವಿಟ್ಟು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ ತಬುಗಳು ಕವರ್ ಆಗಿದ್ದಲ್ಲಿ ಮುಂಚಿತವಾಗಿ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಬಿಕೆ ಬಾಯ್ಸ್ ಬಂಗರಕೋಡಿ ಈಗ ತಾನೇ ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿರುವಂತ ತಂಡ ಪ್ರಥಮ ಸ್ಪರ್ಧೆಯಲ್ಲಿ ಎದುರಾಳಿ ತಂಡವಾಗಿ ಭಾಗವಹಿಸುವಂತಹ ಹನುಮಾನ್ ಫ್ರೆಂಡ್ಸ್ ಬಿರಬಾಯಿ. ಬೇಗ ಮಾಡಿಯಾ ಮಜಾಪ ಮಜಾಪ ದಾ 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 ಏ ಇಡಿನಾ ಅವರ ಪಾತಿ ಕಮ್ಮಿ ಓಕೆ ನಿರ್ತೆ ತೂಡ உண்மையிலேயே வர சொன்னாங்களா? சார் என்ன சார் இப்படி கேக்குறீங்க? சத்தியமா வர சொல்லிட்டாங்க சார். அண்ணா அடி அடி.
ದಯವಿಟ್ಟು ಗಮನಿಸಿ, ಪ್ರಸ್ತುತ ಕ್ರೀಡಾ ಅಂಕಣದ ಸುತ್ತಲೂ ಹಾಜರಿರುವಂತ 21 ತಂಡಗಳ ಪೈಕಿ ಯಾವೆಲ್ಲ ತಂಡದ ನಾಯಕರಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಪ್ರಧಾನ ವೇದಿಕೆಯ ಬಲಭಾಗಕ್ಕೆ ಬಂದು ತಲುಪುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಕ್ರೀಡಾಕೂಟದಲ್ಲಿ 21 ತಂಡಗಳು ಹೆಸರನ್ನ ನೋಂದಾಯಿಸಿದೆ. ತಡುಕು ಪಟ್ಟಿಯಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಂಡಿದೆ. ಈ ಪೈಕಿ ಬಂದಿರುವಂತ ತಂಡಗಳ ನಾಯಕರು ದಯವಿಟ್ಟು ಒಮ್ಮೆ ನಮ್ಮ ಪ್ರಧಾನ ವೇದಿಕೆಯ ಬಲಭಾಗಕ್ಕೆ ಬಂದು ಸೇರುವಂತೆ ತಮ್ಮಲ್ಲಿ ಕಡಕಡಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ.
ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே முன்ன ஓதட்டு வலிக்க கொஞ்சனுமே என்ன மாமா உங்க ஆட்டத்துக்கு ஊரே ஆடுவேன், அதுக்கு ஒரு அடிய போட்டு விடுவோம் அப்படின்ற
படையிலே Halamati Habibu, Halamati Habib Vandale, Halamati Habibu, Halamati Habib Vanda, Halamati Habibu, Halamati Habib Vandale, Halamati Habibu, Halamati Habibu. ಆಜಾದ್ ಕಿಣೆ ವರ್ಸಸ್ ಆದಿಶಕ್ತಿ ಮಿತ್ತೂರು ತಮ್ಮ ಎಲ್ಲ ತಯಾರಿಗಳನ್ನ ಮುಗಿಸಿಕೊಳ್ಳಿ. ಹಾಗೇನೆ ಮೂರನೇ ಪಂದ್ಯಾಟಕ್ಕಾಗಿ ಪಟ್ಲ ಪ್ರಿನ್ಸ್ ಕಲ್ಲೆಗ ಎ ಮತ್ತು ಬಿಕೆ ಬಾಯ್ಸ್ ಬಂಗರಕೋಡಿ ತಾವು ಕೂಡ ರೆಡಿಯಾಗಿರಬೇಕು. ಹಾಗೇನೆ ನಾಲ್ಕನೇ ಪಂದ್ಯಾಟಕ್ಕಾಗಿ ಶಂಭೂರ್ ಎ ವರ್ಸಸ್ ತತ್ವಮಸಿ ಬಗಂಬಿಲ. ದಯವಿಟ್ಟು ಪ್ರಥಮ ಪಂದ್ಯಾಟಕ್ಕಾಗಿ ಕರಂಕಿ ವರ್ಸಸ್ ಪಟ್ಲ ಪ್ರಿನ್ಸ್ ಕಲ್ಲೆಗ ನಿಮಗೆ 15 ನಿಮಿಷದ ಕಾಲಾವಕಾಶವನ್ನು ನೀಡಲಿದ್ದೇವೆ. ತಮ್ಮ ಎಲ್ಲ ತಯಾರಿಯನ್ನ ಮುಗಿಸಿಕೊಂಡು ಅಂಕಣವನ್ನ ಪ್ರವೇಶಿಸಿ. ದಯವಿಟ್ಟು ಎರಡನೆಯ ಪಂದ್ಯಾಟಕ್ಕಾಗಿ ಸಣ್ಣ ಬದಲಾವಣೆ ಇದೆ. ತತ್ವಮಸಿ ಬಗಂಬಿಲ ವರ್ಸಸ್ ಶಿವಾಜಿ ಮಧ್ವ. ಎರಡನೇ ಪಂದ್ಯಾಟಕ್ಕಾಗಿ ತತ್ವಮಸಿ ಬಗಂಬಿಲ ವರ್ಸಸ್ ಶಿವಾಜಿ ಮಧ್ವ ತಾವು ರೆಡಿಯಾಗಿರಬೇಕು. ಮೂರನೇ ಪಂದ್ಯಾಟಕ್ಕಾಗಿ
ಈಗ ತಾನೇ ನಮ್ಮ ತೀರ್ಪುಗಾರರು ಅದೇ ರೀತಿಯಲ್ಲಿ ಸಂಘಾಟಕರು ಕ್ರೀಡಾಕೂಟದಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ, ಅದರ ಮಾಹಿತಿಯನ್ನ ಕೂಡ ರವಾನಿಸಿದ್ದಾರೆ. ಪ್ರಸ್ತುತ ಟಾಸ್ಕ್ ಪರವಾಗಿ ಹಮ್ಮಿಕೊಂಡದ್ದು ನಾಕ್ಔಟ್ ಮಾದರಿಯ ಕ್ರೀಡಾಕೂಟವನ್ನ ಇದೀಗ ಬದಲಾವಣೆಯನ್ನ ಮಾಡಿ ಲೀಗ್ ಮಾದರಿಯ ಸ್ಪರ್ಧೆಯನ್ನ ಮಾಡುವಂತೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. 12 ತಂಡಗಳನ್ನ ಒಳಗೂಡಿಸಿಕೊಂಡು ಈ 12 ತಂಡಗಳನ್ನ 4 ವಿಭಾಗಗಳನ್ನಾಗಿ ಮಾಡಿ 4 ಪೂಲನ್ನ ಮಾಡುವಂತ ನಿಟ್ಟಿನಲ್ಲಿ ಲೀಗ್ ವಿಭಾಗದ ಸ್ಪರ್ಧೆಯನ್ನ ನಾವು ನಡೆಸಲಿಕ್ಕಿದ್ದೇವೆ. ಲೀಗ್ ವಿಭಾಗದ ಪ್ರಥಮ ಸ್ಪರ್ಧೆಗೆ ಶ್ರೀದುರ್ಗ ಕರಿಂಕಿ ವಿರುದ್ಧವಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಬಿ, ದ್ವಿತೀಯ ಸ್ಪರ್ಧೆಗೆ ತತ್ವಮಸಿ ಬಗಂಬಿಲ ವಿರುದ್ಧವಾಗಿ ಶಿವಾಜಿ ಮಧ್ವಾ, ತೃತೀಯ ಸ್ಪರ್ಧೆಗೆ ಬಿಕೆ ಬಾಯ್ಸ್ ಬಂಗೇರಕೋಡಿ ಟಾಸ್ಕ್ ಪಿರವಾಯಿ. ಈ ರೀತಿಯಲ್ಲಿ ಲೀಗ್ ಸುತ್ತಿನ ಸ್ಪರ್ಧೆಗಳು ಮುಂದುವರಿಯಲಿಕ್ಕಿದೆ. ದಯವಿಟ್ಟು ಆಡುವಂತ ಎಲ್ಲ ಆಟಗಾರರು ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸಿ. ಈಗ ತಾನೇ 15 ನಿಮಿಷದ ಕಾಲಾವಕಾಶವನ್ನ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳಿಗೆ ನೀಡಲಾಗಿದೆ. ಶ್ರೀದುರ್ಗ ಕರಿಂಕಿ, ಅದೇ ರೀತಿಯಲ್ಲಿ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಬಿ ತಂಡದ ಆಟಗಾರರು ತ್ವರಿತಗತಿಯಲ್ಲಿ ತಮ್ಮ ಸಿದ್ಧತೆಯನ್ನ ಸಂಪೂರ್ಣಗೊಳಿಸಿ ಪ್ರವೇಶ ದ್ವಾರದ ಮೂಲಕ ಒಳಾಂಗಣವನ್ನ ಪ್ರವೇಶಿಸುವಂತೆ ಈ ಮುಖೇನ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀದುರ್ಗ ಕರಿಂಕಿ, ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ.
ದಯವಿಟ್ಟು ಲೀಗ್ ಸುತ್ತಿನ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಶ್ರೀದುರ್ಗ ಕರಿಂಕಿ ಪಟ್ಲ ಪ್ರಿನ್ಸ್ ಕಲ್ಲೇಗ ಬಿ ತಂಡದ ಆಟಗಾರರು ತ್ವರಿತಗತಿಯಲ್ಲಿ ತಮ್ಮ ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಒಳಾಂಗಣವನ್ನ ಪ್ರವೇಶಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಈಗ ತಾನೇ ತಮಗಾಗಿ ನೀಡಿರುವಂತ ಸಮಯದ ಅವಕಾಶ ಕಡಿಮೆಗೊಡುತ್ತಾ ಬರ್ತಾ ಇದೆ. ದಯವಿಟ್ಟು ಆಟಗಾರರು ಸಹಕಾರವನ್ನು ಕೊಡಿ. ಬಹುಶಃ ಇವತ್ತು ಮಧ್ಯಾಹ್ನ ಆರಂಭವಾಗಬೇಕಾದಂತ ಕ್ರೀಡಾಕೂಟ ಬಹಳಷ್ಟು ವಿಳಂಬವಾಗಿ ಕ್ರೀಡಾಕೂಟ ಆರಂಭವಾಗ್ತಾ ಇದೆ. ದಯವಿಟ್ಟು ಭಾಗವಹಿಸುವಂತ ಪ್ರತಿಯೊಂದು ತಂಡದ ಆಟಗಾರರು ಸಹಕಾರವನ್ನು ಕೊಟ್ಟಲ್ಲಿ ಈ ಕ್ರೀಡಾಕೂಟ ತ್ವರಿತಗತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ದಯವಿಟ್ಟು ಪಟ್ಲ ಪ್ರಿನ್ಸ್ ಕಲ್ಲೇಗ ಬಿ ಮತ್ತು ಶ್ರೀದುರ್ಗ ಕರಿಂಕಿ ತಂಡದ ಆಟಗಾರರು ಬನ್ನಿ. ನೆರೆದಿರುವಂತಹ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳಿಗೆ ಈ ಒಂದು ಭಾನುವಾರದ ಶುಭ ಸಂಜೆಯ ಶುಭ ಕಾಮನೆಗಳೊಂದಿಗೆ ಟಾಸ್ಕ್ ಪೆರುವಾಯಿ ರಿಜಿಸ್ಟರ್ಡ್ ಟಾರ್ಗೆಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಪೆರುವಾಯಿ ರಿಜಿಸ್ಟರ್ಡ್ ತನ್ನ ಆಯೋಜನೆಯೊಂದಿಗೆ ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಕ್ರೀಡಾ ಕಾರ್ಯಕ್ರಮಗಳನ್ನು ರಚಿಸಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೈಗೊಂಡು ತನ್ನ 1 ದಶಕವನ್ನು ಪೂರ್ಣಗೊಳಿಸಿ 10ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಕ್ರೀಡಾ ಬಂಧುಗಳಿಗೆ ಕ್ರೀಡಾ ರಸದೌತಣವನ್ನ ನೀಡುವಂತ ಸಂದರ್ಭ ನೋಡಿ ಬಂಧುಗಳೇ. ಬಂದಂತ ಎಲ್ಲಾ ಕ್ರೀಡಾ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ನೀಡ್ತಾ ಇದ್ದಾವೆ ಟಾಸ್ಕ್ ಪೆರುವಾಯಿ ರಿಜಿಸ್ಟರ್ಡ್ ಪೆರುವಾಯಿ. ಇದೀಗ ಮೊದಲ ಸ್ಪರ್ಧೆಗೆ ಇಲ್ಲಿ ನಿರೂಪಕರ ಧ್ವನಿಯನ್ನ ಕೇಳ್ತಾ ಇದ್ರೆ ತಾವುಗಳು ತಮ್ಮ ಮೊದಲ ಸಿದ್ಧತೆಯನ್ನ ನಡೆಸಿ ಕ್ರೀಡಾಂಗಣಕ್ಕೆ ಪ್ರವೇಶವನ್ನ ಮಾಡತಕ್ಕದ್ದು. ಮೊದಲ ಸ್ಪರ್ಧೆಗೆ ಶ್ರೀದುರ್ಗ ಕರಿಂಕಿ ಜೊತೆಗೆ ಪಟ್ಲ ಈ ತಂಡ ದಯವಿಟ್ಟು ಕ್ರೀಡಾಂಗಣದ ಪ್ರವೇಶವನ್ನು ಮಾಡಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. ಬಂಧುಗಳೇ, ಸಮಯವನ್ನ ನಾವು ಯಾವುದೇ ಕಾರಣಕ್ಕೂ ಹಿಡಿದಿಟ್ಟುಕೊಳ್ಳಲು ನಮಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಬಂಧುಗಳೇ, ಈ ಒಂದು ಪಂದ್ಯಕೂಟವನ್ನ ನಾವು 12 ಗಂಟೆಗೆ ನಿಯೋಜನೆಯನ್ನ ಮಾಡಿದ್ದೇವೆ. ಆದರೆ ಈಗ ಸಮಯ ಗಂಟೆ ಸಾಯಂಕಾಲ 7 ಆಗುತ್ತಾ ಇದೆ. ದಯವಿಟ್ಟು ತಮ್ಮ ಸಮಯವನ್ನ ದಯವಿಟ್ಟು ಈ ಒಂದು ಪರಿಪೂರ್ಣದೊಂದಿಗೆ ಪೂರ್ಣಗೊಳಿಸಿ. ಬಹಳಷ್ಟು ಕ್ರೀಡಾ ಪ್ರೇಮಿಗಳು ಈ ಒಂದು ಪಂದ್ಯಕೂಟವನ್ನ ವೀಕ್ಷಣೆ ಮಾಡಲು ಕಾತರದಿಂದ ಕಾಯುವಂತ ಸಂದರ್ಭದಲ್ಲಿ ಮೊದಲ ಕರ್ತವ್ಯವಾಗಿ ಆಗಬೇಕಾದದ್ದು ತಮ್ಮ ತಂಡದ ನೋಂದಾವಣೆ, ತದನಂತರ ತಮ್ಮ ಪೂರ್ಣ ಸಿದ್ಧತೆ, ಆಮೇಲೆ ಕ್ರೀಡಾಂಗಣದ ಪ್ರವೇಶ. ದಯವಿಟ್ಟು ಇದೀಗ ತೀರ್ಪುಗಾರರ ತಂಡ ಟೆಕ್ನಿಕಲ್ ತಂಡ ಸಿದ್ಧವಾಗಿದೆ. ದಯವಿಟ್ಟು ತಮ್ಮ ತಂಡವನ್ನ ಆದಷ್ಟು ಬೇಗನೆ ಕ್ರೀಡಾಂಗಣಕ್ಕೆ ರವಾನಿಸತಕ್ಕದ್ದು. ಮೊದಲ ಸ್ಪರ್ಧೆಗೆ ಶ್ರೀದುರ್ಗ ಕರಿಂಕಿ ಜೊತೆಗೆ ಪಟ್ಲ ಫ್ರೆಂಡ್ಸ್ ತಮ್ಮ ಮೊದಲ ಸ್ಪರ್ಧೆಗೆ ಈ ಒಂದು ತಲುಕು ಪಟ್ಟಿಯ ಮುಖೇನ ಮೊದಲ ಸ್ಪರ್ಧೆಗೆ ತಯಾರಾಗಿರ್ಬೇಕಾಗಿ ಅಪೇಕ್ಷೆಯನ್ನು ಮಾಡುತ್ತಾ, ಅದರ ಜೊತೆಯಾಗಿ ಈ ಒಂದು ಪೆರುವಾಯಿಯ ಕ್ರೀಡಾಂಗಣದಲ್ಲಿ ಬಹಳ ವೈಭವದ ಈ ಒಂದು ಕ್ರೀಡಾ ಚಟುವಟಿಕೆಗೆ ಇನ್ನೊಂದು ಮೆರುಗನ್ನು ನೀಡಲು ಹಗ್ಗಜಗ್ಗಾಟ ಎಂಬ ಬಹಳ ರೋಚಕ ಸ್ಪರ್ಧೆಯನ್ನ ಆಯೋಜನೆ ಮಾಡಿದೆ. ಖಂಡಿತವಾಗಿ ಈ ಒಂದು ದಶಮ ಸಂಭ್ರಮದಲ್ಲಿ ನಿಮ್ಮೆಲ್ಲರನ್ನ ಖಂಡಿತವಾಗಿಯೂ ಒಂದು ಮನೋರಂಜನೆಯನ್ನ ಪೂರ್ಣಗೊಳಿಸಲು ಹಗ್ಗಜಗ್ಗಾಟ ಎಂಬ ಒಂದು ರಣರೋಚಕ ಬಲಿಷ್ಠ ತಂಡಗಳ ಸ್ಪರ್ಧೆಯನ್ನ ನಿಯೋಜನೆ ಮಾಡಿದ್ದೇವೆ. ಮಹಿಳಾ ವಿಭಾಗದ ಸ್ಪರ್ಧೆ ಜೊತೆಗೆ ಪುರುಷರ ವಿಭಾಗದ 520 ಕೆಜಿ ವಿಭಾಗದ 8 ಜನರನ್ನ ಒಳಗೊಂಡಂತ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೇವೆ. ಮೊದಲ ಸ್ಪರ್ಧೆಯಾಗಿ ನಾವು ಮಹಿಳಾ ವಿಭಾಗದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ಮಹಿಳಾ ವಿಭಾಗದ ತಂಡಗಳಿದ್ದಲ್ಲಿ ಆದಷ್ಟು ಬೇಗನೆ ತಮ್ಮ ತಂಡವನ್ನ ನೋಂದಾವಣಾ ಕಚೇರಿಯಲ್ಲಿ ನೋಂದಾಯಿಸತಕ್ಕದ್ದು. ನೋಂದಾವಣಾ ಕಚೇರಿಯಲ್ಲಿ ನೋಂದಾಯಿಸಿ ನಾವು ತಲುಕು ಪಟ್ಟಿ ರಚನೆಯನ್ನು ಮಾಡಿ ಮೊದಲ ಸ್ಪರ್ಧೆಗೆ ಅವಕಾಶವನ್ನ ನೀಡಲಿದ್ದೇವೆ. ದಯವಿಟ್ಟು ಮೊದಲ ಸ್ಪರ್ಧೆಗೆ ತಂಡವನ್ನ ನಾವು ಕರೆಯುವಾಗ ತಾವುಗಳ ಮೊದಲ ಕರ್ತವ್ಯವೆಂದರೆ ತಮ್ಮ ತಂಡವನ್ನ ನೋಂದಾಯಿಸತಕ್ಕದ್ದು. ತಲುಕು ಪಟ್ಟಿಯಲ್ಲಿ ತಮ್ಮ ತಂಡ ಇರಬೇಕಾದಲ್ಲಿ ತಮ್ಮ ಮೊದಲ ಕರ್ತವ್ಯವಾಗಿ ತಮ್ಮ ತಂಡವನ್ನ ನೋಂದಾಯಿಸಿಕೊಳ್ಳಿ. ಆಮೇಲೆ ಪುರುಷರ ವಿಭಾಗದ 520 ಕೆಜಿ ವಿಭಾಗದ 8 ಜನರ ಆಟಗಾರರ ಒಳಗೊಂಡಂತ ಸ್ಪರ್ಧೆಯಾಗಿದೆ. ಅದರಲ್ಲಿ ಭಾಗವಹಿಸುವಂತಹ ತಂಡಗಳು ಆದಷ್ಟು ಬೇಗನೆ ತಮ್ಮ ತಂಡವನ್ನ ನೋಂದಾಯಿಸಿ ಪ್ರಕ್ರಿಯೆಯನ್ನ ಆರಂಭಿಸಿಕೊಳ್ಳಿ. ಮೊದಲು ನಾವು ಮಹಿಳಾ ವಿಭಾಗದ ಸ್ಪರ್ಧೆಯನ್ನ ನಾವು ನಡೆಸಲಿದ್ದೇವೆ. ದಯವಿಟ್ಟು ಯಾವುದಾದ್ರೂ ಸ್ಥಳೀಯವಾಗಿ ಅಥವಾ ದೂರದಿಂದ ಬಂದಂತ ತಂಡಗಳಿದ್ದಲ್ಲಿ ಆದಷ್ಟು ಬೇಗನೆ ತಮ್ಮ ತಂಡವನ್ನ ಮೊದಲ ಪ್ರಕ್ರಿಯೆಯಾಗಿ ತಮ್ಮ ನೋಂದಾವಣಾ ಕಚೇರಿಯಲ್ಲಿ ನೋಂದಾಯಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. ಇದೀಗ ಈ ಒಂದು ಕ್ರೀಡಾಕೂಟದ ಮೊದಲ ಸ್ಪರ್ಧೆಯಾಗಿ ಕಬಡ್ಡಿಯನ್ನ ಸ್ಪರ್ಧೆಯನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಧ್ವನಿ ಕೇಳ್ತಾ ಇದ್ರೆ, ನಮ್ಮ ಧ್ವನಿ ಕೇಳ್ತಾ ಇದ್ರೆ ತಾವುಗಳು ತಮ್ಮ ತಂಡವನ್ನ ಮೊದಲ ಸ್ಪರ್ಧೆಗೆ ಕ್ರೀಡಾಂಗಣಕ್ಕೆ ರವಾನಿಸತಕ್ಕದ್ದು.
ಕಬಡ್ಡಿಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಬಹುಮಾನವಾಗಿ ಮೊದಲ ಪುರಸ್ಕಾರವಾಗಿ 10,000 ಜೊತೆಗೆ ಪ್ರತಿಷ್ಠಿತ ಟಾಸ್ಕ್ ಪೆರುವಾಯ್ ರಿಜಿಸ್ಟರ್ಡ್ ಈ ಒಂದು ಟ್ರೋಫಿಯೊಂದಿಗೆ ನಾವು ವೇದಿಕೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ ನಾವು ನೀಡಿ ನಿಮಗೆ ಗೌರವಿಸಲಿದ್ದೇವೆ. ದ್ವಿತೀಯ ಸ್ಥಾನಿಗೆ 6,000 ನಗದು ಪುರಸ್ಕಾರದೊಂದಿಗೆ ಟಾಸ್ಕ್ ಟ್ರೋಫಿ, ಮೂರನೇ ಸ್ಥಾನಿಗೆ 3,000 ಜೊತೆಗೆ ಟಾಸ್ಕ್ ಟ್ರೋಫಿ, ನಾಲ್ಕನೇ ಸ್ಥಾನಿಗೆ 3,000 ದೊಂದಿಗೆ ಟಾಸ್ಕ್ ಟ್ರೋಫಿ ನೀಡಿ ಗೌರವಿಸಲಿದ್ದೇವೆ. ಮೊದಲ ಸ್ಪರ್ಧೆಗೆ ಬನ್ನಿ, ಕ್ರೀಡಾಂಗಣದ ಪ್ರವೇಶವನ್ನು ಮಾಡಬೇಕಾಗಿ ಕೊನೆಯ ಅವಕಾಶವನ್ನ ಫೈನಲ್ ಕಾಲ್ ಆಗಿ ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಧ್ವನಿ ನಿಮಗೆ ಕೇಳ್ತಾ ಇದ್ರೆ, ನಿಮಗೆ ಅವಕಾಶ ಬೇಕಾಗಿದ್ರೆ, ಈ ಒಂದು ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಬೇಕಾಗಿದ್ರೆ, ಈ ಒಂದು ಸ್ಪರ್ಧೆಯಿಂದ ನೀವು ಬಹುಮಾನವನ್ನ ಗೆಲ್ಲಲೇಬೇಕಾಗಿದ್ರೆ ಕನಿಷ್ಠ ಪಕ್ಷ ಈ ಒಂದು ಟಾಸ್ಕ್ ಪೆರುವಾಯ ಮಣ್ಣಿನಲ್ಲಿ ತಮ್ಮ ಪ್ರದರ್ಶನವನ್ನ ನೀಡಬೇಕಾಗಿದ್ರೆ ಬನ್ನಿ, ಕ್ರೀಡಾಂಗಣವನ್ನು ಪ್ರವೇಶ ಮಾಡಿಕೊಳ್ಳಿ. ಶ್ರೀದುರ್ಗ ಕರೆಂಕಿ ಜೊತೆಗೆ ಪಟ್ಲಾ ಫ್ರೆಂಡ್ಸ್ ದಯವಿಟ್ಟು ತಮ್ಮ ಇರುವಿಕೆಯನ್ನ ಆದಷ್ಟು ಬೇಗನೆ ತೋರ್ಪಡಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಜೊತೆಗೆ ಪುರುಷರ ವಿಭಾಗದ 520 kg ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಬಹುಮಾನ ಮೊದಲ ಪುರಸ್ಕಾರವಾಗಿ 10,000 ಜೊತೆಗೆ ಟಾಸ್ಕ್ ಟ್ರೋಫಿ 2025, ದ್ವಿತೀಯ ಸ್ಥಾನಿಗೆ 6,000 ಜೊತೆಗೆ ಟಾಸ್ಕ್ ಟ್ರೋಫಿ 2025, ತೃತೀಯ ಸ್ಥಾನಿಗೆ ಚತುರ್ಥ ಸ್ಥಾನಿಗೆ 2,000 ದೊಂದಿಗೆ ಟಾಸ್ಕ್ ಟ್ರೋಫಿ 2025 ನೀಡಿ ಗೌರವಿಸಲಿದ್ದೇವೆ. ಜೊತೆಗೆ ಮಹಿಳಾ ವಿಭಾಗದ ತಂಡಗಳು ಭಾಗವಹಿಸುವಂತ ಈ ಒಂದು ಸ್ಪರ್ಧೆಯಲ್ಲಿ ಮೊದಲ ಸ್ಥಾನಿಗೆ 6,000 ಜೊತೆಗೆ ದ್ವಿತೀಯ ಸ್ಥಾನಿಗೆ 3,000 ದೊಂದಿಗೆ ಟಾಸ್ಕ್ ಟ್ರೋಫಿ 2025 ನೀಡ್ತಾ ಇದ್ದೇವೆ. ಬನ್ನಿ, ಕ್ರೀಡಾಂಗಣಕ್ಕೆ ಮೊದಲ ಕರೆಯಾಗಿ ನೀಡ್ತಾ ಇದ್ದೇವೆ. ಬನ್ನಿ, ಶ್ರೀದುರ್ಗ ಕರೆಂಕಿ ಜೊತೆಗೆ ಪಟ್ಲಾ ಫ್ರೆಂಡ್ಸ್ಗೆ ನಿಮಗೆ ಕೊನೆಯ ಅವಕಾಶದೊಂದಿಗೆ ನಿಮಗೆ ಭಿನ್ನಯಿಸ್ತಾ ಇದ್ದೇವೆ. ಟಾಸ್ಕ್ ಪೆರುವಾಯ್ ರಿಜಿಸ್ಟರ್ಡ್ ಪೆರುವಾಯ್. ಬನ್ನಿ, ಕರಂಕಿ ಶ್ರೀದುರ್ಗ ಕರಂಕಿ ದಮಲ್ತದ ಕಲಕ ಜಪಡೊಂದಕ್ಕೆ ಏನೊಂದಿಲ್ಲ ಕಬಡ್ಡಿ ಪಂತದ 2025 ಟಾಸ್ಕ್ ಪೆರುವಾಯ್ ಅಟ್ಟೆನ ಮಲ್ತನಂಚಿನ ಕಬಡ್ಡಿ ಪಂತೋ ಟಾರ್ಗೆಟ್ ಆಸ್ಟನ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪೆರುವಾಯ್ ಅಟ್ಟೆನ ಮಲ್ತನಂಚಿನ 10ನೇ ವರ್ಷದ ಕಬಡ್ಡಿ ಬಕ್ಕ ಬಲ್ಲವೈಪಿನ ಪಂತಕ್ಕೆ 10ನಂಚಿನ ಮಾತ ಬಂಧು ಮಿತ್ರರಿಗೆ ಈ ಪೊರ್ತುಡು ಸ್ವಾಗತನ ಎದುಕೊಡೊಂದು ಇತ ಸುರೂತ ಪಂತಗೆ ಲೆಪೋಲೆ ಕೊರೊಂದುಲ ಟಾಸ್ಕ್ ಪೆರುವಾಯ್ದ ಈ ಒಂಜಿ ಕಬಡ್ಡಿದ ಪಂತಗೆ ವಾಮಲ್ಲ ಪಂತಗೆ ಸುರೂತ ಪಂತ ಶ್ರೀದುರ್ಗ ಪೆರುವಾಯ್ ಬಕ್ಕ ಪಟ್ಲಾ ಫ್ರೆಂಡ್ಸ್ ದಯಮಲ್ತದೆ ಕಲಕ ಜಪಡೊಂದಕ್ಕೆ ಏನೊಂದಿಲ್ಲ ಪೆರುವಾಯ್ ಕರೆಂಕಿ ವರ್ಸಸ್ ಪಟ್ಲಾ ದಯವಿಟ್ಟು ತಮ್ಮ ಇರುವಿಕೆಯನ್ನು ತೋರ್ಪಡಿಸಿ. ಒಂದು ವೇಳೆ ತಂಡವಿಲ್ಲದಿದ್ದಲ್ಲಿ ದಯವಿಟ್ಟು ತಾವುಗಳು ತಮ್ಮ ಒಂದು ಸೂಚನೆ ನೀಡಿ, ಕನಿಷ್ಠ ಪಕ್ಷ ತಾವು ನಮ್ಮ ತಂಡ ಇಲ್ಲ ಅಂತ, ಯಾಕೆಂದ್ರೆ ನಾವು ಮುಂದಿನ ಸ್ಪರ್ಧೆಗೆ ತಯಾರಿಯನ್ನು ನಡೆಸುವರೆ. ದಯವಿಟ್ಟು ಮೊದಲ ಸ್ಪರ್ಧೆಗೆ ಬನ್ನಿ, ಕ್ರೀಡಾಂಗಣದ ಪ್ರವೇಶ ದ್ವಾರದಲ್ಲಿ ತಮ್ಮ ಇರುವಿಕೆಯನ್ನ ತೋರ್ಪಡಿಸಬೇಕಾಗಿ. ತಂಡವನ್ನ ನೋಡಿ ನಮ್ಮ ಸಂಘಟಕರು ಹಾಗೂ ತೀರ್ಪುಗಾರರು ನಿಮ್ಮ ಮುಖದಲ್ಲಿಯೇ ತಂಡ ಇದೆ ಎಂದು ನಮಗೆ ನಮೂದನೆಯನ್ನು ನೀಡಿದ್ದೀರಾ. ದಯವಿಟ್ಟು ಇನ್ನು ನಿಮ್ಮ ಕರ್ತವ್ಯ, ದಯವಿಟ್ಟು ಕರೆಂಕಿ ಬರ್ತಾ ಇದೆ, ದಯವಿಟ್ಟು ನಮ್ಮೊಂದಿಗೆ ಪಟ್ಲಾ ತಂಡ ಬರಬೇಕು. ಬಂಧುಗಳೇ, ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನ ನಮ್ಮ ಮೀಡಿಯಾ ನಿರಂತರವಾಗಿ ಯೂಟ್ಯೂಬ್ ಮೂಲಕ ದೇಶ ವಿದೇಶಗಳಿಗೆ ಹಗ್ಗ ಜಗ್ಗಾಟದ ಕಬಡ್ಡಿಯ ಅಭಿಮಾನಿಗಳಿಗೆ ನಿರಂತರವಾಗಿ ಒಂದು ಸ್ಪರ್ಧಾಕೂಟದ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಇದೀಗ ಸ್ಪರ್ಧೆಯ ಮೊದಲ ಸ್ಪರ್ಧೆಗೆ ನಿರೂಪಕರ ಧ್ವನಿಯಲ್ಲಿ ಮತ್ತೊಮ್ಮೆ ದಯವಿಟ್ಟು ನಮ್ಮ ಇವತ್ತಿನ ಕ್ರೀಡಾಕೂಟದ ಆಯೋಜಕರು ಟಾಸ್ಕ್ ಸಂಸ್ಥೆಯ ಎಲ್ಲಾ ಸದಸ್ಯರು ಕೂಡ ಒಳಾಂಗಣಕ್ಕೆ ಬರಬೇಕು. ಇಲ್ಲಿ ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನ ನೀಡಬೇಕು. ಸಂಸ್ಥೆಯ ಸದಸ್ಯರುಗಳು ದಯವಿಟ್ಟು ಸಹಕಾರವನ್ನ ಕೊಡಿ. ಸ್ಪರ್ಧೆಯನ್ನ ಆರಂಭಗೊಳಿಸ್ತಾ ಇದ್ದೇವೆ. ಬಂಧುಗಳೇ, ಇದು ಟಾಸ್ಕ್ ಟ್ರೋಫಿ 2025 ಟಾಸ್ಕ್ ಪೆರುವಾಯ್ ರಿಜಿಸ್ಟರ್ಡ್ ಇದರ 10ನೇ ವರ್ಷದ ವಾರ್ಷಿಕ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಟಾಸ್ಕ್ ಟ್ರೋಫಿ ಪುರುಷರ ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆ, ಲೀಗ್ ಮಾದರಿಯ ಕಬಡ್ಡಿ ಸ್ಪರ್ಧೆ ಇದೀಗ ತಾನೇ ಒಳಾಂಗಣದಲ್ಲಿ ಕೂಟದ ಲೀಗ್ ಸುತ್ತಿನ ಪ್ರಥಮ ಸ್ಪರ್ಧೆಯ ತಂಡ ಪ್ರವೇಶವನ್ನ ಮಾಡಿದೆ. ಶ್ರೀದುರ್ಗ ಕರೆಂಕಿ ಎದುರಾಳಿ ತಂಡ ಬರಬೇಕಿದೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೀಗ ಬಿ ತಂಡ ತಕ್ಷಣ ಬನ್ನಿ. ಇದು ಲೀಗ್ ಮಾದರಿಯ ಸ್ಪರ್ಧೆ, ಪ್ರಥಮ ಸ್ಪರ್ಧೆ ಆದುದರಿಂದಲೇ ಇಷ್ಟೊಂದು ಸಮಯವನ್ನ ತಮಗಾಗಿ ನೀಡ್ತಾ ಇದ್ದೇವೆ. ಇನ್ನು ಮುಂದಿನ ಯಾವುದೇ ಸ್ಪರ್ಧೆಯಲ್ಲೂ ತಂಡಗಳಿಗೆ ಸಮಯದ ಅವಕಾಶವನ್ನು ಖಂಡಿತವಾಗ್ಲೂ ನೀಡಲಿಕ್ಕಿಲ್ಲ. ತಂಡಗಳು ತಡವಾಗಿ ಬಂದಲ್ಲಿ ಯಾವ ತಂಡ ಒಳಾಂಗಣವನ್ನ ಪ್ರವೇಶ ಮಾಡುತ್ತದೋ ಆ ತಂಡಕ್ಕೆ 2 ಅಂಕವನ್ನ ನೀಡಿ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ನೀಡಲಿಕ್ಕಿದ್ದೇವೆ. ದಯವಿಟ್ಟು ಬನ್ನಿ ಕಲ್ಲೀಗ ಕಲ್ಲೇಗ ಟೀಮ್ ದಗಲ ಆಯ್ನಾದ ಬೇಗಬರಡು.
ಪಟ್ಲಾ ಫ್ರೆಂಡ್ಸ್ ಗಲ್ಲೆಗಾಮಿ ಬಲೆ ಪಟ್ಲಾ ಫ್ರೆಂಡ್ಸ್ ಗಲ್ಲೆಗಾಮಿ ತಂಡದ ಆಟಗಾರರು ದಯವಿಟ್ಟು ಬನ್ನಿ. ಇದು ಲೀಗ್ ವಿಭಾಗದ ಪ್ರಥಮ ಸ್ಪರ್ಧೆ. 4 ಬಣಗಳಲ್ಲಿ ತಂಡವನ್ನ ರಚನೆ ಮಾಡಿ ಲೀಗ್ ಮಾದರಿಯ ಸ್ಪರ್ಧೆಯನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಎ ಬಣದಿಂದ ಪ್ರಥಮ ಸ್ಪರ್ಧೆಗೆ ನಾವು ಕರೆಯನ್ನ ನೀಡಲಾಗಿದೆ. ಈಗ ಒಂದು ತಂಡ ಒಳಾಂಗಣವನ್ನ ಪ್ರವೇಶ ಮಾಡಿಯಾಗಿದೆ. ಎದುರಾಳಿ ತಂಡ ಬರಬೇಕಿದೆ. ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಬಿ ತಕ್ಷಣ ಬನ್ನಿ. ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಪಟ್ಲಾ ಫ್ರೆಂಡ್ಸ್ ಗಲ್ಲೇಗ ಅನೇಕ ಸಮಯಗಳಿಂದ ತಂಡಕ್ಕಾಗಿ ಕರೆಗಳನ್ನ ರವಾನಿಸ್ತಾ ಇದ್ದಾವೆ. ಬಹುಶಃ ಮೈದಾನದ ಎದುರು ಭಾಗದಲ್ಲಿ ಅನೇಕ ಸಮಯಗಳಿಂದ ನೀವು ಕೇಳ್ತಾ ಇದ್ದೀರಾ. ದಯವಿಟ್ಟು ಪ್ರತಿಕ್ರಿಯೆಯನ್ನ ಕೊಡಿ. ತಂಡದ ಆಟಗಾರರು ತ್ವರಿತಗತಿಯಲ್ಲಿ ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಈಗ ತಾನೇ ತಮ್ಮ ಎದುರಾಳಿ ತಂಡ ಪ್ರವೇಶವನ್ನ ಮಾಡಿ ಆಗಿದೆ. ಬನ್ನಿ ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಪ್ರಥಮ ಲೀಗ್ ಸುತ್ತಿನ ಪ್ರಥಮ ಸ್ಪರ್ಧೆಯ ಎದುರಾಳಿ ತಂಡವು ಕೂಡ ಬರ್ತಾ ಇದೆ. ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಕ್ರೀಡಾಕೂಟದ ಸಂಘಾಟಕರಲ್ಲಿ ವಿನಂತಿ, ದಯವಿಟ್ಟು ಲೈನ್ ಅಂಪೈರ್ ವಿಭಾಗದಲ್ಲಿ ನಮ್ಮ ಸದಸ್ಯರು ಸಹಕಾರವನ್ನ ಕೊಡಬೇಕು. ಕಳೆದ 9 ವರ್ಷಗಳಿಂದ ಅನೇಕ ರೀತಿಯ ಸಾಂಸ್ಕೃತಿಕ ಕ್ರೀಡಾ ಜೀವಕಾರುಣ್ಯ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಹಮ್ಮಿಕೊಂಡು ಬಂದಿರುವಂತಹ ಹೆಮ್ಮೆಯ ಸಂಸ್ಥೆ ಟಾಸ್ಕ್ ಪೆರವಾಯಿ. ಪ್ರಸ್ತುತ ನಾವುಗಳು 10ನೇ ವರ್ಷದ ಸಂಭ್ರಮದ ವಾರ್ಷಿಕದ ಆಚರಣೆಯ ಅಂಗವಾಗಿ ಪೆರವಾಯಿಯ ಮೈದಾನದಲ್ಲಿ 2 ವಿಶೇಷ ರೀತಿಯ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. ಒಂದೆಡೆ ಕಬಡ್ಡಿ, ಮತ್ತೊಂದೆಡೆ ಹಗ್ಗ ಜಗ್ಗಾಟ. ಪುರುಷ ವಿಭಾಗ ಕಬಡ್ಡಿ ಇದೆ, ಪುರುಷ ವಿಭಾಗ ಹಗ್ಗ ಜಗ್ಗಾಟ ಇದೆ. ವಿಶೇಷವಾಗಿ ಮಹಿಳಾ ವಿಭಾಗ ಮಾತೆಯರಿಗಾಗಿ ಹಗ್ಗ ಜಗ್ಗಾಟ ಕ್ರೀಡಾಕೂಟವನ್ನ ಕೂಡ ಪೆರವಾಯಿ ಈ ವರ್ಷ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದೆ. ಪ್ರಸ್ತುತ ಇವತ್ತಿನ ಎಲ್ಲ ಕ್ರೀಡಾಕೂಟದ ನೇರ ಪ್ರಸಾರ ಬಿತ್ತರಿಕೆ ಆಗ್ತಾ ಇದೆ. ಗಡಿನಾಡ ಹೆಮ್ಮೆಯ ವಾಹಿನಿ ನಮ್ಮ ಮೀಡಿಯಾ 24x7 ಮಂಜೇಶ್ವರಂ ಈ ಯೂಟ್ಯೂಬ್ ಚಾನೆಲ್ ಮುಖೇನ ಪ್ರಸ್ತುತ ಇವತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ನೇರ ಪ್ರಸಾರದಲ್ಲಿ ಮೂಡಿ ಬರಲಿದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವಂತ ಎಲ್ಲ ವೀಕ್ಷಕರನ್ನ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದೇವೆ. ಪ್ರಸ್ತುತ ಅಂಕಣದಲ್ಲಿ ಇವತ್ತಿನ ಲೀಗ್ ಸುತ್ತಿನ ಪ್ರಥಮ ಸ್ಪರ್ಧೆ ಆರಂಭಗೊಳ್ಳಬೇಕಿದೆ. ಶ್ರೀದುರ್ಗ ಕರಿಂಕಿ ವಿರುದ್ಧವಾಗಿ ಪಟ್ಲಾ ಫ್ರೆಂಡ್ಸ್ ಗಲ್ಲಿಗಾಬಿ. ಸಂಘಾಟಕರಲ್ಲಿ ವಿನಂತಿ, ದಯವಿಟ್ಟು ಲೈನ್ ಅಂಪೈರ್ ವಿಭಾಗದಲ್ಲಿ ಒಂದಷ್ಟು ಜನ ನಮಗೆ ಸಹಕಾರವನ್ನು ಕೊಡಬೇಕು. ಸದಸ್ಯರು, ಸ್ವಯಂ ಸೇವಕರು. ಟಾಸ್ ಆನ್ ಬೈ ಶ್ರೀದುರ್ಗ ಕರಿಂಕಿ. ಚಾಯ್ಸ್ ಕೋಟ್.
ಲೈನ್ ಅಪ್ ಬೆಲೆ ನಮ್ಮ ಸಂಘಾಟಕರು. ಟಾಸ್ಕ್ ಟ್ರೋಫಿ 2025 ಕಬಡ್ಡಿ ಸ್ಪರ್ಧೆಯ ಪ್ರಥಮ ದಾಳಿ ಆರಂಭವಾಗಿದೆ. ಪ್ರಸ್ತುತ ದಾಳಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಬಿ ತಂಡದಿಂದ ಆಗ್ತಾ ಇದೆ. ಅಂಕಣದಲ್ಲಿ ಲೀಗ್ ಸುತ್ತಿನ ಪ್ರಥಮ ಸ್ಪರ್ಧೆ ಆರಂಭಗೊಂಡಿದೆ. ಈ ನಡುವೆ ದ್ವಿತೀಯ ಸ್ಪರ್ಧೆಗೆ ಕರೆಯನ್ನು ರವಾನಿಸಲಾಗಿದೆ. ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ತತ್ವಮಸಿ ಬಗಂಬಿಲ ವಿರುದ್ಧವಾಗಿ ಶಿವಾಜಿ ಮಧ್ವ. ಈ ಎರಡು ತಂಡದ ನಾಯಕರು ನಮ್ಮ ಕ್ರೀಡಾಂಗಣದ ಬಳಿ ಬಂದು ನಾಣ್ಯ ಚಿಮ್ಮುಕಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಮನವಿ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವ ಟೀಮ್ ಕ್ಯಾಪ್ಟನ್ ದಯವಿಟ್ಟು ಬನ್ನಿ. ನಮ್ಮ ಮೈಕ್ ಆಪರೇಟರ್ Do or die. ಪ್ರಸ್ತುತ ತೃತೀಯ ದಾಳಿಯಲ್ಲಿ ಜರ್ಸಿ ನಂಬರ್ 3 ಮಾಡು ಇಲ್ಲವೇ ಬಡಿ. ಪ್ರಸ್ತುತ ಎರಡು ತಂಡಗಳಿಗೆ ಯಾವುದೇ ಅಂಕಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ತೃತೀಯ ದಾಳಿ ಆಗಿದೆ. ಟಕ್ಕಲ್ ಮುಖೇನ ಕರೆಂಕಿ ಖಾತೆ ಆರಂಭವಾಗಿದೆ. ಎರಡು ಅಂಕಗಳನ್ನ ತಮ್ಮದಾಗಿಸಿಕೊಂಡಿದೆ ಕರೆಂಕಿ. ಪಟ್ಲ ಕಲ್ಲೇಗ ಇನ್ನು ಕೂಡ ತಮ್ಮ ಖಾತೆಯಲ್ಲಿ ಯಾವುದೇ ಸಂಪಾದನೆಯನ್ನ ಮಾಡಿಕೊಂಡಿಲ್ಲ. ದಯವಿಟ್ಟು ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವ ಈ ಎರಡು ತಂಡದ ನಾಯಕರು ನಾಣ್ಯ ಚಿಮ್ಮುಕಿ ಪ್ರಕ್ರಿಯೆಗಾಗಿ ನಮ್ಮ ಪ್ರವೇಶ ದ್ವಾರದತ್ತ ಬರುವಂತೆ ಮನವಿ. ವಿಶೇಷವಾಗಿ ಒಂದು ಸ್ಪರ್ಧೆ ನಡೆಯುವಂತ ಸಂದರ್ಭದಲ್ಲಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡದ ನಾಯಕರು ಬಂದು ನಾಣ್ಯ ಚಿಮ್ಮುಕಿ ಪ್ರಕ್ರಿಯೆಯನ್ನ ಸಂಪೂರ್ಣಗೊಳಿಸುವಂತೆ ಈ ಮುಖೇನ ವಿನಂತಿಸಿಕೊಡ್ತಾ ಇದ್ದೇವೆ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವ ತಂಡದ ನಾಯಕರು ದಯವಿಟ್ಟು ಬನ್ನಿ. ಕ್ಯಾಪ್ಟನ್ ಆಫ್ ಶಿವಾಜಿ ಮಧ್ವ, ತತ್ವಮಸಿ ಬಗಂಬಿಲ. Do or die. ನಿರಂತರವಾಗಿ 3 ಅಂಕಗಳ ಜೋಡಣೆ ಕರೆಂಕಿ ಖಾತೆಯಲ್ಲಿ ಲಭ್ಯವಾಗ್ತಾ ಇದೆ. ಇನ್ನು ಕೂಡ ತಮ್ಮ ಖಾತೆಯನ್ನ ತೆರೆಯದೆ ಪಟ್ಲ ಕಲ್ಲೇಗ ತಂಡ ಸ್ಪರ್ಧೆಯಲ್ಲಿ ಮುಂದುವರಿತಾ ಇದೆ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವ ಈ ಎರಡು ತಂಡದ ನಾಯಕರು ತಕ್ಷಣ ನಮ್ಮ ಪ್ರವೇಶ ದ್ವಾರದತ್ತ ಮುಖ ಮಾಡಿ ಬನ್ನಿ. Here is the third right. Die.
ನಿರಂತರವಾಗಿ 4 ಅಂಕಗಳು ಜೋಡಣೆಯಾಗಿದೆ ಕರೆಂಕಿ ಖಾತೆಯಲ್ಲಿ. ಪಟ್ಲ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಕರೆಂಕಿ ತಂಡದ ನೀಳಕಾಯದ ದಾಳಿಗಾರನನ್ನ ಇಲ್ಲಿ ಸೂಪರ್ ಟ್ಯಾಕಲ್ ಮುಖೇನ ಟ್ಯಾಕಲ್ ಮಾಡಲಾಗಿದೆ. 2 ಅಂಕಗಳೊಂದಿಗೆ ಖಾತೆ ಆರಂಭವಾಗಿದೆ. ಪಟ್ಲ ಕಲ್ಲೇಗ ಬಿ ತಂಡ 2-4 2-4 ಇನ್ ಫೇವರ್ ಆಫ್ ಕರೆಂಕಿ. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಪಟ್ಲ ಕಲ್ಲೇಗ ತಂಡಕ್ಕೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡಿರುವಂತಹ ತಂಡ ಕಲ್ಲೇಗ. ಪ್ರಸ್ತುತ ಖಾತೆಯಲ್ಲಿ ಗಳಿಕೆ 2, ಬಿಟ್ಟು ಕೊಟ್ಟದ್ದು 5 ಅಂಕಗಳು. ಕರೆಂಕಿ ಪ್ರಸ್ತುತ ಪಂದ್ಯಾಟದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವಾ ಈ 2 ತಂಡದ ನಾಯಕರು ಕೂಡ ತಕ್ಷಣ ಬರಬೇಕು. ಮಧ್ವಾ ಅದೇ ರೀತಿಯಲ್ಲಿ ಬಗಂಬಿಲ ತಂಡದ ನಾಯಕರು ದಯವಿಟ್ಟು ಬಂದು ನಾಣ್ಯ ಚುಮುಕಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಈ ಮುಖೇನ ವಿನಂತಿಸಿಕೊಡ್ತಾ ಇದ್ದೇವೆ. ನಿರಂತರವಾಗಿ ಸೂಪರ್ ಟ್ಯಾಕಲ್ ಅವಕಾಶ ಕಲ್ಲೇಗ ತಂಡಕ್ಕೆ ಇದೆ. ಬಡಾಂಗಣದಲ್ಲಿ 3 ಡಿಫೆಂಡರ್ಗಳು. ಈ ನಡುವೆ ಸೂಪರ್ ಟ್ಯಾಕಲ್ ಅವಕಾಶವನ್ನ ಕಲ್ಲೇಗ ತಂಡ ಕಡಕೊಡ್ತಾ ಇದೆ. 1 ಅಂಕವನ್ನ ಮತ್ತೆ ಬಿಟ್ಟು ಕೊಟ್ಟಿದೆ. ಖಾತೆಯಲ್ಲಿ ಒಟ್ಟು ಸಂಪಾದನೆ 6-2 6-2 ಇನ್ ಫೇವರ್ ಆಫ್ ಶ್ರೀ ದುರ್ಗಾ ಕರೆಂಕಿ. ಬೋನಸ್ ಪಾಯಿಂಟ್ ಇನ್ ಫೇವರ್ ಆಫ್ ಕಲ್ಲೇಗ 3-7 3-7. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ರಾಜೇಂದ್ರನಾಥ್ ಅವರು ಕ್ರೀಡಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಮ್ಮನ್ನ ವಿಶೇಷವಾಗಿ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಯಲ್ಲಿ ವಿಶೇಷ ಹಾಸನವನ್ನ ಸ್ವೀಕರಿಸುವಂತೆ ಮನವಿ. ಶ್ರೀತ ರಾಜೇಂದ್ರನಾಥ್ ಅವರು ದಯವಿಟ್ಟು ನಮ್ಮ ವೇದಿಕೆಗೆ ಬಂದು ಹಾಸನರಾಗುವಂತೆ ತಮ್ಮಲ್ಲಿ ಕಡಕಡಿಯಿಂದ ಪ್ರೀತಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಪ್ರಸ್ತುತ ಕ್ರೀಡಾಕೂಟದ ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗ್ತಾ ಇದೆ. ಕಲ್ಲೇಗ ಪಡೆಕೊಂಡಂತ 3 ಅಂಕಗಳ ವಿರುದ್ಧವಾಗಿ ಕರೆಂಕಿ 10. ಈ ನಡುವೆ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡಲಾಗಿದೆ. ಖಾತೆಯಲ್ಲಿ ಮತ್ತೊಂದು ಅಂಕದ ಜೋಡಣೆ 11-3 11-3 ಇನ್ ಫೇವರ್ ಆಫ್ ಕರೆಂಕಿ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವಾ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು. ಇನ್ನು ಕೂಡ ಈ 2 ತಂಡದ ನಾಯಕರು ನಾಣ್ಯ ಚುಮುಕಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವಾ ಟೀಮದ ಕ್ಲೂಲ್ಲೇರ ಶಿವಾಜಿ ಮಧ್ವಾ ಬಗಂಬಿಲ, ತತ್ವಮಸಿ ಬಗಂಬಿಲ. ಸಮಯಬದ್ಧಿತವಾಗಿ ಶಿವಾಜಿ ಮಧ್ವಾ ಅನ್ನುವಂತ ತಂಡ ನಮ್ಮ ಜೊತೆ ಸೇರಿಕೊಡ್ತಾ ಇದೆ. ಎದುರಾಡಿ ತಂಡ ತತ್ವಮಸಿ ಬಗಂಬಿಲ. ಬಗಂಬಿಲ ಟೀಮ್ ಕ್ಯಾಪ್ಟನ್ ತತ್ವಮಸಿ ಬಗಂಬಿಲ.
ಬಗಂಬಿಲ ಟೀಮ್ ತಗಲುಲ್ಲೇರಾ ಪ್ರಸ್ತುತ ಸ್ಪರ್ಧೆ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. ಪಟ್ಲ ಕಲ್ಲೇಗ ಪಡೆಕೊಂಡಂತ 3 ಅಂಕಗಳ ವಿರುದ್ಧವಾಗಿ 16 ಅಂಕಗಳನ್ನು ಪಡೆಕೊಂಡು ಕರಂಕಿ ತಂಡ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ದ್ವಿತೀಯ ಸ್ಪರ್ಧೆಯಲ್ಲಿ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಈಗ ತಾನೇ ಇರುವಿಕೆಯನ್ನ ವ್ಯಕ್ತಪಡಿಸಿದ್ದಾನೆ. ತತ್ವಮಸಿ ಬಗಂಬಿಲ, ಶಿವಾಜಿ ಮಧ್ವ ತಾವುಗಳು ಪ್ರವೇಶ ದ್ವಾರದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಡಬೇಕಿದೆ. ಬಳಿಕ ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆಗೆ ಬಿಕೆ ಬಾಯ್ಸ್ ಬಂಗಾರಕೋಡಿ, ಟಾಸ್ಕ್ ಪಿರ್ವಾಯಿ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ತಿಗೊಳಿಸುವಂತೆ ಮನವಿ. ಈ ನಡುವೆ ಸೂಪರ್ ಟಕ್ಕಲ್ 2 ಅಂಕಗಳು ಪಟ್ಲ ಕಲ್ಲೇಗ ತಂಡಕ್ಕೆ. ಪ್ರಸ್ತುತ ಈ ಒಂದು ಕ್ರೀಡಾಕೂಟಕ್ಕೆ ಅನೇಕ ಸಂಖ್ಯೆಯಲ್ಲಿ ಘನ ಅತಿಥಿಗಳ ಆಗಮನವಾಗ್ತಾ ಇದೆ. ಈ ಪೈಕಿ ನಮ್ಮ ಜೊತೆ ಪ್ರಸ್ತುತ ಸೇರಿಕೊಳ್ಳುವಂತ ಅತಿಥಿ ಗಣ್ಯರು, ಪಂಚಾಯತ್ ಸದಸ್ಯರು ಶ್ರೀಯುತ ರಾಜೇಂದ್ರನಾಥ್ ರೈ, ಅದೇ ರೀತಿಯಲ್ಲಿ ಬಂಟ್ವಾಡ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದರ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ರೋಪಿತ್ ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಾವು ಈ ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಯುತ ರಾಜೇಂದ್ರನಾಥ್ ರೈ, ಅದೇ ರೀತಿಯಲ್ಲಿ ಶ್ರೀಯುತ ರೋಪಿತ್ ರವರು ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಯಲ್ಲಿ ವಿಶೇಷ ಹಾಸನವನ್ನ ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಆತ್ಮೀಯರೇ, ಲೀಗ್ ಮಾದರಿಯ ತಲಕುಪಟ್ಟಿ ಈ ರೀತಿ ಇದೆ. ಪ್ರಥಮ ಪಂದ್ಯಾಟ ಆಗ್ತಾ ಇದೆ. ದ್ವಿತೀಯ ಪಂದ್ಯಾಟಕ್ಕಾಗಿ ತತ್ವಮಸಿ ಬಗಂಬಿಲ ವರ್ಸಸ್ ಶಿವಾಜಿ ಮಧ್ವ, ಹಾಗೇನೆ ತೃತೀಯ ಪಂದ್ಯಾಟಕ್ಕಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ವರ್ಸಸ್ ಟಾಸ್ಕ್ ಪೆರ್ವಾಯಿ, ನಾಲ್ಕನೇ ಪಂದ್ಯಾಟಕ್ಕಾಗಿ ಆಜಾದ್ ಕಿನ್ಯಾ ವರ್ಸಸ್ ಆದಿಶಕ್ತಿ ಮಿತ್ತೂರು, ಐದನೇ ಪಂದ್ಯಾಟಕ್ಕಾಗಿ ಪಟ್ಲ ಪ್ರಿನ್ಸ್ ಕಲ್ಲೇಗ ಬಿ ವರ್ಸಸ್ ಶ್ರೀರಾಮ್ ಶಂಭೂರು ಬಿ, ಆರನೇ ಪಂದ್ಯಾಟಕ್ಕಾಗಿ ಶಿವಾಜಿ ಮಧ್ವ ವರ್ಸಸ್ ಶ್ರೀರಾಮ್ ಶಂಭೂರು ಎ, ಏಳನೇ ಪಂದ್ಯಾಟಕ್ಕಾಗಿ ಪಟ್ಲ ಕಲ್ಲೇಗ ಎ ವರ್ಸಸ್ ಬಿಕೆ ಬಾಯ್ಸ್ ಬಂಗಾರಕೋಡಿ, ಎಂಟನೇ ಪಂದ್ಯಾಟಕ್ಕಾಗಿ ನವಯುಗ ಕುಕ್ಕಾಜೆ ವರ್ಸಸ್ ಆಜಾದ್ ಕಿನ್ಯಾ, ಒಂಬತ್ತನೇ ಪಂದ್ಯಾಟ ಶ್ರೀರಾಮ್ ಪ್ರಿನ್ಸ್ ಶಂಭೂರು ಬಿ ವರ್ಸಸ್ ಶ್ರೀದುರ್ಗ ಕರಂಕಿ,
10ನೇ ಪಂದ್ಯಾಟ ಶ್ರೀರಾಮ್ ಶಂಭೂರ್ ಎ ವರ್ಸಸ್ ತತ್ವಮಸಿ ಬಗಂಬಿಲ. 11ನೇ ಪಂದ್ಯಾಟ ಟಾಸ್ಕ್ ಪೆರುವಾಯಿ ವರ್ಸಸ್ ಪಟ್ಲ ಪ್ರಿನ್ಸ್ ಕಲ್ಲೇಗ ಎ. 12ನೇ ಪಂದ್ಯಾಟ ಆದಿಶಕ್ತಿ ಮಿತ್ತೂರು ವರ್ಸಸ್ ನವಯುಗ ಕುಕ್ಕಾಜೆ. ಹಾಗೇನೆ ಪ್ರತಿಯೊಂದು ಪೂಲಿಂದ ನಾಕ್ಔಟ್ ಪಂದ್ಯಾಟಕ್ಕಾಗಿ 2 ತಂಡಗಳು ಕ್ವಾಲಿಫೈ ಆಗ್ತದೆ. ನಾಕ್ಔಟ್ ಪಿಕ್ಚರ್ಸ್ ಈ ರೀತಿ ಇದೆ. ಪೂಲ್ ಎ ವಿನ್ನರ್ಸ್ ವರ್ಸಸ್ ಪೂಲ್ ಸಿ ರನ್ನರ್ಸ್, ಪೂಲ್ ಬಿ ವಿನ್ನರ್ಸ್ ವರ್ಸಸ್ ಪೂಲ್ ಡಿ ರನ್ನರ್ಸ್, ಪೂಲ್ ಸಿ ವಿನ್ನರ್ಸ್ ವರ್ಸಸ್ ಪೂಲ್ ಎ ರನ್ನರ್ಸ್, ಪೂಲ್ ಡಿ ವಿನ್ನರ್ಸ್ ವರ್ಸಸ್ ಪೂಲ್ ಬಿ ರನ್ನರ್ಸ್. ಹಾಗೇನೆ 2ನೇ ಪಂದ್ಯಾಟಕ್ಕಾಗಿ ತಕ್ಷಣ ಅಂಕಣವನ್ನ ಪ್ರವೇಶಿಸಿ ತತ್ವಮಸಿ ಬಗಂಬಿಲ ವರ್ಸಸ್ ಶಿವಾಜಿ ಮಧ್ವ. ಪ್ರಸ್ತುತ ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಸೇರಿಕೊಳ್ಳುವಂತ ಅತಿಥಿ ಗಣ್ಯರಲ್ಲಿ ಪ್ರಮುಖರು ಶ್ರೀಯುತ ರೋಪಿತ್ ತಾವುಗಳು ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದೀರಾ. ಬಂಟ್ವಾಡ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದರ ಕಾರ್ಯದರ್ಶಿ ತಮ್ಮನ್ನ ವಿಶೇಷವಾಗಿ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ತಾವುಗಳು ವೇದಿಕೆಯನ್ನ ಅಲಂಕರಿಸುವಂತೆ ಮನವಿ. ಎಸ್ ಬನ್ನಿ, ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆಗೆ ತತ್ವಮಸಿ ಬಗಂಬಿಲ ಶಿವಾಜಿ ಮಧ್ವ ತಂಡಗಳು ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ತತ್ವಮಸಿ ಬಗಂಬಿಲ ಶಿವಾಜಿ ಮಧ್ವ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆಗೆ ಪ್ರಥಮ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಶಿವಾಜಿ ಮಧ್ವ ಎಸ್ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆಯ ಎದುರಾಳಿ ತಂಡವು ಕೂಡ ಪ್ರವೇಶದ್ವಾರದ ಮೂಲಕ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ತಂಡವನ್ನ ಬರಮಾಡಿಕೊಡ್ತಾ ಇದ್ದಾವೆ ದಿ ಟೀಮ್ ತತ್ವಮಸಿ ಬಗಂಬಿಲ. ಎಸ್ ನಮ್ಮ ಜೊತೆ ವೇದಿಕೆಯಲ್ಲಿ ಅತಿಥಿ ಗಣ್ಯರಾಗಿ ವೇದಿಕೆಯನ್ನ ಅಲಂಕರಿಸಿರುವಂತಹ ಪಂಚಾಯತ್ ಸದಸ್ಯರು ಶ್ರೀಯುತ ರಾಜೇಂದ್ರನಾಥ್ ರೈ ಇವರನ್ನ ರಿಯಾಜ್ ಖಾನ ಇವರ ಬಂದು ಶಾಲನ್ನ ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ವಿನಂತಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಶ್ರೀಯುತ ರಾಜೇಂದ್ರನಾಥ್ ರೈ ಪಂಚಾಯತ್ ಸದಸ್ಯರು. ಪ್ರಗತಿಯಲ್ಲಿ ಕೂಟದ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ತತ್ವಮಸಿ ಬಗಂಬಿಲ ಶಿವಾಜಿ ಮಧ್ವ ದಯವಿಟ್ಟು ಭಾಗವಹಿಸುವಂತ ಎಲ್ಲ ತಂಡಗಳ ಗಮನಕ್ಕೆ, ಇದು ಲೀಗ್ ಮಾದರಿಯ ಸ್ಪರ್ಧೆ. ಇಲ್ಲಿ ಯಾವುದೇ ತಂಡಗಳನ್ನ ಕಾಯುವಂತ ಸಂದರ್ಭವನ್ನ ಯಾವುದೇ ಆಟಗಾರರು ಉಂಟು ಮಾಡುವಂತಿಲ್ಲ. ದಯವಿಟ್ಟು ಕರೆಗೆ ಕ್ಲಪ್ತ ಸಮಯಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟು ಕ್ರೀಡಾಕೂಟದ ಅತ್ಯಂತ ತ್ವರಿತಗತಿಯ ವೇಗತೆಗೆ ತಾವುಗಳು ಸಹಕಾರವನ್ನು ಕೊಡಬೇಕಿದೆ. ಟಾಸ್ ಆನ್ ಬೈ ತತ್ವಮಸಿ ಬಗಂಬಿಲ. ಚಾಯ್ಸ್ ಕೋಡ್. ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆಗೆ ಬಿಕೆ ಬಾಯ್ಸ್ ಬಂಗಾರಕೋಡಿ ಟಾಸ್ಕ್ ಪೆರುವಾಯಿ. ಬಿಕೆ ಬಾಯ್ಸ್ ಬಂಗಾರಕೋಡಿ ಟಾಸ್ಕ್ ಪೆರುವಾಯಿ ಈ ಎರಡು ತಂಡದ ನಾಯಕರು ನಾಣ್ಯ ಚಿಮ್ಮುಕಿಯ ಪ್ರಕ್ರಿಯೆಗೆ ನಮ್ಮ ಒಳಾಂಗಣವನ್ನ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಟಾಸ್ಕ್ ಪೆರುವಾಯಿ ಅದೇ ರೀತಿಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಈ ಎರಡು ತಂಡದ ನಾಯಕರು ದಯವಿಟ್ಟು ಬನ್ನಿ. ಬಂಧುಗಳೇ, ಟಾಸ್ಕ್ ಪೆರುವಾಯಿ ಅರ್ಪಿಸಿದಂತಹ ಕ್ರೀಡಾ ಮಹೋತ್ಸವದ ಈ ಒಂದು ಕಬಡ್ಡಿ ಸ್ಪರ್ಧೆಯ ಎರಡನೇ ಸ್ಪರ್ಧೆಯಾಗಿ ನೋಡಿ ತತ್ವಮಸಿ ಬಗಂಬಿಲ ವಿರುದ್ಧವಾಗಿ ಶಿವಾಜಿ ಬೆಳಗ ಮಧ್ವ. ಇದುವರೆಗೆ ಅಂಕದ ಖಾತೆಯನ್ನ ಎರಡು ತಂಡ ಕೂಡ ಪಡೆದುಕೊಂಡಿಲ್ಲ. ಇದೀಗ ದಾಳಿಯಲ್ಲಿ ಮಧ್ವ, ಶಿವಾಜಿ ಮಧ್ವ ದಾಳಿಯಲ್ಲಿ.
ಜರ್ಸಿ ನಂಬರ್ 10 ದಾಳಿಯಲ್ಲಿದ್ದಾರೆ. ನಿರಂತರವಾಗಿ ಎದುರಾಳಿಗೆ ದಾಳಿಯನ್ನು ನೀಡುವ ಮೂಲಕ ಅಂಕವನ್ನು ಗಳಿಸಿಕೊಳ್ಳಲು ಈ ಬಾರಿ ತೊತ್ತೊಮಸಿ ಪರವಾಗಿ ಎದುರಾಳಿ ಕೋಟೆಗೆ 0 ನಂಬರ್ 5 ಇಂದ ಈ ಬಾರಿ ಅಂಕವನ್ನ ಕಟ್ಟಿಸಿಕೊಂಡಿದ್ದಾರೆ. ಈ ಬಾರಿ ಅಂಕದ ಖಾತೆ ಬಗ್ಗಂಬಿಳಕ್ಕೆ. ಆದರೆ ಇಲ್ಲಿ ಥರ್ಡ್ ರೌಂಡ್ ಅಂಕವನ್ನ ಗಳಿಸಿಕೊಳ್ಳುವ ಈ ಒಂದು ದಾಳಿಯಲ್ಲಿ ಯಶಸ್ವಿಯಾಗಿ 2 ಅಂಕವನ್ನ ಗಳಿಸಿಕೊಂಡಿದ್ದಾರೆ. ಈ ಬಾರಿ ಮಧ್ವ ಕಡೆಗೆ 2.21 in favor of ಮಧ್ವ. ಅದ್ಭುತವಾದ ಹಿಡಿತ, ಸಮಬಲದ ಹೋರಾಟ. 2-2 ಸಾರಿ 3-1 ಮಧ್ವ 3 ಬಗಂಬಿಲ 1. ಈ ಬಾರಿ ಜರ್ಸಿ ನಂಬರ್ 10 ದಾಳಿಯಲ್ಲಿ ಬಗಂಬಿಲ ಕಡೆಯಿಂದ ಎದುರಾಳಿ ಮಧ್ವ ಕಡೆಗೆ. ಶಿವಾಜಿ ಬಳಗ ಮಧ್ವ, ತೊತ್ತುಮಸಿ ಬಗಂಬಿಲ. ಎಲ್ಲಿ ಕೋಟೆಯನ್ನ ಭೇದಿಸಲು ವಿಫಲತೆ ಬಗಂಬಿಲ ಕಡೆಯಿಂದ ಮತ್ತೆ 1 ಅಂಕವನ್ನು ಗಳಿಸಿಕೊಂಡಿದೆ ಮಧ್ವ. ಒಂದು ಕಡೆ ಕಬಡ್ಡಿಯ ರಸದೌತಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ. ದಯವಿಟ್ಟು ತಂಡಗಳನ್ನು ನೋಂದಾಯಿಸಿಕೊಳ್ಳಿ. ಮಹಿಳಾ ವಿಭಾಗದಲ್ಲಿ ಮತ್ತೆ 1 ಅಂಕವನ್ನು ಗಳಿಸಿಕೊಂಡಿದೆ ಮಧ್ವ ತಂಡ. 5-1 in favor of ಮಧ್ವ. ಅಲ್ಲಿ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ತಂಡವಿದ್ದಲ್ಲಿ ದಯವಿಟ್ಟು ತಂಡವನ್ನು ನೋಂದಾಯಿಸಿಕೊಳ್ಳಿ. ಪುರುಷರ ವಿಭಾಗದ ತಂಡವಿದ್ದಲ್ಲಿ ನೋಂದಾಯಿಸಿಕೊಳ್ಳಿ. ನಾವು ಮೊದಲಿಗೆ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನ ಕ್ರೀಡಾಂಗಣದಲ್ಲಿ ನಡೆಸಲಿದ್ದೇವೆ. ಇದೀಗ ಸೂಪರ್ ಟ್ಯಾಕಲ್ ಅವಕಾಶವಿದ್ರೂ ಕೂಡ ಬಗಂಬಿಲ ಅದೇ ಅವಕಾಶವನ್ನ ಬಿಟ್ಟುಕೊಟ್ಟಿದ್ದಾರೆ. ಮತ್ತೆ ಮಧ್ವದ ಕಡೆಗೆ 1 ಅಂಕ. ಕೊನೆಯ ಆಟಗಾರ ಮತ್ತೊಂದು ಟಚ್ ಪಾಯಿಂಟ್ ಮೂಲಕ ಇನ್ನೊಂದು ಅಂಕದ ಗಳಿಕೆಯಲ್ಲಿ ತೊತ್ತುಮಸಿ ತಂಡ. 6-2 ಏಕಾಂಗಿ ಪ್ರಯತ್ನ ವಿಫಲತೆ. ಈ ಬಾರಿ ಕೊನೆಯ 1 ಉಳಿಕೆಯಾಗಿತ್ತು. 3 ಅಂಕ. 2+1. ಟೈಮ್ ಔಟ್, ಫಸ್ಟ್ ಟೈಮ್ ಔಟ್ ಬಗಂಬಿಲ. ಬಂಧುಗಳೇ, ಇದೀಗ ಈ ಒಂದು ಮುಂದಿನ ಸ್ಪರ್ಧೆಗೆ ಟಾಸ್ಕ್ ಪಿರುವಾಯಿ ಬಿಕೆ ಬಾಯ್ಸ್ ದಯವಿಟ್ಟು ತಮ್ಮ ಇರುವಿಕೆಯನ್ನು ತೋರ್ಪಡಿಸಿ ನಾಣ್ಯ ಚುಂಬಕಿಯನ್ನ ನಿರ್ಧರಿಸುವಂತ ನಾಯಕರು ದಯವಿಟ್ಟು ಕ್ರೀಡಾಂಗಣಕ್ಕೆ ಬನ್ನಿ. ಮುಂದಿನ ಸ್ಪರ್ಧೆಗೆ ಟಾಸ್ಕ್ ಪಿರುವಾಯಿ ಜೊತೆಗೆ ಬಿಕೆ ಬಾಯ್ಸ್ ದಯವಿಟ್ಟು ತಮ್ಮ ಇರುವಿಕೆಯನ್ನು ತೋರ್ಪಡಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆಗೆ ಈ ಸ್ಪರ್ಧೆಗೆ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ ಶ್ರೀಯುತ ಹಿರಿಯರಾದಂತ ಶೈಲೇಶ್ ಮಣಿಯಾಣಿ ಇವರನ್ನ ವೇದಿಕೆಗೆ ಬರಮಾಡಿಕೊಂಡು ಅವರನ್ನ ವೇದಿಕೆಯಲ್ಲಿ ಗೌರವಿಸುವಂತಹ ಕಾರ್ಯಕ್ರಮವಿದೆ. ಸತೀಶ್ ಮಣಿಯಾಣಿ ದಯವಿಟ್ಟು ತಾವುಗಳು ತಮ್ಮನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಿರಿಯರು ದಯವಿಟ್ಟು ನಮ್ಮ ಸತೀಶ್ ಮಣಿಯಾಣಿಯವನ್ನ ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಈ ಒಂದು ಸಂದರ್ಭದ ದಶಮ ಸಂಭ್ರಮದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತ ಕಾರ್ಯಕ್ರಮವಿದೆ. ದಯವಿಟ್ಟು ಬಂದಂತ ಅತಿಥಿಗಳನ್ನ ಇದೀಗ ವೇದಿಕೆಯಲ್ಲಿ ಬರಮಾಡಿಕೊಂಡು ಗೌರವಿಸುವಂತ ಕಾರ್ಯಕ್ರಮ. ಶ್ರೀಯುತ ಸತೀಶ್ ಮಣಿಯಾಣಿ ಹಿರಿಯ ಆಟಗಾರ ಎಸ್ ಬಿಕೆ ಬಾಯ್ಸ್ ಬಂದಿದೆ. ಟಾಸ್ಕ್ ಪಿರುವಾಯಿ ನಮ್ಮ ಸಂಘಟಕರು ದಯವಿಟ್ಟು ಟಾಸ್ಗೆ ಬನ್ನಿ.
ಎಸ್ ಇವರನ್ನ ಗೌರವಿಸಲು ಅನ್ಸಾರ್ ಕುಂಬ್ಳಕೋಡ್ ದಯವಿಟ್ಟು ವೇದಿಕೆಗೆ ಬಂದು ಇವರನ್ನ ಗೌರವಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಇವರನ್ನ ಸ್ಮರಣಿಕೆ ಮತ್ತು ಶಾಲನ್ನು ಉದಿಸಿ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ಬಂದಂತ ನಮ್ಮ ಮುಖ್ಯ ಅತಿಥಿಯಾಗಿ ಶ್ರೀಯುತ ಹಿರಿಯ ಆಟಗಾರ ಸತೀಶ್ ಮಣಿಯಾಣಿ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ಎಸ್ ಟಾಸ್ಕ್ ಬಿರುವಾಯಿ ದಯವಿಟ್ಟು ಕ್ರೀಡಾಂಗಣಕ್ಕೆ ಬನ್ನಿ. ಟಾಸ್ಕ್ ಬಿರುವಾಯಿ ಟೀಮ್ ಕ್ಯಾಪ್ಟನ್. ಇದೀಗ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಮೊದಲ ಅವಧಿಯೊಂದಿಗೆ 13-4 ಮಧ್ವ ಮುನ್ನಡೆಯಲ್ಲಿದೆ. 13 ಮಧ್ವ 4 ತತ್ವಮಸಿ ಬಗಂಬಿಳ್ಳ ಇನ್ನೊಂದು ಅಂಕದೊಂದಿಗೆ ಬಗಂಬಿಳ್ಳ. ಬಂಧುಗಳು, ಇದು ಲೀಗ್ ಮಾದರಿ ಸ್ಪರ್ಧೆ. ಹದಿಮೂರು 13-5 ಇನ್ ಫೇವರ್ ಆಫ್ ಮಧ್ವ. ಶಿವಾಜಿ ಬಲಗ ಮಧ್ವ ದಾಳಿಯಲ್ಲಿ ಬಾರಿ ಬಲಿಷ್ಠ ಆಟಗಾರರನ್ನ ದಾಳಿ ಬಹಳ ಚುರುಕಾಗಿತ್ತು. ಆದ್ರೆ ಸಮಯ ಪ್ರಜ್ಞೆ, ಹೊಂದಾಣಿಕೆ, ಒಗ್ಗಟ್ಟು ಈ ಒಂದು ಯಶಸ್ವಿಯಾಗಿದೆ. ಬಗಂಬಿಳ ತಂಡ ಬಲಿಷ್ಠ ಆಟಗಾರರ ನಡೆಯುವ ಮೂಲಕ ಮೊದಲ ಅವಧಿ ಮುಕ್ತಾಯಗೊಂಡಿದೆ. ಇದೀಗ ಕ್ರೀಡಾಂಗಣದ ಬದಲಾವಣೆಯೊಂದಿಗೆ ಮೊದಲ ಅವಧಿಯ ಮುಕ್ತಾಯದಲ್ಲಿ ಟಾಸ್ಕ್ ಬಿರುವಾಯಿ ಎನ್ನ ಸಂಘಟಕರ ಬಲೆಯನ್ನ ವಿರುಗ ಟಾಸ್ಕ್ ಬಿರುವಾಯಿ ಟೀಮ್ ಕ್ಯಾಪ್ಟನ್ ಟಾಸ್ ವೇಂಡಿ ದೇವೇಜಯ್ ಟಾಸ್ಕ್ ಬಿರುವಾಯಿ ಕ್ಯಾಪ್ಟನ್ ಏರ್ಲ ಒಂಜಿ ಬಿರುವಾಯಿದ ಕ್ಯಾಪ್ಟನ್ ಬಲೆ ಟಾಸ್ ಮಾಡ್ರಿ. ಎರಡನೇ ಅವಧಿಯ ಆಟ ಇದೀಗ ಆರಂಭಗೊಂಡಿದೆ. ದ್ವಿತೀಯ ಸ್ಪರ್ಧೆಯ ಎರಡನೇ ಅವಧಿಯ ಆಟ. ತತ್ವಮಸಿ ಪರವಾಗಿ ದಾಳಿಯಲ್ಲಿ ಜರ್ಸಿ ನಂಬರ್ 7 ಚುರುಕಿನ ದಾಳಿ. ಒಂದು ಕಡೆ ಮುನ್ನಡೆಯಲ್ಲಿ 12-6 12-6 ಇನ್ ಫೇವರ್ ಆಫ್ ಮಧ್ವ. ಮುಂದಿನ ಸ್ಪರ್ಧೆಗೆ ಬಿಕೆ ಬಾಯ್ಸ್ ವರ್ಸಸ್ ಟಾಸ್ಕ್ ಬಿರುವಾಯಿ ತಮ್ಮ ತಂಡವನ್ನ ಸಿದ್ಧಪಡಿಸಿ ಆದಷ್ಟು ಬೇಗನೆ ಇರುವಿಕೆಯನ್ನು ತೋರ್ಪಡಿಸಿ ಕ್ರೀಡಾಂಗಣದ ಬಳಿ. ಜೊತೆಗೆ ಮಹಿಳಾ ವಿಭಾಗದ ಗಜಗಾಟ ಸ್ಪರ್ಧೆಗೆ ತಂಡಗಳನ್ನು ನೋಂದಾಯಿಸಿಕೊಳ್ಳಿ. ಯಾವುದಾದ್ರೂ ತಂಡ ಬಂದಿದ್ದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಸ್ಪರ್ಧೆಯನ್ನು ನಡೆಸುವರೆ. ದಯವಿಟ್ಟು ಮಹಿಳಾ ವಿಭಾಗದ ತಂಡಗಳು ಜೊತೆಗೆ ಪುರುಷರ ವಿಭಾಗದ ತಂಡಗಳು ಕೂಡ ತಂಡವನ್ನು ನೋಂದಾಯಿಸಿಕೊಳ್ಳಬಹುದು. ಮಹಿಳಾ ವಿಭಾಗದ ಸ್ಪರ್ಧೆ ಮುಗಿದ ಕೂಡಲೇ ನಾವು ಪುರುಷರ ವಿಭಾಗದ ಸ್ಪರ್ಧೆಯನ್ನು ನಡೆಸಲಿದ್ದೇವೆ. ಈ ಬಾರಿ ಚುರುಕಿನ ದಾಳಿಯಾಗಿತ್ತು. ಆದರೆ ಹಿಡಿತದಲ್ಲಿ ಮುಂದೆ ಮಧ್ವ 13-6 14-6 14-6 ಮಧ್ಯಂತರ ವಿರಾಮದ ನಂತರದ ಸ್ಪರ್ಧೆ. ಮುಂದಿನ ಸ್ಪರ್ಧೆಯಲ್ಲಿ ಟಾಸ್ಕ್ ಪೆರುವಾಯಿ ಬಿಕೆ ಬಾಯ್ಸ್ ತಾವುಗಳು ತಮ್ಮ ತಂಡವನ್ನ ಆದಷ್ಟು ಬೇಗನೆ ಸಿದ್ಧಪಡಿಸುವಂತೆ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ಮಹಿಳಾ ವಿಭಾಗದ ತಂಡಗಳು ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಿ. ನಾವು ತಾಲೂಕುಪಟ್ಟಿ ರಚನೆ ಆದ ನಂತರ ತಾಲೂಕುಪಟ್ಟಿ ರಚನೆಗೆ ಸಿದ್ಧತೆಯನ್ನು ನಡೆಸುವರೆ. ಬೋನಸ್ ಅಂಕದೊಂದಿಗೆ ಈ ಬಾರಿ ಮಧ್ವ. ಇನ್ನೊಂದು ಅಂಕದೊಂದಿಗೆ ಬಲಿಷ್ಠವಾಗಿದೆ ಮಧ್ವ ತಂಡದ ನೋಡಿ. ಮಧ್ವ ಕೊನೆಯ 5 ನಿಮಿಷ, ಲಾಸ್ಟ್ 5 ಮಿನಿಟ್ಸ್ ಗೋಸ್ ಟು ಫುಲ್ ಟೈಮ್. ತೀರ್ಪುಗಾರರ ಸಮ್ಮುಖದಲ್ಲಿ ಮತ್ತೆ ಘೋಷಣೆಯಾಗಿದೆ ನೋಡಿ. ಸ್ಪರ್ಧೆಯಲ್ಲಿ ಮತ್ತೆ ದಾಳಿಯಲ್ಲಿ ಮಧ್ವದ ಜರ್ಸಿ ನಂಬರ್ 7 7 ಅಂಕದಾರಿ. 7, 6, 5, 4, 3. ಬೋನಸ್ ಅವಕಾಶವಿದೆ ಬಗಬಿಲ ತಂಡಕ್ಕೆ. ಬಂಧುಗಳೇ, ಇಲ್ಲಿ ಟಾಸ್ಕ್ ಪೆರುವಾಯಿ ಹರಪಿಸಿದಂತ ಈ ಒಂದು ದಶಮ ಸಂಭ್ರಮದ ಮತ್ತೆ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಟಾಸ್ಕ್ ಪೆರುವಾಯಿ ರಿಜಿಸ್ಟರ್ಡ್ ಅರ್ಪಿಸಿದಂತ ದಶಮ ಸಂಭ್ರಮದ ಕ್ರೀಡಾ ಮಹೋನ್ನತ ಸ್ಪರ್ಧೆ ನೋಡಿದ್ದು. ಒಂದು ಕಡೆ ಕಬಡ್ಡಿ ಆರಂಭಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಹಗ್ಗ ಜಗ್ಗಾಟವನ್ನ ಮಹಿಳಾ ವಿಭಾಗದ ಸ್ಪರ್ಧೆಯೊಂದಿಗೆ ಆರಂಭಿಸಲಿದ್ದಾವೆ. ಬಹಳಷ್ಟು ಬಲಿಷ್ಠ ತಂಡಗಳು ಜೊತೆಗೆ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಲಿದೆ. ಮಹಿಳಾ ವಿಭಾಗದ ಸ್ಪರ್ಧೆ, ಪುರುಷರ ವಿಭಾಗದ ಸ್ಪರ್ಧೆ. 7, 6, 5,
ಲಾಸ್ಟ್ 4 ಮಿನಿಟ್ ಫುಲ್ ಟೈಮ್. ವಿರಾಮದ ಘೋಷಣೆ. 16-7 16-7 ಮುನ್ನಡೆಯಲ್ಲಿ ಮಧ್ವ ತಂಡ 11 ಅಂಕದ ಬಹಳ ಸ್ಪರ್ಧೆಯಾಗಿದೆ. 16-7 ಮಹಿಳಾ ವಿಭಾಗದ ತಂಡಗಳು ಆದಷ್ಟು ಬೇಗನೆ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಿ. ಇನ್ನೇನು ಸ್ಪರ್ಧೆಯನ್ನು ಆರಂಭಿಸ್ತಾ ಇದ್ದಾವೆ. Here is the third right. Do or die right. Do or die. ഒരിക്കൽ കൂടി ടാസ്ക് പരമായി രജിസ്റ്റേർഡ് അഭിമാന പുരസ്സരം ആദിത്യ പുലർന്ന ടാസ്ക് ട്രോഫി 2025 ടാസ്ക് പരമായി ഇതിന്റെ 10ാമത് വാർഷിക ആഘോഷത്തോട് അനുബന്ധിച്ച് നടത്തപ്പെടുന്ന ടാസ്ക് ട്രോഫി 2025 ഓപ്പൺ കബഡി ടൂർണമെന്റിലേക്ക് എത്തിച്ചിട്ടുള്ള മുഴുവൻ കായിക പ്രേമികളെയും മത്സരാർത്ഥികളെയും ഒരിക്കൽ കൂടി സ്നേഹത്തിന്റെ ഭാഷയിൽ സ്വാഗതം ചെയ്തുകൊണ്ട് ലീഗ് അടിസ്ഥാനത്തിലെ മത്സരങ്ങളാണ് കോർട്ടിൽ നടന്നുകൊണ്ടിരിക്കുന്നത്. പ്രസ്തുത കോർട്ടിൽ മത്സരം അവസാനിക്കാൻ അവസാനത്തെ 3 മിനിറ്റുകൾ അവശേഷിക്കുമ്പോൾ ലീഗ് വിഭാഗത്തിലെ 3ാമത് മത്സരമാണ് പ്രസ്തുത കോർട്ടിൽ നടന്നുകൊണ്ടിരിക്കുന്ന മത്സരം. ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆಗೆ ಬಿಕೆ ಬಾಯ್ಸ್ ಬಂಗಾರಕೋಡಿ ಟಾಸ್ಕ್ ಪರವಾಗಿ 2 ತಂಡಗಳು ಕೂಡ ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿರುವಂತಹ ತಂಡ, ನಾಣ್ಯ ಚಮಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತಹ ತಂಡ. ಚತುರ್ಥ ಸ್ಪರ್ಧೆಗೆ ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು. ಪಂದ್ಯಾಟ ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮುಂದುವರಿತಾ ಇದೆ. ಈ ನಡುವೆ ಅಂಕಗಳು ದೋಚಲಾಗಿದೆ. ಬಗಂಬಿಲ ಖಾತೆಯಲ್ಲಿ 9, ಶಿವಾಜಿ ಖಾತೆಯಲ್ಲಿ 18. ಇಮ್ಮಡಿಯ ಮುನ್ನಡೆಯೊಂದಿಗೆ ಶಿವಾಜಿ ಮಧ್ವ ತಂಡದ ಸಂಪೂರ್ಣ ಹಿಡಿತವನ್ನ ಸ್ಪರ್ಧೆಯಲ್ಲಿ ತಮ್ಮದಾಗಿಸಿಕೊಂಡಿದೆ. 9ರ ಮುಂದೆ 18. ಇನ್ನೇನು ಕೆಲವೊಂದು ಸಮಯಗಳಲ್ಲಿ ಕಬಡ್ಡಿ ಅಂಕಣದ ಬಲಭಾಗದಲ್ಲಿ ಸಿದ್ಧಗೊಂಡಿರುವಂತಹ ಹಗ್ಗಜುಗಾಟ ಮೈದಾನದಲ್ಲಿ ಹಗ್ಗಜುಗಾಟ ಸ್ಪರ್ಧೆ ಮಹಿಳಾ ವಿಭಾಗ ಆರಂಭಗೊಳ್ಳಲಿದೆ. ಏಕಕಾಲಕ್ಕೆ 2 ಕ್ರೀಡೆಗಳನ್ನ ಆಯೋಜನೆ ಮಾಡಿದ ಟಾಸ್ಕ್ ಪರವಾಗಿ ಇದು ಪ್ರಸ್ತುತ ಪಂದ್ಯಾಟದಲ್ಲಿ ಅಂತಿಮ 60 ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಸಂಪೂರ್ಣವಾಗಿ ಸ್ಪರ್ಧೆಯನ್ನ ತಮ್ಮದಾಗಿಸಿಕೊಂಡಿದೆ. ಶಿವಾಜಿ ಮಧ್ವ ಬಹುತೇಕ ಪ್ರಥಮ ಜಯವನ್ನ ತಮ್ಮದಾಗಿಸ್ತಾ ಇದೆ. ಇನ್ನೇನು ತೀರ್ಪುಗಾರರ ಅಧಿಕೃತ ಘೋಷಣೆ ಮಾತ್ರ ಬರಲು ಬಾಕಿ ಇದೆ. 10, 19, 9 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಶಿವಾಜಿ ಬಡಗ ಮಧ್ವ. ಪ್ರಸ್ತುತ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ನಮ್ಮ ಅತಿಥಿ ಗಣ್ಯರು ಪೆರಬಾಯಿ ಪಂಚಾಯತ್ ಸದಸ್ಯರು ಶ್ರೀಯುತ ಬಾಲಕೃಷ್ಣ ಪೂಜಾರಿ, ಪೆರಬಾಯಿ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ವರುಣ್ ರೈ ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ನಾವು ಬರಮಾಡಿಕೊಡ್ತಾ ಇದ್ದೇವೆ.
ಶ್ರೀಯುತ ಬಾಲಕೃಷ್ಣ ಪೂಜಾರಿ, ಅದೇ ರೀತಿಯಲ್ಲಿ ಶ್ರೀಯುತ ವರುಣ ರೈ ತಬಗಡು ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಈ ಕ್ರೀಡಾಕೂಟಕ್ಕೆ ತಮಗೆ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತ. ಪ್ರಸ್ತುತ ಅಂಕಣದಲ್ಲಿ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ತೃತೀಯ ಸ್ಪರ್ಧೆಗೆ ಬಿಕೆ ಬಾಯ್ಸ್ ಬಂಗಾರಕೋಡಿ ಟಾಸ್ಕ್ ಬಿರುಬಾಯಿ ತಂಡಗಳು ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಇದೀಗ ತಾನೇ ನಮ್ಮ ಜೊತೆ ಸೇರಿಕೊಂಡಿರುವಂತಹ ನಮ್ಮ ಅತಿಥಿಗಳು ಪಿರುವಾಯಿ ಪಂಚಾಯತ್ನ ಸದಸ್ಯರುಗಳು ಆಗಿರುವಂತಹ ಶ್ರೀಯುತ ಬಾಲಕೃಷ್ಣ ಪೂಜಾರಿ, ಅದೇ ರೀತಿಯಲ್ಲಿ ವರುಣ ರೈ ಇವರನ್ನ ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕವಾಗಿ ಬರಮಾಡಿಕೊಡುವಂತೆ ಸಂಸ್ಥೆಯ ಸದಸ್ಯರಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಇದೀಗ ವೇದಿಕೆಯನ್ನ ಅಲಂಕರಿಸಿರುವಂತಹ ನಮ್ಮ ಘನ ಅತಿಥಿಗಳು ಶ್ರೀಯುತ ಬಾಲಕೃಷ್ಣ ಪೂಜಾರಿ, ವರುಣ ರೈ ಇವರನ್ನ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಇವರನ್ನ ಶಾಲು ಹೊದಿಸಿ ಟಾಸ್ಕ್ ಬಿರುಬಾಯಿ ಇದರ ಸದಸ್ಯರು ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆಯನ್ನ ಆರಂಭಗೊಳಿಸ್ತಾ ಇದ್ದೇವೆ. ಇದೀಗ ಪ್ರವೇಶ ದ್ವಾರದಲ್ಲಿ ತೃತೀಯ ಸ್ಪರ್ಧೆಯ ಒಂದು ತಂಡ ಒಳಾಂಗಣವನ್ನ ಪ್ರವೇಶ ಮಾಡುತ್ತಾ ಇದೆ. ಬಿಕೆ ಬಾಯ್ಸ್ ಬಂಗಾರಕೋಡಿ ಎದುರಾಳಿ ತಂಡ ಬರಬೇಕಿದೆ. ಟಾಸ್ಕ್ ಬಿರುಬಾಯಿ ಇವತ್ತಿನ ಕ್ರೀಡಾಕೂಟದ ಆಯೋಜಕರ ತಂಡ ಕ್ಲಬ್ ಸಮಯಕ್ಕೆ ತಾವುಗಳು ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಟಾಸ್ಕ್ ಬಿರುಬಾಯಿ ಟಾಸ್ಕ್ ಬಿರುಬಾಯಿ ಈ ಕ್ರೀಡಾಕೂಟದ ಆಯೋಜಕರ ತಂಡ ಸಮಯಬದ್ಧವಾಗಿ ಅಂಕಣವನ್ನ ಪ್ರವೇಶ ಮಾಡುವಂತ ಜವಾಬ್ದಾರಿ ತಮಗಿದೆ. ಬಾಕಿ ಉಳಿದಂತೆ ಎಲ್ಲ ತಂಡಗಳಿಗೆ ಮಾದರಿ ಆಗಬೇಕಿರುವಂತ ತಂಡವಾಗಿದೆ ನಮ್ಮ ಟಾಸ್ಕ್ ಬಿರುಬಾಯಿ. ತಕ್ಷಣ ಬನ್ನಿ ಟಾಸ್ಕ್ ಬಿರುಬಾಯಿ ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆಗೆ ಟಾಸ್ಕ್ ಬಿರುಬಾಯಿ ತಂಡ ಬನ್ನಿ. ಅತಿಥೇಯ ತಂಡ ಬನ್ನಿ ಬಲೆ ಟಾಸ್ಕ್ ಬಿರುಬಾಯಿ ಟಾಸ್ಕ್ ಬಿರುಬಾಯಿಲೆ ಕ್ರೀಡಾಕೂಟದ ಆಯೋಜಕರ ತಂಡವಾಗಿರಲಿ ಅತಿಥಿ ತಂಡವಾಗಿರಲಿ ನಿಯಮ ಎಲ್ರಿಗೂ ಕೂಡ ಒಂದೇ ರೀತಿ. ಹಿಯರ್ ಇಸ್ ದ ಕೌಂಟ್ ಡೌನ್ ಬಿಗಿನ್ಸ್ ಫಾರ್ ದ ಟೀಮ್ ಟಾಸ್ಕ್ ಬಿರುಬಾಯಿ. 10 9 8 7 6 5 4 3 ಟಾಸ್ಕ್ ಬಿರುಬಾಯಿ ಟಾಸ್ಕ್ ಬಿರುಬಾಯಿ ಕ್ರೀಡಾಕೂಟದ ತೃತೀಯ ಲೀಗ್ ಸುತ್ತಿನ ಸ್ಪರ್ಧೆಗೆ ಎದುರಾಳಿ ತಂಡ ಬರುತ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಬಿರುಬಾಯಿಯ ಕ್ರೀಡಾಪಟು, ಪ್ರಸ್ತುತ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿರುವಂತಹ ರಂಜಿತ್ ಮಾರ್ಲಾ ಇವರ ಸಾರಥ್ಯದಲ್ಲಿ ಆತಿಥೇಯ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಲೆಟ್ಸ್ ವೆಲ್ಕಮ್ ದ ಟೀಮ್ ಟಾಸ್ಕ್ ಬಿರುಬಾಯಿ. ಪ್ರಸ್ತುತ ಅಂಕಣದಲ್ಲಿ ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆ ಬಿಕೆ ಬಾಯ್ಸ್ ಬಂಗಾರಕೋಡಿ ಟಾಸ್ಕ್ ಬಿರುಬಾಯಿ.
ಬಳಿಕ ಲೀಗ್ ಸುತ್ತಿನ 4ನೇ ಸ್ಪರ್ಧೆಗೆ ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು ಎರಡು ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಮಕೆ ಪ್ರಕ್ರಿಯೆಗೆ ಬರುವಂತೆ ಮನವಿ. ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು ಟೀಮ್ ಕ್ಯಾಪ್ಟನ್ ದಯವಿಟ್ಟು ಬನ್ನಿ. ಆರಂಭದ ದಾಳಿಯನ್ನ ಟ್ಯಾಕಲ್ ಮಾಡುವ ಮುಖೇನ ಟಾಸ್ಕ್ ಬಿರಬಾಯಿ ತಮ್ಮ ಖಾತೆಯನ್ನ ಆರಂಭಿಸಿದೆ. ಆದಿಶಕ್ತಿ ಮಿತ್ತೂರು ಆಜಾದ್ ಕಿನ್ನಿಯ ತಂಡದ ನಾಯಕರುಗಳು ದಯವಿಟ್ಟು ಬನ್ನಿ. ನಾಣ್ಯ ಚುಮುಕಿಯ ಪ್ರಕ್ರಿಯೆಯಲ್ಲಿ ತಾವುಗಳು ಭಾಗವಹಿಸುವಂತೆ ವಿನಂತಿ. ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು. ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು ತಂಡದ ನಾಯಕರುಗಳು ದಯವಿಟ್ಟು ಬನ್ನಿ. ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು ಟೀಮ್ ಕ್ಯಾಪ್ಟನ್ಸ್ ಆಫ್ ಆಜಾದ್ ಕಿನ್ನಿಯ ಆದಿಶಕ್ತಿ ಮಿತ್ತೂರು. ದಾಳಿಯಲ್ಲಿ ರಂಜಿತ್ ಮಾರ್ಲಾ, ದಾಳಿಯಲ್ಲಿ ಬಹು ನಿರೀಕ್ಷಿತ ದಾಳಿ. ಬಹುಶಃ ಅನೇಕ ವರ್ಷಗಳ ಬಳಿಕ ಮತ್ತೆ ಕಬಡ್ಡಿ ಅಂಕಣದಲ್ಲಿ ರಂಜಿತ್ ಮಾರ್ಲವರನ್ನ ನಾವು ಕಂಡುಕೊಡ್ತಾ ಇದ್ದೇವೆ. ಪಂಚಾಯತ್ ಸದಸ್ಯರುಗಳು ಶ್ರೀಯುತ ಗೋಪಾಲಕೃಷ್ಣ ನಾಯ್ಕ ಇವರು ಕ್ರೀಡಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಮ್ಮ ಇರುವಿಕೆಯನ್ನು ನಾವು ಗಮನಿಸಿದ್ದೇವೆ. ತಮ್ಮನ್ನ ವಿಶೇಷವಾಗಿ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸರ್, ದಯವಿಟ್ಟು ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಇದು ಅನುಭವದ ಆಟ. ಪ್ರಸ್ತುತ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳಿಗೆ ಗತಕಾಲದ ಅನುಭವದ ಆಟವನ್ನ, ರಂಜಿತ್ ಮಾರ್ಲಾ ಇವರ ಆಟವನ್ನ ನೋಡುವಂತ ಸುವರ್ಣ ಅವಕಾಶ ದೊರಕಿದೆ. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ಸಂಪಾದಿಸಿಕೊಂಡಿದ್ದಾರೆ. ಖಾತೆಯಲ್ಲಿ 2-3 ಮುನ್ನಡೆಯಲ್ಲಿ ಟಾಸ್ಕ್ ತಂಡ.
ಇದು ಲೀಗ್ ಮಾದರಿಯ ಸ್ಪರ್ಧೆ. ಇಲ್ಲಿ ಸ್ಪರ್ಧೆಗಳು ಸಮಬಲದಲ್ಲಿ ಅಂತ್ಯಗೊಂಡ್ರೆ ಎತ್ತಂಡಗಳಿಗೆ ಒಂದೊಂದು ಅಂಕವನ್ನ ನೀಡಲಾಗುವುದು. ಅದೇ ರೀತಿಯಲ್ಲಿ ವೇದಿಕೆಗೆ ಮತ್ತೋರ್ವ ಅತಿಥಿಯನ್ನ ನಾವು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಡುತ್ತಿದ್ದೇವೆ. ಶ್ರೀಯುತ ಶೀನಾ ಶೆಟ್ಟಿ ಕೆಳಗಿನ ಮನೆ ತಮ್ಮ ಉಪಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡುತ್ತಿದ್ದೇವೆ. ತಾವುಗಳು ದಯವಿಟ್ಟು ವೇದಿಕೆಯನ್ನ ಅಲಂಕರಿಸುವಂತೆ ವಿನಂತಿ. ಶ್ರೀಯುತ ಶೀನಾ ಶೆಟ್ಟಿ ಕೆಳಗಿನ ಮನೆ. ಆಜಾದ್ ಕಿನ್ನಿಯ ತಂಡದ ನಾಯಕನ ಆಗಮನವಾಗಿದೆ. ಆದಿಶಕ್ತಿ ಮಿತ್ತೂರು. ಆದಿಶಕ್ತಿ ಮಿತ್ತೂರು ತಂಡದ ನಾಯಕ ದಯವಿಟ್ಟು ನಾಣ್ಯ ಚುಮುಕೆ ಪ್ರಕ್ರಿಯೆಗೆ ಬನ್ನಿ. ಆದಿಶಕ್ತಿ ಮಿತ್ತೂರು. ಆದಿಶಕ್ತಿ ಮಿತ್ತೂರು. 8, 7, 6, 5. Here is the third right. ದಯವಿಟ್ಟು ಆದಿಶಕ್ತಿ ಮಿತ್ತೂರು ತಂಡದ ನಾಯಕ ಬನ್ನಿ. ನಾಣ್ಯ ಚುಮುಕಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತೆ ಮನವಿ. ಆದಿಶಕ್ತಿ ಮಿತ್ತೂರು, ಕ್ಯಾಪ್ಟನ್ ಆಫ್ ಆದಿಶಕ್ತಿ ಮಿತ್ತೂರು. ಅದೇ ರೀತಿಯಲ್ಲಿ ವೇದಿಕೆಯನ್ನ ಅಲಂಕರಿಸಿರುವಂತ ನಮ್ಮ ಅತಿಥಿಗಳು ಶ್ರೀಯುತ ಶೀನಾ ಶೆಟ್ಟಿ ಕೆಳಗಿನ ಮನೆ. ಇವರನ್ನ ಶಾಲು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ಸಂಸ್ಥೆಯ ಸದಸ್ಯರಲ್ಲಿ ವಿನಂತಿ. ಆಜಾದ್ ಕಿನ್ಯಾ ಕ್ಯಾಪ್ಟನ್ ಬಲೆ. ಆಜಾದ್ ಕಿನ್ಯಾ, ಆಜಾದ್ ಕಿನ್ಯಾ ಟೀಮ್ ಕ್ಯಾಪ್ಟನ್. 4-5 ಒಂದಂಕದ ಮುನ್ನಡೆಯಲ್ಲಿ ಬಂಗಾರಕೋಟೆ. ಅದೇ ರೀತಿಯಲ್ಲಿ ಮತ್ತೋರ್ವ ಅತಿಥಿ ವೇದಿಕೆಯನ್ನ ಅಲಂಕರಿಸಿರುವಂತಹ ಶ್ರೀ ಗೋಪಾಲಕೃಷ್ಣ ನಾಯಕ್, ಇವರನ್ನ ಕೂಡ
ಹನೀಫ್ ಟಿಂಬರ್ ಇವರು ಬಂದು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ವಿನಂತಿ. ಪ್ರಸ್ತುತ ಈ ಒಂದು ಕ್ರೀಡಾಕೂಟಕ್ಕೆ ವಿಶೇಷ ಆಹ್ವಾನಿತ ಅತಿಥಿಯ ಆಗಮನವಾಗಿದೆ. ಇದೇ ಕ್ರೀಡಾಕೂಟದಲ್ಲಿ ವಿಶೇಷ ಗೌರವವನ್ನ ಕೂಡ ಸ್ವೀಕರಿಸಲು ಇರುವಂತ ನಮ್ಮ ಅತಿಥಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಕುಂಜ ನಾಯಕ್ ಎಂ ಇವರ ಆಗಮನವಾಗಿದೆ. ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ವೇದಿಕೆಗೆ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. Do or die. ಪ್ರಸ್ತುತ ತೃತೀಯ ದಾಳಿ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಪ್ರಸ್ತುತ ದಾಳಿಯ ಸಂಘಟನೆ ರಂಜಿತ್ ಮಾರ್ಲಾ ಜೋಸಿ ನಂಬರ್ 6 ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಬಿರುಬಾಯಿಯ ಹೆಮ್ಮೆಯ ಕ್ರೀಡಾಪಟು ಅಂತಿಮ 5 ನಿಮಿಷಗಳ ಸೀಮಿತ ಸ್ಪರ್ಧೆಯಲ್ಲೇ ಟ್ಯಾಕಲ್ ಈ ಬಾರಿ ಟ್ಯಾಕಲ್ ಮಾಡಲಾಗಿದೆ. ಬಿಕೆ ಬಾಯ್ಸ್ ಖಾತೆಯಲ್ಲಿ ಮತ್ತೊಂದು ಅಂಕದ ಜೋಡಣೆ. Do or die. ಟಾಸ್ಕ್ ಬಿರುಬಾಯಿ ಬಡಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಈ ನಡುವೆ ಸೂಪರ್ ಟ್ಯಾಕಲ್ ಅವಕಾಶವನ್ನ ಕೈ ಚೆಲ್ತಾ ಇದೆ. 2ರ ಜೊತೆ 2 4 ಅಂಕಗಳು. ಬಿರುಬಾಯಿ ತಂಡ ಆಲ್ ಔಟ್ ಆಗುತ್ತಾ ಇದೆ. ಖಾತೆಯಲ್ಲಿ ಒಟ್ಟು ಸಂಪಾದನೆ 4, ಬಿಕೆ ಬಾಯ್ಸ್ 12.
ಅಂತಿಮ 4 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 13-4. ಪ್ರಸ್ತುತ ಲೀಗ್ ಮಾದರಿಯ ಎಲ್ಲಾ ಸ್ಪರ್ಧೆಗಳು ಕಳೆದ 2 ಸ್ಪರ್ಧೆಗಳು ಕೂಡ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿಯುವುದನ್ನು ನಾವು ಕಂಡಿದ್ದೇವೆ. ಪ್ರಸ್ತುತ ಈ ಪಂದ್ಯಾಟವು ಕೂಡ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಸನಿಹದ ಸ್ಪರ್ಧೆಗಳನ್ನ ಇನ್ನು ಕಾದು ನೋಡಬೇಕಿದೆ. ಪ್ರಸ್ತುತ ಖಾತೆಯಲ್ಲಿ 13-4 ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಟೆ. 7, 6, 5, 4, 3, 2. Do or die. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. അവസാന 3 മിനിറ്റുകൾ അവശേഷിക്കുമ്പോൾ ഇവിടെ സെന്റർ ലൈൻ ക്രോസ് ചെയ്യുന്നു. 3 പോയിന്റുകൾ. സൂപ്പർ റൈഡ് ഫ്രം ദ മാൻ രഞ്ജിത്ത് മാർല. 13-7. ಟಾಸ್ಕ್ ಪರವಾಗಿ ತಂಡದ ನಾಯಕನ ಗಮನಕ್ಕೆ ಟೈಮ್ ಔಟ್ ಓವರ್. ವಿಶ್ರಾಂತಿಯ ಕೋರಿಕೆಯ ಅವಧಿ ಮುಕ್ತಾಯಗೊಂಡಿದೆ. ಟಾಸ್ಕ್ ಪರವಾಗಿ ನಾಯಕನ ಗಮನಕ್ಕೆ 13-7. ಕಳೆದ 3 ಅಂಕಗಳೊಂದಿಗೆ ಪಂದ್ಯಾಟದಲ್ಲಿ ಅಲ್ಪ ಮಟ್ಟಿನ ಬದಲಾವಣೆಯನ್ನ ಕಂಡುಕೊಡ್ತಾ ಇದ್ದಾವೆ. ಪಂದ್ಯಾಟ ಅಲ್ಪ ಮಟ್ಟಿಗೆ ಸನಿಹಕ್ಕೆ ಬರ್ತಾ ಇದೆ. 7-13 6 ಅಂಕಗಳ ಅಂತರದಲ್ಲಿದೆ. ಮತ್ತೆ ದಾಳಿಯಲ್ಲಿ ರಂಜಿತ್ ಮಾರ್ಲಾ ದೊಡ್ಡ ಬೇಟೆಯಾಗಬೇಕಿದೆ. ಕಳೆದ ಬಾರಿ 3 ಅಂಕವನ್ನ ಪಡೆದುಕೊಂಡರು. ಪ್ರಸ್ತುತ ದಾಳಿಯ ಸಂಘಟನೆಯನ್ನ ಮುಂದುವರಿಸುವಂತೆ 13-7. ಎರಡನೇ ಮುಂದಿನ ಸ್ಪರ್ಧೆಗೆ ಆಜಾದ್ ಕಿನ್ಯ ಆದಿಶಕ್ತಿ ಮಿತ್ತೂರು. ಅಂತಿಮ 2 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. 7, 6, 5, 4, 3, 2, 1. ಇಲ್ಲಿ ರಂಜಿತ್ ಅವರ ಬಂಧನವಾಗಿದೆ. 14-7. ಇಮ್ಮಡಿಯ ಮುನ್ನಡೆ ಬಂಗಾರಕೋಟೆ. Do or die. ತೃತೀಯ ದಾಳಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿ. ಖಾತೆಯಲ್ಲಿ 7-14 ಇಮ್ಮಡಿಯ ಮುನ್ನಡೆಯಲ್ಲಿ ಬಂಗಾರಕೋಟೆ. ಆಜಾದ್ ಕಿನ್ಯ ಆದಿಶಕ್ತಿ ಮಿತ್ತೂರು ತಂಡಗಳು ಮುಂದಿನ ಸ್ಪರ್ಧೆಗೆ ಅಣಿಯಾಗುವಂತೆ ಕೋರಿಕೆ. ಇದು ಲೀಗ್ ಮಾದರಿಯ ಸ್ಪರ್ಧೆ. ಇಲ್ಲಿ ಪಡೆಕೊಳ್ಳುವ ಬಿಟ್ಟು ಕೊಡುವ ಪ್ರತಿಯೊಂದು ಅಂಕಗಳು ಅಂತಿಮ ಕ್ಷಣದಲ್ಲಿ ಬಹಳಷ್ಟು ಬೆಲೆ ಬಾಳುವಂತದ್ದು. ಅಂತಿಮ 1 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಿಟ್ಟು ಕೊಡುವ ಪಡೆಕೊಳ್ಳುವಂತ ಪ್ರತಿಯೊಂದು ಅಂಕವೂ ಕೂಡ ಪಾಯಿಂಟ್ ಟೇಬಲ್ ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನ ಪ್ರಭಾವವನ್ನ ಬೀರಲಿದೆ. ಯಾಕಂದ್ರೆ ಇದು ಲೀಗ್ ಮಾದರಿಯ ಸ್ಪರ್ಧೆ. 15-7 ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಟೆ. ಮುಂದಿನ ಸ್ಪರ್ಧೆಗೆ ಆಜಾದ್ ಕಿನ್ಯ ಆದಿಶಕ್ತಿ ಮಿತ್ತೂರು ತಂಡಗಳ ಬರಬೇಕಿದೆ. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಲೀಗ್ ಸುತ್ತಿನಲ್ಲಿ ಪ್ರಥಮ ಜಯವನ್ನ ತಮ್ಮದಾಗಿಸಿಕೊಂಡಿದೆ ಬಿಕೆ ಬಾಯ್ಸ್ ಬಂಗಾರಕೋಟೆ. ಲೀಗ್ ಮಾದರಿಯ ಸ್ಪರ್ಧೆಯನ್ನ ಲೀಗ್ ಸುತ್ತಿನ ಸ್ಪರ್ಧೆಯನ್ನ ಮುಂದುವರಿಸುತ್ತಾ
ಒಂದೇ ಅಂಕಣದಲ್ಲಿ ಲೀಗ್ ಸುತ್ತಿನ 4ನೇ ಸ್ಪರ್ಧೆ ಚತುರ್ಥ ಸ್ಪರ್ಧೆಗೆ ಆಜಾದ್ ಕಿನ್ಯ ಆದಿಶಕ್ತಿ ಮಿತ್ತೂರು ತಂಡಗಳು ಬರಬೇಕಿದೆ. ಆಜಾದ್ ಕಿನ್ಯ ಆದಿಶಕ್ತಿ ಮಿತ್ತೂರು ತಂಡಗಳ ಬನ್ನಿ. ലീഗ് അടിസ്ഥാനത്തിലുള്ള മത്സരങ്ങൾ തുടരുന്നു. ലീഗ് റൗണ്ടിലെ 4ാമത് മത്സരത്തിന് വേണ്ടി ആസാദ് കിന്യ ആദിശക്തി മിത്തൂരിനെ നേരിടും. ಪ್ರಸ್ತುತ ಬಡಾಂಗಣವನ್ನ ಪ್ರವೇಶಿಸಿದಂತ ಮಿತ್ತೂರದ ಕ್ಯಾಪ್ಟನ್ ಅಂತ ಟೀಮ್ ಮ್ಯಾನೇಜರ್ ದೈಮಲ್ ಅವರ ಮೈಕ್ ಪಾಯಿಂಟ್ ತರಬಲೆ. ಮಿತ್ತೂರದ ಎದುರಾಳಿ ತಂಡವು ಕೂಡ ಬರ್ತಾ ಇದೆ. ಆಜಾದ್ ಕಿನ್ಯ ತಂಡದ ಮ್ಯಾನೇಜರ್ ಕೂಡ ನಮ್ಮ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಆಜಾದ್ ಕಿನ್ಯ ಲೀಗ್ ಸುತ್ತಿನ ಮುಂದಿನ ಸ್ಪರ್ಧೆಗೆ ಪಟ್ಲ ಕಲ್ಲೇಗ ಬಿ ವಿರುದ್ಧವಾಗಿ ಶ್ರೀರಾಮ್ ಶಂಭೂರು ಬಿ ತಂಡದ ಆಟಗಾರರು ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಪಟ್ಲ ಕಲ್ಲೇಗ ಬಿ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್ ಶಂಭೂರು ಈ ಎರಡು ತಂಡದ ನಾಯಕರು ನಾಣ್ಯ ಚಮಚೆ ಪ್ರಕ್ರಿಯೆಗೆ ಬರುವಂತೆ ಮನವಿ. ಶ್ರೀರಾಮ್ ಶಂಭೂರು ಬಿ ಅದೇ ರೀತಿಯಲ್ಲಿ ಪಟ್ಲ ಕಲ್ಲೇಗ ಬಿ. ಪಟ್ಲ ಕಲ್ಲೇಗ ಶ್ರೀರಾಮ್ ಶಂಭೂರು ತಂಡದ ನಾಯಕರು ದಯವಿಟ್ಟು ಬನ್ನಿ. ಪ್ರಸ್ತುತ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಕೊಡುಗೈದಾನಿ ಟಾಸ್ಕ್ ಬಿರುವಾಯಿ ತಂಡ ಈ ಸಂಸ್ಥೆ ಹಮ್ಮಿಕೊಳ್ಳುವಂತಹ ಪ್ರತಿಯೊಂದು ಕ್ರೀಡೆಗೂ ಯಾವುದೇ ಕಾರ್ಯಕ್ರಮಕ್ಕೂ ಬಹಳಷ್ಟು ಸಂಭಾವನೆಯನ್ನ ನೀಡುವಂತ ಕೊಡುಗೈದಾನಿ ಶ್ರೀಯುತ ಹನೀಫ್ ಕತ್ತರ್ ತಮ್ಮನ್ನ ವಿಶೇಷವಾಗಿ ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಿದ್ದೇವೆ. ಶ್ರೀಯುತ ಹನೀಫ್ ಕತ್ತರ್ ತಾವುಗಳು ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ
ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತ ಶ್ರೀಯುತ ಹನೀಫ್ ಕತ್ತರ್. Do or die. ಶ್ರೀಯುತ ಹನೀಫ್ ಕತ್ತರ್ ಇವರಿಗೆ ಸತ್ತಾರ್ ಇವರು ವೇದಿಕೆಗೆ ಬಂದು ಶಾಲ್ ಅನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ವಿನಂತಿ. ಶ್ರೀಯುತ ಹನೀಫ್ ಕತ್ತರ್ ಇವರನ್ನ ಸತ್ತಾರ್ ಇವರು ವೇದಿಕೆಗೆ ಬಂದು ಶಾಲ್ ಅನ್ನು ಹೊದಿಸಿ ಅತಿಥಿಯನ್ನ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ಮನವಿ. ಪಟ್ಲ ಕಲ್ನೇಗಬಿ ಶ್ರೀರಾಮ್ ಶಂಭೂರ್ ತಂಡದ ನಾಯಕರು ದಯವಿಟ್ಟು ಬನ್ನಿ. ಪಟ್ಲ ಕಲ್ನೇಗಬಿ ಶ್ರೀರಾಮ್ ಶಂಭೂರ್. ಪ್ರಸ್ತುತ ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ 1-5 ಆದಿಶಕ್ತಿ ಮಿತ್ತೂರು ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ.
ವಿಶೇಷವಾಗಿ ನಮ್ಮ ವೇದಿಕೆಯನ್ನ ಅಲಂಕರಿಸಿರುವಂತ ಅತಿಥಿಗಳ ಪೈಕಿ ಘನ ಉಪಸ್ಥಿತಿಯನ್ನ ಕಂಡುಕೊಡ್ತಾ ಇದ್ದಾವೆ. തീർച്ചയായും ഈ ഒരു ടൂർണമെന്റിനോട് സഹകരിക്കുന്ന ടാസ്ക് പരമായി ಐದು ಒಂದು 5-1 വേദിയിൽ ഉപവിഷ്ടരായിരിക്കുന്ന അതിഥികൾ, പ്രമുഖർ, തീർച്ചയായും നിരവധി വർഷങ്ങളായി ടാസ്ക് പരമായി എന്ന ഈ ഒരു കൂട്ടായ്മയ്ക്ക് നല്ല രീതിയിൽ സഹകരണം നൽകുന്ന വ്യക്തിത്വം, അല്ലാതെ ഖത്തറിൽ സംഘടിപ്പിക്കുന്ന കബഡി ടൂർണമെന്റുകളിൽ പ്രോ കബഡി താരങ്ങളെ വിളിച്ചു വരുത്തി ആ ടൂർണമെന്റിൽ പങ്കെടുപ്പിക്കുന്ന വിശിഷ്ട വ്യക്തിത്വം, സ്നേഹപൂർവ്വം ഒരിക്കൽ കൂടി ഈ ടൂർണമെന്റിലേക്ക് താങ്കളെ സ്വാഗതം ചെയ്യുന്നു. ഖത്തർ ഇന്ത്യൻ ഫ്രണ്ട്സ് ഇതിന്റെ അധ്യക്ഷൻ ശ്രീ ഹനീഫ് മിയപ്പദവും ഒരിക്കൽ കൂടി സ്നേഹപൂർവ്വം ഈ ടൂർണമെന്റിലേക്ക് താങ്കളെ സ്വാഗതം ചെയ്യുകയാണ്. ದಯವಿಟ್ಟು ಮುಂದಿನ ಸ್ಪರ್ಧೆಯ ಎರಡು ತಂಡದ ನಾಯಕರು ಇನ್ನು ಕೂಡ ನಾಣ್ಯ ಚುಮುಕಿಗೆ ಬಂದಿಲ್ಲ. ತಕ್ಷಣ ಬನ್ನಿ. ಪಟ್ಲ ಕಲ್ಲೇಗ ಬಿ ಮತ್ತು ಶ್ರೀರಾಮ್ ಶಂಭೂರು ಬಿ ತಂಡದ ನಾಯಕರು ದಯವಿಟ್ಟು ಬನ್ನಿ. ಶ್ರೀರಾಮ್ ಶಂಭೂರು ಬಿ, ಪಟ್ಲ ಕಲ್ಲೇಗ ಬಿ ಎರಡು ತಂಡದ ನಾಯಕರು ನಾಣ್ಯ ಚುಮುಕಿ ಪ್ರಕ್ರಿಯೆಗಾಗಿ ತಮ್ಮನ್ನ ಒಳಾಂಗಣಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳ ನಾಯಕರು ಶ್ರೀರಾಮ್ ಶಂಭೂರು ಬಿ, ಪಟ್ಲ ಕಲ್ಲೇಗ ಬಿ. ಈ ತಂಡದ ನಾಯಕರು ದಯವಿಟ್ಟು ಬನ್ನಿ. ನಾಣ್ಯ ಚುಮುಕಿಯಲ್ಲಿ ಪಾಲ್ಗೊಳ್ಳುವಂತೆ ತಮ್ಮಲ್ಲಿ ಕಡೆಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಪಟ್ಲ ಕಲ್ಲೇಗ ಬಿ, ಶ್ರೀರಾಮ್ ಶಂಭೂರು ಬಿ. ಪಟ್ಲ ಶಂಭೂರು team captains of Shamburu and Patla Kallega. Patla Kallega B, Sriram Shamburu. ಉದ್ಘೋಷಣೆಯ ಧ್ವನಿ ತಮಗೆ ಕೇಳಿದಲ್ಲಿ ದಯವಿಟ್ಟು ಪ್ರತಿಕ್ರಿಯೆಯನ್ನ ಕೊಡಿ. ಎರಡು ತಂಡದ ನಾಯಕರು ನಾಣ್ಯ ಚುಮುಕಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮತ್ತೊಮ್ಮೆ ವಿನಂತಿಸಿಕೊಡ್ತಾ ಇದ್ದೇವೆ. ಪಟ್ಲ ಕಲ್ಲೇಗ ಬಿ, ಶ್ರೀರಾಮ್ ಶಂಭೂರು. ಪ್ರಸ್ತುತ ಮೈದಾನದ ಸ್ಪರ್ಧೆ ಮುಗಿಯುವಂತ ಮುಂಚಿತವಾಗಿ ಮುಂದಿನ ಸ್ಪರ್ಧೆಯ ನಾಣ್ಯ ಚುಮುಕಿಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರಬೇಕು. ಶ್ರೀರಾಮ್ ಶಂಭೂರು ಬಿ, ಪಟ್ಲ ಕಲ್ಲೇಗ ಬಿ. Do or die. ಅಂತಿಮ 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಪ್ರಸ್ತುತ ಪ್ರಗತಿಯ ಸ್ಪರ್ಧೆ ಮುಂದುವರಿತಾ ಇದೆ. ಇಲ್ಲಿ ಬಲಿಷ್ಠವಾದಂತ ಟ್ಯಾಕಲ್ ಮುಖೇನ ಮತ್ತೊಂದು ಅಂಕವನ್ನ ಖಾತೆಗೆ ಜೋಡಲ್ಪಟ್ಟಿದೆ. ಆದಿಶಕ್ತಿ ಮಿತ್ತೂರು ಈ ನಡುವೆ ಶ್ರೀರಾಮ್ ಶಂಭೂರು ಪಟ್ಲ ಕಲ್ಲೇಗ ತಂಡದ
ನಾಯಕರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ತಂಡಗಳು ಒಕ್ಕವರ ಲೀಗ್ ಸುತ್ತಿನ ಸ್ಪರ್ಧೆ ಇದು. ತಂಡಗಳು ಪ್ರತಿಕ್ರಿಯೆಯನ್ನ ಕೊಡದೇ ಇದ್ದಲ್ಲಿ ತಂಡಗಳಿಗೆ ಯಾವುದೇ ಅಂಕಗಳು ಇಲ್ಲ. ಶ್ರೀರಾಮ್ ಶಂಭೂರು ಪಟ್ಲ ಕಲ್ಲಿಗ ಬಿ ತಂಡದ ನಾಯಕರು ತಕ್ಷಣವೇ Do or die. ಶ್ರೀರಾಮ್ ಶಂಭೂರು ನಾಯಕ ಬನ್ನಿ. ನಮ್ಮ ಜೊತೆ ಕಲ್ಲೇಗ ತಂಡದ ನಾಯಕನ ಆಗಮನವಾಗಿದೆ. ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಶಂಭೂರು ಶ್ರೀರಾಮ್ ಶಂಭೂರು ತಂಡದ ನಾಯಕ ದಯವಿಟ್ಟು ಬನ್ನಿ. ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಶ್ರೀರಾಮ್ ಶಂಭೂರು ಬಿ. ಶ್ರೀರಾಮ್ ಶಂಭೂರು ಬಿ ತಂಡದ ನಾಯಕ ತಕ್ಷಣ ಬನ್ನಿ. ನಾಣ್ಯ ಚಮಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಿಲ್ಲ. ಶ್ರೀರಾಮ್ ಶಂಭೂರು ಬಿ ತಂಡದ ನಾಯಕ ದಯವಿಟ್ಟು ಬನ್ನಿ. ಪ್ರಸ್ತುತ ಅಂಕಣದಲ್ಲಿ 4ನೇ ಸ್ಪರ್ಧೆ ಮುಂದುವರಿತಾ ಇದೆ. ಅಂತಿಮ 1 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಇದೆ. ಒಂದಷ್ಟು ಸಮಯದ ಬಳಿಕ ಅತ್ಯಂತ ಸನಿಹದ ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ. 8-8ರ ಸಮಬಲ ಇತ್ತ ನಡುವೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಅವಕಾಶವನ್ನ ಕೈ ಚೆಲ್ಲಿದೆ ಮಿತ್ತೂರು. 9-8. ಇನ್ನೇನು ಪಂದ್ಯಾಟ ಮುಕ್ತಾಯಗೊಳ್ಳಲು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. ಈ ನಡುವೆ ಮತ್ತೆ ಟ್ಯಾಕಲ್ ಆಲ್ ಔಟ್ ಆಗುತ್ತಾ ಇದೆ ಮಿತ್ತೂರು. 1ರ ಜೊತೆ 2-3 ಅಂಕಗಳು. 8-12. 8-12 ಮುನ್ನಡೆ ಆಜಾದ್ ಕಿನ್ನಿಯಾ. 12, ಆದಿಶಕ್ತಿ ಮಿತ್ತೂರು 8. 7, 6, 5, 4, 3, 2. ಬನ್ನಿ ಲೀಗ್ ಸುತ್ತಿನ ಪಂಚಮ ಸ್ಪರ್ಧೆಗೆ ಪಟ್ಲ ಕಲ್ಲೇಗ ಬಿ ಶ್ರೀರಾಮ್ ಶಂಭೂರು ಬಿ ತಂಡಗಳ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ವಿನಂತಿ. ಜೊತೆಯಲ್ಲಿ ಕೂಟದ ಲೀಗ್ ಸುತ್ತಿನ 6ನೇ ಸ್ಪರ್ಧೆಗೆ ಶಿವಾಜಿ ಮಧ್ವ ಶ್ರೀರಾಮ್ ಶಂಭೂರು ಎ ತಂಡಗಳು ಸಿದ್ಧತೆಯಲ್ಲಿ ತೊಡಗುವಂತೆ ಮನವಿ. ಪಟ್ಲ ಕಲ್ಲೇಗ ಬಿ ಮತ್ತು ಶ್ರೀರಾಮ್ ಶಂಭೂರು ಬಿ ತಕ್ಷಣ ಬನ್ನಿ. ಪಟ್ಲ ಕಲ್ಲೇಗ ಬಿ ಶ್ರೀರಾಮ್ ಶಂಭೂರು ಬಿ.
ಪಟ್ಲಕಲ್ಲೀಗ ಶ್ರೀರಾಮ್ ಶಂಭೂರು ಎರಡು ತಂಡದ ಟೀಮ್ ಮ್ಯಾನೇಜರ್ ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಶ್ರೀರಾಮ್ ಶಂಭೂರು ದಯವಿಟ್ಟು ಇನ್ನಷ್ಟು ಸ್ಪರ್ಧೆಗಳು ನಡೀಬೇಕಿದೆ. ಇದು ಲೀಗ್ ಮಾದರಿಯ ಸ್ಪರ್ಧೆಗಳು. ಇಲ್ಲಿ ಯಾವುದೇ ತಂಡಗಳಿಗೆ ಸಮಯದ ಅವಕಾಶವನ್ನ ಖಂಡಿತವಾಗ್ಲೂ ನೀಡುವುದಕ್ಕೆ ಅಸಾಧ್ಯ. ದಯವಿಟ್ಟು ಬನ್ನಿ. ಶ್ರೀರಾಮ್ ಶಂಭೂರು ಬಿ ತಂಡ ಬನ್ನಿ. Here is the countdown begins. 10, 9, 8, 7, 6, 5. Sriram Shamburu. 4, 3, 2. Sriram Shamburu. Sriram Shamburu. ಎದುರಾಳಿ ತಂಡಕ್ಕೆ ನಾವು 2 ಅಂಕವನ್ನ ನೀಡುವಂತ ನಿರ್ಧಾರವನ್ನ ಕೈಗೊಳ್ಳುತ್ತಾ ಇದ್ದಾವೆ. ಅನ್ವರ್ ಇವರೆಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬನ್ನಿ. ತೀರ್ಪುಗಾರರು ಮುಂದಿನ ಕ್ರಮವನ್ನ ಕೈಗೊಳ್ಳುವಂತೆ ಎದುರಾಳಿ ತಂಡಕ್ಕೆ 2 ಅಂಕವನ್ನ ನೀಡುವಂತೆ ಮನವಿ. ಕ್ರೀಡಾಕೂಟದಲ್ಲಿ ಅತ್ಯಧಿಕ ಬಾರಿ ಉದ್ಘೋಷಣೆಯನ್ನ ಮಾಡಿದಂತ ತಂಡ ಶ್ರೀರಾಮ ಶಂಭೂರು. ಬಹಳಷ್ಟು ವಿಳಂಬವಾಗಿ ತಾವುಗಳು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀರಾ. ಸ್ಪರ್ಧೆಗೆ ಆಗಮಿಸ್ತಾ ಇದ್ರೆ ಇನ್ನು ಮುಂದೆ ಈ ರೀತಿಯಲ್ಲಿ ಆದಲ್ಲಿ ಮತ್ತೆ ಆಡುವಂತ ಅವಕಾಶ ಇಲ್ಲ. ದಯವಿಟ್ಟು ಗಮನಿಸಿಕೊಡಿ ಶ್ರೀರಾಮ ಶಂಭೂರು. ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಅತಿಥಿ ಶ್ರೀತ ಸಹದ್ ಅಡ್ಯನಡಿಗ ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ತಾವುಗಳು ವೇದಿಕೆಯನ್ನ ಅಲಂಕರಿಸುವಂತೆ ಮನವಿ. ಇವರನ್ನ ಸಲಾಂ ದರ್ಕಸ್ ಇವರು ಬಂದು ಶಾಲು ಹೊದಿಸಿ ಕ್ರೀಡಾಕೂಟಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ವಿನಂತಿ. ಶ್ರೀತ ಸಹದ್ ಅಡ್ಯನಡಿಗ ತಾವುಗಳ ವೇದಿಕೆಯಲ್ಲಿ ಹಾಸ್ಯರಾಗುವಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಪ್ರಸ್ತುತ ಲೀಗ್ ಸುತ್ತಿನ ಪಂಚಮ ಸ್ಪರ್ಧೆ ಆರಂಭವಾಗಿದೆ. ಪಟ್ಲಕಲ್ಲೇಗ ಬಿ ವಿರುದ್ಧವಾಗಿ ಶ್ರೀರಾಮ್ ಶಂಭೂರು ಬಿ. ಶ್ರೀರಾಮ್ ಶಂಭೂರು ಅದೇ ರೀತಿಯಲ್ಲಿ ಪಟ್ಲಕಲ್ಲೇಗ ತಂಡದ ಮ್ಯಾನೇಜರ್ ಅಥವಾ ತಂಡದ ವ್ಯವಸ್ಥಾಪಕರು ದಯವಿಟ್ಟು ಬನ್ನಿ. ತೀರ್ಪುಗಾರರಲ್ಲಿ ವಿನಂತಿ, ಸ್ಪರ್ಧೆಯನ್ನ ಅಫಿಷಿಯಲ್ ಟೈಮ್ ಪ್ಲೀಸ್. ರೆಡ್ ಟೀಮದ ಮ್ಯಾನೇಜರ್ ನಕಲು ಬರಡು ದಯಮಲ್ತ ಬಲೆ. ಶ್ರೀರಾಮ್ ಶಂಭೂರು ಪಟ್ಲಕಲ್ಲೇಗ ಟೀಮದ ಟೀಮ್ ಮ್ಯಾನೇಜರ್ ಬರಡು ದಯಮಲ್ತದ. ಶ್ರೀರಾಮ್ ಶಂಭೂರು ಪಟ್ಲಕಲ್ಲೇಗ. ಶಂಭೂರು ಅದೇ ರೀತಿಯಲ್ಲಿ ಕಲ್ಲೇಗ ಟೀಮ್ ಮ್ಯಾನೇಜರ್ಸ್. ಶಿವಾಜಿ ಮಧ್ವ ಶ್ರೀರಾಮ್ ಶಂಭೂರು ಎ ಈ ತಂಡದ ನಾಯಕರು ದಯವಿಟ್ಟು ಬನ್ನಿ. ಶ್ರೀರಾಮ್ ಶಂಭೂರು ಎ ಮತ್ತು ಶಿವಾಜಿ ಮಧ್ವ ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಮಚೆ ಪ್ರಕ್ರಿಯೆಗೆ ಬರುವಂತೆ ಮನವಿ.
ಶಿವಾಜಿ ಮಧ್ವ, ಶ್ರೀರಾಮ್ ಶಂಭೂರು ಈ ತಂಡದ ನಾಯಕರು ದಯವಿಟ್ಟು ಬರುವಂತೆ, ನಾಣ್ಯ ಚಮುಕಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ತಮ್ಮಲ್ಲಿ ಕಡೆಕಡೆಯ ವಿನಂತಿ. ಶಿವಾಜಿ ಮಧ್ವ, ಶ್ರೀರಾಮ್ ಶಂಭೂರು ಎ. ಶಂಭೂರು ತಂಡದ ನಾಯಕನಾಗಮನವಾಗಿದೆ. ಶಿವಾಜಿ ಮಧ್ವ, ಶಿವಾಜಿ ಮಧ್ವ ತಂಡದ ನಾಯಕ ಬನ್ನಿ. ಟೀಮ್ ಕ್ಯಾಪ್ಟನ್ ಆಫ್ ಶಿವಾಜಿ ಮಧ್ವ. ಸಂಘಾಟಕರು ದಯವಿಟ್ಟು ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಆಟಗಾರರಿಗೆ. ಶ್ರೀರಾಮ್ ಶಂಭೂರು ಬಿ ತಂಡ ಪಡೆದುಕೊಂಡದ್ದು 3 ಅಂಕಗಳು. ಪಟ್ಲ ಕಲ್ಲೇಗ ಪಡೆದುಕೊಂಡದ್ದು 5-3 2 ಅಂಕಗಳ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ ಬಿ ತಂಡ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ಸ್ಪರ್ಧೆಯ ಬಳಿಕ ಮುಂದಿನ ಸ್ಪರ್ಧೆಗೆ ಶಿವಾಜಿ ಮಧ್ವ ಶಂಭೂರು ತಂಡಗಳು ತಮ್ಮ ಪೂರ್ವ ತಯಾರಿ ಸಿದ್ಧತೆಗಳನ್ನು ಸಂಪೂರ್ಣಗೊಳಿಸಿ ಪ್ರವೇಶ ದ್ವಾರದತ್ತ ಮುಖ ಮಾಡಿ ಬರುವಂತೆ ವಿನಂತಿ. ಶಿವಾಜಿ ಮಧ್ವ, ಶ್ರೀರಾಮ್ ಶಂಭೂರು ಎ. ಆ ಬಳಿಕ ಲೇಗ ಸುತ್ತಿನ 7ನೇ ಸ್ಪರ್ಧೆಗೆ ಪಟ್ಲ ಕಲ್ಲೇಗ ಎ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ. 8ನೇ ಸ್ಪರ್ಧೆಯಲ್ಲಿ ನವಕಾಜೆ ಆಜಾದ್ ಕಿನ್ನಿಯಾ. 9ನೇ ಸ್ಪರ್ಧೆಯಲ್ಲಿ ಶ್ರೀರಾಮ್ ಶಂಭೂರು ಬಿ, ಶ್ರೀದುರ್ಗ ಕರಂಗಿ. 10ನೇ ಸ್ಪರ್ಧೆಯಲ್ಲಿ ಶ್ರೀರಾಮ್ ಶಂಭೂರು ಎ ಮತ್ತು ತತ್ವಮಸಿ ಬಗಂಬಿಲ. 11ನೇ ಸ್ಪರ್ಧೆಯಲ್ಲಿ ಟಾಸ್ಕ್ ಬಿರವಾಯಿ ವಿರುದ್ಧವಾಗಿ ಪಟ್ಲ ಕಲ್ಲೇಗ ಎ. 12ನೇ ಸ್ಪರ್ಧೆಯಲ್ಲಿ ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ನವಯುಗ ಕಾಜು ರೀತಿಯಲ್ಲಿ ಲೇಗ ಸುತ್ತಿನ ಸ್ಪರ್ಧೆಗಳು ಮುಂದುವರಿಯಲಿಕ್ಕಿದೆ. ಈ ನಡುವೆ ಟ್ಯಾಕಲ್ ಮುಖೇನ ಖಾತೆಯಲ್ಲಿ 1 ಅಂಕ ಜೋಡಣೆ. ಖಾತೆಯನ್ನ ಗಮನಿಸಿದ್ರೆ ಅಲ್ಲಿ ಸಮಬಲ ಕಂಡು ಬರ್ತಾ ಇದೆ. 5 ಈಕ್ವಲ್ 5 ಈಚ್. ಅದೇ ನಾಣ್ಯದಲ್ಲಿ ತಿರುಗೇಟನ್ನ ನೀಡುವಂತ ಪ್ರಯತ್ನ. ಆರು ಮತ್ತೆ ಖಾತೆಯಲ್ಲಿ ಸಮಾನ ಅಂಕಗಳ ಜೋಡಣೆ. ಇಲ್ಲಿ ಅನಗತ್ಯ ಹಿಡಿತಕ್ಕೆ ಪ್ರಯತ್ನ, ಅಂಕವನ್ನ ಬಿಟ್ಟುಕೊಟ್ಟಿದೆ ಶ್ರೀರಾಮ್ ಶಂಭೂರು. 7-6 1 ಅಂಕದ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ. Patla Kallega, team captain, please not time out over.
ಮತ್ತೆ ಸಮಬಲವನ್ನ ಕಂಡುಕೊಡ್ತಾ ಇದ್ದಾವೆ 7-7 7 each. ಅತ್ಯಂತ ಸನಿಹದ ಸ್ಪರ್ಧೆ, ಸಮಾನ ಶಕ್ತಿಯುಳ್ಳಂತ ಎರಡು ಪ್ರಬಲ ತಂಡಗಳು ಮುಖಾಮುಖಿಯಾಗುವಂತ ಅಪರೂಪದ ಸ್ಪರ್ಧೆಗೆ ನಾವುಗಳು ಸಾಕ್ಷಿಯಾಗುತ್ತಾ ಇದ್ದಾವೆ. 7-7 ಸಮಬಲದಲ್ಲಿ ಕಲ್ಲೇಗ ಶ್ರೀರಾಮ್ ಶಂಭೂರು. ಕಲ್ಲೇಗ ಬಡಾಂಗಣದಲ್ಲಿ 4 ಡಿಫೆಂಡರ್ಗಳು ಮಾತ್ರ ದಾಳಿ ಮುಂದುವರಿಸುತ್ತಾ ದಾಳಿಗಾರ 1 vs 4 7-7 7 each. ಪ್ರಸ್ತುತ ಪಂದ್ಯಾಟದ ಮಧ್ಯಂತರ ವಿರಾಮದ ಬೇಡೆಗೆ ಪಟ್ಲ ಕಲ್ಲೇಗ 7 ಶ್ರೀರಾಮ್ ಶಂಭೂರು 7 മത്സരത്തിന്റെ ആദ്യ പകുതി അവസാനിക്കുമ്പോൾ 7-7 എന്ന ക്രമത്തിൽ തുല്യത പാലിക്കുന്നു പട്ല കല്ലേക ശ്രീരാം ശംഭൂർ. ಏಳು ಅಂಕಗಳಲ್ಲಿ ಬದಲಾವಣೆಗಳಿಲ್ಲ, ಸಮಾನ ಅಂಕಗಳನ್ನ ಪಡೆದುಕೊಂಡು ಈ ತಂಡಗಳು ಕೂಡ ಸ್ಪರ್ಧೆಯಲ್ಲಿ ಮುಂದುವರಿಯುತ್ತೆ. ಈ ನಡುವೆ ಫ್ರೆಂಡ್ಸ್ ಬಾಯಿಕಟ್ಟೆ ಪೈವಡಿಕೆ ಇದರ ಆಶ್ರಯದಲ್ಲಿ ಒಮ್ಮಂಚಾಂಡಿ ಮೆಮೋರಿಯಲ್ ವಾಲಿಬಾಲ್ ಕ್ರೀಡಾಕೂಟ ಇದೇ ತಿಂಗಳ 22ನೇ ಶನಿವಾರದಂದು ಸಾಯಂಕಾಲ 6 ಗಂಟೆಯಿಂದ ಬಾಯಿಕಟ್ಟೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 15,000, ದ್ವಿತೀಯ ನಗದು 8,000, ತೃತೀಯ ನಗದು 3,000 ಅಲ್ಲದೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಶಾಶ್ವತ ಫಲಕ. ಈ ಕ್ರೀಡಾಕೂಟಕ್ಕೆ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ, ಕ್ರೀಡಾಪಟುಗಳನ್ನ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಫ್ರೆಂಡ್ಸ್ ಬಾಯಿಕಟ್ಟೆ ಪೈಪಡಿಕೆ ಹಮ್ಮಿಕೊಳ್ಳುವಂತ ಫೆಡ್ಲೈಟ್ ಓಪನ್ ವಾಲಿಬಾಲ್ ಟೂರ್ನಮೆಂಟ್ ಅಮ್ಮಂಚಾಂಡಿ ಮೆಮೋರಿಯಲ್ ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ಸ್ವಾಗತ. ಎಂಟು ಈ ನಡುವೆ ಕೇವಲ 1 ಅಂಕದ ಅಂತರದಲ್ಲಿ ಮುನ್ನಡೆ ಪಟ್ಲ ಕಲ್ಲೇಗ. ಇಲ್ಲಿ ಬಂಧನ ಮುನ್ನಡೆಯನ್ನ ಡೂ ಆರ್ ಡೈ 2ಕ್ಕೇರಿಸಿದೆ ಕಲ್ಲೇಗ 9-7. ಈ ನಡುವೆ ಮಾಡು ಇಲ್ಲವೇ ಮಡಿ ತೃತೀಯ ದಾಳಿಯಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. ಖಾತೆಯಲ್ಲಿ 2 ಅಂಕಗಳು ಲಭ್ಯವಾಗುತ್ತಾ ಇದೆ. 11-7. in favor of Patla Kallega. ಅಂತಿಮ 5 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 11-7 ಮುನ್ನಡೆಯಲ್ಲಿ ಕಲ್ಲೇಗ. ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಾಗಿದೆ ಶ್ರೀರಾಮ್ ಶಂಭೂರು ತಂಡ. ದೊಡ್ಡ ಮಟ್ಟಿನ ದಾಳಿಯ ಸಂಘಟನೆ ಆಗಬೇಕಿದೆ. ಈ ನಡುವೆ ಶಂಭೂರು ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ಬಡಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ಕಡಿದ ದಾಳಿಯಲ್ಲಿ 2 ಅಂಕವನ್ನ ಪಡೆದುಕೊಂಡಂತ ಪಟ್ಲ ಕಲ್ಲೇಗದ ಭರವಸೆಯ ದಾಳಿಗಾರ ಈ ನಡುವೆ ಮತ್ತೆ ಅಂಕವನ್ನ ದೋಚುವಲ್ಲಿ ಯಶಸ್ವಿ. 12
12-7. ಟ್ಯಾಕಲ್ ಆಗುತ್ತಾ ಇದೆ, ಆಲ್ ಔಟ್ ಆಗುತ್ತಾ ಇದೆ ಶ್ರೀರಾಮ್ ಶಂಭೂರು. ಬೋನಸ್ ಅಂಕ ಲಭ್ಯವಾಗುತ್ತಾ ಇದೆ ಶಂಭೂರು ಖಾತೆಯಲ್ಲಿ 15-8. ಹದಿನೈದು 15-8 in favor of ಪಟ್ಲ ಕಲ್ಲೇಗ. ಮುಂದಿನ ಸ್ಪರ್ಧೆಗೆ ಶಿವಾಜಿ ಮಧ್ವ ಶಂಭೂರು ಎ ತಂಡಗಳು ತಮ್ಮ ಪೂರ್ವ ತಯಾರಿ ಸಿದ್ಧತೆಗಳನ್ನ ಸಂಪೂರ್ಣಗೊಳಿಸಿ ಪ್ರವೇಶ ದ್ವಾರದಲ್ಲಿ ತಮ್ಮ ಉಪಸ್ಥಿತಿಯನ್ನ ಕಂಡುಕೊಡಬೇಕಿದೆ. 15-8 in favor of ಪಟ್ಲ ಕಲ್ಲೇಗ. ಬೋನಸ್ ಲಭ್ಯವಾಗಿದೆ 9-15. ಆರು ಅಂಕಗಳ ಮುನ್ನಡೆಯೊಂದಿಗೆ ಪಟ್ಲ ಕಲ್ಲೇಗ ತಂಡ ಇದೆ. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ, 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 9-15 ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ತಂಡ ಪಟ್ಲ ಕಲ್ಲೇಗ ಬಿ. ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಸಮಯ ಶ್ರೀರಾಮ್ ಶಂಭೂರು ತಂಡಕ್ಕೆ 6 ಅಂಕಗಳ ಅಗತ್ಯ ಇದೆ. ಶಂಭೂರು ತಂಡಕ್ಕೆ ಈ ನಡುವೆ ಮತ್ತೆ ನಿರಂತರ ಟ್ಯಾಕಲ್ಗಳು, ನಿರಂತರ ಅಂಕಗಳ ಜೋಡಣೆ ಪಟ್ಲ ಕಲ್ಲೇಗ ಖಾತೆಯಲ್ಲಿ 16-9. 9-16 ಈ ನಡುವೆ ಮಿಡಲ್ ಲೈನ್ ಅನ್ನ ಕ್ರಾಸ್ ಮಾಡಿದಂತ ಕೈಗಳು. ತೀರ್ಪುಗಾರರ ತೀರ್ಮಾನ ಬರಬೇಕಿದೆ. 2 ಅಂಕಗಳು ಲಭ್ಯವಾಗಿದೆ. 18-9 ಅಂತಿಮ 2 ನಿಮಿಷ. ಲಾಸ್ಟ್ 2 minutes for full time. 9-18. 9-18 ಇಮ್ಮಡಿಯ ಮುನ್ನಡೆಯಲ್ಲಿ ಕಲ್ಲೇಗ. 9-8-7-6. ಒಂಬತ್ತು 18 9-18 in favor of ಪಟ್ಲ ಕಲ್ಲೇಗ. ಮತ್ತೆ ದಾಂಡಿಗಾರನ ಬಂಧನವಾಗುತ್ತಾ ಇದೆ. ಅಂತಿಮ 60 ಸೆಕೆಂಡುಗಳು ಮಾತ್ರ ಬಾಕಿ. 19-9 10 ಅಂಕಗಳ ನಿಖರವಾದಂತ ಮುನ್ನಡೆಯೊಂದಿಗೆ ತಂಡ ಪಟ್ಲ ಕಲ್ಲೇಗ ಆರಂಭದ ಲೇಗ್ ಸ್ಪರ್ಧೆಯಿಂದ ಮೊದಲುಗೊಂಡು ಪ್ರಸ್ತುತ ಈ ಸ್ಪರ್ಧೆಯವರೆಗೂ ಸನಿಹದ ಯಾವುದೇ ಸ್ಪರ್ಧೆಗಳನ್ನು ನಾವು ಕಂಡಿಲ್ಲ. ಎಲ್ಲ ಸ್ಪರ್ಧೆಗಳು ಕೂಡ ಏಕಮುಖಿಯಾಗಿ ಮುಂದುವರಿದದ್ದನ್ನು ನಾವು ಕಂಡಿದ್ದೇವೆ. 19-9 19-9
ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. 10 ಮುಂದೆ 19 ಲೇಗ ಸುತ್ತಿನ ಪ್ರಥಮ ಜಯವನ್ನ ತಮ್ಮದಾಗಿಸಿಕೊಂಡಿದೆ ಕಲ್ಲೇಗ. ದಯವಿಟ್ಟು ಬನ್ನಿ. ಶಿವಾಜಿ ಮಧ್ವ, ಶ್ರೀರಾಮ್ ಶಂಭೂರು ಎ ತಂಡಗಳು ಬರಬೇಕಿದೆ. ಶಿವಾಜಿ ಮಧ್ವ, ಶ್ರೀರಾಮ್ ಶಂಭೂರು ಎ ತಂಡಗಳು ಬನ್ನಿ. ತಂಡ ಬಡಭಾಗವನ್ನ ಪ್ರವೇಶ ಮಾಡುತ್ತಾ ಇದೆ. ಶಿವಾಜಿ ಮಧ್ವ ಎದುರಾಳಿ ತಂಡವು ಕೂಡ ಬರಬೇಕಿದೆ. ಶ್ರೀರಾಮ್ ಶಂಭೂರು ತಂಡ ಬಡಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಇದು ಲೇಗ್ ಸುತ್ತಿನ 6ನೇ ಸ್ಪರ್ಧೆ. ಬಳಿಕ ಲೇಗ್ ಸುತ್ತಿನ 2ನೇ ಸ್ಪರ್ಧೆಗೆ ಪಟ್ಲ ಕಲ್ಲೇಗ ಎ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ. ಶಂಭೂರು ವಿರುದ್ಧವಾಗಿ ಶಿವಾಜಿ ಮಧ್ವ ಕೂಟದ 6ನೇ ಸ್ಪರ್ಧೆ. ಈ ನಡುವೆ ಈ ಕ್ರೀಡಾಕೂಟಕ್ಕೆ ವಿಶೇಷ ಅತಿಥಿಯ ಆಗಮನವಾಗಿದೆ. ಖ್ಯಾತ ಕಬಡ್ಡಿ ಪಟು ಶ್ರೀತ ಮಹೇಶ್ ಬಾಯ್ಕಟ್ಟೆ ಇವರ ಆಗಮನವಾಗಿದೆ. ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀತ ಮಹೇಶ್ ಬಾಯ್ಕಟ್ಟೆ ತಾವುಗಳು ಪ್ರಧಾನ ವೇದಿಕೆಯಲ್ಲಿ ಹಾಸನವನ್ನ ಸ್ವೀಕರಿಸುವಂತೆ ವಿನಂತಿ. ಅನೇಕ ಸಂಖ್ಯೆಯಲ್ಲಿ ಈ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಕಬಡ್ಡಿ ಆಸ್ವಾದಕರು ಒಂದೆಡೆ, ಮತ್ತೊಂದೆಡೆ ಹಗ್ಗ ಜಗ್ಗಾಟದ ಆಸ್ವಾದಕರು. ಈ ವೀಕ್ಷಕರ ನಡುವೆ ಪ್ರತಿಯೊಂದು ಕಬಡ್ಡಿ ಕ್ರೀಡಾಕೂಟದ ಸಂದರ್ಭದಲ್ಲೂ ಕಮೆಂಟ್ ಮೂಲಕ ಬಹಳಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಮಾಡುವಂತ ವ್ಯಕ್ತಿತ್ವ ಗುಟ್ಟ ಕೂಡು ಇವರನ್ನ ವಿಶೇಷವಾಗಿ ನಾವು ಗಮನಿಸಿಕೊಡ್ತಾ ಇದ್ದೇವೆ. ಈ ನಡುವೆ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ.
ದ್ವಿತೀಯ ಅಂಕ ಶಿವಾಜಿ ಮಧ್ವ ತಂಡದ ಖಾತೆಯ ಪರವಾಗಿದೆ 2-1 2-1 ಇನ್ ಫೇವರ್ ಆಫ್ ಶಿವಾಜಿ. One each point. ಲೀಗ್ ಸುತ್ತಿನ 6ನೇ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಣದಲ್ಲಿ 3-2 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಮಧ್ವ. ಲೀಗ್ ಮಾದರಿಯ ಸ್ಪರ್ಧೆ ಅಂಕಣದಲ್ಲಿ ಕಬಡ್ಡಿ ವಿಭಾಗದಲ್ಲಿ ಮುಂದುವರಿತಾ ಇದೆ. ಈ ನಡುವೆ ಒಂದೆಡೆ ಹಗ್ಗ ಜಗ್ಗಾಟ ಮಹಿಳಾ ವಿಭಾಗವು ಕೂಡ ಆರಂಭಗೊಳ್ಳುತ್ತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ಶಿವಾಜಿ ಬಣಗ 3 ಶ್ರೀರಾಮ್ ಶಂಭೂರು 2 3-2 ಇನ್ ಫೇವರ್ ಆಫ್ ಶಿವಾಜಿ ಬಣಗ. ಲೀಗ್ ಸುತ್ತಿನ ಮುಂದಿನ ಸ್ಪರ್ಧೆಗೆ ಪಟ್ಲ ಕಲ್ಲೇಗ ಎ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ 2 ತಂಡದ ನಾಯಕರು ಕೂಡ ನಾಣ್ಯ ಚುಮುಕೆ ಪ್ರಕ್ರಿಯೆಗೆ ಪ್ರವೇಶ ದ್ವಾರದ ಮೂಲಕ ಒಳಾಂಗಣಕ್ಕೆ ಬರುವಂತೆ ಮನವಿ. ಪಟ್ಲ ಕಲ್ಲೇಗ ಎ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ. Do or die. Third right, do or die right. ತೃತೀಯ ದಾಳಿಯಲ್ಲಿ ಅಂಕವನ್ನ ಬೋನಸ್ ಮುಖೇನವಾಗಿ ಪಡೆದುಕೊಂಡಿದ್ದಾರೆ. 3-3ರಲ್ಲಿ ಸಮಬಲ. ನಿರಂತರವಾಗಿ ಏಕಮುಖಿ ಸ್ಪರ್ಧೆಗಳನ್ನ ನಾವು ಕಂಡಿದ್ದೇವೆ. ಪ್ರಸ್ತುತ ಅಂಕಣದಲ್ಲಿ ಅತ್ಯಂತ ಸನಿಹದ ಸ್ಪರ್ಧೆ ಮುಂದುವರಿತಾ ಇದೆ. 3-3 ಶಿವಾಜಿ ಬಡಗ 3 ಶ್ರೀರಾಮ್ ಶಂಭೂರು 3. 3-3 ಅಂಕಗಳ ಸಮಾನ ಅಂಕಗಳ ಜೋಡಣೆಯಾಗಿದೆ ಖಾತೆಯಲ್ಲಿ. ಪಟ್ಲ ಕಲ್ಲೇಗ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ 2 ತಂಡದ ನಾಯಕರು ನಾಣ್ಯ ಚುಮುಕೆ ಪ್ರಕ್ರಿಯೆಗಾಗಿ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಪಟ್ಲ ಕಲ್ಲೇಗ ಎ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ. ಬೋನಸ್ ಲಭ್ಯವಾಗುತ್ತಾ ಇದೆ. Do or die. Third right, do or die right. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ 4-3 1 ಅಂಕದ ಮುನ್ನಡೆಯಲ್ಲಿ ಶಂಭೂರು ತಂಡ 1 ಅಂಕದ ಮುನ್ನಡೆಯಲ್ಲಿದೆ. ಭಾಗವಹಿಸುವಂತ ಎಲ್ಲಾ ತಂಡಗಳ ಗಮನಕ್ಕೆ ಪ್ರಥಮಾರ್ಧ ದ್ವಿತೀಯಾರ್ಧ ಈ ರೀತಿಯಲ್ಲಿ 2 ರಿವ್ಯೂ ಅನ್ನ ಪಡೆದುಕೊಳ್ಳುವಂತ ಅವಕಾಶ ಪ್ರತಿಯೊಂದು ತಂಡಕ್ಕೆ ಇದೆ ಅನ್ನುವಂತ
ಪ್ರಮುಖವಾದ ಮಾಹಿತಿಯನ್ನ ಎಲ್ಲ ತಂಡದ ಆಟಗಾರರಿಗೆ ರವಾನಿಸ್ತಾ ಇದ್ದೇವೆ. ಸಕ್ಸಸ್ ಆದ್ರೂ ಇಲ್ಲದೆ ಇದ್ರು ಒಂದು ತಂಡಕ್ಕೆ 2 ರಿವ್ಯೂ, ಅದು ಫಸ್ಟ್ ಹಾಫ್ ಅಲ್ಲಿ 1, ಸೆಕೆಂಡ್ ಹಾಫ್ ಅಲ್ಲಿ 1. ಅದೇ ರೀತಿಯಲ್ಲಿ ನಮ್ಮ ಮೀಡಿಯಾ 24x7 ನಲ್ಲಿ ನೇರ ಪ್ರಸಾರವಾಗುತ್ತಾ ಇದೆ. ನೇರ ಪ್ರಸಾರದಲ್ಲಿ ಅನೇಕ ಸಂಖ್ಯೆಯಲ್ಲಿ ಕಮೆಂಟ್ಗಳು ಬರ್ತಾ ಇದೆ. ಹಗ್ಗ ಜಗ್ಗಾಟದ ನೇರ ಪ್ರಸಾರ ಇಲ್ವಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ನೇರ ಪ್ರಸಾರವನ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರೋ ತಮ್ಮ ಗಮನಕ್ಕೆ, ಇಲ್ಲಿ ಹಗ್ಗ ಜಗ್ಗಾಟದ ನೇರ ಪ್ರಸಾರ ಖಂಡಿತವಾಗ್ಲೂ ಇಲ್ಲ. ಕಬಡ್ಡಿಯ ನೇರ ಪ್ರಸಾರವನ್ನ ಮಾತ್ರ ನಮ್ಮ ಮೀಡಿಯಾ ಮುಖಾಂತರ ನೋಡಬಹುದು. ಬನ್ನಿ ತಂಡ ಬನ್ನಿ, ಬಲೆ 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 ಟೀಮ್ ದಾಗಿ ಬಲೆ. UAE ಪವರ್ ಗ್ರಿಪ್ UAE ಟೀಮ್ ಅವರ ಟೀಮ್ ಬರುಗ ಪವರ್ ಗ್ರಿಪ್ UAE ತಂಡದ ನಿರೀಕ್ಷೆಯಲ್ಲಿದೆ. ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡದ ಕ್ಯಾಪ್ಟನ್ ನ ಆಗಮನವಾಗಿದೆ. ಪಟ್ಲ ಕಲ್ಲೇಗ ಎ ಟೀಮ್ ಕ್ಯಾಪ್ಟನ್, ಟೀಮ್ ಕ್ಯಾಪ್ಟನ್ ಆಫ್ ಪಟ್ಲ ಕಲ್ಲೇಗ. ಪಟ್ಲ ಕಲ್ಲೇಗ ತಂಡದ ನಾಯಕ ದಯವಿಟ್ಟು ಬನ್ನಿ. ಪುರುಷರ ವಿಭಾಗದ ನಾಟ್ಯ ಚಿಮ್ಮುಗೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ. ಪಟ್ಲ ಕಲ್ಲೇಗ ಪ್ರವೇಶ ಶುಲ್ಕ 700. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆ ಕೊಡುತ್ತಾ ಇದೆ. 2 ಅಂಕ ಶಂಭೂರು ಖಾತೆಯಲ್ಲಿ ಜಮೆ ಆಗಿದೆ. ನಾವು ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡುವಾಗ ನಿಮ್ಮ ತಿರಿಸಿನಲ್ಲಿ ತಾವುಗಳು ಧರಿಸುವಂತಹ ಪಾದರಕ್ಷೆಯಲ್ಲಿ ನಾವು ತಲುಪು ಗೇಜ್ ಅನ್ನ ನಡೆಸಲಿದ್ದೇವೆ. ದಯವಿಟ್ಟು ಗಮನಕ್ಕೆ. ತಲುಪುಪಟ್ಟಿ ರಚನೆ ನಂತರ ನಿಮಗೆ ಕ್ರೀಡಾಂಗಣಕ್ಕೆ ಬರುವಂತಹ ಅವಕಾಶವಿದೆ. ಇದೀಗ ಕ್ರೀಡಾಂಗಣಕ್ಕೆ ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ತೀರ್ಪುಗಾರರು ಸಿದ್ಧವಾಗಿದ್ದಾರೆ. ಸಾತ್ವಿಕ್ ಅಡಪ ಹಾಗೂ ಕಿಶನ್ ಗಣತೀರ್ಥ ಇವರು ಪಂದ್ಯಕೂಟದ ತೀರ್ಪುಗಾರರಾಗಿ ತೀರ್ಪುಗಾರಿಕೆಯಲ್ಲಿ ಸಿದ್ಧವಾಗಿದ್ದಾರೆ. ಜೊತೆಗೆ ಒಂದು ಕಡೆಯಲ್ಲಿ ಕಬಡ್ಡಿ ಎನ್ನುವ ಗ್ರಾಮೀಣ ಮಟ್ಟದ ಕ್ರೀಡೆಯನ್ನ ಪ್ರೋ ಮಾದರಿಯಲ್ಲಿ ಪರಿಹರಿಸ್ತಾ ಇದೆ ಪೆರುವಾಯಿಯ ಟಾಸ್ಕ್ ಪೆರುವಾಯಿ. ಮತ್ತೊಂದು ಕಡೆ ಗ್ರಾಮೀಣ ಮಟ್ಟದ ಹಗ್ಗದಿಗ್ಗಾಟವನ್ನ ಕ್ರೀಡೆಯನ್ನ ಮಹಿಳಾ ವಿಭಾಗದಲ್ಲಿ, ನಂತರ ಪುರುಷರ ವಿಭಾಗದಲ್ಲಿ ಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ. ಇದೀಗ ಮಹಿಳಾ ವಿಭಾಗದ ಸ್ಪರ್ಧೆಯಾಗಿದೆ. ಒಂದು ಕಡೆ UAE ಪವರ್ UAE ಜೊತೆಗೆ ಮಹಾಲಿಂಗೇಶ್ವರ ಕುಂಜತೂರು. 2ನೇ ಸ್ಪರ್ಧೆಯಲ್ಲಿ ಮಹಾಲಿಂಗೇಶ್ವರ ಕುಂಜತೂರು ಪಿ ಫ್ರೆಂಡ್ಸ್ ಕುಂದಪುರ ತಡಕ. ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಕಬಡ್ಡಿಯ ಶ್ರೇಷ್ಠ ದರ್ಜೆಯ ಆಟಗಾರ ಆಳ್ವಾಸ್ ಮೂಡಬಿದ್ರೆಯ ಆಟಗಾರ ಭರತ್ ಇವರನ್ನ ನಾವು ಗಮನಿಸಿದ್ದೇವೆ. ತಮ್ಮ ಇರುವಿಕೆಯನ್ನ ಗಮನಿಸಿದ್ದೇವೆ. ವಿಶೇಷವಾಗಿ ಈ ಕ್ರೀಡಾಕೂಟಕ್ಕೆ ತಮ್ಮನ್ನ ಬರಮಾಡಿಕೊಡ್ತಾ ಇದ್ದೇವೆ. ಪೆರುವಾಯಿಯ ಕಬಡ್ಡಿಗೆ ಭರತನ ಆಗಮನವಾಗಿದೆ. ತಮ್ಮನ್ನ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಬರಮಾಡಿಕೊಡುತ್ತಾ ಪ್ರಸ್ತುತ ಅಂಕಣದಲ್ಲಿ ದ್ವಿತೀಯಾರ್ಧ ಮುಂದುವರಿತಾ ಇದೆ. ಇಲ್ಲಿ 1 bonus in favor of Shivaji, all out point in favor of ಶಂಭೂರು. 4-12. ಇಲ್ಲಿ ಬಲವಾದ ಹಿಡಿತ ಶಂಭೂರು ಖಾತೆಗೆ ಮತ್ತೊಂದು ಅಂಕದ ಜಮೆಯಾಗಿದೆ. ಹದಿನಾಲ್ಕು 10 ಅಂಕಗಳ ಮುನ್ನಡೆ ಶ್ರೀರಾಮ್ ಶಂಭೂರು.
ನೋ ಬೋನಸ್. 15-4. ಮಹಿಳಾ ವಿಭಾಗದ ಸ್ಪರ್ಧೆ ಮುಗಿದ ನಂತರ ಅಲ್ಲಿ ತಮ್ಮ ತಂಡವನ್ನು ನೋಂದಾಯಿಸಬೇಕು. ಟೀಮ್ ರೆಡಿಮಲ್ ಪ್ಲಾನ್ ಟೀಮ್ ಫಿಕ್ಸರ್ ಮ್ಯಾಚ್ ಆಗುವುದಿಲ್ಲ. ನೋಡಿ ಗುಂಜತ್ತೂರಿಗೆ ಗೆಲ್ಲಬೇಕಾಗಿತ್ತು. 2 ಅವಕಾಶವನ್ನು ಗಳಿಸಿಕೊಟ್ಟಿದ್ದಾರೆ. ಮುಂದಿನ ಸ್ಪರ್ಧೆ ಆದಿಶಕ್ತಿ ಮಿತ್ತೂರು, ಅದೇ ರೀತಿಯಲ್ಲಿ ಶಿವಾಜಿ ಮಧ್ವ, ಈ 2 ತಂಡದ ನಾಯಕತ್ವ ತಂಡದ ವ್ಯವಸ್ಥಾಪಕ ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. 5-15 10 ಅಂಕಗಳ ಬಲಿಷ್ಠ ಮುನ್ನಡೆಯಲ್ಲಿ ಶ್ರೀರಾಮ್ ಶಂಭೂರ್. Do or die. ಶಿವಾಜಿ ಮಧ್ವ ಈ ತಂಡದ ವ್ಯವಸ್ಥಾಪಕ ಅಥವಾ ತಂಡದ ನಾಯಕ ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. ಮುಂದಿನ ಸ್ಪರ್ಧೆಗೆ ಪಟ್ಲ ಕಲ್ಲೀಗ ಎ ಮತ್ತು ಬಿಕೆ ಬಾಯ್ಸ್ ಬಂಗೇರಕೋಡಿ ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ ಮನವಿ. 19-5 ನಿಖರವಾದಂತ ಮುನ್ನಡೆ. ಶಂಭೂರ ತಂಡ ಏಕಮುಖಿ ಸ್ಪರ್ಧೆಯಾಗಿ
ಮುಂದುವರಿತಾ ಇದೆ. 5ರ ಮುಂದೆ 19, 14 ಅಂಕಗಳ ಮುನ್ನಡೆಯಲ್ಲಿ ಶ್ರೀರಾಮ್ ಶಂಭೂರ್. ಸೂಪರ್ ಟೆಕ್ಕಲ್ ಮುಖೇನ 2 ಅಂಕಗಳು 8-20, 8-20 in favor of Shambhu. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ನೋಡಿ, ದಯವಿಟ್ಟು ಅಲ್ಲಿ ಹಾಕಿರುವಂತ ಕಂಬಕ್ಕೆ ಯಾರು ಬಲವನ್ನ ಪ್ರಯೋಗ ಮಾಡಬೇಡಿ. ಇದು ತಾತ್ಕಾಲಿಕವಾಗಿರುತ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾತ್ರ ನಿರ್ಮಿತವಾಗಿರುವಂತ ಒಂದು ಕಂಬಗಳಾಗಿರುತ್ತದೆ. ಆ ಬೆಳಕಿನ ಹೊಳಲು ಬೆಳಕಿನ ವ್ಯವಸ್ಥೆಗೆ ನಿರ್ಮಿಸುವಂತ ಈ ಒಂದು ಕಂಬಗಳಿಗೆ ದಯವಿಟ್ಟು ಯಾರು ಕೂಡ ತಮ್ಮ ಬಲವನ್ನ ಪ್ರದರ್ಶನ ಮಾಡಬೇಡಿ. ದಯವಿಟ್ಟು ಬಲವನ್ನ ಪ್ರದರ್ಶನ ಮಾಡುವುದಿದ್ರೆ ಇಲ್ಲಿ ಹಗ್ಗಜಗ್ಗಾಟಕ್ಕೆ ತಮ್ಮ ತಂಡವನ್ನ ನೋಂದಾಯಿಸಿಕೊಳ್ಳಿ. ಅಲ್ಲಿ ತಾವುಗಳು ಎಷ್ಟು ಬೇಕಾದರೂ ಹಗ್ಗದಲ್ಲಿ ಬಲವನ್ನ ಪ್ರಯೋಗ ಮಾಡಬಹುದು. ಕನಿಷ್ಠ ಪಕ್ಷ ನಿಮಗೆ ಬಹುಮಾನವನ್ನ ಗಳಿಸುವಂತ ಅವಕಾಶವಿದೆ. ತಮ್ಮ ಬಲವನ್ನ ಏನಾದರೂ ಪ್ರಯೋಗ ಮಾಡುವುದಿದ್ರೆ ಇಲ್ಲಿ ನಾವು ಕ್ರೀಡಾಂಗಣದಲ್ಲಿ ನಿಮಗೆ ಅವಕಾಶವಿದೆ. ತಂಡಗಳನ್ನು ಮಾಡಿಕೊಳ್ಳಿ. ಕಬಡ್ಡಿಯಲ್ಲಿ ಅವಕಾಶ ಇರುವುದಿಲ್ಲ, ಯಾಕೆಂದ್ರೆ ಅದು ನಿಗದಿತ ತಂಡಗಳ ಸ್ಪರ್ಧೆಯಾಗಿರುತ್ತದೆ. ದಯವಿಟ್ಟು ಗಮನಕ್ಕೆ. ಇಲ್ಲಿ ಪುರುಷರ ವಿಭಾಗದ ಸ್ಪರ್ಧೆಗೆ ಅವಕಾಶವಿದೆ. ಮಹಿಳಾ ವಿಭಾಗದ ಸ್ಪರ್ಧೆಯಾಗಿದೆ ನೋಡಿ. ಒಂದು ಕಡೆ ಮಹಾಲಿಂಗೇಶ್ವರ ಗುಂಜತೂರು ಆಗಿದ್ರೆ, ಮತ್ತೊಂದು ಕಡೆ ಫ್ರೆಂಡ್ಸ್ ಬೆಡಪಳ್ಳ ತಡಕವಿಯಾಗಿ ಸ್ಪರ್ಧೆ. ಮಹಾಲಿಂಗೇಶ್ವರ ಗುಂಜತೂರನ್ನು ತೋರ್ಪಡಿಸಿದೆ. ಫ್ರೆಂಡ್ಸ್ ಬೆಡಪಳ್ಳ ತಡಕ ಇಲ್ಲಿ ಸ್ಪರ್ಧೆಯಲ್ಲಿ ಹೋರಾಟವನ್ನು ಜಾರಿ ಮಾಡ್ತಾ ಇದೆ. ತೀರ್ಪುಗಾರಿಕೆಯಲ್ಲಿ ಕಿಶನ್ ಕಡತಿಂತ ಸಾತ್ವಿಕ ಕಡಪವಾಗಿದ್ರೆ ಇಲ್ಲಿ ನಿಧಾನವಾಗಿ ಹಕ್ಕೈ ಮಾರಿ ಮಹಾಲಿಂಗೇಶ್ವರ ಗುಂಜತೂರು ತಂಡಕ್ಕೆ ರವಾನೆ. ಮುಂದಿನ ಸ್ಪರ್ಧೆಗೆ ಪಟ್ಲ ಕಲ್ಲೇಗ ಎ ಮತ್ತು ಬಿಕೆ ಬಾಯ್ಸ್ ಬಂಗಾರ ಕೋಡಿ ತಂಡಗಳು ಬರಬೇಕಿದೆ. ಬಿಕೆ ಬಾಯ್ಸ್ ಬಂಗೇರ ಕೋಡಿ ತಂಡ ಬರಬೇಕಿದೆ. ಎದುರಾಳಿ ತಂಡ ಪಟ್ಲ ಕಲ್ಲೇಗ ಎ ತಂಡ. ಬಿಕೆ ಬಾಯ್ಸ್ ಕಳೆದ ಪ್ರಥಮ ಸ್ಪರ್ಧೆಯಲ್ಲಿ ಜಯವನ್ನ ತಮ್ಮದಾಗಿಸಿಕೊಂಡಿರುವಂತ ತಂಡ. ಎದುರಾಳಿ ತಂಡವಾಗಿ ಪಟ್ಲ ಕಲ್ಲೇಗ ಎ ತಂಡ ಲೇಖ ಸುತ್ತಿನ ತಮ್ಮ ಪ್ರಥಮ ಸ್ಪರ್ಧೆಯಲ್ಲಿ ಆಡುವಂತ ತಂಡವಾಗಿ ಕಾಣಿಸಿಕೊಡುತ್ತಾ ಇದೆ. ಅನ್ವರ್ ಇವರಲ್ಲಿದ್ರು, ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅನ್ಸೀಫ್ ಮನ್ಸೂರ್ ಕುಕ್ಕಾಜೆ ಮೊದಲುಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಗ್ರಗಣ್ಯ ಆಟಗಾರರನ್ನ ಬಡಗೊಂಡಿರುವಂತ ತಂಡ ಪಟ್ಲ ಕಲ್ಲೇಗ ಎ ತಂಡ ಲೇಖ ಸುತ್ತಿನ 7ನೇ ಸ್ಪರ್ಧೆಗೆ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಮುಂದಿನ ಸ್ಪರ್ಧೆಗೆ ನವಯುಗ ಕುಕ್ಕಾಜೆ ಆಜಾದ್ ಗಿನ್ನಿಯ ತಂಡಗಳು ಬರುವಂತೆ.
ಪ್ರಸ್ತುತ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ನಫೀಸಾ ಇವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ತಾವುಗಳು ವೇದಿಕೆಯ ವಿಶೇಷ ಆಸನವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿ. ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತಗಳು ಶ್ರೀಮತಿ ನಫೀಸಾ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ನವಯುಗ ಕಾಜೆ ಆಜಾದ್ ಗಿನ್ನಿಯ ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಮುಚೆ ಪ್ರಕ್ರಿಯೆಗೆ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ. ನವಯುಗ ಕಾಜೆ ಆಜಾದ್ ಗಿನ್ನಿಯ ತಂಡದ ನಾಯಕರು ದಯವಿಟ್ಟು ಅಂಕಣದ ಬಡಭಾಗಕ್ಕೆ ಬನ್ನಿ. ನವಯುಗ ಕಾಜೆ ಆಜಾದ್ ಗಿನ್ನಿಯ ಪುರುಷರ ವಿಭಾಗದ ಸ್ಪರ್ಧೆಗೆ ನೋಡಿ ತಂಡವನ್ನ ನೋಂದಾವಣೆ ಮಾಡಿಕೊಳ್ಳಿ. ಅಲ್ಲಿ ಸಂಘಟಕರು ನೋಂದಾವಣೆಗೆ ಸಿದ್ಧವಾಗಿದ್ದಾರೆ. ನಮ್ಮ ತಂಡವನ್ನು ಈ ನಡುವೆ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಮತ್ತು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸ್ಕಂದಗಿರಿ ಅಳಿಕೆ ಇದರ ಆಶ್ರಯದಲ್ಲಿ ಗ್ರಾಮ ಮಟ್ಟದ ಹೊನಲ ಬೆಳಕಿನ ಪುರುಷರ ವಾಲಿಬಾಲ್ ಪಂದ್ಯಕೂಟ
2025 ಇದೇ ತಿಂಗಳ 22ನೇ ತಾರೀಕಿನಂದು ಶನಿವಾರ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರ ನೆಕ್ಕಿತ್ತಪುಣಿ ಅಡಿಕೆ ಇಲ್ಲಿ ಜರಗಲಿಕ್ಕಿದೆ. ಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 7,001, ದ್ವಿತೀಯ 5,001, ತೃತೀಯ 3,001, ಚತುರ್ಥ 1,001. ಸಮಸ್ತ ಅಲ್ಲದೆ ಸ್ಕಂದ ಟ್ರೋಫಿಯನ್ನು ಕೂಡ ನೀಡಲಾಗ್ತದೆ. ಈ ಒಂದು ಕ್ರೀಡಾಕೂಟಕ್ಕೆ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಮತ್ತು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸ್ಕಂದಗಿರಿ ಅಡಿಕೆ ಇದರ ಆಶ್ರಯದಲ್ಲಿ ಗ್ರಾಮ ಮಟ್ಟದ ಹೊನಲು ಬೆಳಗಿನ ಪುರುಷರ ವಾಲಿಬಾಲ್ ಪಂದ್ಯಕೂಟ ಇದೇ ತಿಂಗಳ 22ನೇ ತಾರೀಕು ಶನಿವಾರದಂದು ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರ ನೆಕ್ಕಿತ್ತಪುಣಿ ಅಡಿಕೆ ಮೈದಾನದಲ್ಲಿ. Do or die. ಸ್ಪರ್ಧೆಗೆ ಡೂ ಆರ್ ಡೈ ಗೆಲುವಿನ ರುಚಿಯನ್ನು ಕಂಡುಕೊಳ್ಳಲು ನಾಟ್ಯ ಚಿಮ್ಮಿಗೆಯನ್ನು ಗಳಿಸಿಕೊಂಡದ್ದು ಮಹಾಲಿಂಗೇಶ್ವರ ಕುಂಜತೂರು. ಅದು ಕ್ರೀಡಾಂಗಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ತಮ್ಮ ಮೊದಲ ಸ್ಪರ್ಧೆಯಲ್ಲಿ ಗೆಲುವಿನ ಕ್ರೀಡಾಂಗಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನವಯುಗ ಗುಕಾಜೆ ಆಜಾದ್ ಕಿನ್ನಿಯ ತಂಡದ ನಾಯಕರು ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ನವಯುಗ ಗುಕಾಜೆ ಆಜಾದ್ ಕಿನ್ನಿಯ ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಮಕಿ ಪ್ರಕ್ರಿಯೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ನವಯುಗ ಗುಕಾಜೆ ಆಜಾದ್ ಕಿನ್ನಿಯ ನವಯುಗ ಗುಕಾಜೆ ಆಜಾದ್ ಕಿನ್ನಿಯ ತಂಡದ ನಾಯಕರು ದಯವಿಟ್ಟು ಬನ್ನಿ. ಈ ನಡುವೆ ಮತ್ತೆ ಟಕ್ಕಲ ಮುಖಿನ ಬಂದಂಕ ಖಾತೆಯಲ್ಲಿ ಜೋಡಣೆಯಾಗುತ್ತಾ ಇದೆ. 3-2 3-2 ಇನ್ ಫೇವರ್ ಆಫ್ ಬಂಗಾರಕೋಡಿ. ಬಂಗಾರಕೋಡಿ ತಂಡಕ್ಕೆ ಇದು ದ್ವಿತೀಯ ಸ್ಪರ್ಧೆ. ಪಟ್ಲಕಲ್ಲಿಗ ಈ ತಂಡಕ್ಕೆ ಇದು ಪ್ರಥಮ ಸ್ಪರ್ಧೆ. ಈಗ ತಾನೇ ಬಂಗಾರಕೋಡಿ ಒಂದು ಜಯವನ್ನ ತಮ್ಮದಾಗಿಸಿಕೊಂಡಿದೆ. ಪ್ರಸ್ತುತ ಖಾತೆಯಲ್ಲಿ 3-3. ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗಿರುವಂತ ಅಪ್ಪಟ ಕಬಡ್ಡಿ ಅಭಿಮಾನಿ ಇಕ್ಕೊಚ್ಚ ಇವರನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. 8, 7, 6. ನೋಡಿ, ಭಾಗವಹಿಸುವಂತ ಎಲ್ಲ ತಂಡದ ಗಮನಕ್ಕೆ ಪ್ರಥಮ ಅವಧಿಯದ ರೀತಿಯಲ್ಲಿ ದ್ವಿತೀಯ ಅವಧಿಯಲ್ಲಿ ತಮಗೆ ಒಂದೊಂದು ರಿವ್ಯೂ ಅನ್ನ ಪಡೆದುಕೊಳ್ಳುವಂತ ಅವಕಾಶ ಇದೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಒಂದೊಂದು ರಿವ್ಯೂದ ಅವಕಾಶ ಉಂಟು. ಆಜಾದ್ ಕಿನ್ನಿಯ ತಂಡ ಇದೆ. ನವಯುಗ ಗುಕಾಜೆ ತಂಡದ ನಾಯಕ ಬನ್ನಿ. ನವಯುಗ ಗುಕಾಜೆ ನವಯುಗ ಗುಕಾಜೆ ತಂಡದ ನಾಯಕ ದಯವಿಟ್ಟು ಬನ್ನಿ. ನಾಣ್ಯ ಚಿಮುಕಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಂದು ವಿನಂತಿ.
ಕುಂಜತ್ತೂರು ಬರಬೇಕು. ಎ ಮತ್ತು ಬಿ ತಂಡ ಎರಡು ತಂಡಗಳು ಲಾಸ್ಟ್ ಸ್ಪರ್ಧೆಗೆ ಕೊನೆಯ ಸ್ಪರ್ಧೆಯಲ್ಲಿ ಪವರ್ ಗ್ರಿಪ್ ಯುಎಇ ವಿರುದ್ಧವಾಗಿ ಫಲಿಸಿಕೊಂಡು ಬಿಡದ ತಾವುಗಳು ಕೂಡ ಸಿದ್ಧವಾಗಿ ಕುಂಜತ್ತೂರು ಎ ಮತ್ತು ಬಿ ತಂಡ ಕ್ರೀಡಾಂಗಣ ಪ್ರವೇಶವನ್ನು ಮಾಡಬೇಕು. ಒಂಬತ್ತು ತಂಡಗಳು ತಮ್ಮ ತಂಡವನ್ನ ನೋಂದಣಿ ಮಾಡಿಕೊಂಡಿದ್ದ ಪುರುಷರ ವಿಭಾಗದಲ್ಲಿ ಯಾವುದಾದ್ರೂ ತಂಡಕ್ಕೆ ಕೊನೆಯ ಅವಕಾಶವನ್ನು ನೀಡ್ತಾ ಇದ್ದಾವೆ. ದಯವಿಟ್ಟು ಕೊನೆಯ ಅವಕಾಶವನ್ನು ನೀಡ್ತಾ ಇದ್ದಾವೆ ಪುರುಷರ ವಿಭಾಗದ ತಂಡಕ್ಕೆ. ಅಲ್ಲಿ ನೋಡಿ, ಕೊನೆಯ ಅವಕಾಶ ತಂಡ ಬರುವುದಾದ್ರೆ ಆದಷ್ಟು ಬೇಗನೆ ಮಹಿಳಾ ವಿಭಾಗದ ತಂಡ ತೆರೆಯುವ ಮುಂಚೆ ಬರಬೇಕಾಗಿ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ದಾದಾ ಎರಡು ಟೀಮ್ ಹೋಗ್ಬೇಕು ನೋಡಿ. ಎದುರಾಳಿಯಾಗಿರುವಂತಹ ಎರಡು ತಂಡ ಅಂದ್ರೆ ಮಾಲಿಂಗೇಶ್ವರ ಕುಂಜತ್ತೂರು ಎ ಮತ್ತು ಬಿ ಲೀಗ್ ಮಾದರಿ ಸ್ಪರ್ಧೆ. ಇಲ್ಲಿ ಮಾಲಿಂಗೇಶ್ವರ ಕುಂಜತ್ತೂರು ಎ ತಂಡವನ್ನ ವಿಜಯಿಯಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಕೊನೆಯ ಸ್ಪರ್ಧೆಗೆ ಪವರ್ ಗ್ರಿಪ್ ಯುಎಇ ಫ್ರೆಂಡ್ಸ್ ಕುಡುಪುಳ ತಡ್ಕ, ಪವರ್ ಗ್ರಿಪ್ ಕುಡುಪುಳ ತಡ್ಕ ತಾವುಗಳ ತಂಡವನ್ನ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡಿ. ನೋಡಿ, ಬನ್ನಿ ಕ್ರೀಡಾಂಗಣದ ಪ್ರವೇಶವನ್ನು ಮಾಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಪವರ್ ಗ್ರಿಪ್ ವರ್ಸಸ್ ಫ್ರೆಂಡ್ಸ್ ಕಡುಪುಳ ತಡ್ಕ. ಇಲ್ಲಿ ನೋಡಿ, ಮೊದಲ ತಂಡವಾಗಿ ಮಾಲಿಂಗೇಶ್ವರ ಕುಂಜತ್ತೂರು ಎ ತಂಡ ಫೈನಲ್ ಪ್ರವೇಶವನ್ನು ಮಾಡಿದ್ರೆ, ಇದೀಗ ಕೊನೆಯ ಸ್ಪರ್ಧೆಯಲ್ಲಿ ವಿಜೇತವಾದಂತ ತಂಡಕ್ಕೆ ಫೈನಲ್ ಪ್ರವೇಶಕ್ಕೆ ಅವಕಾಶವಿದೆ. ನೋಡಿ, ಈ ಸ್ಪರ್ಧೆಯಲ್ಲಿ ವಿಜೇತವಾದ ತಂಡಗಳು ಅಂಕದ ಆಧಾರದ ಮಾದರಿಯಲ್ಲಿ ಫೈನಲ್ ಪ್ರವೇಶವನ್ನು ಮಾಡಲಿದ್ದಾರೆ. ಅದು ಕುಡುಪುಳ ತಡ್ಕವ ಅಥವಾ ಪವರ್ ಗ್ರಿಪ್ ಯುಎಇ ತಂಡವನ್ನು ನೋಡಬೇಕು. ಕುಡುಪುಳ ತಡ್ಕ ಬನ್ನಿ ಮುಂದಿನ ಸ್ಪರ್ಧೆಗೆ. ಇವತ್ತಿನ ಈ ಒಂದು ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯ ವಿಜೇತ ತಂಡಗಳಿಗೆ ಪ್ರಥಮ ನಗದು 10,000. ಇದನ್ನ ಕೊಡುಗೆಯಾಗಿ ನೀಡಿದಂತವರು ಫುಡ್ ಕಾರ್ನರ್ ಕತರ್. ಟ್ರೋಫಿಯನ್ನ ನೀಡಿದಂತವರು ಫುಲ್ ಟೈಮ್ ಕತರ್. ದ್ವಿತೀಯ ನಗದು 6,000 ರೂಪಾಯಿ ನಗದು ಸ್ಪಾನ್ಸರ್ ಬೈ ಮದೀನಾ ಎವರೆಸ್ಟ್ ಕತರ್. ಟ್ರೋಫಿ ಸ್ಪಾನ್ಸರ್ ಬೈ ಮುನ್ಸೀರ್ ಸೋಕೆ ಕತರ್. ಥರ್ಡ್ ಕ್ಯಾಶ್ 3,000 ಸ್ಪಾನ್ಸರ್ ಬೈ ರಶೀದ್ ಕತರ್. ಥರ್ಡ್ ಟ್ರೋಫಿ ಸ್ಪಾನ್ಸರ್ ಬೈ ಖಲೀಲ್ ಕತರ್ ಚಿಪ್ಪಾರ್. ಫೋರ್ತ್ ಕ್ಯಾಶ್ 3,000 ಸ್ಪಾನ್ಸರ್ ಬೈ ಹಾರಿಸ್ ಮರ್ಕಿಯಾ ಕತರ್. ಟ್ರೋಫಿ ಸ್ಪಾನ್ಸರ್ ಬೈ ಹಾರಿಸ್ ಮರ್ಕಿಯಾ ಕತರ್. ಅಲ್ಲದೆ ಟಗ್ ಆಫ್ ವಾರ್ ಥರ್ಡ್ ಕ್ಯಾಶ್ ಸ್ಪಾನ್ಸರ್ ಬೈ ರಾಯಲ್ ಕತರ್. ಟಗ್ ಆಫ್ ವಾರ್ ದ್ವಿತೀಯ ನಗದು 6,000 ಕೊಡುಗೆಯಾಗಿ ನೀಡಿದಂತವರು ನಫೀಸ್ ಕಡಂಬಿನ. ಆಲ್ ರೌಂಡರ್ ಪ್ರಶಸ್ತಿಯನ್ನ ಕೊಟ್ಟಂತವರು ಚಯ್ಯ ಬಾಂಬೆ. ಎಲ್ಲ ಕೊಡುಗೈದಾನಿಗಳಿಗೆ ಸ್ಥಾಪನೆಗಳಿಗೆ ವಿಶೇಷವಾದಂತ ಧನ್ಯವಾದಗಳು. ಟಾಸ್ಕ್ ಪಿರಬಾಯಿ ರಿಜಿಸ್ಟರ್ಡ್ ವತಿಯಿಂದ ಇನ್ನು ಮುಂದೆ ಕೂಡ ಟಾಸ್ಕ್ ಪಿರಬಾಯಿ ಹಮ್ಮಿಕೊಳ್ಳುವಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಮ್ಮ ಸಂಪೂರ್ಣ ಸಹಕಾರದ ನಿರೀಕ್ಷೆಯಲ್ಲಿ ಟಾಸ್ಕ್ ಪಿರಬಾಯಿ ಈ ಸಂಸ್ಥೆಯ ಸರ್ವ ಸದಸ್ಯರು ಕೂಡ ಇದ್ದಾರೆ. ಪ್ರಸ್ತುತ ಅಂಕಣದಲ್ಲಿ ಪಂದ್ಯಾಟವನ್ನು ಮುಂದುವರಿಸುತ್ತ ಲೀಗ್ ಸುತ್ತಿನ 7ನೇ ಸ್ಪರ್ಧೆ ಪಟ್ಲಕಲ್ಲಿಗ ಎ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗೇರಕೋಡಿ ಮುಂದುವರಿತಾ ಇದೆ. ಖಾತೆಯಲ್ಲಿ 4-4 ಸಮಾನ ಅಂಕಗಳನ್ನು ಪಡೆದುಕೊಂಡು ಎರಡು ತಂಡಗಳು ಕೂಡ ಸಮಾನ ರೀತಿಯ ಪ್ರದರ್ಶನವನ್ನು ನೀಡ್ತಾ ಇದೆ. 4-4. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಹಿಯರ್ ಇಸ್ ಥರ್ಡ್ ರೈಟ್. ನೆರೆದಿರುವಂತ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳ ಗಮನಕ್ಕೆ ಈ ಕ್ರೀಡಾಕೂಟದ ಸಹಾಯಾರ್ಥ ಲಕ್ಕಿ ಕೂಪನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಅಂಕದ ಕೂಡಿಗಿರುವಂತ ಲಕ್ಕಿ ಕೂಪನ್. ಇದರ ಮುಖ ಬೆಲೆ
ಕೇವಲ 100 ರೂಪಾಯಿ ಬಹುಮಾನವಾಗಿ ಸರಿಸುಮಾರು 8,000 ಮೌಲ್ಯವುಳ್ಳಂತ ಅಂಕದ ಗೋಡಿ ತಮ್ಮದಾಗಿಸಿಕೊಳ್ಳುವಂತ ಸುವರ್ಣ ಅವಕಾಶ. One each point. ಐದು 5ರ ಸಮಬಲದಲ್ಲಿ ಸ್ಪರ್ಧೆ ಇದೆ. ಪ್ರಸ್ತುತ ಕಲ್ಲೇಗ ತಂಡದಿಂದ ರೂಪಿತ್ರವರ ದಾಳಿಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. 7, 6, 5, 4, 3, 2. ಕಲ್ಲೇಗ ತಂಡದ ದಣಿಬರಿಯದ ದಾಡಿಗಾರ ಅಂದ್ರೆ ಅದು ರೂಪಿತ್ರವರು. ಯಾವುದಾದ್ರೂ ತಂಡಕ್ಕೆ ಬರುವುದಿದ್ರೆ ತಾವುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ರೆ ತಾವುಗಳು ತಮ್ಮ ತಂಡವನ್ನ ನೋಂದಣಿ ಮಾಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. 9 ತಂಡಗಳಿಗೆ ಇದೀಗ 8, 7, 6, 5, 4. ಲೀಗ್ ಮಾದರಿಯ ಸ್ಪರ್ಧೆ 12 ತಂಡಗಳ ಭಾಗವಹಿಸುವಂತ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ ಪ್ರಸ್ತುತ ನಾವುಗಳು ಸ್ಪರ್ಧಾ ಸಂಖ್ಯೆ 7ರಲ್ಲಿ ನಾವಿದ್ದೇವೆ. Technical mistake. This is ಅಂತಿಮ 3 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. 6-5 ಒಂದಂಕದ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ ತಂಡ ಇದೆ. ಕೇವಲ 1 ಅಂಕದ ಅಂತರದಲ್ಲಿ ಸ್ಪರ್ಧೆ. 7, 6, 5. ಇದು 3 ಮತ್ತು 4ನೇ ಸ್ಥಾನ. ಆದರೆ ಇಲ್ಲಿ ನಗರ ಪುರಸ್ಕಾರ ಗೌರವಿಸಲಿದ್ದೇವೆ ವೇದಿಕೆಯಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ. ಮೊದಲ ಅವಕಾಶಕ್ಕೆ ಮೊದಲ ಸೆಟ್ ಈತಗಳ ವಿಜೇತದ ಪಂದ್ಯಾಟವನ್ನು ಮುಂದುವರಿಸುತ್ತ 6-5 ಒಂದಂಕದ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ ಅಂಕವನ್ನು ತರಲೇಬೇಕಾದಂತ ಒತ್ತಡದ ದಾಳಿ. ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಲೀಗ್ ಸುತ್ತಿನ ಮುಂದಿನ ಸ್ಪರ್ಧೆಗೆ ನವಯುಗ ಯುಕಾಜೆ ಆಜಾದ್ ಕಿನ್ನಿಯ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮನವಿ. ಅನ್ಸೀಫ್ ದಾಳಿಯಲ್ಲಿ ರೈಡರ್ ಔಟ್ ಎಂಬ ತೀರ್ಪನ್ನು ನೀಡಲಾಗಿದೆ. ಎರಡನೇ ಅವಕಾಶಕ್ಕಾಗಿ ಈ ಬಾರಿ ಕುಂಜತೂರಿಗೆ ವಿಜಯಿಯಾಗಬೇಕು. 3ನೇ ಸ್ಥಾನವನ್ನು ಗಳಿಸಬೇಕಾಗಿದ್ರೆ ಕುಂಜತೂರು ವಿಜಯಿ ಆದರಷ್ಟೇ ಅವಕಾಶವಿದೆ. ಅದರಲ್ಲಿ ಬಲಿಷ್ಠವಾಗಿರುವಂತಹ ತಂಡ ನೋಡಿ ಕುಂಜತೂರಿಂದ ಈ ಬಾರಿ 3ನೇ ಸ್ಥಾನದಲ್ಲಿ ಪವರ್ ಗ್ರೂಪ್ ಯುಕೆ
4ನೇ ಸ್ಥಾನದಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು. ಪ್ರಥಮ ಯಾರಿಗೆ, ದ್ವಿತೀಯ ಯಾರಿಗೆ? ಬನ್ನಿ, ಕ್ರೀಡಾಂಗಣದ ಪ್ರವೇಶಕ್ಕೆ ಚಪ್ಪಾಳೆ ಮೂಲಕ ನಿಮಗೆ ಸ್ವಾಗತವನ್ನ ನೀಡ್ತಾ ಇದ್ದಾರೆ. ಫೈನಲ್ ಸ್ಪರ್ಧೆಗೆ ಬರಬೇಕು ಫ್ರೆಂಡ್ಸ್ ಗುಡುಪಳ್ಳಿ ತಡಕ ಜೊತೆಗೆ ಮಹಾಲಿಂಗೇಶ್ವರ ಕುಂಜತ್ತೂರು. ಪುರುಷರ ವಿಭಾಗದ ಸ್ಪರ್ಧೆಗೆ ಕೊನೆಯ ಒಂದು 5 ನಿಮಿಷ, ಆಮೇಲೆ ನಾವು ಕೌಂಟರ್ ಅನ್ನ ಕ್ಲೋಸ್ ಮಾಡಲಿದ್ದೇವೆ. ಯಾವುದಾದ್ರೂ ತಂಡವಿದ್ದಲ್ಲಿ, ಪುರುಷರ ವಿಭಾಗದ ತಂಡವಿದ್ದಲ್ಲಿ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಿ. 9 ತಂಡಗಳಿಗೆ ಮಾತ್ರ ಅವಕಾಶ ಇದೀಗ ಸಿಕ್ಕಿದೆ ನೋಡಿ. ಪ್ರವೇಶ ಶುಲ್ಕವನ್ನ ನೀಡಿ 9 ತಂಡಗಳು ತಮ್ಮ ಅವಕಾಶವನ್ನ ನೀಡಿದ್ದಾರೆ. ನಾವು ಲೀಗ್ ಮಾದರಿ ಸ್ಪರ್ಧೆಯನ್ನ ನಡೆಸಲಿದ್ದೇವೆ. ದಯವಿಟ್ಟು ಇನ್ನು ಯಾವುದಾದ್ರೂ ಒಂದು ತಂಡ ಅಥವಾ 2 ತಂಡ ಇದ್ದಲ್ಲಿ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಿ. ಒಂದು 5 ನಿಮಿಷದ ಅವಕಾಶ. ಈ ಫೈನಲ್ ಸ್ಪರ್ಧೆ ಮುಗಿದ ಕೂಡಲೇ ನಾವು ಪುರುಷರ ವಿಭಾಗದ ತಳಕಪಟ್ಟಿ ಫಿಕ್ಸರ್ ಅನ್ನ ರಚನೆ ಮಾಡಲಿದ್ದೇವೆ. ನಾವು ಇದೀಗ ಫೈನಲ್ ಸ್ಪರ್ಧೆಗೆ ಕ್ರೀಡಾಂಗಣಕ್ಕೆ ಪ್ರವೇಶವನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ಕ್ರೀಡಾಂಗಣ ಪ್ರವೇಶವನ್ನ ಮಾಡಿ. ಮಹಾಲಿಂಗೇಶ್ವರ ಕುಂಜತ್ತೂರು ಎ ವಿರುದ್ಧವಾಗಿ ಫ್ರೆಂಡ್ಸ್ ಕಡುಪಳ್ಳಿ ತಡಕ. ಜೊತೆಗೆ ಪುರುಷರ ವಿಭಾಗದ ಸ್ಪರ್ಧೆಯಲ್ಲಿ ದತ್ತಕೃಪ ಸುದಿಲ್ಬಳ, ಬ್ರದರ್ಸ್ ಬಯ್ಯಕಂಡಂ, ಯು ಬ್ರದರ್ಸ್ ಕೆಎಲ್ ಪೋಟಿ, ಟೈಟಾನ್ಸ್ ನೀರ್ಕಜೆ, ಓಂಶಿ ಬೆರಿಪದ ಎ ಮತ್ತು ಬಿ, ಆಂಜನೇಯ ಕಣ್ಮದಿರದ ಎ ಮತ್ತು ಬಿ, ಟೀಮ್ ಜಟಾಯು ವಿಟ್ಲ, ಈ 9 ತಂಡಗಳು ತಮ್ಮ ತಂಡವನ್ನು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಇನ್ನು ಯಾವುದಾದ್ರೂ ಒಂದು ತಂಡಕ್ಕೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎನ್ನುವ ಆಶಯವಿದ್ದರೆ ದಯವಿಟ್ಟು ಅಲ್ಲಿ 700 ರೂಪಾಯಿಯನ್ನ ಪ್ರವೇಶ ಶುಲ್ಕದೊಂದಿಗೆ ನೀಡಿ ತಾವುಗಳ ತಮ್ಮ ತಂಡವನ್ನ ನೋಂದಾಯಿಸಿಕೊಳ್ಳಬಹುದು. ಆಮೇಲೆ ನಾವು ತಳಕಪಟ್ಟಿ ಫಿಕ್ಸರ್ ಅನ್ನ ರಚನೆ ಮಾಡಿ ನಂತರ ನಿಮಗೆ ಅವಕಾಶವನ್ನು ನಾವು ನೀಡಿರುವುದಿಲ್ಲ. ಬನ್ನಿ, ಮಹಿಳಾ ವಿಭಾಗದ ಸ್ಪರ್ಧೆಗೆ ಕ್ರೀಡಾಂಗಣಕ್ಕೆ ಬರಮಾಡಿಕೊಳ್ತಾ ಇರುವ ಮಹಾಲಿಂಗೇಶ್ವರ ಕುಂಜತ್ತೂರು ಜೊತೆಯಾಗಿ ಬರಬೇಕು. ಫ್ರೆಂಡ್ಸ್ ಕೊಡುಕೊಳ್ಳ ತಡಕ ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ರಿವ್ಯೂ ನಿರ್ಣಯವನ್ನ ನಮ್ಮ ತೀರ್ಪುಗಾರರು ನೋಡಿ ಹೇಳ್ತಾರೆ. ದಯವಿಟ್ಟು ಅನಗತ್ಯವಾಗಿ ಯಾರು ಕೂಡ ಅದನ್ನ ಇಣುಕಿ ನೋಡುವಂತ ಅಗತ್ಯ ಇಲ್ಲ. ನಡೆಯುವಾಗ ನೋಡಿ, ನಮ್ಮ ಗಮನಗಳು ಇಲ್ಲಿ ಇರುವುದಿಲ್ಲ. ದಯವಿಟ್ಟು ಗಮನಕ್ಕೆ ತಾವುಗಳು ನಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಜಾಗರೂಕರಾಗಿ ನೋಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ನಮ್ಮ ಬೆಲೆ ಬಾಳುವಂತ ಚಿನ್ನ ಅಥವಾ ಯಾವುದಾದ್ರಾಗಿರ್ಲಿ, ಇದೀಗ ಒಂದು ಮೊಬೈಲ್ ಬಿದ್ದು ಸಿಗಿರುತ್ತೆ. ದಯವಿಟ್ಟು ಈ ಮೊಬೈಲ್ ನ ವಾರಸುದಾರರು ಇಲ್ಲಿ ಸಂಘಟಕರಲ್ಲಿ ತೋರ್ಪಡಿಸಿ ಅದನ್ನ ಪಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಒಂದು ಮೊಬೈಲ್ ಬಿದ್ದು ಸಿಗಿರುತ್ತದೆ. ದಯವಿಟ್ಟು ಯಾರಾದರೂ ಅದು ಕಳಕಳಿದ್ದಲ್ಲಿ ದಯವಿಟ್ಟು ಇದನ್ನ ಪಡ್ಕೊಳ್ಬೇಕಾಗಿ ತಮ್ಮ ಅದರ ಸೂಚನೆಯಿಂದ ನೀಡಿ ಪಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಮೊಬೈಲ್ ಬಿದ್ದು ಸಿಗಿರುತ್ತದೆ. ದಯವಿಟ್ಟು ಯಾರಾದರೂ ಇದರ ವಾರಸುದಾರರು ದಯವಿಟ್ಟು ಇದನ್ನ ಸೂಚನೆ ನೀಡಿ ಪಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಸ್ಪರ್ಧೆ ಕ್ರೀಡಾಂಗಣ ಪ್ರವೇಶವಾಗುತ್ತಾ ಇದೆ. ಒಂದು ಕಡೆ ಫ್ರೆಂಡ್ಸ್ ಕುಡುಪಳ್ಳಿ ತಡಕ, ಮತ್ತೊಂದು ಕಡೆ ಮಹಾಲಿಂಗೇಶ್ವರ ಕುಂಜತ್ತೂರು. ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ 2 ತಂಡಗಳು ಎದುರು ಬಿದ್ದಿರಾಗಿದ್ದು ಒಂದೊಂದು ಅವಕಾಶವನ್ನು ಗಳಿಸಿಕೊಂಡಿದ್ದೀಗ ಪೂರ್ಣ ಸ್ಥಿತಿಯಲ್ಲಿ ಆಜಾದ್ ಕಿನಿಯ ನವಯುಗ ಗುಕಾಜೆ ಈ ತಂಡಗಳು ಕೂಡ ತುಂಬಾ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೂರ್ಣಗೊಳಿಸಿಕೊಂಡು ಪ್ರವೇಶದ್ವಾರದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಡಬೇಕಿದೆ. ಪ್ರಸ್ತುತ ಪ್ರಗತಿಯ ಪಂದ್ಯಾಟದಲ್ಲಿ ರಿವ್ಯೂ ಇದರ ತೀರ್ಮಾನಕ್ಕಾಗಿ ನಾವುಗಳು ಕಾಯ್ತಾ ಇದ್ದೇವೆ. ಗುಕಾಜೆ ಮತ್ತು ಆಜಾದ್ ಕಿನಿಯ ತಂಡಗಳು ಬರುವಂತೆ. ಪ್ರತಿಷ್ಠಿತ ಟಾಸ್ಕ್ ಟ್ರೋಫಿ 2025 ದ್ವಿತೀಯ ಸ್ಥಾನಿಗೆ ನೀಡುವಂತಹ ಪುರಸ್ಕಾರ 3000. ಜೊತೆಗೆ ಪ್ರತಿಷ್ಠಿತ ಟಾಸ್ಕ್ ಟ್ರೋಫಿ ತೀರ್ಪುಗಾರರು ಭಾನು ಪ್ರಕಾಶ್. ದಯವಿಟ್ಟು ಅಂಗಣದಲ್ಲಿ ತಾವುಗಳು ನಮ್ಮ ಜೊತೆ ಸೇರಿಕೊಳ್ಳುವಂತೆ. ನಂತರ ನಾವು ಪುರುಷರ ವಿಭಾಗದ ಸ್ಪರ್ಧೆಯನ್ನ ನಡೆಸಲಿದ್ದೇವೆ. ನೋಡಿ, ಕೊನೆಯ ಅವಕಾಶ ಪುರುಷರ ವಿಭಾಗದ ಸ್ಪರ್ಧೆಗೆ 9 ತಂಡಗಳು ತಮ್ಮ ತಂಡವನ್ನು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ಅಂಕಣದ ಬಡಭಾಗದಲ್ಲಿ ತಂಡಗಳು ಬರುವಂತ ಸಂದರ್ಭದಲ್ಲಿ 7 ಆಟಗಾರರು, ಸಹ ಆಟಗಾರರು, ಒಬ್ಬ ತಂಡದ ಕೋಚ್ ಅಥವಾ ಮ್ಯಾನೇಜರ್ ಮಾತ್ರ ಬನ್ನಿ. Do or die. ತೃತೀಯ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಖಾತೆಯಲ್ಲಿ ಗಮನಿಸಿದ್ರೆ 6-6 ಈ ನಡುವೆ ಸೆಂಟರ್ ಲೈನ್ ಮೇಲೆ ಟ್ಯಾಕಲ್ ಆಗಿದೆ.
ಖಾತೆಯಲ್ಲಿ ಪಟ್ಲ ಕಲ್ಲೇಗ ಅಂಕವನ್ನ ತಮ್ಮದಾಗಿಸಿಕೊಂಡಿದೆ 7-6 7-6 ಮತ್ತೆ ದಾಳಿಯಲ್ಲಿ ಅಂತಿಮ ಒಂದು ನಿಮಿಷ ಅಂತಿಮ 60 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ ಇನ್ನೇನು ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಮುಂದುವರಿಯುವ ಸಂದರ್ಭದಲ್ಲಿ ಕೇವಲ ಒಂದು ಅಂಕವನ್ನ ಮುನ್ನಡೆಯಾಗಿ ಇಟ್ಟುಕೊಂಡು ಪಟ್ಲ ಕಲ್ಲೇಗ ಬಹುತೇಕ ಪ್ರಸ್ತುತ ಪಂದ್ಯಾಟ ಅಂತಿಮ ಕೆಲವೊಂದು ಸೆಕೆಂಡುಗಳು ಮಾತ್ರ ಬಾಕಿ ಇದೆ 7-6 ಒಂದಂಕದ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ ಅಟ್ಟಾಡಿಸಿ ಟ್ಯಾಕಲ್ ಮಾಡಲಾಗಿದೆ ತೀರ್ಪುಗಾರರ ತೀರ್ಮಾನ ಇನ್ನೂ ಕೂಡ ಹೇಳಿಲ್ಲ 2 points in favor of BK, 1 point in favor of ಕಲ್ಲೇಗ ಮತ್ತೆ ಖಾತೆಯನ್ನ ಗಮನಿಸಿದ್ರೆ 8-8 ಸಮ ಬಲ
ಹರ್ಷ ಕಣ್ವತೀರ್ಥ ಹಗ್ಗ ಚುಕ್ಕಾಟ ಸ್ಪರ್ಧೆಯ ಉದ್ಘೋಷಕರು. ಅಲ್ಲೂ ಸ್ಪರ್ಧೆ ಸ್ಥಗಿತವಾಗಿದೆ, ಕಬಡ್ಡಿಯಲ್ಲೂ ಸ್ಪರ್ಧೆ ಸ್ಥಗಿತವಾಗಿದೆ. ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಇದೆ. ಹರ್ಷರ ಇರುಲ್ಲರ ಕರ್ಟನ್ ಪಾಂಡಲ ನಿಲ್ಕ ತುಪ್ಪ ಏರ್ಲ ತುಳಿರ ಬಲ್ಲಿ ಬಂದು ನಮ್ಮ ಕರ್ಟನ್ ಬಾರ್ದು ಎಸ್ ಪಂದ್ಯಾಟ ಮುಂದುವರಿಲಿಕ್ಕಿದೆ. ಹರ್ಷರೇ, ನಮ್ಮ ಹರ್ಷ ಹಗ್ಗ ಜಗ್ಗಾಟದ ಉದ್ಘೋಷಕರು ಅಲ್ಲಿಯ ಸ್ಪರ್ಧೆಯ ವಿವರವನ್ನು ಒಮ್ಮೆ ತಿಳಿಸಿ. ಪ್ರಸ್ತುತ ಖಾತೆಯಲ್ಲಿ ಪಟ್ಲ ಕಲ್ಲೇಗ 7, ಬಂಗಾರ ಕೋಡಿ 6.
ಕ್ರೀಡಾಕೂಟವನ್ನು ಮುಂದುವರಿಸುತ್ತಾ 8ನೇ ಸ್ಪರ್ಧೆಗೆ ನವಯುಗ ಗುಕ್ಕಾಜೆ ಆಜಾದ್ ಕಿನ್ನಿಯ ತಂಡಗಳು ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ವಿನಂತಿ. ಆಜಾದ್ ಕಿನ್ನಿಯ ನವಯುಗ ಗುಕ್ಕಾಜೆ ತಂಡಗಳು ಬರುವಂತೆ ಪ್ರವೇಶ ದ್ವಾರದಲ್ಲಿ ದಾರಿ ಮಧ್ಯೆ ಅನಗತ್ಯವಾಗಿ ನಿಂತಿರುವಂತ ನಮ್ಮ ವೀಕ್ಷಕರು ಎಲ್ಲರೂ ಆಟಗಾರರು ಕೂಡ ಎಲ್ಲರೂ ಕೂಡ ತೆರಳಬೇಕು. ನವಯುಗ ಗುಕ್ಕಾಜೆ ಆಜಾದ್ ಕಿನ್ನಿಯ ತಂಡಗಳು ಆಜಾದ್ ಕಿನ್ನಿಯ ತಂಡದ ಪ್ರಮುಖ ವಿಶೇಷತೆ ನಾಣ್ಯ ಚಮಚೆಯ ಪ್ರಕ್ರಿಯೆ ಆಗಿರಲಿ, ಪಂದ್ಯಾಟವಾಗಿರಲಿ, ಸಮಯಬದ್ಧಿತವಾಗಿ ಬರುವಂತ ಕೂಟದ ತಂಡಗಳಲ್ಲಿ ಒಂದು ಆಜಾದ್ ಕಿನ್ನಿ. ವಿಶೇಷ ಅಭಿನಂದನೆಗಳು. ನವಯುಗ ಗುಕ್ಕಾಜೆ ತಂಡದ ಆಟಗಾರರು ಬನ್ನಿ. ಕಬಡ್ಡಿಗ ಅಂಕಣದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ನವಯುಗ ಗುಕ್ಕಾಜೆ ತಂಡದ ಆಟಗಾರರು ಬನ್ನಿ. ಕೌಂಟ್ ಡೌನ್ ಬಿಗಿನ್ಸ್. 10 9 8 7 6 5 4 3 ನವಯುಗ ಗುಕ್ಕಾಜೆ ಇಲ್ಲ ಬಿದ್ದಿಲ್ಲ. ನವಯುಗ ಗುಕ್ಕಾಜೆ ಖಲೀಲ್. ಸ್ಲೋ ಮೋಷನ್ ಬೇಡ, ಸ್ಪೀಡ್ ಅಪ್ ಮಾಡಿ. ನವಯುಗ ಗುಕ್ಕಾಜೆ ಜೂನಿಯರ್ ಸೀನಿಯರ್ ಕಬಡ್ಡಿ ಕ್ರೀಡಾಕೂಟಗಳಲ್ಲಿ ಆಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿ ಬಹಳಷ್ಟು ಅನುಭವ ಉಳ್ಳಂತ ಸಂಸ್ಥೆ ನವಯುಗ ಗುಕ್ಕಾಜೆ. ವಿಳಂಬವಾದ್ರು ತಡವಾದ್ರು ಮೆಲ್ಲನೆ ಅಂಕಣದತ್ತ ಮುಖ ಮಾಡಿ ತಂಡ ಬರ್ತಾ ಇದೆ. ತಂಡವನ್ನ ಬರಮಾಡಿಕೊಡ್ತಾ ಇದ್ದಾರೆ ನವಯುಗ ಗುಕ್ಕಾಜೆ. ಎರಡು ತಂಡದ ಆಟಗಾರರು ಲೈನ್ ಅಪ್ ಅನ್ನ ಮಾಡಿ ಪ್ರಸ್ತುತ ಅಂಕಣದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಡ್ತಾ ಇದ್ದೇವೆ. ಎರಡು ಸಾಧಕರಿಗೆ ಗೌರವವನ್ನ ಸಲ್ಲಿಸುವಂತ, ಅಭಿನಂದನೆಯನ್ನ ಸಲ್ಲಿಸುವಂತ ಸನ್ಮಾನ ಕಾರ್ಯಕ್ರಮವನ್ನ ಇದೀಗ ಅಂಕಣದಲ್ಲಿ ನೆರವೇರಿಸಲಿದ್ದೇವೆ. ದಯವಿಟ್ಟು ಎರಡು ತಂಡದ ಆಟಗಾರರು ಕೂಡ ಲೈನ್ ಅಪ್ ಅನ್ನ ಮಾಡಿ. ಪ್ಲೀಸ್ ಲೈನ್ ಅಪ್. ಮೊದಲಿಗೆ ಈ ಸನ್ಮಾನವನ್ನ ಸ್ವೀಕರಿಸುವುದಕ್ಕಾಗಿ ಶ್ರೀಯುತ ಕುಂಜಾ ನಾಯಕ್ ಎಂ ಅವರನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಅಂಕಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಸನ್ಮಾನವನ್ನ ಸ್ವೀಕರಿಸುವುದಕ್ಕಾಗಿ ವಿಶೇಷ ಆಸನವನ್ನ ಸ್ವೀಕರಿಸುವಂತ ಶ್ರೀಯುತ ಕುಂಜಾ ನಾಯಕ್ ಎಂ ಇವರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡುವಂತೆ ರಂಜಿತ್ ಮಾರ್ಲಾ, ಹಮೀದ್ ಹಾಜಿ ದರ್ಗಾಸ್, ಹನೀಫ್ ಟಿಂಬರ್, ಪಿಕೆ ಅಜೀಜ್, ವಿಲಿಯಂ ಡಿಸೋಜಾ ಇವರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ದಯವಿಟ್ಟು ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡುವಂತೆ ಸನ್ಮಾನವನ್ನ ಸ್ವೀಕರಿಸುವುದಕ್ಕಾಗಿ ಸನ್ಮಾನ ಪೀಠಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀ ಕುಂಜಾ ನಾಯಕ್ ಎಂ 39 ವರ್ಷಗಳ ಕಾಲ ಶಾಲೆಯಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಕುಂಜಾ ನಾಯಕ್ ಎಂ ಇವರಿಗೆ ಗೌರವ ಸಮರ್ಪಣೆ. ದಯವಿಟ್ಟು ನಮ್ಮ ಟಾಸ್ಕ್ ವಿರುವಾಗಿ ಈ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಅಂಕಣಕ್ಕೆ ಬರಬೇಕು. ಎಲ್ಲರೂ ಕೂಡ ಸಂಸ್ಥೆಯ ಸದಸ್ಯರು ಎಲ್ಲರೂ ಕೂಡ ಬರಬೇಕು. ಅನ್ನ ಫೋಟೋಗ್ರಾಫರ್ ಮಲ್ಲೊಂಜಿ ಕ್ಯಾಮರಾ ನಮ್ಮ ಪಿರವು ಮೇಟಿದ್ದ ಒಂಚೂರು ಸಾಕಾರ ಕೊರ್ಲ. ಹನೀಫ್ ಟಿಂಬರ್
ಹನೀಫ್ ಟಿಂಬರ್ ಬಂಧುಗಳೇ, ಕೇಪು ಗ್ರಾಮದ ಮರಕಿಣಿ ದಿವಂಗತ ಐತಪ್ಪ ನಾಯಕ ಮತ್ತು ದಿವಂಗತ ಶ್ರೀಮತಿ ದೇವಕಿ ಪುತ್ರನಾಗಿ 1965ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಜನತಾ ವಿದ್ಯಾಸಂಸ್ಥೆ ಅಡ್ಯನಡಕದಲ್ಲಿ, ಪಿಯುಸಿ ಶಿಕ್ಷಣವನ್ನ ಬಿಟ್ಲ ಪದವಿ ಪೂರ್ವ ಕಾಲೇಜು ಬಿಟ್ಲ ಹಾಗೂ ಕೆಯುಟಿಟಿ ಐ ಕಾಲೇಜ್ ಕೊಕ್ಕೆರ್ಣೆ ಉಡುಪಿ ಇಲ್ಲಿ ಟಿಸಿಎಚ್ ಅನ್ನು ಪೂರೈಸಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿ ಬಿಎ ಪದವಿಯನ್ನ ಪಡೆದಿರುವ ನಿಮ್ಮ ಶೈಕ್ಷಣಿಕ ಸಾಧನೆಯಾಗಿದೆ. ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದಾಗ ಕೆಲವು ಸಂಘ ಸಂಸ್ಥೆಗಳಿಂದ ಮತ್ತು ಮಕ್ಕಳ ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರ ನೆರವಿನಿಂದ ಗೌರವ ಶಿಕ್ಷಕಿಯನ್ನ ನೇಮಿಸಿ ಪಾಠ ಪ್ರವಚನಗಳನ್ನ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡುವಲ್ಲಿ ಸಫಲರಾದ ತಾವು ಒಟ್ಟಿನಲ್ಲಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಸ್ತುತ 39 ವರ್ಷಗಳ ಕಾಲ ನಮ್ಮೂರಿನ ಶಾಲೆಯಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿ ವಯೋನಿವೃತ್ತಿಯನ್ನ ಹೊಂದಿ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪುರಸ್ಕೃತವನ್ನ ಪಡೆದುಕೊಂಡಿರುವಂತಹ ಶ್ರೀ ಕುಂಜನಾಯ್ಕ ಎಂ ಇವರಿಗೆ ಟಾಸ್ಕ್ ಪರವಾಗಿ ರಿಜಿಸ್ಟರ್ಡ್ ನೀಡುವಂತ ಗೌರವ ಪೂರಕವಾದಂತಹ ಸನ್ಮಾನ ಪತ್ರ, ಗೌರವದ ಸನ್ಮಾನ ಇದನ್ನು ನೆರವೇರಿಸಿಕೊಡುವಂತ ನಮ್ಮ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನ ಪತ್ರ ಜೊತೆಯಲ್ಲಿ ಸ್ಮರಣಿಕೆಯನ್ನ ನೀಡಿ ಇವರನ್ನ ಗೌರವಿಸುವಂತೆ ನಮ್ಮ ಅತಿಥಿ ಗಣ್ಯರಲ್ಲಿ ಮನವಿ. ನೆರೆದಿರುವಂತ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳ ಜೋರಾದ ಕರತಾಡನದ ಆಶೀರ್ವಾದ ಇನ್ನಷ್ಟು ದೀರ್ಘಕಾಲ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಶ್ರೀ ಕುಂಜನಾಯ್ಕ ಎಂ ಇವರಿಗೆ ಟಾಸ್ಕ್ ಪರವಾಗಿ ರಿಜಿಸ್ಟರ್ಡ್ ಭವ್ಯ ಅಂಗಣದಲ್ಲಿ ಕಬಡ್ಡಿಯ ಈ ಒಂದು ಕ್ರೀಡಾಂಗಣದಲ್ಲಿ 10 ವರ್ಷಗಳನ್ನ ಪೂರೈಸಿದಂತ ಶತಮಾನೋತ್ಸವದ ಈ ಒಂದು ಸಂದರ್ಭದಲ್ಲಿ ನೀಡುವಂತ ಗೌರವದ ಸನ್ಮಾನ. ಈ ಸನ್ಮಾನವನ್ನ ಸ್ವೀಕರಿಸಿದಂತ ಶ್ರೀ ಕುಂಜನಾಯ್ಕ ಎಂ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಸನ್ಮಾನವನ್ನ ಸ್ವೀಕರಿಸುವುದಕ್ಕಾಗಿ ಮತ್ತೋರ್ವೆ ಇವರನ್ನ ಅಂಕಣಕ್ಕೆ ನಾವು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತೇವೆ. ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ನಫೀಸಾ ಇವರನ್ನ ಗೌರವ ಸಮರ್ಪಣೆಗಾಗಿ ದಿವ್ಯಾ, ವೈಫ್ ಆಫ್ ರಂಜಿತ್ ಮಾರ್ಲಾ, ಸಾಜಿದ ಪಿ, ವೈಫ್ ಆಫ್ ಅನ್ವರ್ ಇವರಲ್ಲಿ ಕರೆದುಕೊಳ್ಳುತ್ತೇವೆ. ದಯವಿಟ್ಟು ನಮ್ಮ ಅಂಗಣಕ್ಕೆ ಬಂದು ಇವರನ್ನ ಗೌರವಿಸುವಂತೆ ವಿನಂತಿ. ಮತ್ತೊರ್ವೆ ಸಾಧಕಿಗೆ ಗೌರವದ ಸನ್ಮಾನ. 10ನೇ ವರ್ಷದ ವಾರ್ಷಿಕ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಕಬಡ್ಡಿಯ ಅಂಗಣದಲ್ಲಿ ಶ್ರೀಮತಿ ನಫೀಸಾ ಇವರಿಗೆ ಗೌರವದ ಸನ್ಮಾನ. ಪಂಚಾಯತ್ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ನಫೀಸಾ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಪೆರುವಾಯಿ ಗ್ರಾಮದ ಕೆಡಂಬಿಲ ದಂಡೆಪುಣಿ ಎಂಬಲ್ಲಿ ದಿನಾಂಕ 10/1/1991ರಲ್ಲಿ ಜನಿಸಿ ಇವರ ತಂದೆ ಮೂಸೆ ಬ್ಯಾರಿ ಮತ್ತು ತಾಯಿ ಸೌರವ್ ಅವರ ಕೊನೆಯ ಮಗಳು ಇವರು. ಪ್ರಾಥಮಿಕ ಶಿಕ್ಷಣವನ್ನ ಮುಚ್ಚಿದ ಪದವು ಅನುದಾನಿತ ಶಾಲೆ, ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಶಾಲೆ ಮಾಣಿಲ ಹಾಗೂ ಕಾಲೇಜು ಶಿಕ್ಷಣವನ್ನ ಕನ್ಯಾನದಲ್ಲಿ ಮಾಡಿದ್ದಾರೆ. ಇವರು ಕಡಂಬಾರು ಹನೀಫ್ ರವರನ್ನ ವಿವಾಹವಾಗಿ 1 ಗಂಡು ಮಗು
2 ಹೆಣ್ಣು ಮಕ್ಕಳ ತಾಯಿಯಾಗಿದ್ದಾರೆ. 2020-21 ಅವಧಿಯಲ್ಲಿ ಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ವಿಜೇತರಾಗಿ ಪ್ರಥಮ 2.5 ವರ್ಷದಲ್ಲಿ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಚ್ಛತಾ ಘಟಕ ನಿರ್ಮಾಣ ಆಗಿರುವುದರಿಂದ ಸ್ವಚ್ಛತಾ ವಾಹಿನಿ ವಾಹನವನ್ನ ಜಿಲ್ಲಾ ಪಂಚಾಯತಿನಿಂದ ನೀಡಿದ್ದಾರೆ. ವಾಹನಕ್ಕೆ ಮಹಿಳೆಯರೇ ವಾಹನ ಚಾಲಕಿ ಆಗಬೇಕೆನ್ನುವುದು ಸುತ್ತೋಲೆ ಬಂದಿರುವುದರಿಂದ ಅಂದಿನ ಕಸದ ಮಹಿಳಾ ಚಾಲಕಿ ಕೊರತೆ ಎದುರಾಯಿತು. ಈ ಸಮಯದಲ್ಲಿ ಅಂದಿನ ಅಧ್ಯಕ್ಷರು, ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಇವರನ್ನ ಸ್ವಚ್ಛ ವಾಹಿನಿಯನ್ನ ಚಲಾಯಿಸಲು ಬೆಂಬಲಿಸಿದರು. ಇವರ ಪಂಚಾಯತ್ ಉಪಾಧ್ಯಕ್ಷೆ ಎಂಬುದನ್ನ ಪರಿಗಣಿಸದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ವಾಹನದ ಚಾಲಕಿಯಾಗಿ ತಿಂಗಳುಗಟ್ಟಲೆ ಮನೆ ಮನೆ ಗಲ್ಲಿ ಗಲ್ಲಿ ತೆರಳಿ ಕಸವನ್ನ ಕಲೆಕ್ಟ್ ಮಾಡುವಂತ ಕಾರ್ಯದಲ್ಲಿ ತೊಡಗಿದಂತವರು. ನಫೀಸಾ ಗ್ರಾಮದ ಶುಚಿತ್ವಕ್ಕೆ ಅಡಿಪಾಯ ಹಾಕಿ ಎಲ್ಲೆಡೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅಂದಿನ ಮುಖ್ಯಮಂತ್ರಿಯಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರ ವಿಧಾನಸೌಧಕ್ಕೆ ಕರೆಸಿ ಸನ್ಮಾನವನ್ನ ಕೂಡ ಮಾಡಿದ್ದಾರೆ. ಇಂತಹ ಸಾಧಕಿಗೆ ಟಾಸ್ಕ್ ಬಿರವಾಯಿ ಹಮ್ಮಿಕೊಂಡಂತ ಈ ಒಂದು ಕ್ರೀಡಾಕೂಟದ ಅಂಗಣದಲ್ಲಿ ಗೌರವದ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನೆರವೇರಿಸಿಕೊಡುವಂತೆ ದಿವ್ಯಾ, ಅದೇ ರೀತಿಯಲ್ಲಿ ಸಾಜಿದಾ ಪಿ ಇವರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ತಮ್ಮೆಲ್ಲರ ಕರತಾಡನದ ಆಶೀರ್ವಾದ ಇರಲಿ, ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗಲಿ. ದೆಹಲಿಯ ಕೆಂಪುಕೋಟೆಯ 78ನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಲು ಗೌರವಾನ್ವಿತ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿಯವರು ಆಹ್ವಾನವನ್ನ ನೀಡಿದಂತ ನಮ್ಮ ಹೆಮ್ಮೆಯ ಅಧ್ಯಕ್ಷೆ ಶ್ರೀಮತಿ ನಫೀಸಾ ಇವರಿಗೆ ಈ ಒಂದು ಕ್ರೀಡಾಕೂಟದ ಸಂದರ್ಭದಲ್ಲಿ ಗೌರವದ ಸನ್ಮಾನ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಕರತಾಡನದ ಆಶೀರ್ವಾದ ಇರಲಿ. ಸನ್ಮಾನ ಸ್ವೀಕರಿಸಿದ ನಫೀಸಾ ಅವರಿಗೆ ಧನ್ಯವಾದಗಳು. ಜೊತೆಯಲ್ಲಿ ನೆರವೇರಿಸಿಕೊಟ್ಟಂತ ನಮ್ಮ ಅತಿಥಿ ಗಣ್ಯರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಪಂದ್ಯಾಟವನ್ನ ಮುಂದುವರಿಸ್ತಾ ಇದ್ದೇವೆ. ದಯವಿಟ್ಟು ಕ್ಷಮೆ ಇರಲಿ. 2 ಸಾಧಕ ಸಾಧಕಿಯರ ಸಾಧನೆಗಳು ಅನೇಕ ಇದೆ, ಆದರೆ ಸಮಯವನ್ನ ಪರಿಗಣಿಸಿಕೊಂಡು ಕೆಲವೊಂದನ್ನ ಹೇಳಿದ್ದೇವೆ. ಕ್ಷಮೆ ಇರಲಿ. ದಯವಿಟ್ಟು 2 ನಮ್ಮ ಸನ್ಮಾನವನ್ನ ಸ್ವೀಕರಿಸಿದ ಸಾಧಕ ಸಾಧಕಿಯರಿಗೆ ಪಂದ್ಯಾಟವನ್ನ ಮುಂದುವರಿಸಿದ ಪ್ರಸ್ತುತ ಅಂಕಣದಲ್ಲಿ ನವಯುಗ ಕುಕಾಜೆ ವಿರುದ್ಧವಾಗಿ ಆಜಾದ್ ಕಿನ್ಯ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಲೀಗ್ ಸುತ್ತಿನ 8ನೇ ಸ್ಪರ್ಧೆ. ಈ ನಡುವೆ ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ಬಗಂಬಿಲ ಇದರ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮತ್ತು ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ ಇದರ ಸಹಯೋಗದೊಂದಿಗೆ ಜಂಟಿ ತಾಲೂಕು ಮಟ್ಟದ ನೋಂದಾಯಿತ ತಂಡಗಳ ಕಬಡ್ಡಿ ಪಂದ್ಯಾಟ ಇದೇ ತಿಂಗಳ 16ನೇ ತಾರೀಕು ಮುಂದಿನ ವಾರ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಉಳ್ಳಾಲದಲ್ಲಿ ನಡೆಯಲಿದೆ. ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 15,000, ದ್ವಿತೀಯ ನಗದು 10,000, ತೃತೀಯ ಮತ್ತು ಚತುರ್ಥ ತಲಾ 7,000 ಜೊತೆ ಶಾಶ್ವತ ಪದಕ. ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಸಿದ್ದಿಕ್ ಕಾಜೆ ನಮ್ಮ ತೀರ್ಪುಗಾರರಾದ ಸಿದ್ದಿಕ್ ಕಾಜೆ ಅವರು ಬನ್ನಿ. ಟಾಸ್ಕ್ ಬಿರುವಾಯಿ ರಿಜಿಸ್ಟರ್ಡ್ ಅರ್ಪಿಸಿದ ದಶಮ ಸಂಭ್ರಮದ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ
ತಂಡಗಳಿಗೆ ಆಟಗಾರರಿಗೆ ಬಹುಮಾನವನ್ನು ನೀಡುವಂತ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೆಯಲಿದೆ. ಅತಿಥಿಗಳ ಸಮ್ಮುಖದಲ್ಲಿ ನಾವು ಈ ಒಂದು ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಆ ಕಾರಣ ನಾವು ವೇದಿಕೆಗೆ ಅತಿಥಿಗಳನ್ನ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಸಾಜಿತಾ ಜೊತೆಗೆ ಶ್ರೀಮತಿ ದಿವ್ಯಾ ಇವರು ಸಾಜಿದಾ ಜೊತೆಗೆ ಶ್ರೀಮತಿ ದಿವ್ಯಾ ಇವರು ವೇದಿಕೆಯನ್ನ ಬರಮಾಡಿಕೊಂಡು ಸಿದ್ದಿಕ್ ಕಾಜೆ ನಮ್ಮ ತೀರ್ಪುಗಾರರಲ್ಲಿ ಹೊರಬರುವಂತಹ ಸಿದ್ದಿಕ್ ಕಾಜೆ Do or die. ಪ್ರಸ್ತುತ ಲೀಗ್ ಸುತ್ತಿನ 8ನೇ ಸ್ಪರ್ಧೆ ಅಂಕಣದಲ್ಲಿ ಮುಂದುವರಿತಾ ಇದೆ. 9ನೇ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರು ಶ್ರೀದುರ್ಗ ಕರೆಂಕಿ ತಂಡದ ನಾಯಕರು ನಾಣ್ಯ ಚಮಚಿ ಪ್ರಕ್ರಿಯೆಗೆ ಬರುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಶ್ರೀರಾಮ್ ಶಂಭೂರು ಶ್ರೀದುರ್ಗ ಕರೆಂಕಿ ತಂಡದ ನಾಯಕರು ತಕ್ಷಣ ಬನ್ನಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಶ್ರೀರಾಮ್ ಶಂಭೂರು ಶ್ರೀದುರ್ಗ ಕರೆಂಕಿ. ಆ ಬಳಿಕ 10ನೇ ಸ್ಪರ್ಧೆಯಲ್ಲಿ ಶ್ರೀರಾಮ್ ಶಂಭೂರು ಎ ಮತ್ತು ತತ್ತುಮಸಿ ಬಗಂಬಿಲ. ಈ ರೀತಿಯಲ್ಲಿ ಲೀಗ್ ಸುತ್ತಿನ ಸ್ಪರ್ಧೆಗಳು ಮುಂದುವರಿಯಲಿಕ್ಕಿದೆ. ಖಾತೆಯಲ್ಲಿ 5-3 2 ಅಂಕಗಳ ಅಂತರದಲ್ಲಿ ಆಜಾದ್ ಕಿನ್ಯ ಮುನ್ನಡೆಯನ್ನು ಸಾಧಿಸ್ತಾ ಇದೆ. Do or die.
ಶ್ರೀದುರ್ಗ ಕರಿಂಕಿ ತಂಡದ ನಾಯಕ ಬನ್ನಿ. ಕರಿಂಕಿ ಟೀಮ್ ಕ್ಯಾಪ್ಟನ್ ಆಫ್ ಕರಿಂಕಿ. ಪಂದ್ಯಾಟವನ್ನು ಮುಂದುವರಿಸುವಂತೆ ಖಾತೆಯಲ್ಲಿ 5-5 ಸಮಾನ ಅಂಕಗಳು ಜೋಡಣೆಯಾಗಿದೆ. ಕರಿಂಕಿ ತಂಡದ ನಾಯಕ ಬನ್ನಿ. ಕ್ಯಾಪ್ಟನ್ ಆಫ್ ಶ್ರೀದುರ್ಗ ಕರಿಂಕಿ. ಕರಿಂಕಿ ತಂಡದ ನಾಯಕ ದಯವಿಟ್ಟು ಬನ್ನಿ. ಕರಿಂಕಿ ಟೀಮ್ ಕ್ಯಾಪ್ಟನ್ ದಯಮಲ್ಕೆ ಬಲೆ. ಶ್ರೀದುರ್ಗ ಕರಿಂಕಿ ತಂಡದ ನಾಯಕ ದಯವಿಟ್ಟು ಬನ್ನಿ. ಪ್ರಸ್ತುತ 5-5 ಅಂಕಗಳ ಸಮಾನ ಜೋಡಣೆಯಾಗಿದೆ. ಆಜಾದ್ ಕಿನಿಯ ನವ ಯುಗ ಕುಕಾಜೆ. ಕರಿಂಕಿ ಬಲೆ. Do or die. It is the third right. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಖಾತೆಯಲ್ಲಿ ಒಟ್ಟು ಸಂಪಾದನೆ ಈ ತಂಡಗಳು ಕೂಡ 5-5 ಸಮಾನ ಅಂಕಗಳೊಂದಿಗೆ ಸಮಾನ ಶಕ್ತಿಯುಳ್ಳಂತ ಎರಡು ಪ್ರಬಲ ತಂಡಗಳು ಮುಖಾಮುಖಿಯಾಗುವಂತ ಸ್ಪರ್ಧೆ ಇಲ್ಲಿ ಅಂತಿಮ ಕೆಲವೊಂದು ಸೆಕೆಂಡುಗಳ ನಡುವೆ ಟ್ಯಾಕಲ್ ಆಗಿದೆ. 6-5 ಒಂದಂಕದ ಮುನ್ನಡೆ ಆಜಾದ್ ಕಿನಿಯ. ನವಯುಗ ಕುಕಾಜೆ ಬಡಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಒಂದಂಕದ ಮುನ್ನಡೆಯಲ್ಲಿ ಆಜಾದ್ ಕಿನಿಯ. ಕುಕಾಜ್ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. 6-5 in favor of Kenya. മത്സരം ആദ്യ പകുതി പിന്നിടുമ്പോൾ നവയുഗ കുകാജ് നേടിയ 5 പോയിന്റിനെതിരെ ആസാദ് കിനിയ 6 എന്ന ക്രമത്തിൽ ഒരൊറ്റ പോയിന്റിന് വ്യത്യാസത്തിൽ ലീഡ് പിടിക്കുന്നു ആസാദ് കിനിയ. ಬಂಧುಗಳೇ, ಟಾಸ್ಕ್ ಪೆರುವಾಯಿಯ ದಶಮ ಸಂಭ್ರಮದ ಈ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಕ್ರೀಡಾ ಮಹೋತ್ಸವದಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ತಂಡಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಯುತ ಕುಂಜನ ನಾಯ್ಕ ಅವರಿದ್ದಾರೆ, ಶ್ರೀಮತಿ ನಫೀಸಾ ಕಡಂಬೆಲ್ ಅವರಿದ್ದಾರೆ, ಶ್ರೀಮತಿ ಶಂಕರ್ ಅವರಿದ್ದಾರೆ, ಶ್ರೀಮತಿ ಸಾಜಿದಾ ಅವರಿದ್ದಾರೆ, ಶ್ರೀಮತಿ ದಿವ್ಯಾ ಅವರಿದ್ದಾರೆ. ಇವರೆಲ್ಲ ಈ ಒಂದು ಟಾಸ್ಕ್ ಪೆರುವಾಯಿಯ ಈ ಒಂದು ಮುಖ್ಯ ವೇದಿಕೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದೀಗ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ತಂಡಗಳಿಗೆ ಪ್ರಶಸ್ತಿಯನ್ನು ನೀಡುವಂತ ಸಂದರ್ಭ. ಟಾಸ್ಕ್ ಪೆರುವಾಯಿಯಲ್ಲಿ ಭಾಗವಹಿಸಿ 4ನೇ ಬಹುಮಾನವನ್ನು ಪಡೆಯುತ್ತಾ ಈ ಒಂದು ಸಂದರ್ಭದಲ್ಲಿ ಪಡೆಯುವಂತಹ ತಂಡ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡ ಬಂದು ವೇದಿಕೆಯಲ್ಲಿ 4ನೇ ಬಹುಮಾನವನ್ನು ಪಡೆಯಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡ ಈ ಒಂದು ಪ್ರಶಸ್ತಿಯನ್ನ ವೇದಿಕೆಯಲ್ಲಿ ಪಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಕುಂಜತ್ತೂರು ಈ ಸ್ಪರ್ಧೆಯಲ್ಲಿ 4ನೇ ಬಹುಮಾನವನ್ನು ಪಡೆಯುತ್ತಾ ಇದೆ. ದಯವಿಟ್ಟು ಅದರ ಆಟಗಾರ್ತಿಯರು ಬಂದು ಒಂದು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡುತ್ತಾ ಈ ಒಂದು ಬಹುಮಾನವನ್ನ ಶ್ರೀಮತಿ ಸಾಜಿದಾ ಅವರು ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೆ 4ನೇ ಬಹುಮಾನ ಈ ಒಂದು ಸ್ಪರ್ಧೆಯಲ್ಲಿ. ಸಾಜಿದಾ ಅವರಿಂದ ಈ ಒಂದು ಸ್ಪರ್ಧೆಯ ತಂಡಗಳಿಗೆ 4ನೇ ಬಹುಮಾನವನ್ನು ಪಡೆಯುತ್ತಾ ಇದೆ. ಒಂಜಿ ಟೀಮ್ ಮಾತ್ರ ಬೋಲೆ, ಒಂಜಿ ಟೀಮ್ ಮಾತ್ರ ಬೋಲೆ, 4ನೇ ಪ್ಲೇಸ್ ಮಾತ್ರ ಬೋಲೆ. ಮಹಾಲಿಂಗೇಶ್ವರ ಕುಂಜತ್ತೂರು 4ನೇ ಸ್ಥಾನವನ್ನು ಪಡೆಯುತ್ತಾ ಇದೆ.
ಸ್ಟೇಜ್ ಇಲ್ಲಿ ಸ್ಟೇಜ್ ಫುಲ್ ಎಸ್ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ 4ನೇ ಸ್ಥಾನವನ್ನು ಪಡೆಯುತ್ತಾ ಇದೆ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡ. ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದೀರಾ, ಧನ್ಯವಾದಗಳು, ಅಭಿನಂದನೆಗಳು. ಖಂಡಿತವಾಗಿಯೂ ಮುಂದೆ ಇದೇ ರೀತಿಯಾಗಿ ನಿಮ್ಮ ಸಹಕಾರ ಆಶಯದೊಂದಿಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ 3ನೇ ಸ್ಥಾನವನ್ನು ಪಡೆಯುವಂತಹ ತಂಡ ಪವರ್ ಗ್ರಿಪ್ UAE. ಪವರ್ ಗ್ರಿಪ್ UAE goes to 3rd place. ಈ ಒಂದು ಬಹುಮಾನವನ್ನ ಮನುಶಂಕರಿ ಅವರು ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಶ್ರೀಮತಿ ಮನುಶಂಕರಿ ಅವರು ಈ ಒಂದು ಬಹುಮಾನವನ್ನ 3ನೇ ಸ್ಥಾನಕ್ಕಾಗಿರುವಂತಹ ಸ್ಪರ್ಧೆಗೆ ತಂಡಕ್ಕೆ ನೀಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. 3rd place goes to ಪವರ್ ಗ್ರಿಪ್ UAE. ಪವರ್ ಗ್ರಿಪ್ UAE ತಂಡ ಬಂದು ಈ ಒಂದು ಪ್ರಶಸ್ತಿಯನ್ನ 3ನೇ ಸಮ್ಮಾನ ಪವರ್ ಗ್ರಿಪ್ UAE ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆಯುತ್ತಾ ಇದೆ. ಪಂದ್ಯಕೂಟದಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಂತ ಪವರ್ ಗ್ರಿಪ್ ತಂಡಕ್ಕೆ ಅಭಿನಂದನೆಗಳು, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾವೆ. ಟಾಸ್ಕ್ ಪೆರುವಾಯಿ 2025 ಈ ಸ್ಪರ್ಧೆಯಲ್ಲಿ ನಗದು ಪುರಸ್ಕಾರ 3000 ಜೊತೆಗೆ ಟಾಸ್ಕ್ ಟ್ರೋಫಿ 2025. ದಿಸ್ ಇಸ್ ದ ರನ್ನರ್ಸ್ ಗೋಸ್ ಟು ಫ್ರೆಂಡ್ಸ್ ಕುಡುಪಲ ತಡಕ. ಫ್ರೆಂಡ್ಸ್ ಕುಡುಪಲ ತಡಕ ಈ ಒಂದು ಪ್ರಶಸ್ತಿಯನ್ನ ಕುಂಜಣ್ಣ ನಾಯ್ಕ ಅವರು ಜೊತೆಗೆ ಎಲ್ಲ ಅತಿಥಿಗಳು ಸೇರಿಕೊಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಕುಂಜಣ್ಣ ನಾಯ್ಕ ಹಾಗೂ ಎಲ್ಲ ಅತಿಥಿಗಳು ಒಟ್ಟಿಗೆ ಎದ್ದು ನಿಂತು ಈ ಒಂದು ದ್ವಿತೀಯ ಸ್ಥಾನವನ್ನು ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ದ್ವಿತೀಯ ಸ್ಥಾನದಲ್ಲಿ ಫ್ರೆಂಡ್ಸ್ ಕುಡುಪಲ ತಡಕ ನಗದು ಪುರಸ್ಕಾರ 3000 ಜೊತೆಗೆ ಪ್ರತಿಷ್ಠಿತ ಟಾಸ್ಕ್ ಟ್ರೋಫಿ 2025. ಟಾರ್ಗೆಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪೆರುವಾಯಿ ಅರ್ಪಿಸಿದಂತ ಹಗ್ಗ ಜಗ್ಗಾಟದ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯುತ್ತಾ ಇದೆ ಫ್ರೆಂಡ್ಸ್ ಕೊಡುಪುಳ ತಡಕ. ಈ ಒಂದು ಪ್ರಶಸ್ತಿಯನ್ನ ಶ್ರೀಯುತ ಕುಂಜಣ್ಣ ನಾಯ್ಕ ಅವರು ಅತಿಥಿಗಳೊಂದಿಗೆ ಸೇರಿ ಗೌರವಿಸ್ತಾ ಇದ್ದಾರೆ. ಪಂದ್ಯಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಪಡೆದಂತಹ ಫ್ರೆಂಡ್ಸ್ ಕೊಡುಪುಳ ತಡಕ ತಂಡಕ್ಕೆ ಅಭಿನಂದನೆಗಳು, ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದಾವೆ. ಅಭಿನಂದನೆ ಮತ್ತು ಧನ್ಯವಾದಗಳು ಫ್ರೆಂಡ್ಸ್ ಕೊಡುಪುಳ ತಡಕ ತಂಡಕ್ಕೆ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಎಸ್, ಧನ್ಯವಾದಗಳು, ಅಭಿನಂದನೆಗಳು. ಇದೀಗ ಟಾಸ್ಕ್ ಪೆರುವಾಯಿ ರಿಜಿಸ್ಟರ್ಡ್ ಅರ್ಪಿಸಿದಂತ ಹಗ್ಗ ಜಗ್ಗಾಟ ಮಹಿಳಾ ವಿಭಾಗದ ಟಾಸ್ಕ್ ಪೆರುವಾಯಿ ಟ್ರೋಫಿ 2025 ಚಾಂಪಿಯನ್ಸ್ ಗೋಸ್ ಟು ಮಹಾಲಿಂಗೇಶ್ವರ ಕುಂಜತ್ತೂರು. ಈ ಅವಾರ್ಡ್ ಅನ್ನ ಶ್ರೀಮತಿ ನಫೀಸಾ ಕಡಂಬಿಲ್ ಅವರು ಜೊತೆಗೆ ಅತಿಥಿಗಳು ಸೇರಿಕೊಂಡು ಈ ಒಂದು ಬಹುಮಾನವನ್ನ ಪ್ರಥಮ ಸ್ಥಾನಿಗೆ ನೀಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ವಿನ್ನರ್ಸ್ ಗೋಸ್ ಟು ಮಹಾಲಿಂಗೇಶ್ವರ ಕುಂಜತ್ತೂರು. ಎಸ್, ಖಂಡಿತವಾಗಿಯೂ ಟಾಸ್ಕ್ ಪೆರುವಾಯಿ ಅರ್ಪಿಸಿದಂತ ಹಗ್ಗ ಜಗ್ಗಾಟದ 2025 ಈ ಒಂದು ಮಹೋನ್ನತ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ನಗದು ಪುರಸ್ಕಾರ 6000ದೊಂದಿಗೆ ಪಡೆಯುತ್ತಾ ಇರುವಂತಹ ತಂಡ ಶ್ರೀ ಮಹಾಲಿಂಗೇಶ್ವರ ಕುಂಜತ್ತೂರು. ಪ್ರಶಸ್ತಿಯನ್ನ ನಫೀಸಾ ಕಡಂಬಿಲ ಅವರು ವರ್ಗಾಯಿಸ್ತಾ ಇದ್ದಾರೆ ವಿಜೇತರಿಗೆ. ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದೀರಾ, ಬಹುಮಾನವನ್ನು ಪಡೆದಿದ್ದೀರಾ, ಅಭಿನಂದನೆಗಳು, ಧನ್ಯವಾದಗಳು. ಖಂಡಿತವಾಗಿಯೂ ಮುಂದೆ ಇದೇ ರೀತಿಯಾಗಿ ನಿಮ್ಮ ಸಹಕಾರ ಇರಲಿ ಆಶಯದೊಂದಿಗೆ ಈ ಒಂದು ಪುಟ್ಟ ಸಮಾರಂಭಕ್ಕೆ ನಾವು ಚುಕ್ಕಿಯನ್ನ ಇಡ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ, ಪ್ರಶಸ್ತಿಯ ಸಮಾರಂಭದಲ್ಲಿ ಭಾಗವಹಿಸಿದಂತ ಅತಿಥಿಗಳಿಗೆ ಟಾಸ್ಕ್ ಪೆರುವಾಯಿ ವತಿಯಿಂದ ವಂದನೆಯನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ಇದೀಗ ಕ್ರೀಡಾಂಗಣದಲ್ಲಿ ಕಬಡ್ಡಿ ರಚನೆಯಾಗಲಿದೆ. ಮುಂದೆ ಹಗ್ಗ ಜಗ್ಗಾಟ ಮತ್ತೊಂದು ಕ್ರೀಡಾಂಗಣದ ಕಬಡ್ಡಿ ಸ್ಪರ್ಧೆಯಿಂದ ಮುಂದುವರಿಸುತ್ತಾ ಲೀಗ್ ಸುತ್ತಿನ 8ನೇ ಸ್ಪರ್ಧೆ ದ್ವಿತೀಯಾರ್ಧ ಆರಂಭವಾಗಿದೆ. ಖಾತೆಯಲ್ಲಿ 6-5 ಒಂದಂಕದ ಮುನ್ನಡೆ ಆಜಾದ್ ಕೆನ್ಯಾ. ಖಂಡಿತವಾಗಲೂ ನವಯುಗ ಗುಕಾಜ ಅನ್ನುವಂತ ತಂಡ ಪ್ರಶಸ್ತಿಯನ್ನ ಗೆದ್ದಲ್ಲಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ತಂಡದ ಇಲ್ಲಿ ಸೂಪರ್ 2 ಅಂಕಗಳು ಗುಕಾಜ ಖಾತೆಗೆ ಪ್ರಸ್ತುತ ಒಂದಂಕದ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ ನವಯುಗ ಗುಕಾಜ. ಖಂಡಿತವಾಗಲೂ ನವಯುಗ ಗುಕಾಜ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಿರೋದಕ್ಕೆ ಸಂಪೂರ್ಣ ಜವಾಬ್ದಾರಿ ತಂಡದ ಮ್ಯಾನೇಜರ್ ಸಂಸು. ಆ ತಂಡ ಸೋತರು, ಅದರ ಪೂರ್ಣ ಜವಾಬ್ದಾರಿ ಸಂಸು ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನ ನೀಡಿ ಸಂಸು ಅವರ ಗರಡಿಯಲ್ಲಿ ಪಳಗಿದಂತ ತಂಡ ನವಯುಗ ಗುಕಾಜ. ಅನೇಕ ವರ್ಷಗಳ ಬಳಿಕ ಮತ್ತೆ ಕೆಜಿ ವಿಭಾಗದಲ್ಲಿ ಹೆಸರನ್ನ ಗಳಿಸಿರುವಂತ ಅನೇಕ ಆಟಗಾರರು ಮತ್ತೆ ಕಬಡ್ಡಿ ಅಂಕಣದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ನವಯುಗ ಗುಕಾಜ ತಂಡದಲ್ಲಿ. ಇರ್ಷಾದ್
ನವಯುಗ ಗುಕಾಶ ತಂಡದ ಜೂನಿಯರ್ ವಿಭಾಗದ ಅತ್ಯಂತ ಶ್ರೇಷ್ಠ ಮಟ್ಟದ ಆಟಗಾರ ಪ್ರಸ್ತುತ ಅಂಕಣದಲ್ಲಿ ಲೀಗ್ ಸುತ್ತಿನ 8ನೇ ಸ್ಪರ್ಧೆ. ಇನ್ನು ಬರುವಂತ ಎಲ್ಲಾ ಸ್ಪರ್ಧೆಗಳು ಕೂಡ ಎಲ್ಲಾ ತಂಡಗಳಿಗೆ ಅತ್ಯಂತ ನಿರ್ಣಾಯಕ ಸ್ಪರ್ಧೆಯಾಗಲಿದೆ. ಯಾಕಂದ್ರೆ ಇದು ಲೀಗ್ ವಿಭಾಗದ ಸ್ಪರ್ಧೆಗಳು. ಗೆಲ್ಲುವಂತ ತಂಡಕ್ಕೆ ಮುಂದಿನ ಸುತ್ತಿಗೆ ಅವಕಾಶವನ್ನ ಗಳಿಸಿಕೊಳ್ಳುವಂತ ಅವಕಾಶ ಸಿಗಬೇಕಿದ್ರೆ ಮುಂದಿನ ಪ್ರತಿಯೊಂದು ಸ್ಪರ್ಧೆ ಕೂಡ ಅತ್ಯಂತ ನಿರ್ಣಾಯಕ. ಟ್ಯಾಕಲ್ ಆಗಿದ್ದಾರೆ 7-7 ಸಮಬಲ. Do or die. ಥರ್ಡ್ ರೈಟ್ ವಿಭಾಗದಲ್ಲಿ ಯಶಸ್ವಿಯನ್ನು ಪಡೆದುಕೊಂಡಿದ್ದಾರೆ. 8-7 ಒಂದಂಕದ ಮುನ್ನಡೆ ಆಜಾದ್ ಕಿನ್ಯಾ. ಆಜಾದ್ ಕಿನ್ಯಾ 8, ಕುಕಾಜೆ 7. ಕೇವಲ 1 ಅಂಕದ ಅಂತರ ಮಾತ್ರ ಕುಕಾಜ ತಂಡಕ್ಕೆ. ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗಲೂ ಇದೆ. ನಿರಂತರವಾಗಿ ದ್ವಿತೀಯ ಬಾರಿಗೆ ಸೂಪರ್ ಟ್ಯಾಕಲ್ ಅವಕಾಶ ಕುಕ್ಕಾಜ ತಂಡಕ್ಕೆ ಲಭಿಸ್ತಾ ಇದೆ. ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 8-7. ಕುಕ್ಕಾಜೆಗೆ ಭರವಸೆಯನ್ನ ನೀಡುತ್ತಾ ಇದ್ದಾರೆ. 8-8 ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಇನ್ ಫೇವರ್ ಆಫ್ ನವ ಯುಗ ಕುಕ್ಕಾಜ್. ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಯಶಸ್ವಿಯಾಗಿ ನಿರಂತರ ದಾಳಿಯ ಸಂಘಟನೆ, ನಿರಂತರವಾದ ಅಂಕಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಜಾದ್ ಕಿನ್ಯದ ದಾಳಿಗಾರ 9-8 ದಾಳಿಯಲ್ಲಿ ಇರ್ಷಾದ್ ಕುಕಾಜೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಇರ್ಷಾದ್ ರವರ ದಾಳಿ ಮುಂದುವರಿತಾ ಇದೆ. 9-8 ನಿರಂತರ ಸೂಪರ್ ಟ್ಯಾಕಲ್ ಅವಕಾಶಗಳು ನವಯುಗ ಕುಕ್ಕಾಜ ತಂಡಕ್ಕಿದೆ. ಕುಕ್ಕಾಜ ಟೀಮ್ ಕ್ಯಾಪ್ಟನ್ ಟೈಮ್ ಔಟ್ ಓವರ್. ಸೂಪರ್ ಟ್ಯಾಕಲ್ ಅವಕಾಶ ಮತ್ತೆ ಮುಂದುವರಿತಾ ಇದೆ ನವಯುಗ ಕುಕ್ಕಾಜ ತಂಡದ ಪರವಾಗಿ. ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು. ಇಲ್ಲಿ ಇರ್ಷಾದ್ ರವರ ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. Here is the last man from the side of ಕುಕ್ಕಾಜೆ. 8-10 2 ಅಂಕಗಳ ಮುನ್ನಡೆಯಲ್ಲಿ ಆಜಾದ್ ಕಿನ್ಯಾ.
9-10 ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಕುಕ್ಕಾಚೆಯ ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ಸೂಪರ್ ಟಕ್ಕಲ್ ನಿರಂತರವಾಗಿ ಕುಕ್ಕಾಚೆ ತಂಡದ ಪರವಾಗಿ 11-9 11-9 ಅಂತಿಮ ಆಟಗಾರ ಇಲ್ಲಿ ಟ್ಯಾಕಲ್ ಆಗುವ ಮೂಲಕ ಆಲ್ ಔಟ್ ಆಗುತ್ತಾ ಇದೆ. Three points in favor of Kenya. 14-9 ಬೋನಸ್ ಐತಾರ ಬೋನಸ್ 14-9 ಅಂತಿಮ 60 ಸೆಕೆಂಡ್ಗಳು. ಗೋಲ್ಡನ್ ಮಿನಿಟ್. 14-9 ಮುನ್ನಡೆಯಲ್ಲಿ ಆಜಾದ್. ಬೋನಸ್ ಲಭ್ಯವಾಗುತ್ತಾ ಇದೆ ಕುಕ್ಕಾಚೆ ಖಾತೆಗೆ. 15-10 ಸಮಯ 10:23 ಆಗಿದೆ. ನೆರೆದಿರುವಂತ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳಿಗೆ, ಕ್ರೀಡಾಪಟುಗಳಿಗೆ ಖಂಡಿತವಾಗಲೂ ಚಹಾದ ವ್ಯವಸ್ಥೆ ಇದೆ ಸಮೀಪದ ಕ್ಯಾಂಟೀನ್ ನಲ್ಲಿ. 15-12 ಥರ್ಡ್ ರೈಟ್. 16-12 4 ಅಂಕಗಳ ಅಂತರದಲ್ಲಿ ಆಜಾದ್ ಕಿನ್ಯ ಜಯವನ್ನ ತಮ್ಮದಾಗಿಸಿಕೊಂಡಿದೆ. ಮುಂದಿನ ಸ್ಪರ್ಧೆಗೆ ಬನ್ನಿ. ಶ್ರೀನಾಥ್ ಶಂಭೂರು, ಶ್ರೀದುರ್ಗ ಕರೆಂಕಿ ತಂಡಗಳು ಬನ್ನಿ. ಶ್ರೀರಾಮ್ ಶಂಭೂರು ಬಿ, ಶ್ರೀದುರ್ಗ ಕರೆಂಕಿ ತಂಡಗಳು ಬನ್ನಿ. ಬಹಳಷ್ಟು ವಿಳಂಬವಾಗಿದೆ. ತಂಡಗಳು ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡಬೇಕಿದೆ. ಕೌಂಟ್ ಡೌನ್ ಬಿಗಿನ್ಸ್. 10 9 8 7 6 5 4 3 ಶ್ರೀರಾಮ್ ಶಂಭೂರು ಬಿ, ಶ್ರೀದುರ್ಗ ಕರೆಂಕಿ. ಅದ್ಭುತಗಳು ಸಂಭವಿಸ್ತಾ ಇದೆ. ಶಂಭೂರು ತಂಡ ಕ್ಲಬ್ದ ಸಮಯಕ್ಕೆ ಒಳಾಂಗಣವನ್ನ ಪ್ರವೇಶಿಸಿದೆ. ಇನ್ನು ಮುಂದೆ ಬರುವಂತ ಎಲ್ಲಾ ಸ್ಪರ್ಧೆಗಳಲ್ಲೂ ಇದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಕರೆಂಕಿ ಬಲೆ ಬಲೆ ಕರೆಂಕಿ ಬಲೆ ಬಲೆ ಕರೆಂಕಿ ತಂಡ, ಶ್ರೀದುರ್ಗ ಕರೆಂಕಿ. ದೀಪಕ್ ಪರಾಜ ನಮ್ಮ ತೀರ್ಪುಗಾರರಲ್ಲಿ
ಅತ್ಯಂತ ಸುಂದರತೆಯ ಮುಖವುಳ್ಳಂತವರು ದೀಪಕ್ ಪೇರಾಜ್. ಇರಬರ ಬರಡು ಇನ ಮೋನೆಂಟು ದೀಪಕ್ ಪೇರಾಜ್. दीपक पहराज बोले दीपक पहराज ಹರ್ಷ ಕಣ್ಣೋದಿರ್ತ 2 ಜನ ಕೋಚ್ ಗೋರ್ನ ಕನ್ಫ್ಯೂಷನ್ ಆಗಿದೆ. 2 ಊರಿಗೆ ಗೋರ್ನ ಯಾವನ ಎಸ್ ಕಟ್ಟದ ಕೋರಿ ಉಂಟು. ಟಿಕೆಟ್ 100 ರೂಪಾಯಿ ಮಾತ್ರ. ಸರಿಸುಮಾರು 80,000 ರೂಪಾಯಿ ಕೊಟ್ಟು ಸೇಲ ಮಾಡಿದ ಕಂತಿನ ಕಟ್ಟದ ಕೋರಿ ಟಿಕೆಟ್ ಬೆಲೆ ಕೇವಲ 100 ರೂಪಾಯಿ ಮಾತ್ರ. ಶ್ರೀ ದುರ್ಗಾ ಕರಂಕಿ ಖಾತೆ ಆರಂಭವಾಗಿದೆ. ಇನ್ನು ಕೂಡ ಶಂಭೂರು ತಮ್ಮ ಖಾತೆಯನ್ನು ತೆರೆದಿಲ್ಲ. ಜೊತೆಯಲ್ಲಿ ನಮ್ಮ ತೀರ್ಪುಗಾರರು ಡೂ ಆರ್ ಡೈ. Three and nil in favor of Karenki. Deepak Pehraaj better. 6, 5, 4, 3, 2. ನಮ್ಮ ತೀರ್ಪುಗಾರ ದೀಪಕ್ ಪೆರಾಜ್ better. ಬೈಜರ್. ನಿರಂತರವಾದಂತಹ ದಾಳಿಯ ಸಂಘಟನೆ ಧನುಷ ಖಾತೆಯಲ್ಲಿ ಒಟ್ಟು ಸಂಪಾದನೆ 5. ಹರ್ಷರವರೇ, ನೇರ ಪ್ರಸಾರದಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ. ಹಗ್ಗಜಗ್ಗಾಟದ ನೇರ ಪ್ರಸಾರ ಇದೆಯಾ ಇಲ್ವಾ ಅಂತ. ಇಲ್ಲ. ಕಬಡ್ಡಿ ಮಾಡಿ ಇಲ್ಲಿ ಸೂಪರ್ ಟಕಲ್ ಆಗುವಂತ ಅವಕಾಶ.
ಹರ್ಷಾದ್ರವರ ಇಲ್ಲಿಗೆ ಬಂದ್ರೆ ಪೆರುವಾಯಿಗೆ ಬಂದ್ರೆ ನೇರವಾಗಿ ನೋಡಬಹುದು. ಎರಡು 5 3 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ. Do or die. ಶ್ರೀದುರ್ಗ ತಂಡದ ಖಾತೆಯಲ್ಲಿ 5, ಶ್ರೀರಾಮ್ ಶಂಭೂರ್ ಖಾತೆಯಲ್ಲಿ 2, 6-2, 6-2 in favor of ಶ್ರೀದುರ್ಗ ಕರೆಂಕಿ. ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಶ್ರೀರಾಮ್ ಶಂಭೂರ್ ತಂಡದ ಪರವಾಗಿ ದಾಳಿಯಲ್ಲಿ ಮತ್ತೆ ಧನುಷ 2, 6, 4 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕರೆಂಗಿ ತಂಡ ಇದೆ. 2 points in favor of ಶ್ರೀದುರ್ಗ. 8-2, 6 points difference in between Sriram and Sridurga. ಧನುಷನ ಪರಾಕ್ರಮ 2ರ ಜೊತೆ 2, 4 ಅಂಕಗಳು ಜೋಡಣೆಯಾಗಿದೆ. 12-3. ಹನ್ನೆರಡು ಮುನ್ನಡೆಯಲ್ಲಿ ಶ್ರೀದುರ್ಗ ಕರೆಂಕಿ ತಂಡ ಇದೆ. 8, 7, 6, 5, 4, 3. 12-3, 12-3 in favor of ಶ್ರೀದುರ್ಗ ಕರೆಂಕಿ. ಹರ್ಷರೇ, ನಮ್ಮ ತೀರ್ಪುಗಾರರು ದೀಪಕರ್ ಆಮೇಟ್ ಮೀನಿ ಬೈದರ ತೋಜೇರೆ ಅಂದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ತುಯರ ನಮ್ಮ ಕಿಚ್ಚ ಸುದೀಪ್ ಲಕ್ಕಂಪೇರು ಬೈದರ 32 ಇಂಚ್ ಕಡಪಾಲೆ. ಮಧ್ಯಾಂತರ ವಿರಾಮದ ವೇಳೆಗೆ 12-3 ಮುನ್ನಡೆಯಲ್ಲಿ ಶ್ರೀದುರ್ಗ ಕರೆಂಕಿ.
പെരുവായി ടാസ്ക് പെരുവായി രണ്ട് ലൈനപ്പർ ഇവിടെ ചെയ്യണം. ഒരു ഭാഗത്ത് രണ്ട് ഭാഗത്ത് ലൈനപ്പർ ಶ್ರೀರಾಮ್ ಶಂಭೂರು ತತ್ವಮಸಿ ಬಗಂಬಿಲ ತಂಡದ ನಾಯಕರು ಬನ್ನಿ. ನಾಣ್ಯ ಚುಮುಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ತತ್ವಮಸಿ ಬಗಂಬಿಲ ಶ್ರೀರಾಮ್ ಶಂಭೂರು ಎ ತಂಡದ ನಾಯಕರು ತಕ್ಷಣ ಬರಬೇಕು. ಶ್ರೀರಾಮ್ ಶಂಭೂರು ತತ್ವಮಸಿ ಬಗಂಬಿಲ ತಂಡದ ನಾಯಕರು ದಯವಿಟ್ಟು ಒಮ್ಮೆ ಒಳಾಂಗಣಕ್ಕೆ ಬನ್ನಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ತಂಡದ ನಾಯಕರು ಬಂದು ನಾಣ್ಯ ಚುಮುಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಈ ಮುಖೇನ ವಿನಂತಿಸಿಕೊಡ್ತಾ ಇದ್ದೇವೆ. ತತ್ವಮಸಿ ಬಗಂಬಿಲ ಶ್ರೀರಾಮ್ ಶಂಭೂರು. ಟಾಸ್ಕ್ ಫಲವಾಗಿ ಅಂತಿಮ 5 ನಿಮಿಷಗಳು. ಟಾಸ್ಕ್ ಫಲವಾಗಿ ಇಂತಹದೊಂದು ಕಬಡ್ಡಿ ಕ್ರೀಡಾಕೂಟವನ್ನ ಹಗ್ಗ ಜಗ್ಗಾಟ ಕ್ರೀಡಾಕೂಟವನ್ನ ಆಯೋಜನೆ ಮಾಡುವಾಗ ಟಾಸ್ಕ್ ಫಲವಾಗಿ ಇದರ ಸದಸ್ಯರಲ್ಲಿ 60% ನಮ್ಮ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದ್ದಾರೆ. ವಿದೇಶದಲ್ಲಿ ಕೆಲಸದ ನಿಮಿತ್ತ ಇರುವಂತವರು ಸದಸ್ಯರು ಅಧಿಕ. ಅದರಲ್ಲೂ ವಿಶೇಷವಾಗಿ ಈ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡಿ ಈ ಕ್ರೀಡಾಕೂಟಕ್ಕೆ ತಮ್ಮ ಎಲ್ಲ ವಿಶಸ್ಸನ್ನ ತಿಳಿಸಿರುವಂತ ನಮ್ಮ ಆತ್ಮೀಯರು ಇಶಾಕ್ ಪಿರವಾಯಿ ಅವರು ನೇರ ಪ್ರಸಾರವನ್ನ ನೋಡ್ತಾ ಇದ್ದಾರೆ. ಜೊತೆಯಲ್ಲಿ ಟಾಸ್ಕ್ ಪಿರವಾಯಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ತಂಡಕ್ಕೆ ಆಲ್ ದ ಬೆಸ್ಟ್ ಅನ್ನ ತಿಳಿಸಿದ್ದಾರೆ. ಕ್ರೀಡಾಕೂಟದ ಆರಂಭದಿಂದ ಈ ತನಕ ಅನೇಕ ಸಂಖ್ಯೆಯಲ್ಲಿ ಅತಿಥಿ ಗಣ್ಯರ ಆಗಮನ ನಮ್ಮ ಕ್ರೀಡಾಕೂಟಕ್ಕೆ ಆಗುತ್ತಾ ಇದೆ. ಈ ಪೈಕಿ ಪ್ರಸ್ತುತ ನಮ್ಮ ವೇದಿಕೆಯನ್ನ ಅಲಂಕರಿಸಿರುವಂತ ಪ್ರಮುಖ ವ್ಯಕ್ತಿತ್ವ ಟಾಸ್ಕ್ ಫಲವಾಗಿ ಅನ್ನುವಂತ ಸಂಸ್ಥೆ ಯಾವುದೇ ಕಾರ್ಯಕ್ರಮಗಳನ್ನ ಯಾವುದೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಲ್ಲಿ ಅಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಬಹಳಷ್ಟು ಸಹಕಾರವನ್ನ ಕೊಡುವಂತ ಕೊಡುಗೈದಾನಿ ವಿಶಾಲ ಮನಸ್ಸುಳ್ಳ ನಮ್ಮ ಆತ್ಮೀಯರು ಪ್ರಸ್ತುತ ಪ್ರಧಾನ ವೇದಿಕೆಯಲ್ಲಿ ಹಾಸನರಾಗಿದ್ದಾರೆ ಶ್ರೀಯುತ ರಮೇಶ್ ಬರಪಾದೆ. ಇವರನ್ನ ವಿಶೇಷವಾಗಿ ಈ ಕ್ರೀಡಾಕೂಟಕ್ಕೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ರವಿ ಪಾಟಾಣಿ, ಭಗವತಿ ಮಿಲ್ಸ್, ಅದೇ ರೀತಿಯಲ್ಲಿ ಶಿವ ಕುಲಾಲ್ ಬಾಯ, ಈ 3 ಅತಿಥಿಗಳನ್ನ ಮತ್ತೊಮ್ಮೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಾವು ಈ ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. 17-5 17-5 in favor of Sri Durga.
or die. ಅಂತಿಮ 2 ನಿಮಿಷಗಳು. ನಿರಂತರವಾಗಿ ಲೇಖ ಸುತ್ತಿನ 8 ಸ್ಪರ್ಧೆಗಳು ಮುಕ್ತಾಯಗೊಂಡು ಪ್ರಸ್ತುತ 9ನೇ ಸ್ಪರ್ಧೆ ಮುಂದುವರಿತಾ ಇದೆ. ಈ ನಡುವೆ ಶ್ರೀರಾಮ್ ಶಂಭೂರು ತತ್ವಮಸಿ ಬಗಮಿಲ ತಂಡದ ನಾಯಕರು ಇನ್ನೂ ಕೂಡ ತಮ್ಮ ಹಾಜರಾತಿಯನ್ನ ಕಂಡುಕೊಂಡಿಲ್ಲ. ದಯವಿಟ್ಟು 2 ತಂಡದ ನಾಯಕರು ಒಮ್ಮೆ ಬನ್ನಿ. ನಾಣ್ಯ ಚುಮುಕಿಯ ಪ್ರಕ್ರಿಯೆಯನ್ನ ಇದರಲ್ಲಿ ಪಾಲ್ಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀರಾಮ್ ಶಂಭೂರು ತತ್ವಮಸಿ ಬಗಂಬಿಲ ತತ್ವಮಸಿ ಬಗಂಬಿಲ ಟೀಮ್ ಕ್ಯಾಪ್ಟನ್ ಬನ್ನಿ. ಶಂಭೂರು ತಂಡದ ನಾಯಕ ಇದ್ದಾರೆ. ಅಂತಿಮ 60 ಸೆಕೆಂಡ್ಗಳಿಗೆ ಸೀಮಿತ ಸ್ಪರ್ಧೆ. ಬಹುತೇಕ ತಮ್ಮ ವಿಜಯವನ್ನ ಖಾತರಿಪಡಿಸಿಕೊಡ್ತಾ ಇದೆ ಶ್ರೀದುರ್ಗ ಕರಿಂಗಿ. ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. 17-7-10 ಅಂಕಗಳ ಅಂತರದಲ್ಲಿ ಶ್ರೀದುರ್ಗ ಕರಿಂಗಿ ತಂಡ ಲೀಗ್ ಸುತ್ತಿನಲ್ಲಿ ಮತ್ತೊಂದು ಜಯವನ್ನ ಗಳಿಸಿದೆ. ಪ್ರಸ್ತುತ ನಮ್ಮ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಅತಿಥಿಗಳು ರಮೇಶ್ ದರಪಾದೆ ಅವರಿಗೆ ಅಬ್ದುಲ್ಲಾ ಕಡಂಬಿಲ ಇವರು ಬಂದು ಶಾಲನ್ನ ಹೊದಿಸಿ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ವಿನಂತಿ. ಅಬ್ದುಲ್ಲಾ ಕಡಂಬಿಲ ಇವರು ಬಂದು ಶ್ರೀದ ರಮೇಶ್ ದರಪಾದೆ ಅವರಿಗೆ ಶಾಲನ್ನ ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಅದೇ ರೀತಿಯಲ್ಲಿ ಮತ್ತೋರ್ವ ಅತಿಥಿ ರವಿ ಪಟಾಣಿ ಇವರನ್ನ ಅಶ್ರಫ್ ಇವರು ಬಂದು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಅಶ್ರಫ್ ರವರು ಬನ್ನಿ. ಮತ್ತೋರ್ವ ಅತಿಥಿ ಶ್ರೀಯುತ ಶಿವಕುಲಾಲ್ ಇವರನ್ನ ಸತೀಶ್ ಮಣಿಯಾಣಿ ಇವರು ಬಂದು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನವಿ. ಈ ಮೂವರು ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಡುತ್ತಾ ಲೀಗ್ ಸುತ್ತಿನ 9ನೇ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರು ಶ್ರೀರಾಮ್ ಶಂಭೂರು ಎ ವಿರುದ್ಧವಾಗಿ ತತ್ವಮಸಿ ಬಗಂಬಿಲ ತಂಡಗಳು ಬನ್ನಿ. ಶ್ರೀರಾಮ್ ಶಂಭೂರು ತತ್ವಮಸಿ ಬಗಂಬಿಲ ಮತ್ತು ಶಂಭೂರು 10 9 8 7 6 5 4 ಶಂಭೂರು ಬಗಂಬಿಲ ಬಲೆ ಬಗಂಬಿಲ ತತ್ವಮಸಿ ಬಗಂಬಿಲ ಶ್ರೀರಾಮ್ ಶಂಭೂರು ಎ ಅನ್ಸೀಫ್ ಇವರು ಎಲ್ಲೇ ಇದ್ರು ತಮ್ಮ ತಂಡದ ಜೊತೆ ಸೇರಿಕೊಳ್ಳುವಂತೆ ಮನವಿ. ಅನ್ಸೀಫ್ ಅವರು ದಯವಿಟ್ಟು ನಮ್ಮ ಅಂಕಣಕ್ಕೆ ಬನ್ನಿ. ಎಸ್ ನಮ್ಮ ದೀಪಕ್ ರವರು ಮತ್ತೆ ಅಂಕಣದಲ್ಲಿ ಕಾಣಿಸಿಕೊಡ್ತಾ ಇದ್ದಾರೆ. ಅನ್ಸೀಫ್ ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಎಸ್ ನಮ್ಮ ಕಿಚ್ಚ ಸುದೀಪನನ್ನ ಹೋಲುವಂತ ಯಾವ ಸಂದರ್ಭದಲ್ಲೂ ನಗುಮುಖವನ್ನ ಹೋಲುವಂತ ನಮ್ಮ ವ್ಯಕ್ತಿತ್ವ ದೀಪಕ್ ಪೆರಾಜ ಮತ್ತೆ ಅಂಕಣದಲ್ಲಿ ಕಂಡುಕೊಡ್ತಾ ಇದ್ದಾರೆ. ಶ್ರೀರಾಮ್ ಶಂಭೂರು ಬಲೆ 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 ಬೇಗ ಬಲೆ.
ಬಹಳಷ್ಟು ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ಪ್ರಶಸ್ತಿ ಒಂದು ಗೌರವವನ್ನು ನೀಡಿದಂಥ ಸಂಸ್ಥೆ. ಖಂಡಿತವಾಗಿ ಈ ಒಂದು ಪರಿಸರದಲ್ಲಿ ಯಾವುದೇ ಚರ್ಚೆಗಳು ಬರಬಾರದು. ಈ ಪಂದ್ಯಕೂಟ ಬಹಳ ಸಾಂಗವಾಗಿ ಸಾಗಬೇಕಾಗಿದ್ರೆ ಕ್ರೀಡಾ ವರ್ಗ ಜೊತೆಗೆ ಪ್ರೇಕ್ಷಕ ವರ್ಗ ಎಲ್ಲರೂ ನಮಗೆ ಸಂಯಮದಿಂದ ವರ್ತಿಸಿದ್ರಷ್ಟೇ ಈ ಒಂದು ಟಾಸ್ಕ್ ಬಿರುವಾಯಿಯ ದಶಮ ಸಂಭ್ರಮ ಬಹಳ ಪೂರ್ಣವಾಗಿ ಸಂತೋಷವಾಗಿ ಪೂರ್ಣಗೊಳ್ಳಲಿದೆ. ದಯವಿಟ್ಟು ನೋಡಿ, ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಪ್ಪಲನ್ನು ಬಳಸುವವರು ಸ್ಕೇಲ್ ಮಾಡುವಾಗ ಚಪ್ಪಲನ್ನ ಅಲ್ಲಿ ತೋರಿಸಿ ಅದರಲ್ಲಿ ಬಳಸಿ ದಯವಿಟ್ಟು ತೂಕವನ್ನು ಮಾಡಬೇಕು. ಎಲ್ಲ ತಮ್ಮಗಳ ಗಮನಕ್ಕೆ. ಎದುರಾಳಿ ಬೆರವಾಯಿ ಟಾಸ್ಕ್ ಬೆರವಾಯಿ ದಯವಿಟ್ಟು ಅವುಗಳು ತಮ್ಮ ತಂಡವನ್ನ ಸಿದ್ಧಪಡಿಸಿ. ಲೀಗ್ ಸುತ್ತಿನ ಮುಂದಿನ ಸ್ಪರ್ಧೆ ಟಾಸ್ಕ್ ಬೆರವಾಯಿ ವಿರುದ್ಧವಾಗಿ ಪಟ್ಲ ಕಲ್ಲಿಗೈ. ಎರಡು ತಂಡದ ನಾಯಕರು ಬನ್ನಿ. ಪ್ರಸ್ತುತ 10ನೇ ಸ್ಪರ್ಧೆಯ ಆರಂಭಿಕ ದಾಡಿ ಶ್ರೀರಾಮ್ ಶಂಭೂರು ಕಡೆಯಿಂದ ಖಾತೆ ಆರಂಭವಾಗಿದೆ. ಶ್ರೀರಾಮ್ ಶಂಭೂರು ಲೀಗ್ ಸುತ್ತಿನ ಮುಂದಿನ ಸ್ಪರ್ಧೆಗೆ ಟಾಸ್ಕ್ ಬಿರುವಾಯಿ ಪಟ್ಲ ಕಲ್ಲಿಗ ಈ ತಂಡಗಳು ಸಿದ್ಧತೆಯನ್ನ ಪೂರ್ತಿಗೊಳಿಸುವಂತೆ ಜೊತೆಯಲ್ಲಿ ತಂಡದ ನಾಯಕರು ನಾಣ್ಯ ಚುಮುಕಿ ಪ್ರಕ್ರಿಯೆಗೆ ಒಳಾಂಗಣಕ್ಕೆ ಬರುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಟಾಸ್ಕ್ ಬಿರುವಾಯಿ ಪಟ್ಲ ಕಲ್ಲಿಗ Do or die. ಇಲ್ಲಿ ದಾಳಿಯ ಸಂಘಟನೆ ಯಶಸ್ವಿ. 2 ಅಂಕಗಳು ಲಭ್ಯವಾಗುತ್ತಾ ಇದೆ. ತತ್ವಮಸಿ ಬಗಂಬಿಲ ತಂಡದ ಖಾತೆ ಆರಂಭವಾಗಿದೆ. ಈ ತಂಡಗಳ ಒಟ್ಟು ಜೋಡಣೆ 2-2 ಸಮಾನ ಅಂಕಗಳೊಂದಿಗೆ ಸ್ಪರ್ಧೆ ಮುಂದುವರಿತಾ ಇದೆ. ಟಾಸ್ಕ್ ಬಿರುವಾಯಿ ಪಟ್ಲ ಕಲ್ಲಿಗ ತಂಡದ ನಾಯಕರು ಬನ್ನಿ. ಹರ್ಷರೇ ಅಲ್ಪ ಹಗ್ಗಜ ಕಟ್ಟಡ ಚಪ್ಪಲ್ಗೆ ವಿಶೇಷತೆ ಉಂಟಾ ಅದೇ ಹರ್ಷರೇ ಚಪ್ಪಲ್ಗೆ ಭಯಂಕರ ವಿಶೇಷತೆ ಉಂಟಾ ಅಂದ ಹಗ್ಗಜ ಅಂದೆ ಯಾನೆ ಇರೆ ಚಪ್ಪಾಳೆ ಬಂದಿಲ್ಲರು ಚಪ್ಪಾಳೆ ಲೆಕ್ಕ 2-4 ನಮ್ಮನೆ
ಬದುಕಡತೆ 2-5 3 ಅಂಕದ ಮುನ್ನಡೆಯಲ್ಲಿ ಶಂಭು. ಆ ದೀಪಕರ ಬರ್ತೀರವೆ ತೋಜಂದಾದಿತ್ಯ ನಮ್ಮ ಕಿಚ್ಚ ಸುದೀಪ್. Do or die. ಪ್ರಸ್ತುತ ನಮ್ಮ ಜೊತೆ ಥರ್ಡ್ ರೈಡ್ ನಿರೀಕ್ಷಣಾ ವಿಭಾಗದಲ್ಲಿ ಖಲೀಲ್ ಕುಕ್ಕಾಜಿ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೊಂದು ವರ್ಷಗಳಲ್ಲಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರಾಗಿ ನೇಮಕಗೊಳ್ಳಲಿಕ್ಕಿದ್ದಾರಂತೆ ನಮ್ಮ ಖಲೀಲ್ ಕುಕ್ಕಾಜಿ ಅವರು. ಮೊದಲ ಅವಕಾಶಗಳು ಈ ಬಾರಿ ಸ್ಪರ್ಧೆಯಿಂದ ಟಾಸ್ಕ್ ಬೆರುವಾಯಿಗೆ ಬಲವಾದ ಚಪ್ಪಾಳೆ ಬರಬೇಕು. ಬೆರುವಾಯಿಗೆ 7, 6. ಸ್ಪರ್ಧೆಯಲ್ಲಿ ಮತ್ತೆ ಬೆರುವಾಯಿಯಿಂದ ಈ ಬಾರಿ ಕಣ್ವ ತೀರ್ಥಕ್ಕೆ ಮೊದಲ ಅವಕಾಶ. ಆಂಜನೇಯ ವರ್ಸಸ್ ಟೀಮ್ ಜಟಾಯುವಿಟ್ಟ 9-3 ಟಾಸ್ಕ್ ಬೆರುವಾಯಿ ಪಟ್ಲಕಲ್ಲೇಗ 2 ತಂಡದ ನಾಯಕರು ದಯವಿಟ್ಟು ನಮ್ಮ ಒಳಾಂಗಣವನ್ನ ಪ್ರವೇಶ ಮಾಡಿ ನಾಣ್ಯ ಚಿಮ್ಮುಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಟಾಸ್ಕ್ ಬೆರುವಾಯಿ ಪಟ್ಲಕಲ್ಲೇಗ. ನನ್ನ ಲೀಗಲ್ ರನ್ 7, 6, 5, 4. Yes. ನನ್ನ ಒಟ್ಟು ವರ್ಮ ಮ್ಯಾಚ್ ಉಂಟಾರು ಸರ್ ಅಪ್ಪ ಎಂಗ್ಲ ಬೇಗ ಮುಗಿತು ಪಾಪ. ಹರ್ಷರವ್ರೆ, ಐತಿಹಾಸಿಕ ಪ್ರಸಿದ್ಧವಾದಂತ ಪಲ್ಲಂಗುಡೆಲು ಶ್ರೀ ಪಾಟಂಗರೆ ಭಗವತಿ ಕ್ಷೇತ್ರ ಇದರ ಕಳಿಯಾಟ ಮಹೋತ್ಸವ ಮಾರ್ಚ್ ತಿಂಗಳ 4ನೇ ತಾರೀಕಿನಂದು ಮಂಗಳವಾರ ರಾತ್ರಿ 9 ಗಂಟೆಯಿಂದ ನಮ್ಮ ಮೀಡಿಯಾ ಮಂಜೇಶ್ವರ ಮತ್ತು ಕಲಾಂಜಲಿ ಮೆಲೋಡಿಸ್ ಇದರ ಸಾರಥ್ಯದಲ್ಲಿ ಕದ್ರಿ ಈವೆಂಟ್ಸ್ 40 ಗಾಯ್ಸ್ ಇವರ ಸಹಕಾರದೊಂದಿಗೆ ಪಟ್ಟತ್ತೂರು ಸ್ಟಾರ್ ನೈಟ್ 2025 ಅದ್ಧೂರಿಯ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ
ಅನೇಕ ತುಳು ಕನ್ನಡ ಚಲನಚಿತ್ರದ ನಟರು, ಜೊತೆಯಲ್ಲಿ ರಾಜಕೀಯ ನೇತಾರರು, ಅಲ್ಲದೆ ಕಾಸರಗೋಡು ದಕ್ಷಿಣ ಕನ್ನಡ ಕರಾವಳಿಯ ಪ್ರಸಿದ್ಧ ಗಾಯಕರು ನಡೆಸಿಕೊಡುವಂತಹ ಕಾರ್ಯಕ್ರಮ ಪಟ್ಟತ್ತೂರು ಸ್ಟಾರ್ ನೈಟ್ 2025 ನಮ್ಮ ಮೇಡಿಯ ಮಂಜೇಶ್ವರ ಅದೇ ರೀತಿಯಲ್ಲಿ ಕಲಾಂಜಲಿ ಮೆಲೋಡಿ ಸುಂದರ ಸಾರಥ್ಯದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ರೂಪೇಶ್ ಶೆಟ್ಟಿ ಅವರು, ಪೃಥ್ವಿ ಅಂಬಾರ್, ಬ್ರಜೇಶ್ ಚೌಟಾ, ಯುಟಿ ಖಾದರ್, ವಾಲ್ಟರ್ ನಂದಳಿಕೆ, ಲಂಚುಲಾಲ್, ಎಕೆಎಂ ಅಶ್ರಫ್, ಸಿಎಚ್ ಕುಂಜಂಬು ಮೊದಲುಗೊಂಡಂತ ಅನೇಕ ರಾಜಕೀಯ ಸಿನಿಮಾ ತಾರೆಯರು, ನೇತಾರರು ಆಗಮಿಸಲಿಕ್ಕಿದ್ದಾರೆ. ಮತ್ತೊಮ್ಮೆ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರಮಾಡಿಕೊಡ್ತಾ ಇದ್ದೇವೆ. ಟಾಸ್ಕ್ ಪೆರುವಾಯಿ ತಂಡದ ನಾಯಕ ಬನ್ನಿ. ಟಾಸ್ಕ್ ಪೆರುವಾಯಿ ಕ್ಯಾಪ್ಟನ್ ಆಫ್ ಟಾಸ್ಕ್ ಪೆರುವಾಯಿ. ಟಾಸ್ಕ್ ಪೆರುವಾಯಿ ಟೀಮ್ ಕ್ಯಾಪ್ಟನ್ ಬಲೆ. ಟಾಸ್ಕ್ ಪೆರುವಾಯಿ. ಈ ಕ್ರೀಡಾಕೂಟದ ಬಹು ನಿರೀಕ್ಷಿತ ಅತಿಥಿಯ ಆಗಮನವಾಗಿದೆ. ಸಂಸ್ಥೆಯೊಂದಿಗೆ ನಿರಂತರವಾಗಿ ಸಹಕಾರವನ್ನ ಕೊಡುವಂತ ಹೃದಯ ವಿಶಾಲತೆಯುಳ್ಳಂತ ವ್ಯಕ್ತಿತ್ವ ಶ್ರೀಯುತ ರಜಾಕ್ ಕದ್ರಡ್ಕ ಇವರ ಆಗಮನವಾಗಿದೆ. ನಿಮ್ಮನ್ನ ಅತ್ಯಂತ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ಅಂತಿಮ 2 ನಿಮಿಷಗಳು. ಟಾಸ್ ಮಾಡಲಿ. Do or die. ಅಭಿಕ್ ಸರ್ ಟಾಸ್ ಬಾಲ್. ಇಲ್ಲಿ ಟ್ಯಾಕಲ್ ಆಗಿದೆ. 17-6. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಲೀಗ್ ಸುತ್ತಿನಲ್ಲಿ 9 ಸ್ಪರ್ಧೆಗಳು ಮುಕ್ತಾಯಗೊಂಡು 10ನೇ ಸ್ಪರ್ಧೆ ಅಂತಿಮ ಕ್ಷಣದಲ್ಲಿದೆ. ಎಲ್ಲಾ ಸ್ಪರ್ಧೆಯ ವಿಶೇಷತೆ, ಎಲ್ಲಾ ಸ್ಪರ್ಧೆಗಳು ಕೂಡ ಏಕಮುಖಿ ಸ್ಪರ್ಧೆಗಳು. 6-18. ಲೀಗ್ ಸುತ್ತಿನ 11ನೇ ಸ್ಪರ್ಧೆಗೆ ಟಾಸ್ಕ್ ಪೆರುವಾಯಿ ಪಟ್ಲ ಕಲ್ಲೇಗ ಎ ತಂಡಗಳು ಬರುವಂತೆ ಅತಿಥಿ ತಂಡದ ವಿರುದ್ಧವಾಗಿ ಅತಿಥೇಯ ತಂಡ ಲೀಗ್ ಸುತ್ತಿನ 11ನೇ ಸ್ಪರ್ಧೆಗೆ ಟಾಸ್ಕ್ ಪೆರುವಾಯಿ ಪಟ್ಲ ಕಲ್ಲೇಗ ಎ ತಂಡಗಳು ಬರುವಂತೆ.
ಹರ್ಷರೇ ಮ್ಯಾಚ್ ಆಯೋಜನೆ ಮಲ್ತನ ಕ್ಲಿಯರ್ ಏರು ಮಲ್ತನ ಕ್ಲಿಯರ್ ಅಪಗ ಕೋರ್ಟ್ ಸುರೂಕು ಬರಡಿತೀನಿ ಏರು टास्क पेरवाई पटला कलेगा ये पेरवाई टास्क कलेगा पटला 10 टास्क पेरवाई पटला कलेगा पेरवाई कलेगा ಕಲ್ಲೇಗ ತಕ್ಕಲು ಬೈದೇರಿ ನಾನಲ್ಲ ನಮ್ಮ ಟಾಸ್ಕ್ ತಕ್ಕಲು ಬೈದು ಆಂಜನೇಯ ಗಣಪತಿಯುತ ವಿರುದ್ಧವಾಗಿ ಟೈಟಾನ್ಸ್ ಟೀಮ್ ಜಟಾಯು ವಿಟ್ಲ ವಿರುದ್ಧವಾಗಿ ಸ್ಪರ್ಧೆ ನಡೀತಾ ಇದೆ ನೋಡಿ. ಆಂಜನೇಯ ಗಣಪತಿಯುತ ಪ್ರಥಮ ಅವಕಾಶವನ್ನು ಗೆಲ್ಲುವಂತ ಇಲ್ಲಿ ಟೀಮ್ ಜಟಾಯು ವಿಟ್ಲ ಅದಕ್ಕೆ ಎದುರಾಳಿಗೆ ಪ್ರಬಲವಾದ ಸ್ಪರ್ಧೆಯನ್ನ ನೀಡ್ತಾ ಇದೆ. ಇಲ್ಲಿ ಸ್ಥಳೀಯವಾಗಿರುವಂತ ತಂಡವಾಗಿದ್ರೆ ಟೀಮ್ ಜಟಾಯು ವಿಟ್ಲವಾಗಿದ್ರೆ, ಮತ್ತೊಂದು ಕಡೆ ಕೇರಳ ರಾಜ್ಯದ ಗಡಿನಾಡ ಜಿಲ್ಲೆಯ ತಲಪಾಡಿಯ ಮಂಜೇಶ್ವರದ ಆಂಜನೇಯ ಗಣಪತಿಯುತ ಈ ಬಾರಿ ಹಗ್ಗದಲ್ಲಿ ಸ್ಪಷ್ಟವಾದ ಮೇಲುಗೈಯತ್ತ ಮೊದಲ ಸ್ಪರ್ಧೆಯನ್ನ ನಡೆಸ್ತಾ ಇದ್ದೇವೆ ನೋಡಿ. ಇದು ಅವಕಾಶಗಳು ಆಂಜನೇಯ ಗಣಪತಿಯುತ ಪರವಾಗಿದ್ರು ಕೂಡ ಇಲ್ಲಿ ಟೀಮ್ ಜಟಾಯು ವಿಟ್ಲ ಬಹಳವಾದಂತ ಪ್ರಬಲವಾದಂತ ಟಾಸ್ಕ್ ಪೆರವಾಯಿ ಕ್ರೀಡಾಕೂಟದ ಆಯೋಜಕರ ತಂಡ ತಮ್ಮ ಸ್ಪರ್ಧೆಯನ್ನ ನೋಡುವುದಕ್ಕೆ ಅನೇಕ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿ ಬಂಧುಗಳು ಅಂಕಣದ ಸುತ್ತಲೂ ಇದ್ದಾರೆ. ಅಲ್ಲದೆ ವಿಶೇಷವಾಗಿ ನೇರ ಪ್ರಸಾರದಲ್ಲಿ ತಮ್ಮ ಸ್ನೇಹಿತರು ಅನೇಕ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ. ಟಾಸ್ಕ್ ಪೆರವಾಯಿ ಕಾಣ್ತಾ ಇಲ್ಲ. ಟಾಸ್ಕ್ ಪೆರವಾಯಿ ಟಾಸ್ಕ್ ಪೆರವಾಯಿ टास्क पेरवाई काउंटडाउन begins 10 9 8 7 ಮಡವೇರ ಮೋಳ್ವಯ ಟಾಸ್ಕ್ ಪೆರವಾಯಿ ಹರ್ಷರೆ ಅಲ್ಪ ಬಲ್ಲ ಇಪ್ಪನೇ ಟಾಸ್ಕ್ ಪೆರವಾಯಿ ಉಳ್ಳೇರ ಟೀಮ್ ಕೊಡ್ತೇರಾ ಬನ್ನಾರಿಗೆ ವೆಹಿಕಲ್ ಎಸ್ ಹರ್ಷರವರೇ, ಎಲ್ಲರ ಚಿತ್ತವು ಕೂಡ ನಮ್ಮ ಅಂಕಣದ ಎಡಭಾಗಕ್ಕೆ ಇರಲಿ. ಯಾಕೆಂದ್ರೆ ಇದೀಗ ಬಾನಂಚಿನಲ್ಲಿ ಸಂಚಲನವನ್ನ ಉಂಟು ಮಾಡುವಂತ ಸಿಡಿಮದ್ದು ಪ್ರದರ್ಶನ ಆಗ್ತಾ ಇದೆ.
ಅವಕಾಶವನ್ನ ಆಂಜನೇಯ ಕಣ್ಮತೀರ್ಥ ಗೆದ್ದುಕೊಂಡಿದ್ರೆ ಇಲ್ಲಿ ವೆಟ್ಲಕ್ಕೆ ಗೆಲ್ಲಲೇಬೇಕು. ಗೆದ್ದರಷ್ಟೇ ಬೋನಸ್ ಅಂಕಕ್ಕೆ ಅಲ್ಲ ಇಲ್ಲ ಒಂದು ಅಂಕವನ್ನು ಲಭಿಸಲಿದೆ. ಇಲ್ಲಿ ಬೋನಸ್ ಅಂಕದಂತ ಚಿತ್ತ ನೋಡಿ ಆಂಜನೇಯ ಕಣ್ಮತೀರ್ಥ ನಿಧಾನವಾಗಿ ಬೋನಸ್ ಅಂಕದತ್ತ ಬರ್ತಾ ಇದೆ ನೋಡಿ. ಒಂದೆರಡು ಹೆಜ್ಜೆ ಸಾಗಿ ಬಂದ್ರೆ ಅದಕ್ಕೆ ಬೋನಸ್ ಅಂಕ ಲಭಿಸಲಿದೆ. ಈ ಬಾರಿ ತೀರ್ಪುಗಾರರ ವಿಸಿಲ ಲೀಗ್ ಸುತ್ತಿನ 11ನೇ ಸ್ಪರ್ಧೆ ಆರಂಭವಾಗಿದೆ. ಟಾಸ್ಕ್ ಪಿರಮಾಯಿ ಪಟ್ಲ ಕಲ್ಲೇಗ ಅತಿಥೇಯ ತಂಡದ ವಿರುದ್ಧವಾಗಿ ಅತಿಥಿ ತಂಡ. ಪ್ರಸ್ತುತ ತಂಡದಲ್ಲಿ ರಂಜಿತ್ ಮಾರ್ಲಾ ಇವರ ಅನುಪಸ್ಥಿತಿ ಕಂಡು ಬರ್ತಾ ಇದೆ. ರಂಜಿತ್ ಮಾರ್ಲಾ ಇವರ ಬದಲಾಗಿ ಅನುಭವಿ ಆಟಗಾರ ಹನೀಫ್ ರವರ ಆಗಮನವಾಗಿದೆ. ಹನೀಫ್ ರವರ ದಾಳಿಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಯಾವ ಸಂದರ್ಭದಲ್ಲೂ ಪಂದ್ಯಾಟದ ಬದಲಾವಣೆಯನ್ನ ಮಾಡಬಲ್ಲಂತ ಪಿರಬಾಯಿಯ ಭರವಸೆಯ ದಾಳಿಗಾರ. ಖಾತೆಯಲ್ಲಿ ಒಂದು ಜೋಡಣೆಯಾಗಿದೆ. ಪಟ್ಲ ಕಲ್ಲೇಗ ಪಿರಬಾಯಿ ತಂಡ ಇನ್ನೂ ಕೂಡ ತಮ್ಮ ಖಾತೆಯನ್ನ ಮೂರು 3-2 ಇನ್ ಫೇವರ್ ಆಫ್ ಪಟ್ಲ ಕಲ್ಲೇಗ. ಬಹು ನಿರೀಕ್ಷಿತ ದಾಳಿ ಮುಂದುವರಿತಾ ಇದೆ. 3-2 ಮುಂದೆ ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆ. ಆದಿಶಕ್ತಿ ಮಿತ್ತೂರು ನವಯುಗ ಕುಕ್ಕಾಚ. ಆದಿಶಕ್ತಿ ಮಿತ್ತೂರು ನವಯುಗ ಕುಕ್ಕಾಚೆ. ಈ ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಮಚೆ ಪ್ರಕ್ರಿಯೆಗೆ ಬನ್ನಿ. ಆದಿಶಕ್ತಿ ಮಿತ್ತೂರು ನವಯುಗ ಕುಕ್ಕಾಚ. ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಎರಡು ತಂಡಗಳನ್ನ ಬರಮಾಡಿಕೊಡುತ್ತವೆ. ಆದಿಶಕ್ತಿ ಮಿತ್ತೂರು ನವಯುಗ ಕುಕ್ಕಾಚ. ಮುಂಚಿತವಾಗಿ ಎರಡು ತಂಡದ ನಾಯಕರು ನಾಣ್ಯ ಚಮಚೆ ಪ್ರಕ್ರಿಯೆಗೆ ಬರುವಂತೆ ಮನವಿ. 4-2 ಎರಡಂಕದ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ. ದಾಳಿಯಲ್ಲಿ ರಜಾಕ್ ತೃತೀಯ ದಾಳಿ. ಅಂಕವನ್ನ ತರಲೇಬೇಕಾದಂತ ಒತ್ತಡದಲ್ಲಿ ರಜಾಕ್ ಉಚಿತವಾಗಿ ಅಂಕ ಲಭ್ಯವಾಗಿದೆ. ನಾಲ್ಕು 3 ಒಂದಂಕದ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ.
ದಾಡಿಯಲ್ಲಿ ಅನ್ಸಿ 5-3. ಟಾಸ್ಕ್ ಪರವಾಗಿ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಇದೆ. 2 points in favor of Kallega. Here is the last man from the side of Task Birwai. Numan Hussain. Yes, Hussain. Ball. 8, 7, 6, 5, 4, 3, 2. 8-3. Each point 9-4. ಇದು ಕಬಡ್ಡಿ ಎಲ್ಲ ಕರಾಟೆ. ಆಲ್ ಔಟ್ ಆಗ್ತಾ ಇದೆ ಟಾಸ್ಕ್ ಪಿರವಾಯಿ. ಪಿರವಾಯಿ ತಂಡದಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾರೆ. ಮಧ್ಯಂತರ ವಿರಾಮದ ವೇಳೆಗೆ 13-4 ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ. ಲೇಗು ಸುತ್ತಿನ ಅಂತಿಮ ಸ್ಪರ್ಧೆ ಆದಿಶಕ್ತಿ ಮಿತ್ತೂರು ನವಯುಗ ಗುಕಾಜೆ ತಂಡದ ನಾಯಕರು ದಯವಿಟ್ಟು ಬನ್ನಿ. ಟೀಮ್ ಕ್ಯಾಪ್ಟನ್ ಆಫ್ ಆದಿಶಕ್ತಿ ಮಿತ್ತೂರು ನವಯುಗ ಗುಕಾಜೆ. ದಯವಿಟ್ಟು ಲೈನ್ ಅಪ್ ಅನ್ನ ಮಾಡಿ ಸರ್. 5 ನಿಮಿಷ ಪ್ಲೀಸ್ ಲೈನ್ ಅಪ್. ಪ್ರಸ್ತುತ ಅಂಕಣದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಡ್ತಾ ಇದ್ದಾವೆ. ವಿಶೇಷ ಗೌರವವನ್ನ ಸಲ್ಲಿಸುವಂತ ಸಮಯ. ಇದನ್ನ ನೀಡುವುದಕ್ಕಾಗಿ ನಮ್ಮ ಟಾಸ್ಕ್ ಪರವಾಗಿ ಇದರ ಎಲ್ಲ ಸದಸ್ಯರನ್ನ ಅಂಕಣಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಟಾಸ್ಕ್ ಪರವಾಗಿ ಇದರ ಎಲ್ಲ ಸದಸ್ಯರು ಕೂಡ ಒಮ್ಮೆ ಅಂಕಣದ ಬಡಭಾಗಕ್ಕೆ ಬನ್ನಿ. ಇದನ್ನ ಸ್ವೀಕರಿಸುವವರು ಅನೇಕ ವರ್ಷಗಳಿಂದ ಕಬಡ್ಡಿಯನ್ನೇ ತಮ್ಮ ಜೀವನವಾಗಿ ಇಟ್ಟುಕೊಂಡು ಉತ್ತಮ ಕಬಡ್ಡಿ ಪಟುವಾಗಿ ಪ್ರಸ್ತುತ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಒಬ್ಬ ದಕ್ಷ ತೀರ್ಪುಗಾರರಾಗಿ ಪ್ರಸ್ತುತ ಯುವಕರನ್ನ ಕಟ್ಟಿಕೊಂಡು ತಂಡವನ್ನ ರಚನೆ ಮಾಡಿ ಅವರಿಗೆ ತರಬೇತಿಯನ್ನ ನೀಡುತ್ತಿರುವಂತಹ ನಮ್ಮ ಹೆಮ್ಮೆಯ ಕಬಡ್ಡಿ ಪಟು ಹ್ಯಾರಿಸ್ ಕಲ್ಪನೆ ಇವರಿಗೆ ಗೌರವದ ಸನ್ಮಾನ. ದಯವಿಟ್ಟು ಹ್ಯಾರಿಸ್ ಕಲ್ಪನೆ ಈ ಸನ್ಮಾನವನ್ನ ಸ್ವೀಕರಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಹ್ಯಾರಿಸ್ ಕಲ್ಪನೆ ಅಂದ್ರೆ ನಮ್ಮೆಲ್ಲ ತರುವಾಯ
ನಮ್ಮ ಯುವಕರಿಗೆ ಅದೇ ರೀತಿ ಟಾಸ್ಕ್ ಬರುವ ಎಲ್ಲ ಸದಸ್ಯರಿಗೆ ಚಿರಪರಿಚಿತ ವ್ಯಕ್ತಿ. ಈ ವ್ಯಕ್ತಿ ಅನೇಕ ವರ್ಷಗಳಿಂದ ನಮ್ಮೂರಿಗೆ ಬಂದು ಈ ಕಬಡ್ಡಿ ಒಂದು ಆಟವಾಡಿ ಅದೇ ರೀತಿ ತಂಡವನ್ನು ಕಟ್ಟಿಕೊಂಡು ಬಂದು ಅದೇ ರೀತಿ ನಮ್ಮ ತಂಡದಲ್ಲಿ ಆಡಿ ನಮ್ಮ ತಂಡದ ಸದಸ್ಯರು ಆದಂತಹ ರಂಜಿತ್ ಮಾರ್ಲಾ ಹಾಗೂ ರಜಾಕ್ ಅವರ ಜೊತೆ ಸೇರಿ ಅನೇಕ ವರ್ಷಗಳಿಂದ ಕ್ರೀಡೆಯನ್ನು ಆಡಿದಂತಹ ಆರಿಸ್ ಕಲ್ಪನೆ. ಅದೇ ರೀತಿ ನಮ್ಮ ಈ ಒಂದು ಕ್ರೀಡೆಗೆ ಇವತ್ತಿನ ಒಂದು ಇದಾಗಿರಲಿ 2 ವರ್ಷದ ಮುಂಚೆ ನಡೆದಂತಹ ಅದೇ ರೀತಿ ನಿರಂತರವಾದಂತಹ ನಮ್ಮ ಕ್ರೀಡೆಗೆ ಯಶಸ್ವಿಗೊಳಿಸಲು ಅದು ಯಾವ ರೀತಿಯ ಸಹಕಾರ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಡುವಂತಹ ನಮ್ಮ ಹೆಮ್ಮೆಯ ನಮ್ಮ ಪ್ರೀತಿಯ ನಮ್ಮ ಸಹೋದರ ಆರಿಸ್ ಕಲ್ಪನೆ. ಅದೇ ರೀತಿ ನಾವು ಈ ಟಾಸ್ಕ್ ಬರುವ ಅನೇಕ ಸದಸ್ಯರು ಕೊಲ್ಲಿ ರಾಷ್ಟ್ರವಾದಂತಹ ಕತ್ತರಲ್ಲೂ ಕೂಡ ನಾವು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದೇವೆ. ನಮ್ಮ ಒಂದು ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿಯನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಸೇರಿಸಿ ಮಾಡಿಕೊಂಡಿರುವಂತಹ ಕತ್ತರ್ ಇಂಡಿಯನ್ ಫ್ರೆಂಡ್ಸ್ ಅದರ ಒಂದು ಕ್ರೀಡಾಕೂಟ ಕೂಡ ನಾವು ಕಳೆದ ವರ್ಷ ಮಾಡಿದ್ವಿ. ಅದಕ್ಕೆ ಬಂದು ತರಬೇತು ಅಂಪೇರ್ ಆಗಿ ಕಾರ್ಯನಿರ್ವಹಿಸಿ ಆ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯ ರೀತಿಯಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಹೆಮ್ಮೆ ಆರಿಸ್ ಕಲ್ಪನೆ. ನಮ್ಮ ಈ ಒಂದು ಪ್ರೀತಿಗೆ ಇಲ್ಲಿ ಕೂಡ ಇವತ್ತು ಕೂಡ ಅನೇಕ ಶ್ರಮವನ್ನು ಪಟ್ಟಿದ್ದೀರಿ. ನಿಮ್ಮನ್ನು ನಮ್ಮೆಲ್ಲ ಸದಸ್ಯರು ಸೇರಿ ಒಂದು ನಮ್ಮ ಪ್ರೀತಿಯನ್ನು ಕೊಡುಗೆಯನ್ನು ನೀಡಲಿದ್ದಾರೆ, ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ತೀರ್ಪುಗಾರರು ಮಾಜಿ ಕಬಡ್ಡಿ ಆಟಗಾರರು ಆಗಿರುವಂತಹ ಹ್ಯಾರಿಸ್ ಕಲ್ಪನೆ ಇವರಿಗೆ ಟಾಸ್ಕ್ ಬೆರಮಾಯಿ ಇದರ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಕಬಡ್ಡಿಯ ಮೈದಾನದಲ್ಲಿ ಗೌರವದ ಸನ್ಮಾನ. ಧನ್ಯವಾದಗಳು. ಸನ್ಮಾನವನ್ನ ಸ್ವೀಕರಿಸಿದಂತಹ ಹ್ಯಾರಿಸ್ ಕಲ್ಪನೆ ಜೊತೆಯಲ್ಲಿ ನೆರವೇರಿಸಿಕೊಟ್ಟಂತಹ ಟಾಸ್ಕ್ ಪಿರವಾಯಿ ಇದರ ಎಲ್ಲ ಸದಸ್ಯರಿಗೂ ತೀರ್ಪುಗಾರರಿಗೂ ವಿಶೇಷ ಧನ್ಯವಾದಗಳು. ಮತ್ತೆ ಪಂದ್ಯಾಟವನ್ನ ಮುಂದುವರಿಸುತ್ತಾ ಟಾಸ್ಕ್ ಪಿರವಾಯಿ ಪಟ್ಲಕಲ್ಲೀಗ ದ್ವಿತೀಯಾರ್ಧ ಆರಂಭವಾಗಿದೆ. ವಿಶ್ರಾಂತಿಯನ್ನ ಪಡೆದುಕೊಂಡಿದ್ದಾರೆ ಕಲ್ಲೇಗ ತಂಡದ ಮನ್ಸೂರ್ ಸುರ್ಕಾಜ್. 5-13 13-5 in favor of Patla Kallega. ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಆದಿಶಕ್ತಿ ಮಿತ್ತೂರು ನವಯುಗಕಾಜೆ ತಂಡದ ನಾಯಕರು ದಯವಿಟ್ಟು ಬನ್ನಿ. ಕ್ಯಾಪ್ಟನ್ ಆಫ್ ಆದಿಶಕ್ತಿ ಮಿತ್ತೂರು ಅಂಡ್ ನವಯುಗ ಕುಕಾಜ್. ಆದಿಶಕ್ತಿ ಮಿತ್ತೂರು ನವಯುಗ ಕುಕಾಜ್ ಟೀಮ್ ಕ್ಯಾಪ್ಟನ್ ದಯವಿಟ್ಟು ಬನ್ನಿ. ದ್ವಿತೀಯಾರ್ಧದಲ್ಲಿ ಟಾಸ್ಕ್ ಪಿರವಾಯಿ ಪ್ರತಿಕ್ರಿಯೆಯನ್ನ ನೀಡಲು ಆರಂಭಿಸಿದೆ. ತಂಡದ ಅಂಕದ ಕಡೆ ಗಮನ ಹಾಯಿಸಿದ್ರೆ ಅಲ್ಪ ಮಟ್ಟಿನ ಚೇತರಿಕೆಯನ್ನು ಕಂಡುಕೊಡ್ತಾ ಇದೆ ಟಾಸ್ಕ್ ಪಿರವಾಯಿ. 13-6 13-6 ಮತ್ತೆ ಹನ್ಸಿ. Third right. Do or die right. ದಾಳಿಯಲ್ಲಿ ಸಫಲತೆಯನ್ನು ಕಂಡುಕೊಂಡಿದ್ದಾನೆ. ಒಂದಂಕ ಪಿರವಾಯಿ ಖಾತೆಯಲ್ಲಿ. ಮಧ್ಯಂತರ ವಿರಾಮದ ಬಳಿಕ ಪಿರವಾಯಿ ಖಾತೆಯಲ್ಲಿ ಒಂದಷ್ಟು ಅಂಕಗಳ ಜೋಡಣೆಯಾಗುತ್ತಾ ಇದೆ. ಇಲ್ಲಿ ಅನ್ಸೀಫ್ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ನವಯುಗ ಕುಕಾಜ್ ಆದಿಶಕ್ತಿ ಮಿತ್ತೂರು ತಂಡಗಳ ಬನ್ನಿ. ಇದರ ನಾಯಕರು ಬಂದು ನಾಣ್ಯ ಚುಮುಕಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ. ನವಯುಗ ಕುಕಾಜ್ ಆದಿಶಕ್ತಿ ಮಿತ್ತೂರು. ಆದಿಶಕ್ತಿ ಮಿತ್ತೂರು ನವಯುಗ ಕುಕಾಜ್ ತಂಡದ ನಾಯಕರು ಬನ್ನಿ. ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆ ಬಳಿಕ ನಾಕೌಟ್ ಸುತ್ತಿನ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 7-14 ಇಮ್ಮಡಿಯ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ.
15-7 in favor of Patla Kallega. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 15-7. ಮನ್ಸೂರ್ ಗಾಕರ್ ಫೈನಲ್. 15-7 ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಆಹಾ, ಹಸೈನಾರ್ ಅವರ ಆಂಕಲ್ ಹೋಲ್ಡ್. ಹಸೈನಾರ್ ಇವರ ಕೈಯಲ್ಲಿ ಗಮ್ಮಿದೆ. ನವಯುಗ ಗುಕ್ಕಾಜ ಟೀಮ್ ಕ್ಯಾಪ್ಟನ್. ನವಯುಗ ಗುಕ್ಕಾಜ ಟೀಮ್ ಕ್ಯಾಪ್ಟನ್ ಮಿಸ್ಟರ್ ಖಲೀಲ್ ಕುಕ್ಕಾಜ. ಕ್ಯಾಪ್ಟನ್ ಅವರೇ ಖಲೀಲ್ ಕ್ಯಾಪ್ಟನ್ ಬಲೆ ಸಂಸಂ ಮ್ಯಾನೇಜರ್ ಸಂಸಂ. 8, 7, 6, 5, 4, 3. ಹಸೈನಾರ್ ಅವರ ಕೈಯ ಗಮ್ಮು ಖಾಲಿಯಾಗಿದೆ. ಅಂಕವನ್ನ 2 ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. 18-8 10 ಅಂಕಗಳ ಮುನ್ನಡೆಯಲ್ಲಿ ಪಟ್ಲ ಕಲ್ಲೇಗ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ. ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆ. ಆದಿಶಕ್ತಿ ಮಿತ್ತೂರು ನವಯುಗ ಗುಕ್ಕಾಜ ಟಾಸ್ ಬೈ ನವಯುಗ ಗುಕ್ಕಾಜ ಚಾಯ್ಸ್ ಕೋಡ್. ಆದಿಶಕ್ತಿ ಮಿತ್ತೂರು ನವಯುಗ ಗುಕ್ಕಾಜ ತಂಡಗಳ ಮನೆ. ಇದೀಗ ವೇದಿಕೆಗೆ ಗೌರವ ಪೂರ್ವಕವಾಗಿ ಬರಮಾಡಿಕೊಡ್ತಾ ಇದ್ದೇವೆ ಮಾಜಿ ಮ್ಯಾನೇಜರ್ ಬಿರ್ಬಾಯಿ ವ್ಯವಸಾಯಿ ಸೇವಾ ಸಹಕಾರಿ ಬ್ಯಾಂಕ್ ಶ್ರೀಯುತ ಶೇಖರ ಪೂಜಾರಿ ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ಮಾಜಿ ಮ್ಯಾನೇಜರ್ ಬಿರ್ಬಾಯಿ ವ್ಯವಸಾಯಿ ಸೇವಾ ಸಹಕಾರಿ ಬ್ಯಾಂಕ್ ಶ್ರೀಯುತ ಶೇಖರ ಪೂಜಾರಿ. ಸಿದ್ದಿಕ್ ದರ್ಗಾಸ್ ಇವರು ಬಂದು ಶ್ರೀಯುತ ಶೇಖರ ಪೂಜಾರಿ ಅವರಿಗೆ ಶಾಲನ್ನು ಹೊಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಳ್ಳುವಂತೆ ವಿನಂತಿ. ಕಬಡ್ಡಿಯಲ್ಲಿ
ಕ್ರೀಡಾಕೂಟಕ್ಕೆ ಮತ್ತೋರ್ವ ಅತಿಥಿ ಗಣ್ಯರ ಆಗಮನವಾಗಿದೆ. ತುಳುನಾಡ ಕಂಬಳ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿರುವಂತ ಮಾಹಿನ್ ಖಾನ ಇವರ ಆಗಮನವಾಗಿದೆ. ನಿಮ್ಮನ್ನ ವಿಶೇಷವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಅತ್ಯಂತ ಪ್ರೀತಿ ಮತ್ತು ಗೌರವ ಪೂರ್ವಕ ತಮ್ಮನ್ನ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ತುಳುನಾಡ ಕಂಬಳದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿರುವಂತಹ ಮಾಹಿನ್ ಖಾನ ನಿಮ್ಮನ್ನ ಅತ್ಯಂತ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ಶಾಲನ್ನ ಹೊದಿಸಿ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ಸಂಸ್ಥೆಯ ಸದಸ್ಯರಲ್ಲಿ ವಿನಂತಿ. ಶಫೀಫ್ ಬದಿಯಡ್ಕ ಇವರ ಬಂದು ಶಾಲನ್ನ ಹೊದಿಸಿ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಪ್ರಸ್ತುತ ಅಂಕಣದಲ್ಲಿ ಲೇಖ ಸುತ್ತಿನ ಅಂತಿಮ ಸ್ಪರ್ಧೆ ಆರಂಭಗೊಂಡಿದೆ. ಆದಿಶಕ್ತಿ ಮಿತ್ತೂರು ನವಯುಗ ಗುಕಾಜೆ ಈ ತಂಡಗಳ ಗಮನಕ್ಕೆ ಪ್ರಸ್ತುತ ಪಂದ್ಯಾಟದಲ್ಲಿ ಗೆಲ್ಲುವಂತ ತಂಡಕ್ಕೆ ಕ್ವಾಲಿಫೈಯರ್ ಆಗುವಂತ ಅವಕಾಶ, ಸೋತಂತ ತಂಡಕ್ಕೆ ತಂಡ ಕ್ರೀಡಾಕೂಟದಿಂದ ಹೊರಗಡೆ. ಎರಡು ತಂಡಗಳಿಗೆ ನಿರ್ಣಾಯಕ ಸ್ಪರ್ಧೆ ಇದು. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಶ್ರೀದುರ್ಗ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗಾರಕೋಡಿ ತಯಾರಾಗಿರಿ. ಇದು ನಿಮಗೆ ಪ್ರಥಮ ಕರೆ. ಶ್ರೀದುರ್ಗ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗಾರಕೋಡಿ, ಇದು ನಿಮಗೆ ಪ್ರಥಮ ಕರೆ. ತಮ್ಮ ತಯಾರಿಯನ್ನು ಮುಗಿಸಿಕೊಳ್ಳಿ. 8, 7, 6, 5. Do or die. ಅಂಕಪಟ್ಟಿ 2-1 ಮುನ್ನಡೆಯಲ್ಲಿ ಮಿತ್ತೂರು. ಕೋಳಿಯನ್ನ ಈ ಸಂದರ್ಭದಲ್ಲಿ ನೀಡುವಂತ
ರೂಪಾಯಿಯ ಒಂದು ನೋಟನ್ನು ನೀಡಿದರೆ ನಿಮಗೆ ಸಂಘಟಕರು ಒಂದು ಟಿಕೆಟ್ ಅನ್ನು ನೀಡ್ತಾರೆ. ಅದರಲ್ಲಿ ಕೊನೆಯಲ್ಲಿ ನಾವು ಈ ಒಂದು ಸಮಾರಂಭದ ಫೈನಲ್ ಅಥವಾ ಸ್ಪರ್ಧೆ ನಡೆಯುವಾಗ ಅದನ್ನ ಡ್ರಾ ಮಾಡಲಿದ್ದೇವೆ. 7, 6. ಕಳಿಸಿಕೊಳ್ಳಬಹುದು. ಸಂಘಟಕರು ನಿಮ್ಮ ಬಳಿ ಬರುವಾಗ ಕೇವಲ 100 ಬೆಲೆಯ ಒಂದು ನೋಟನ್ನು ನೀಡಿದರೆ ಅವರು ನಿಮಗೆ ಒಂದು ಅಂಕದ ಕೋಳಿಯ ಲಕ್ಕಿ ಕೂಪನ್ ಅನ್ನು ನೀಡಲಿದ್ದಾರೆ. ದಯವಿಟ್ಟು ಒಂದೊಂದನ್ನು ಪಡೆದುಕೊಳ್ಳಿ. ಒಂದು ವೇಳೆ ನಿಮಗೆ ಲಭಿಸದಿದ್ದಲ್ಲಿ ಈ ಒಂದು ಮಹೋನ್ನತ ಕ್ರೀಡಾಕೂಟಕ್ಕೆ ನಿಮ್ಮದೊಂದು ಕೊಡುಗೆ ಅಂದರೆ ಡೊನೇಷನ್ ರೂಪದಲ್ಲಿ ಅದು ಅದಕ್ಕೆ ಸಹಾಯಸ್ಥವಾಗಲಿದೆ. ಯಾಕೆಂದ್ರೆ ಈ ಒಂದು ಪಂದ್ಯಕೂಟದಲ್ಲಿ ಬಹಳಷ್ಟು ಅದ್ದೂರಿಯಾದ ಸ್ಪರ್ಧೆಯನ್ನು ನಡೆಸಿದ್ದಾರೆ. ಅದಕ್ಕೆ ಸಹಾಯಸ್ಥವಾಗಿ ಈ ಒಂದು ಲಕ್ಕಿ ಕೂಪನ್ ಅನ್ನು ನೀಡಿದ್ದಾರೆ. ದಯವಿಟ್ಟು ಸಂಘಟಕರು ನಿಮ್ಮ ಬಳಿ ಬರುವಾಗ ಒಂದೊಂದು ಲಕ್ಕಿ ಕೂಪನ್ ಅನ್ನು ಪಡೆದುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಟಾಸ್ಕ್ ಪೆರುವಾಯಿ ತಮ್ಮ 10ನೇ ವರ್ಷದ ಈ ಒಂದು ಸಂಭ್ರಮದ ಹಗ್ಗ ಜಗ್ಗಾಟ ಜೊತೆಗೆ ಕಬಡ್ಡಿಯ ರಸದೌತಣಕ್ಕೆ ಸಾಕ್ಷಿಯಾಗಿ ವೇದಿಕೆಯಾಗಿ ಈ ಒಂದು ಪೆರುವಾಯಿಯ ಕ್ರೀಡಾ ಬಹಳ ಸುಂದರವಾಗಿ ನಿರ್ಮಾಣಗೊಂಡಿದೆ. ಈಗ ಹಗ್ಗ ಜಗ್ಗಾಟ ಸ್ಪರ್ಧೆಯ 5ನೇ ಸ್ಪರ್ಧೆಯಲ್ಲಿ ಒಂದು ಕಡೆ ಯುವ ಬ್ರದರ್ಸ್ KL ಕೋಟಿ, ಮತ್ತೊಂದು ಕಡೆ ಓಂ ಶ್ರೀ ಬೇರಿಪದವು. ಮುಂದಿನ ಸ್ಪರ್ಧೆಯಲ್ಲಿ ಬೇರಿಪದವು ಒಳಗೆ ಬರಬಹುದು. ಜೊತೆಗೆ ಟೈಟಾನ್ಸ್ ನೀರ್ಕಂಜ ಕೂಡ ತನ್ನ ತಂಡವನ್ನ ಕ್ರೀಡಾಂಗಣವನ್ನು ಸೇರ್ಕೊಳ್ಬಹುದು. ಅಲ್ಲಿ ತಮ್ಮ ವೇರಿಫಿಕೇಶನ್ ನಡೆಸಿ ಒಳಗೆ ಬನ್ನಿ. ಕ್ಯಾಪ್ಟನ್ ರೆಡಿ, ಬೇರಿಪದವು ವರ್ಸಸ್ ರೆಡಿ. ಒಂದು ಕಡೆ ಸ್ಪರ್ಧೆಯಲ್ಲಿ ಓಂ ಶ್ರೀ ಬೇರಿಪದವು ಬಿ ತಂಡವಾಗಿದ್ರೆ, ಮತ್ತೊಂದು ಕಡೆ ಯುವ ಬ್ರದರ್ಸ್ KL14 മത്സരം അഞ്ചാമത്തെ മത്സരമാണ്. ഒരു ഭാഗത്ത് യുവ ബ്രദർസ് KL14 ആണെങ്കിൽ മറുഭാഗത്ത് ഇവിടെ ഓം ശ്രീ ബലിപദവും ഈ തവണ പിറകോട്ട് പോകുന്ന കാഴ്ചയാണ്. പക്ഷേ ഇവിടെ റഫറി കിഷൻ ആഞ്ജനേയ ഗർഭത്തിത്ത ചൂണ്ടിക്കാണി മാറി ഈ തവണ മാറി ಯುವ ಬ್ರದರ್ಸ್ KL14 ಈ ಬಾರಿ ಸೆಂಟರ್ ಲೈನ್ ಇಂದ ಸ್ಪರ್ಧೆ ನೇರವಾಗಿ ಯುವ ಬ್ರದರ್ಸ್ KL14 ನತ್ತ ಧಾವಿಸ್ತಾ ಇದೆ. ಬಹಳ ತುರುಸಿನ ಸ್ಪರ್ಧೆ ಇದು. ಇನ್ನು ಎಲ್ಲ ಸ್ಪರ್ಧೆಗಳು ಅತ್ಯಂತ ಕಠಿಣವಾದಂತ, ಅತ್ಯಂತ ಪ್ರಬಲವಾದಂತ ಸ್ಪರ್ಧೆಗಳು. ಈ ಬಾರಿ ಸೆಂಟರ್ ಲೈನ್ಗೆ ಬರುವಂತ ಸೂಚನೆಯಾಗುತ್ತಾ ಇದೆ. ತೀರ್ಪುಗಾರರ ಕೈಗಳು ಈ ಬಾರಿ 8, 7, 6, 5, 4. ಈ ಬಾರಿ ಓಂ ಶ್ರೀ ಬೇರಿಪದವಿನತ್ತ ನಿಧಾನಾಗಿ ಬರ್ತಾ ಇದೆ. ಈ ಬಾರಿ ಹಗ್ಗವನ್ನ ಗಳಿಸಿಕೊಳ್ಳಲೇಬೇಕು ಯುವ ಬ್ರದರ್ಸ್ KL14. ಆದರೆ ಪ್ರಥಮ ಸುತ್ತಿನಲ್ಲಿ ಸೋತಂತ ಓಂ ಶ್ರೀ ಬೇರಿಪದವು ಈ ಬಾರಿ ಹಗ್ಗವನ್ನು ಬಿಟ್ಟುಕೊಡುತ್ತಾ. ಆದರೆ ಇಲ್ಲಿ ಪ್ರಬಲವಾದಂತ ಎರಡು ತಂಡಗಳು ನೋಡಿ ಸ್ಪರ್ಧೆಯಲ್ಲಿ ಏಕಮುಖಿಯಾಗಿ ಸಾಗಿ ಬರ್ತಾ ಇಲ್ಲ. Do or die. ಓಂ ಶ್ರೀ ಬೇರಿಪದವಿನ ನಡುವೆ ಹೋರಾಟ. ಈ ತವಣ ತಿರುಚುಗಳಿದ್ದ ಕಾಯ್ದೆಯನ್ನು ತಿರುಗಿ ಎಳಿತಾ ಇದೆ. ತಿರುಗಿ ಎಳೆಯುವಂತ ಸೂಚನೆ ತೀರ್ಪುಗಾರರ ಕೈಗಳು ಈ ಬಾರಿ ಸ್ಪಷ್ಟವಾದ ವೇಳೆಗೆ ಬೇರಿಪದವಿನ ಕಡೆಗೆ ಬರ್ತಾ ಇದೆ. ಇಲ್ಲಿ ಯುವ ಬ್ರದರ್ಸ್ KL14 ಅವಕಾಶವನ್ನು ಬಿಟ್ಟುಕೊಡುತ್ತಾ. Do or die. ಬಹಳಷ್ಟು ಬಣ್ಣದ ದಿನಸಿನಲ್ಲಿ ಈ ಬಾರಿ ಮುಂದೆ ಸಾಗಿ ಬಂದ್ರೆ ಓಂ ಶ್ರೀ ಬೇರಿಪದವು. ಪ್ರಥಮ ಅವಕಾಶವನ್ನು ಗೆದ್ದುಕೊಂಡಿದೆ ನೋಡಿ ಓಂ ಶ್ರೀ ಬೇರಿಪದವು. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಮುಂದಿನ ಸ್ಪರ್ಧೆಗೆ ದ್ವಿತೀಯ ಕರೆಯನ್ನ ರವಾನಿಸ್ತಾ ಇದ್ದೇವೆ. ಶ್ರೀದುರ್ಗ ಕಲಕ್ಕೆ ವರ್ಸಸ್ BK ಬಾಯ್ಸ್ ಬಂಗರಕೋಡಿ. ತಮ್ಮೆಲ್ಲ ತಯಾರಿಗಳನ್ನು ಮುಗಿಸಿಕೊಂಡು ರೆಡಿಯಾಗಿರಬೇಕು. ಹಾಗೇನೆ ದ್ವಿತೀಯ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ವರ್ಸಸ್ ಪಟ್ಲ ಫ್ರೆಂಡ್ಸ್ ಕಲ್ಲೇಗ A ವರ್ಸಸ್ ಪಟ್ಲ ಫ್ರೆಂಡ್ಸ್ ಕಲ್ಲೇಗ B. ಇದು ನಿಮಗೆ ಪ್ರಥಮ ಕರೆ.
ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಎ ವರ್ಸಸ್ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಬಿ. ಇದು ನಿಮಗೆ ಪ್ರಥಮ ಕರೆ. ಮಧ್ಯಂತರ ವಿರಾಮದಲ್ಲಿ ಅಂಕಪಟ್ಟಿ 6-4 ಮುನ್ನಡೆಯಲ್ಲಿ ನಿತ್ತೂರು ತಂಡ. ಮೊದಲ ಅವಕಾಶ ಇಲ್ಲಿ ಬೆರಿಪದ ಬಾಳಾಗಿದ್ರೆ ಇಲ್ಲಿ ಯುವ ಬ್ರದರ್ಸ್ KL ಬೋರ್ಡಿನ ತಂಡಕ್ಕೆ ಗೆಲ್ಲಲೇಬೇಕು, ಗೆದ್ದರಷ್ಟೇ ಈ ಒಂದು ಸುತ್ತಿನಲ್ಲಿ ಮುಂದಿನ ಅವಕಾಶಕ್ಕೆ ಸುಲಭವಾಗಲಿದೆ. ಆದರೆ ಒಂದು ವೇಳೆ ಸೋತಲ್ಲಿ ಬೋನಸ್ ಅಂಕ ಬೆರಿಪದವು ತಂಡಕ್ಕೆ ಲಭಿಸಲಿದೆ. ಇದುವರೆಗೆ ಬೋನಸ್ ಅಂಕಗಳು ನಿರಂತರವಾಗಿ 4 ಸ್ಪರ್ಧೆಗಳಲ್ಲಿ ಬಂದಿದೆ. ಈ ಒಂದು ಸ್ಪರ್ಧೆಯಲ್ಲಿ ಬೋನಸ್ ಮುಕ್ತವಾಗುತ್ತಾ ಅಥವಾ ಬೋನಸ್ ಅನ್ನು ಗಳಿಸಿಕೊಳ್ಳುತ್ತಾ ವಂಶಿ ಬೆರಿಪದವು. ಮುಂದಿನ ಸ್ಪರ್ಧೆಯಲ್ಲಿ ತಂಡಗಳು ಒಳಗೆ ಬರಬಹುದು. ಅಲ್ಲಿ ನೋಡಿ ವೇರಿಫಿಕೇಶನ್ ಮಾಡ್ತಾ ಇದ್ದಾರೆ. ನೇರ್ಕಜೆ ತಂಡ ಟೈಟಾನ್ಸ್ ನೇರ್ಕಜೆ ತಂಡ ಒಳಗೆ ಬರ್ಬೋದು ಅಥವಾ ಎದುರಾಳಿಗಿರುವಂತಹ ಬೇರಿಪದವು ಈ ತಂಡ ಕೂಡ ಒಳಗೆ ಬರ್ಬೋದು. ತಮ್ಮ ಸೈನ್ ಅಪ್ ಅನ್ನು ಮಾಡಿಕೊಳ್ಳಿ. ಆಯ್ತು ಕ್ಯಾಪ್ಟನ್ ನಡಿಯಲೇ ಇಲ್ಲಿ ನೋಡಿ. ಇಲ್ಲ ಅಂಕಪಟ್ಟಿ 6-6 ಸಮಬಲ. ಅಲ್ಲಿ ಎದುರು ಬರೋ ಜನಿಗಳು ಮತ್ತೊಂದು ಎದುರು ಬತ್ತ ನೋಡಿ ಪಿರೋಗಿದ ಬೋಲೆ ಅಟ್ಲಿ ಎದುರು ಬತ್ತ ದಾಂಡಿ ಅಲ್ಲಿ ಬತ್ತ ಪಿರೋಬೋಲೆ. 8, 7, 6, 5, 4. ಎರಡನೇ ಸೆಟ್ನಲ್ಲಿ ಇಲ್ಲಿ ಗೆಲ್ಲಬೇಕು KL ಬೋರ್ಡಿನ ತಂಡಕ್ಕೆ. ಗೆದ್ದರಷ್ಟೇ ಕೊನೆಯ 5 ನಿಮಿಷದ ಕರೆ. ಒಂದು ವೇಳೆ ಇಲ್ಲಿ ಹೆಜ್ಜೆಯಿಂದ ಇಲ್ಲಿ ಇರಿಸುವಂತ ತಂಡ ನೋಡಿ ಇಲ್ಲಿ ವಂಶಿ ಬೆರಿಪದವಾಗಿದ್ರೆ ಗೆಲ್ಲುವಂತ ತಂಡ ಯಾವುದು? ಆಹಾ ಸ್ಪರ್ಧೆಯ 7-6 1 ಅಂಕದ ಮುನ್ನಡೆಯಲ್ಲಿ ಆದಿಶಕ್ತಿ ಮಿತ್ತೂರು. Do or die. ಥರ್ಡ್ ರೈಟ್. ಸೆಂಟರ್ ಲೈನಿಗೆ ಬರ್ತಾ ಇದೆ ನೋಡಿ. ಒಂದು ಜನ ಮಾತ್ರ ಕೋಚಿಕೊರ್ಲೆ ಈತವಣಂ ಕಂಬಂ ವಂಶಿ ಬೆರಿಪದವು ಬೆರಿಪದವನತ್ತ ಬೆನ್ನತ್ತಿ ಸಾಗಿ ಬರ್ತಾ ಇದೆ. ಬಲಿಷ್ಠವಾಗಿರುವಂತಹ 2 ತಂಡಗಳು. ಆಹಾ ಸ್ಪರ್ಧೆಯಲ್ಲಿ ಬಾರಿ ವಂಶಿ ಬೆರಿಪದವನತ್ತ ಈ ಬಾರಿ ಹಗ್ಗ ಸ್ಪರ್ಧೆಯಲ್ಲಿ ಅತ್ಯಂತ ಬಲಿಷ್ಠವಾಗುತ್ತಾ ಇದೆ ತಂಡದಿಂದ ಬಂದಕ್ಕೆ. ವಂಶಿ ಬೆರಿಪದವು ಈ ಬಾರಿ ಸ್ಪರ್ಧೆಯಲ್ಲಿ ಬಲಿಷ್ಠವಾಗುತ್ತಾ ಇದೆ. ನಿಕಟವಾದ ಅತ್ಯಂತ ಬಲಿಷ್ಠವಾದ ಪ್ರಬಲವಾದಂತ ಸ್ಪರ್ಧೆ ಈ ಬಾರಿ ಪಕ್ಷ ಒಡಂಬಿಟ್ಟು ಕೊಡುತ್ತಿಲ್ಲ. ಈತವಣಂ ವಂಶಿ ಬೆರಿಪದವು 2ನೇ ಸುತ್ತಿಗೆ
ಅನ್ನ ಅವಳು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಬಿಡೇ ಇದ್ದಾಳೆ. ಮುಂದಿನ ಸ್ಪರ್ಧೆಯಲ್ಲಿ ಟಾಸ್ಕ್ ಪೆರುವಾಯಿ ದತ್ತಕೃಪ ಸುದೆಂಬಳ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ತಮ್ಮ ತಂಡವನ್ನ ತೋರ್ಪಡಿಸಿ ಮುಂದಿನ ಸ್ಪರ್ಧೆಯಲ್ಲಿ ಟಾಸ್ಕ್ ಪೆರುವಾಯಿ ದತ್ತಕೃಪ ಸುದೆಂಬಳ ಶ್ರೀದುರ್ಗ ಕರಂಕಿ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿದರ ಕ್ಯಾಪ್ಟನ್ ನಾಣ್ಯ ಚಿಮ್ಮಿಗೆಗಾಗಿ ಅಂಕಣದ ಬನ್ನಿ. ಶ್ರೀದುರ್ಗ ಕರಂಕಿ ಹಾಗೂ ಬಿಕೆ ಬಾಯ್ಸ್ ಬಂಗಾರಕೋಡಿದರ ಕಥನ ಅಂಕಣದ ಬರಬೇಕು. 8, 7, 6, 5, 4, 3. ಕೊನೆಯ 3 ನಿಮಿಷ. 9-6 ಮುನ್ನಡೆಯಲ್ಲಿ ಆದಿಶಕ್ತಿ ಮಿತ್ತು. ಎಸ್ ಬನ್ನಿ ಕತ್ತಣರು ಬಿಕೆ ಬಾಯ್ಸ್ ಬಂಗಾರಕೋಡಿ ಮತ್ತು ಶ್ರೀದುರ್ಗ ಕರಂಕಿ ನಾಣ್ಯ ಚಿಮ್ಮಿಗೆಗಾಗಿ ಅಂಕಣಕ್ಕೆ ಬನ್ನಿ. 8, 7, 6, 5, 4, 3, 2. Do or die. Right. ಮುಂದಿನ ಸ್ಪರ್ಧೆಯಲ್ಲಿ ಟಾಸ್ಕ್ ಪೆರುವಾಯಿ ತಮ್ಮ ತಂಡವನ್ನ ತೋರ್ಪಡಿಸಿ ಜೊತೆಗೆ ದತ್ತಕೃಪ ಸುದೆಂಬಳ ಮುಂದಿನ ಸ್ಪರ್ಧೆಯಲ್ಲಿ ನಮ್ಮ ಇರುವಿಕೆಯನ್ನು ತೋರ್ಪಡಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ದತ್ತಕೃಪ ಸುದೆಂಬಳ ಜೊತೆಗೆ ಟಾಸ್ಕ್ ಪೆರುವಾಯಿ. ಇದೀಗ ಸ್ಪರ್ಧೆ ನೋಡಿ. ವಂಶಿ ಬೆರಿಪದ ಈ ಜೊತೆಗೆ ಟೈಟಾನ್ಸ್ ನೇರ್ಕಜೆಗೆ ಮೊದಲ ಸ್ಪರ್ಧೆಯಾಗಿದೆ. ಮೊದಲ ಸ್ಪರ್ಧೆಯನ್ನ ಕಳೆದುಕೊಂಡಿತ್ತು ಸ್ವತಂತ್ರ ತಂಡ. ಈ ಬಾರಿ ಮೊದಲ ಸ್ಪರ್ಧೆಯಾಗಿ ನಮ್ಮ ಬಿಕೆ ಬಾಯ್ಸ್ ಬಂಗಾರಕೋಡಿದರ ಕ್ಯಾಪ್ಟನ್ ಎಸ್ ಬಂದಿದ್ದಾರೆ. ನೋಡಿ ಇಲ್ಲಿ ಸಂಘಟಕರು ಲಕ್ಕಡಿ ಬಣ್ಣ ತರ್ತಾ ಇದ್ದಾರೆ. ಲಕ್ಕಡಿ 100 ರೂಪಾಯಿ ಲಕ್ಕಡಿ ಬರೋದು 100 ರೂಪಾಯಿಗೆ 2 ಟಿಕೆಟ್. ಬೋನಸ್ ಭರ್ಜರಿ ಆಫರ್ 100 ರೂಪಾಯಿಗೆ 2 ಟಿಕೆಟ್ ಬರೋದೊಂದು ಕಟ್ಟದ ಕೋರಿ 100 ರೂಪಾಯಿಗೆ 2 ಟಿಕೆಟ್ ಖಾಲಿ 1 ಟಿಕೆಟ್. ಶ್ರೀ ಬೆರಿಪದ ವಿರುದ್ಧವಾಗಿ ಟೈಟಾನ್ಸ್ ನೇರ್ಕಜೆ. ಇಲ್ಲಿ ಟೈಟಾನ್ಸ್ ನೇರ್ಕಜೆಗೆ ಗೆಲ್ಲಬೇಕಾಗಿದ್ರೆ ಅಲ್ಲಿ ಬೆರಿಪದವು ಒಂದು ತಂಡ ಗೆಲ್ಲುತ್ತಾ ಸಾಗಿ ಬರ್ತಾ ಇದ್ರೆ ಇನ್ನೊಂದು ತಂಡಕ್ಕೆ ಗೆಲ್ಲುವ ಮನಸ್ಥಿತಿಗೆ ಆಗುತ್ತಾ ಅಥವಾ ಗೆಲ್ಲಲು ರಣತಂತ್ರಗಳನ್ನ ರೂಪಿಸಿಕೊಂಡು ಈ ಬಾರಿ ದೊಡ್ಡ ದಾಳಿಯನ್ನು ನೋಡಿ ಟೈಟಾನ್ಸ್ ನೇರ್ಕಜೆಯಾಗದ ತೀರ್ಪುಗಾರರ ಕೈಯಲ್ಲಿ ಮಾತ್ರ ಸ್ಪಷ್ಟವಾದ ಮೇಲುಗೈಯತ್ತ ಸಾಗಿ ಬರ್ತಾ ಇದೆ. ಇಲ್ಲಿ ಓಂ ಶ್ರೀ ಬೆರಿಪದವು ಪ್ರಬಲವಾದ ಸ್ಪರ್ಧೆಯಾಗಿದೆ. ಸ್ಪರ್ಧೆಯಲ್ಲಿ ಪ್ರಬಲವಾದಂತಹ ತಂಡಗಳ ವಿರುದ್ಧವಾಗಿ ಟೈಟಾನ್ಸ್ ನೇರ್ಕಜೆ 1-2 ಹೆಚ್ಚು ಸಾಗಿ ಬಂದರೆ ಸಾಕು. 2 ಅಡಿ പിന്നോട്ട് പോയാൽ പക്ഷേ ನೇರ್ಕಜೆ എവിടെ ಓಂ ಶ್ರೀ ಬೆರಿಪದು ಅನ್ನ 2 ಜನ ಟೈಟಾನ್ಸ್ ನೇರ್ಕಜೆಗೆ ಅಂದ್ರೆ ಹಗ್ಗವನ್ನ ಓಂ ಶ್ರೀ ಬೆರಿಪದು ಬಿಟ್ಟು
ಖಾದರ್ ದಂಡಪುಡಿ ವೇದಿಕೆ ಹತ್ರ ಬನ್ನಿ. ನಿಮ್ಮನ್ನು ಸಂಘಟಕರು ಕಾಯ್ತಾ ಇದ್ದಾರೆ. ಖಾದರ್ ದಂಡಪುಡಿ ತಾವು ವೇದಿಕೆ ಹತ್ರ ಬರಬೇಕು. ಸಂಘಟಕರು ಕಾಯ್ತಾ ಇದ್ದಾರೆ. Sudembala versus Task Perwai. Task Perwai versus Sudembala. Side up one play. Side up one play. Detonla player ಲೆತ್ತದ ಕೊರ್ನಗ ದೆದೋಡು ದಾಪಟ ಲೆತ್ತದ ಕೊರ್ನಗ್ಲೆಗೆ ಬರ್ಪಡತಲ್ಲ ಟಾಸ್ಕ್ ಪೆರವಾಯಿ ಹಗ್ಗ ಜಗ್ಗಾಟದ ತಂಡ ಆವಾಗ ಸ್ಕೇಲ್ ಅನ್ನು ಮಾಡಿದಂತ ತಂಡ ದಯವಿಟ್ಟು ಇಲ್ಲಿ ತಮ್ಮ ತಂಡವನ್ನು ತೋರ್ಪಡಿಸಿ. ಟಾಸ್ಕ್ ಪೆರವಾಯಿಯಿಂದ ಟೀಮ್ ಮೊದಲ ಅವಕಾಶವನ್ನ ಇಲ್ಲಿ ಕಳೆದುಕೊಂಡಿದೆ. ಕೊನೆಯ ಅವಕಾಶದಲ್ಲಿ ಕೊನೆಯ ಕ್ಷಣದಲ್ಲಿ ಹಗ್ಗವನ್ನು ಸೆಳೆದುಕೊಂಡಿತ್ತು. ಈ ಬಾರಿ ಎರಡನೇ ಅವಕಾಶಕ್ಕಾಗಿ ಕ್ರೀಡಾಂಗಣ ಬದಲಾವಣೆಯಾಗಿದೆ. ಬಿರಿಪದವು ತಂಡ ಗೆದ್ದಿನಷ್ಟೇ ಅಂಕವನ್ನು ಗಳಿಸಿಕೊಳ್ಳುವ ಒಂದು ಅವಕಾಶವಿದೆ. ಸೋತರೆ ಇನ್ನೊಂದು ಸ್ಪರ್ಧೆ ಇದೆ. ಲೀಗ್ ಮಾದರಿಯ ಸ್ಪರ್ಧೆ. ಅನೀಸ್ ದಯವಿಟ್ಟು ಅನೀಸ್ ಪೆರ್ವಾಯಿ ದಯವಿಟ್ಟು ಕ್ರೀಡಾಂಗಣವನ್ನು ಬನ್ನಿ. ಯಾಕಂದ್ರೆ ಹಗ್ಗ ಜಗ್ಗಾಟದಲ್ಲಿ ತಂಡದಲ್ಲಿ ನೀವಿದ್ದೀರಾ. ಅನೀಸ್ ಪೆರ್ವಾಯಿ ದಯವಿಟ್ಟು ಒಮ್ಮೆ ಕ್ರೀಡಾಂಗಣವನ್ನು ಸೇರ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಅವರಿಗೆ ಮುಂದಿನ ಸ್ಪರ್ಧೆ ಇದೆ. ಹಗ್ಗ ಜಗ್ಗಾಟ ತಂಡದಲ್ಲಿ ಭಾಗವಹಿಸಿದ ಆಟಗಾರ ಅನೀಸ್ ಪೆರ್ವಾಯಿ ದಯವಿಟ್ಟು ಅವರು ಆದಷ್ಟು ಬೇಗನೆ ನಮ್ಮ ತಂಡವನ್ನು ಕ್ರೀಡಾಂಗಣವನ್ನು ಸೇರ್ಕೊಳ್ಬೇಕು ಮುಂದಿನ ಸ್ಪರ್ಧೆಗೆ. ಮುಂದಿನ ಸ್ಪರ್ಧೆ ಟಾಸ್ಕ್ ಪೆರ್ವಾಯಿ ಇದೆ. ದಯವಿಟ್ಟು ಟಾಸ್ಕ್ ಪೆರ್ವಾಯಿ ತಾವುಗಳು ನಮ್ಮ ತಂಡಕ್ಕೆ ತಂಡ ಆದ ಆಟಗಾರರು ದಯವಿಟ್ಟು ನಮ್ಮ ತಂಡವನ್ನು ಕ್ರೀಡಾಂಗಣವನ್ನು ಸೇರ್ಕೊಳ್ಬೇಕು ಮುಂದಿನ ಸ್ಪರ್ಧೆಯಲ್ಲಿ. ಟಾಸ್ಕ್ ಪೆರ್ವಾಯಿ ಹಗ್ಗ ಜಗ್ಗಾಟ. ಬೇಗ ಬೇಗ ಬನ್ನಿ. ರೆಡಿ ಸ್ಪರ್ಧೆ ಈ ಬಾರಿ ನೇರ್ಕಚೆಗೆ ಮತ್ತೆ ಒಂದಂತರದಲ್ಲಿ ಬರ್ತಾ ಇದ್ರೆ ಅಲ್ಲಿ ವಂಶಿ ಬೆನಿಪದವು ಸತತವಾದ ಪ್ರಯತ್ನದಲ್ಲಿದೆ. ಅಲ್ಲಿ ಪ್ರಶಾಂತ್ ಅವರ ಪಕ್ಷವರ ಕೈಗಳು ಈ ಬಾರಿ ಗೆಲುವಿನತ್ತ ಬರುತ್ತಾ ಅಥವಾ ಸೋಲಿನತ್ತ ಹೋಗುತ್ತಾ. ಒಂದು ವೇಳೆ ಇಲ್ಲಿ ಟೈಟಾನ್ಸ್ ನೇರ್ಕಚೆ ಗೆದ್ದುಕೊಂಡ್ರೆ ಬೋನಸ್ ಅಂಕ ಲಭಿಸಲಿದೆ. ಅಲ್ಲಿ ಬೆನಿಪದವಿಗೆ ಡೂ ಆರ್ ಡೈ. ಈತವನ ವಿಜಯ ಚೇಪಟ್ಟು ಪಕ್ಷ ಒಡಂಬಿಟ್ಟು ಕೊಡುವುದಿಲ್ಲ. ಫ್ರೆಂಡ್ಸ್ ಟೈಟಾನ್ಸ್ ನೇರ್ಕಜೆ ಹಗ್ಗವನ್ನ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಹಗ್ಗವನ್ನ ನಿಧಾನವಾಗಿ ಹಿಂದಕ್ಕೆ ಎಳೆಯುವ ಮೂಲಕ ಹಿಂದಕ್ಕೆ ಹಗ್ಗವನ್ನ ಈ ಬಾರಿ ತಿರುಗಿಸುವಂತಹ ಪ್ರಯತ್ನವಾಗ್ತಾ ಇದೆ. ತಿರುಚಿ ಬಲಿಸಿದ ಕಾಯ್ದೆಯಾದ ಪಕ್ಷ ಈತವನ ವಂಶಿ ಬೆರಿಪದವಿನ ಕಡೆಗೆ ನಿಧಾನವಾಗಿ ಬರ್ತಾ ಇದೆ. ಸ್ಪರ್ಧೆಯಲ್ಲಿ ಈ ಬಾರಿ ಬಲಿಷ್ಠವಾಗಿ ವಂಶಿ ಬೆರಿಪದವು ಹಗ್ಗವನ್ನ ಗಳಿಸಿಕೊಳ್ಳುವಂತಹ ಸಮ ಒಂದು
ಈಕ್ವಲೈಸ್ ಟಾಸ್ಕ್ ಪೆರುವಾಯಿ ಟೀಮ್ ಉಳೆ ಬಲೆ ಅಗತ್ಯ ಬೇರುಗ ಅಂಜೂರು ರೆಸ್ಟ್ ಮಾಡ್ಲೆ ಬೇರೆ ಪದವದಲ್ಲ ನೇರ್ಕಜ ಟಾಸ್ಕ್ ಪೆರುವಾಯಿ ಟೀಮ್ ಬೇರುಗ ಟಾಸ್ಕ್ ಪೆರುವಾಯಿ ടാസ്ക് പെരുവായി ചിന്ന കുട്ടന്മാർ അതീയ പുലികൾ ഇപ്പോൾ ಸಿದ್ಧವಾಗಿರಬೇಕು ಬ್ರದರ್ಸ್ ಪುಯ್ಯಗಂಡ ಆಂಜನೇಯ ಬಿ ಸ್ಪರ್ಧಾ ಸಂಖ್ಯೆ 8ರಲ್ಲಿ ಮ್ಯಾಚ್ ನಂಬರ್ 8 ಬ್ರದರ್ಸ್ ಪುಯ್ಯಗಂಡ ಆಂಜನೇಯ ಕಮಿಟಿ ಪೆರುವಾಯಿ എല്ലാവരും ടാസ്ക് പരമായി ಸಾರಿ ಎಂತ ಇಲ್ಲ లేదా ಸಾರಿಲ್ಲ ಶ್ರೀ ದುರ್ಗಾ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗರಕೋಡಿ ಬನ್ನಿ ಅಂಕಣಕ್ಕೆ ಶ್ರೀ ದುರ್ಗಾ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗರಕೋಡಿ ಇದು ನಿಮಗೆ ಅಂತಿಮ ಕರೆ ಸಿಂಗಲ್ ಲಾಕ್ ಮಾಡಿ ರೆಡಿ ಬದಲ ಸುಧಾ ಮಾಡ ಬನ್ನಿ ರೆಡಿ ಟಾಸ್ಕ್ ಪೆರುವಾಯಿ ವರ್ಸಸ್ ಡಿಕೆ ವರ್ಸಸ್ ಸುಧಾ ಪೆರುವಾಯಿಯ ಮಣ್ಣಿನಲ್ಲಿ ಅಭೂತಪೂರ್ವವಾದಂತಹ ಸ್ಪರ್ಧೆಯನ್ನು ನಡೆಸಿ ತಾವುಗಳು ಕೂಡ ಭಾಗವಹಿಸಿ ಇನ್ನೊಂದು ಸ್ಪರ್ಧೆಗೆ ಪ್ರೋತ್ಸಾಹವನ್ನು ನೀಡುವಂತ ಸಂಸ್ಥೆ ನೋಡಿ ಟಾಸ್ಕ್ ಪೆರುವಾಯಿ ಬನ್ನಿ ಶ್ರೀ ದುರ್ಗಾ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗರಕೋಡಿ ನಿಮಗೆ ಕೊನೆ ಕರೆ ತಕ್ಷಣ ಅಂಕಣವನ್ನು ಪ್ರವೇಶಿಸಿ ಶ್ರೀ ದುರ್ಗಾ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗರಕೋಡಿ ಬನ್ನಿ ಇದು ನಿಮಗೆ ಅಂತಿಮ ಕರೆ ಈಗಾಗಲೇ ನಾವು ಹಲವು ಬಾರಿ ಕರೆಯನ್ನು ಕೊಟ್ಟಿದ್ದೇವೆ ಬಿಕೆ ಬಾಯ್ಸ್ ಬಂಗಾರಕೋಡಿ ವರ್ಸಸ್ ಶ್ರೀ ದುರ್ಗಾ ಕರಂಕಿ ಹಾಗೇನೆ ಕೂಟದ ದ್ವಿತೀಯ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಎ ವರ್ಸಸ್ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಬಿ
ತಾವು ಕೂಡ ತಮ್ಮ ತಯಾರಿಯನ್ನು ಮುಗಿಸಿಕೊಳ್ಳಿ. ಹಾಗೇನೆ ಕೂಟದ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಆಜಾದ್ ಕಿನ್ಯ ವರ್ಸಸ್ ಶಿವಾಜಿ ಎಕ್ಸ್‌ಪ್ರೆಸ್ ಮಧ್ವ ತಾವು ಕೂಡ ತಮ್ಮ ತಯಾರಿಯನ್ನು ಮುಗಿಸಿಕೊಳ್ಳಿ. ಬನ್ನಿ ಅಂಕಣಕ್ಕೆ ಶ್ರೀ ದುರ್ಗಾ ಕರಂಕಿ ವರ್ಸಸ್ ಬಿಕೆ ಬಾಯ್ಸ್ ಬಂಗಾರಕೋಡಿ. ಇದು ನಿಮಗೆ ಕೊನೆಯ ಕರೆ. ಪ್ರಸ್ತುತ ಕಬಡ್ಡಿ ಸ್ಪರ್ಧೆಯಲ್ಲಿ ಇನ್ನು 7 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಇದೀಗ ಶ್ರೀ ದುರ್ಗಾ ಕರಂಕಿ ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡಗಳಿಗೆ ಕರೆಯನ್ನು ರವಾನಿಸಲಾಗಿದೆ. ತಂಡಗಳು ತಕ್ಷಣ ಬನ್ನಿ. ಬಿಕೆ ಬಾಯ್ಸ್ ಬಂಗಾರಕೋಡಿ ಶ್ರೀ ದುರ್ಗಾ ಕರಂಕಿ ತಂಡಗಳು ತಕ್ಷಣ ಬರುವಂತೆ ಶ್ರೀ ದುರ್ಗಾ ಕರಂಕಿ ಬಿಕೆ ಬಾಯ್ಸ್ ಬಂಗಾರಕೋಡಿ ದ್ವಿತೀಯ ಸ್ಪರ್ಧೆಗೆ ಪಟ್ಲಾ ಫ್ರೆಂಡ್ಸ್ ಕಲ್ಲಿಗ ಎ ಮತ್ತು ಪಟ್ಲಾ ಫ್ರೆಂಡ್ಸ್ ಕಲ್ಲಿಗ ಬಿ. ತೃತೀಯ ಸ್ಪರ್ಧೆಗೆ ಆಜಾದ್ ಕಿನ್ಯ ಶಿವಾಜಿ ಮಧ್ವ. ಚತುರ್ಥ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರ್ ಎ ಮತ್ತು ಆದಿಶಕ್ತಿ ಮಿತ್ತೂರು. ಬಂಗಾರಕೋಡಿ ಮತ್ತು ಕರಂಕಿ ತಂಡದ ಆಟಗಾರ ಬನ್ನಿ. ಈ ತಂಡಗಳು ಕೂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ತೀರ್ಪುಗಾರರು ದಯವಿಟ್ಟು ಆಟವನ್ನ ಆರಂಭಿಸಿ. ಇನ್ನು 7 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. 2 ತಂಡಗಳು ಕೂಡ ಅಂಕಣವನ್ನ ಸೇರಿಕೊಳ್ತಾ ಇದ್ದಾರೆ. ಲೀಗ್ ಸುತ್ತಿನ ಎಲ್ಲ ಸ್ಪರ್ಧೆಗಳು ಮುಕ್ತಾಯಗೊಂಡು ಇನ್ನು ಮುಂದೆ ನಾಕ್ಔಟ್, ಅದೇ ರೀತಿಯಲ್ಲಿ ಸೆಮಿ, ಅದೇ ರೀತಿಯಲ್ಲಿ ಫೈನಲ್ ಸ್ಪರ್ಧೆಗಳು. ಒಟ್ಟು ಕಬಡ್ಡಿ ವಿಭಾಗದಲ್ಲಿ 7 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿಕೆಯಾಗಿದೆ. Poyakonda team Beriga signature Poyakonda brothers Poyakonda signature ಮಾಡಿ ಅಲ್ಲಿ ತಮ್ಮ ತಂಡವನ್ನ ಎದುರಾಳಿ ಮುಂದಿನ ಸ್ಪರ್ಧೆಗೆ brothers Poyakonda ಹಗಯ ಘಟಕ ಅವು ಬೊಕ್ಕ ವೈರ್ ಪಾಡ್ಯಾರು ಪ್ರಸ್ತುತ ನಾಕೌಟ್ ಸುತ್ತಿನ ಸ್ಪರ್ಧೆಗಳು ಆರಂಭಗೊಂಡಿದೆ. ಶ್ರೀ ದುರ್ಗಾ ಕರಂಕಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧೆ ಆರಂಭಗೊಂಡಿದೆ. ಈ ನಡುವೆ ತುಳುನಾಡು ಫೈಟರ್ಸ್ ಕೇಪು ಸಹಭಾಗಿತ್ವದಲ್ಲಿ 10ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಬಡ್ಡಿ ಪಂದ್ಯಾಕೂಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಪು ಮುಂದಿನ ತಿಂಗಳು 1ನೇ ತಾರೀಕು ಶನಿವಾರದಂದು ನಡೆಯಲಿದೆ. 60 ಕೆಜಿ ವಿಭಾಗದ ರೀತಿಯಲ್ಲಿ ಗ್ರಾಮ ಸೀಮಿತ ವಿಭಾಗದಲ್ಲಿ 2 ವಿಭಾಗದಲ್ಲಿ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. 60 ಕೆಜಿ ವಿಭಾಗದ ವಿಜೇತ ತಂಡಗಳಿಗೆ ಪ್ರಥಮ ನಗದು 7,010, ದ್ವಿತೀಯ 5,010, ತೃತೀಯ ಮತ್ತು ಚತುರ್ಥ ತಲಾ 3,010 ಜೊತೆ ಶಾಶ್ವತ ಫಲಕ. ಅಲ್ಲದೆ ಗ್ರಾಮ ಸೀಮಿತ ಕಬಡ್ಡಿ ಸ್ಪರ್ಧೆಯ ವಿಭಾಗದಲ್ಲಿ ಪ್ರಥಮ 3,010, ದ್ವಿತೀಯ 2,010, ತೃತೀಯ
ಚತುರ್ಥ ಪ್ರಥಮ ದ್ವಿತೀಯ ಶಾಶ್ವತ ಫಲಕವನ್ನ ನೀಡಿ ಗೌರವಿಸಲಾಗುವುದು. ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಕ್ರೀಡಾಪಟುಗಳನ್ನ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ತುಳುನಾಡು ಫೈಟರ್ಸ್ ಗೆ ಇದರ ಸಹಭಾಗಿತ್ವದಲ್ಲಿ 10ನೇ ವರ್ಷದ ಕಬಡ್ಡಿ ಪಂದ್ಯಾಕೂಟ ಮುಂದಿನ ತಿಂಗಳು 1ನೇ ತಾರೀಕು ಶನಿವಾರದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೇಪು ಮೈದಾನದಲ್ಲಿ. ಕಥೆಯಲ್ಲಿ ಶ್ರೀದುರ್ಗ ಕರಿಂಕಿ 3 ಅಂಕಗಳನ್ನು ಪಡೆದುಕೊಂಡಿದೆ. ಬಿಕೆ ಬಾಯ್ಸ್ ಬಂಗೇರಕೋಡಿ ಇನ್ನು ಕೂಡ ತಮ್ಮ ಖಾತೆಯನ್ನು ತೆರೆದಿಲ್ಲ. ಇನ್ನು ಪ್ರತಿಯೊಂದು ಸ್ಪರ್ಧೆಯೂ ಕೂಡ ಅತ್ಯಂತ ನಿರ್ಣಾಯಕ ಸ್ಪರ್ಧೆ ಗೆದ್ದಂತ ತಂಡಗಳಿಗೆ ಮಾತ್ರ ಮುಂದೆ ಸುತ್ತಿಗೆ ಬಹುಮಾನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳುವಂತ ಅವಕಾಶ. ತರುಷ ನಿರಂತರ ದಾಳಿಯ ಸಂಘಟನೆಯಲ್ಲಿ ಅನೇಕ ಅಂಕಗಳನ್ನು ತಮ್ಮ ತಂಡಕ್ಕಾಗಿ ಇಡೀ ಪಂದ್ಯಾಕೂಟದಲ್ಲಿ ಪಟ್ಟಕೊಂಡಿದ್ದಾರೆ. ಪ್ರಸ್ತುತ ಖಾತೆಯಲ್ಲಿ 4-0 ಸಂಪಾದನೆಯೊಂದಿಗೆ ಬಿಕೆ ಬಾಯ್ಸ್ ಬಂಗಾರಕೋಡಿ. Third right. ಇದೀಗ ಸ್ಪರ್ಧೆ ನೋಡಿ ಬ್ರದರ್ಸ್ ಸುಬ್ಬಯ್ಯ ಕಂಡ ವಿರುದ್ಧವಾಗಿ ಆಂಜನೇಯ ಗಣಪತೀರ್ಥ ಬಿ ವಿರುದ್ಧವಾಗಿ ಮುಂದಿನ ಸ್ಪರ್ಧೆಯೇ ಆಂಜನೇಯ ಗಣಪತೀರ್ಥ ಎ ಯುವ ಬ್ರದರ್ಸ್ KL14 ವರ್ಸಸ್ ಆಂಜನೇಯ. ದಯವಿಟ್ಟು ಗಮನಿಸಿ, ಸಹಿಯ ಹಸ್ತಾಕ್ಷರವನ್ನು ಮಾಡಿಕೊಳ್ಳಿ. ಹಸ್ತಾಕ್ಷರವನ್ನು ಪೂರ್ಣಗೊಳಿಸುವಂತೆ ಮನವಿ. ಆಂಜನೇಯ ಗಣಪತೀರ್ಥ ಎ ಯುವ ಬ್ರದರ್ಸ್ KL14 ಮುಂದಿನ ಸ್ಪರ್ಧೆಗೆ ನೆಕ್ಸ್ಟ್ ಮ್ಯಾಚ್ ಯುವ ಬ್ರದರ್ಸ್ KL14 ವರ್ಸಸ್. ದಯವಿಟ್ಟು ಗಮನಿಸಿ, KA19 HA 4967 ಗಾಡಿಯೇ ಕಾಣೆಯಾಗಿದೆ. ದಯವಿಟ್ಟು ಎಲ್ಲದರ ಕಂಡಲ್ಲಿ ನಮ್ಮ ಮೈಕ್ ಪಾಯಿಂಟ್ಗೆ ತಿಳಿಸಿ. KA19 AH 4967 ಈ ವಾಹನವೇ ಕಾಣೆಯಾಗಿದೆ. ಕಿಯತ್ ಗಾಡಿ ಮಿಸ್ ಆಗಿದೆ. ಮಾಡಿ ಸೇರ್ಕೊಳ್ಬಹುದು. ದಯವಿಟ್ಟು 2 ತಂಡಗಳು ಗಾಡಿದ ಕಿಯರ್ನ ಕೈಟೊಂಡ ಗಾಡಿ ಮಿಸ್ ಆಗಿದೆ. ಸಾಧಾರಣ ಕೀ ಮಿಸ್ ಆಪನವು ಆಂಡ ಮೂಲ ಗಾಡಿ ಮಿಸ್ ಆಗಿದೆ. ಆರೆ ಪೆರುವಾಯಿ ರೂಟದಲ್ಲ ಬೋತೇರ ಪೆರುವಾಯಿ ರೂಟದಲ್ಲ ಬೋತೇರ ಈ ಬಾರಿ ಅರ್ಧ ದಾರಿಯನ್ನ ಆಂಜನೇಯ ಗಣಪತೀರ್ಥ ತಂಡ ಗಳಿಸಿಕೊಳ್ಳುವಂತಹ ಹೆಜ್ಜೆಯನ್ನು ಮಾಡ್ತಾ ಇದ್ರೆ ಇಲ್ಲಿ ಬ್ರದರ್ಸ್ ಕೊಯ್ಯಕಂಡ ನೋಡಿ ಬಹಳಷ್ಟು ಪ್ರಬಲ ಹೋರಾಟವನ್ನ ಮಾಡ್ತಾ ಇದೆ. ಮುಂದಿನ ಭಾನುವಾರದಂದು 16ನೇ ತಾರೀಕಿನಂದು ಕೊಯ್ಯಕಂಡದ ಮೈದಾನದಲ್ಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡುವಂತ ತಂಡ ನೋಡಿ ಬ್ರದರ್ಸ್ ಕೊಯ್ಯಕಂಡ ಈ ಬಾರಿ ಸ್ಪರ್ಧೆಯಲ್ಲಿ ತಿರುಗಿರುವಂತ ಸೂಚನೆ ಆಗುತ್ತಾ ಇದೆ. ಪ್ರಬಲ ಹೋರಾಟ 2 ಕಡೆ. ದಾರಿ ಸ್ವಲ್ಪದಾಗಿದ್ರು ಕೂಡ ಇಲ್ಲಿ ಹಗ್ಗವನ್ನ ಬಿಟ್ಟು ಕೊಡ್ತಾ ಇಲ್ಲ ಬ್ರದರ್ಸ್ ಕೊಯ್ಯಕಂಡ. ಪ್ರಬಲವಾದಂತ ಸ್ಪರ್ಧೆಯಲ್ಲಿ ಈ ಬಾರಿ ಪ್ರಬಲವಾದಂತ ಹೋರಾಟ 2 ಕಡೆಯಲ್ಲಿ ಪ್ರಬಲ ತಂಡಗಳು. ಒಂದು ಕಡೆ ಬ್ರದರ್ಸ್ ಕೊಯ್ಯಕಂಡ, ಮತ್ತೊಂದು ಕಡೆ ಆಂಜನೇಯ ಗಣಪತೀರ್ಥದ ವಿರುದ್ಧವಾಗಿ ತೀರ್ಪುಗಾರರ ಕೈಗಳು ಮುಕ್ಕಾಲು ದಾರಿಯನ್ನು ಕ್ರಮಿಸಿದ್ರು ಕೂಡ ಇಲ್ಲಿ ಪ್ರಬಲವಾದಂತ
ಬ್ರದರ್ಸ್ ಬಯ್ಯಕಂಡ ಹಗ್ಗವನ್ನು ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಈ ಬಾರಿ ತಿರುಗಿ ಬೀಳುವಂತ ಸೂಚನೆ ಆಗುತ್ತಾ ಇದೆ ಬ್ರದರ್ಸ್ ಬಯ್ಯಕಂಡದ ಕಡೆಯಿಂದ. ಆದ್ರೆ ಸ್ಪಷ್ಟವಾದ ನಿಲುಗೈ. ಆಹಾ, ಚಪ್ಪಾಳೆ ಬರಬೇಕು ಎರಡು ಕಡೆಯಲ್ಲಿ. ಅತ್ಯಂತ ಪ್ರಬಲವಾದಂತ ಸ್ಪರ್ಧೆ, ಪ್ರಬಲವಾದಂತ ಹಿಡಿತ. ಈ ಬಾರಿ ಪ್ರಬಲವಾದಂತ ಹಿಡಿತ. ಒಂದೇ ಹೆಜ್ಜೆ ಬಂದ್ರೆ ಸಾಕು ಆಂಜನೇಯಕ್ಕೆ. ಆದರೆ ಇಲ್ಲಿ 7, 6, 5, 4, 3, 2, 1. ಪ್ರಥಮಾವಕಾಶವನ್ನ ಆಂಜನೇಯ ಕಣ್ವದಿಂದ ತಂಡ ಗೆದ್ದುಕೊಂಡಿದ್ದು. ಎರಡನೇ ಅವಕಾಶಕ್ಕಾಗಿ ಇಲ್ಲಿ ಕ್ರೀಡಾಂಗಣ ಬದಲಾವಣೆ ಆಗಿದೆ. ಬ್ರದರ್ಸ್ ಬಯ್ಯ ತಂಡಕ್ಕೆ ಇಲ್ಲಿ ಗೆಲ್ಲಲೇಬೇಕು. ಗೆದ್ದರಷ್ಟೇ ಅಲ್ಲಿಗೆ ಅವಕಾಶಗಳು ಲಭಿಸಲಿದೆ. ಆದರೆ ಅದಕ್ಕೆ ಅವಕಾಶವನ್ನು ಬಿಟ್ಟುಕೊಡುತ್ತಾ ಆಂಜನೇಯ ಕಣ್ವದಿಂದ ತಂಡ ಗೆದ್ದುಕೊಳ್ಳುತ್ತಾ ಈ ಬಾರಿ ಅಲ್ಪ ಮುನ್ನಡೆಯಲ್ಲಿ ಆಂಜನೇಯ ಕಣ್ವತೀರ್ಥ ಈತವನ ಒಡ ಬಿಟ್ಟುಕೊಡುತ್ತುವ ಪಕ್ಷ ಬಿಟ್ಟುಕೊಡುವುದಿಲ್ಲ. ಬ್ರದರ್ಸ್ ಬಯ್ಯಕಂಡ ಒಡ ಬಿಟ್ಟುಕೊಡುವುದಿಲ್ಲ. തീർച്ചയായി വിളിക്കുന്നു ആഞ്ജനേയ കണ്ണതീർത്ത. പക്ഷേ എവിടെയാണ് പെരകോട്ട് പോയിരുന്ന കാഴ്ചയാണ് ആഞ്ജനേയ കണ്ണതീർത്തയാണെങ്കിൽ. പക്ഷേ കമ്പം വിട്ടുകൊടുക്കുന്നില്ല ಬ್ರದರ್ಸ್ ಬಯ್ಯಕಂಡ. ಆಹಾ, ಪ್ರಬಲವಾದಂತ ಎರಡು ಕಡೆಯಲ್ಲಿ ಸ್ಪರ್ಧೆಯಲ್ಲಿ ಬ್ರದರ್ಸ್ ಬಯ್ಯಕಂಡ ಒಂದು ಕಡೆ ಹಳದಿ ವರ್ಣದ ನೀಲಿ ವರ್ಣದ ದಿರಿಸಲಿಕ್ಕಿದ್ರೆ ಅಲ್ಲಿ ನೀಲಿ ವರ್ಣದ ಸಮವಸ್ತ್ರಧಾರಿಯೊಂದಿಗೆ ಆಂಜನೇಯ ಕಣ್ಣುತೀರ್ಥ ಒಂದು ಅರ್ಧದಾರಿಯನ್ನು ಕ್ರಮಿಸಿಕೊಂಡಿದ್ದಾರೆ. ಅರ್ಧದಾರಿಯನ್ನು ಕ್ರಮಿಸಿಕೊಂಡಾಗ ಸ್ಪಷ್ಟವಾದ ಮೇಲುಗೈಯಾಗಿದ್ರು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಹಗ್ಗವನ್ನು ಗಳಿಸಿಕೊಳ್ಳುವಂತ ಪ್ರಬಲ ತಂಡವಾಗಿದೆ ಬ್ರದರ್ಸ್ ಬಯ್ಯಕಂಡ. ಈತವನ ಒಡ ಬಿಟ್ಟುಕೊಡುವುದಿಲ್ಲ ಪಕ್ಷ ಆಂಜನೇಯ ಕಣ್ಣುತೀರ್ಥವನು. ಪಕ್ಷೆ ಬ್ರದರ್ಸ್ ಬಯ್ಯಕಂಡ ಮಾಡು. ಆಹಾ, ಸ್ಪರ್ಧೆಯಲ್ಲಿ ಮುಂಚೂಣಿಗೆ ಬರ್ತಾ ಇದೆ. ಈ ಬಾರಿ ಬಯ್ಯಕಂಡ ತಿರುಗಿ ಬೀಳ್ತಾ ಇದೆ. ಬ್ರದರ್ಸ್ ಬಯ್ಯಕಂಡ ತಿರುಚು ಮನುಷ್ಯನ ಕಾಯ್ದೆಯಾದ ಪಕ್ಷ ಆಂಜನೇಯ ಕಣ್ಣುತೀರ್ಥ ಬಿಟ್ಟುಕೊಡ್ತಾ ಇಲ್ಲ. ಹಗ್ಗವನ್ನ ಅರ್ಧದಾರಿಯನ್ನು ಕ್ರಮಿಸಿಕೊಂಡಂತ ಅರ್ಧದಾರಿಯನ್ನು ಈ ಬಾರಿ ಆಂಜನೇಯ ಕಣ್ಣುತೀರ್ಥ ಬಿಟ್ಟುಕೊಡ್ತಾ ಇದೆ. ಹಗ್ಗ ಸೆಂಟರ್ ಲೈನ್ಗೆ ಬರ್ತಾ ಇದೆ ನೋಡಿ. ಸೆಂಟರ್ ಲೈನ್ಗೆ ಬರ್ತಾ ಇದೆ. ಸೆಂಟರ್ ಲೈನ್ ಈ ಬಾರಿ ಬಯ್ಯಕಂಡದಿಂದ ಆಂಜನೇಯ ಕಣ್ಣುತೀರ್ಥ. ಅದ್ಭುತವಾದಂತ ಸ್ಪರ್ಧೆ. KL40
ಯೋಗದ KL 14 ಬನ್ನಿ ಬನ್ನಿ ಸೈನ್ ಮಾಡಲ ಕಡೆ ಹೋಗ್ತಾ ಮುಂದಿನ ಸ್ಪರ್ಧೆಯಲ್ಲಿ ಜಟಾಯು ವಿಟ್ಲ ಟೀಮ್ ಜಟಾಯು ವಿಟ್ಲ ಓಂ ಶ್ರೀ ಬೇರೆ ಪದವಿಯೇ ಓಂ ಶ್ರೀ ಬೇರೆ ಪದವಿಯೇ ಟೀಮ್ ಜಟಾಯು ವಿಟ್ಲ ಮುಂದಿನ ಸ್ಪರ್ಧೆಯಲ್ಲಿ ತಮ್ಮ ತಂಡವನ್ನು ತೋರ್ಪಡಿಸಿ ಜಟಾಯು ವಿಟ್ಲ ಓಂ ಶ್ರೀ ಬೇರೆ ಪದವಿಯೇ ಬನ್ನಿ ಉಳೆ ಬಲೆ ಟೀಮ್ ಜಟಾಯು ವಿಟ್ಲ ಬಲೆ ಓಂ ಶ್ರೀ ಬೇರೆ ಪದವಿಯೇ ಟೀಮ್ ನಕಲು ಉಳೆ ಬಲೆ ಓಂ ಶ್ರೀ ಬೇರೆ ಪದವಿಯೇ ಟೀಮ್ ಜಟಾಯು ವಿಟ್ಲ ತಮ್ಮ ತಂಡವನ್ನು ಕ್ರೀಡಾಂಗಣಕ್ಕೆ ರವಾನಿಸಿ ಮುಂದಿನ ಸ್ಪರ್ಧೆಗೋಸ್ಕರ ದಯವಿಟ್ಟು ಧ್ವನಿಯನ್ನ ಕೇಳ್ತಾ ಇದ್ರೆ ಆದಷ್ಟು ಬೇಗ ತಮ್ಮ ತಂಡವನ್ನು ಮೊದಲಿಗೆ ರವಾನಿಸಿ ಪಂದ್ಯಾಟದಲ್ಲಿ ದೊಡ್ಡ ಮಟ್ಟಿನ ತಿರುವನ್ನ ಕಂಡುಕೊಡ್ತಾ ಇದೆ. ಖಾತೆಯನ್ನ ತೆರೆದಂತ ಬಿಕೆ ಬಾಯ್ಸ್ ಬಂಗಾರಕೋಡಿ ಖಾತೆಯಲ್ಲಿ ಪ್ರಸ್ತುತ 4 ಅಂಕಗಳು ಜೋಡಣೆಯಾಗಿದೆ. 4-7 ಬಂಗಾರಕೋಡಿ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 4-7 4-8 ಎರಡು ಕಡೆ ವಿಜಯವನ್ನ ಗಳಿಸಿದಂತ ಬೋನಸ್ ಅಂಕದೊಂದಿಗೆ ವಿಜಯವನ್ನ ಗಳಿಸಿದಂತ ಎರಡು ತಂಡಗಳು ಒಂದು ಕಡೆ ಕ್ಷಮಿಸಿ ಒಂದು ಕಡೆ ಪ್ರಥಮ ಸುತ್ತಿನಲ್ಲಿ ಸೋಲನ್ನ ಕಂಡಂತ ತಂಡ ಯೋ ಬ್ರದರ್ಸ್ KL 14 ಮತ್ತೊಂದು ಕಡೆ ವಿಜಯವನ್ನ ಕಂಡಂತ ತಂಡ ಆಂಜನೇಯ ಕಟ್ಟ. ಇಲ್ಲಿ KL 14ಗೆ ವಿಜಯವನ್ನ ಗಳಿಸಲೇಕೊಳ್ಳಲೇಬೇಕು. ಯಾಕೆಂದ್ರೆ ಸ್ಪರ್ಧೆಯಲ್ಲಿ ಉಳಿಕೆಯಾಗಿ ಬೇಕಿದ್ರೆ ಆಹಾ ಯುವ ಬ್ರದರ್ಸ್ KL 14 ವರ್ಸಸ್ ಆಂಜನೇಯ ಕಣ್ವ ತೀರ್ಥ. ಮುಂದಿನ ಸ್ಪರ್ಧೆಗೆ ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಎ ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಬಿ ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಎ ಮತ್ತು ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಬಿ. ತೃತೀಯ ಸ್ಪರ್ಧೆಗೆ ಆಜಾದ್ ಕಿನಿಯ ಶಿವಾಜಿ ಮಧ್ವ. ಚತುರ್ಥ ಸ್ಪರ್ಧೆ ಶ್ರೀರಾಮ್ ಶಂಭೂರ್ ಎ ಮತ್ತು ಆದಿಶಕ್ತಿ ಮಿತ್ತೂರು. ಪ್ರಬಲ ತಂಡಗಳಲ್ಲಿ ಆಗಿರುವಂತಹ ಆಂಜನೇಯ ಕಣ್ಣು ಈ ಬಾರಿ ಯು ಬ್ರದರ್ಸ್ KL 14ಗೆ ಅವಕಾಶವನ್ನು ಬಿಟ್ಟುಕೊಡುತ್ತಾ ಈ ಬಾರಿ ಪ್ರಬಲವಾದ ಸ್ಪರ್ಧೆಗೆ ಇಲ್ಲಿ ಅವಕಾಶಗಳು ಬಂದಂತ ಅವಕಾಶಗಳು ಈ ಬಾರಿ ಆಂಜನೇಯ ಕಣ್ಣು ತೀರ್ಥಕ್ಕೆ ನಿಧಾನವಾಗಿ ಅವಿರೋಧವಾಗಿ ಬರ್ತಾ ಇದೆ. ಈ ಬಾರಿ ಸೆಂಟರ್ ಲೈನ್ ಇಂದ ಈ ಬಾರಿ ಆಂಜನೇಯ ಮೊದಲ ಅವಕಾಶವನ್ನ ಸ್ಪರ್ಧೆಯ ರೀತಿಯಲ್ಲಿ ಈ ಬಾರಿ ಕೂಡ ಮೊದಲ ಅವಕಾಶವನ್ನ KL 14 ಅವಕಾಶವನ್ನು ಗಳಿಸಿಕೊಂಡಿದ್ದು ಈ ಬಾರಿ ಎರಡನೇ ಅವಕಾಶ ಎರಡನೇ ಸ್ಪರ್ಧೆಯಲ್ಲಿ ಈ ಬಾರಿ KL 14 ಅಂಕವನ್ನ ಆಂಜನೇಯ ಕಣ್ಣು ತೀರ್ಥಕ್ಕೆ ನಿಧಾನವಾಗಿ രണ്ട് ടീമുകൾ രണ്ട് ചെറുകുട്ടന്മാർ ഈ തവണ വിട്ടുകൊടുക്കുന്നില്ല ഈ ബാരി അംഗവന്ന ഒന്ന് ബാരി ആഞ്ജനേയ 7 6 5 4 ಈ ಬಾರಿ KL 14 ಈ ಬಾರಿ ಮತ್ತೆ ಕಣ್ಣು ತೀರ್ಥಕ್ಕೆ ಈ ಬಾರಿ ಮತ್ತೆ ಕಣ್ಣು ತೀರ್ಥಕ್ಕೆ ಈ ತವಣ ತಿರುಗಿಸಬೇಕು ಕಣ್ಣು ತೀರ್ಥ. What a match! What a match! ಹೆಸರೇ ಇದ್ದಕ್ಕೆ ಇರೋದು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ. ಮಧ್ಯಂತರ ವಿರಾಮದ ವೇಳೆಗೆ ಬಿಕೆ ಬಾಯ್ಸ್ ಬಂಗಾರಕೋಡಿ 4 ಶ್ರೀ ದುರ್ಗಾ ಕರಂಕಿ 12. ದಿನೇಶ್ ಬೆರಿಪದವ್ ಹಗ್ಗಜಗ್ಗಾಟದ ಆಟಗಾರ, ಬೆರಿಪದವ್ ಎ ತಂಡದ ಆಟಗಾರ ದಿನೇಶ್ ಬೆರಿಪದವ್ ಅಟ ಓಲ್ಡ್ ಉಳೆಬಲೆಂದ ದಿನೇಶ್ ಬೆರಿಪದವ್ ಜೊತೆಗೆ ಎದುರಾಳಿಯಾಗಿರುವಂತಹ ಟೀಮ್ ಜಟಾಯು ವಿಟ್ಲ ಇವರು ಸೈನ್ ಅಪ್ ಮಾಡಿ
ಸಿಗ್ನೇಚರ್ ಬರಲಿ. ದಿನೇಶ್ ಬೆರಿಪದವು ತಂಡದ ಆಟಗಾರ ದಯವಿಟ್ಟು ಗಮನಿಸಿ. ಪಟ್ಲಾ ಪ್ರಿನ್ಸ್ ಕಲ್ಲೇಗ, ಪಟ್ಲಾ ಪ್ರಿನ್ಸ್ ಕಲ್ಲೇಗ ಎ ಮತ್ತು ಬಿ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ಪಟ್ಲಾ ಪ್ರಿನ್ಸ್ ಕಲ್ಲೇಗ ಎ ಮತ್ತು ಬಿ. ಎಸ್, ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಖ್ಯಾತ ಕಬಡ್ಡಿ ಪಟು ತೀರ್ಪುಗಾರರು ಆಗಿರುವಂತ ಈಚು ಅಳಿಯಾಕ ಬಾಯ್ ಕಟ್ಟ ನಿರಂತರವಾಗಿ ನಮ್ಮ ಕಬಡ್ಡಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಪ್ರಸ್ತುತ ಲಕ್ಕಡಿ ಸೇಲ್ ವಿಭಾಗದಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಟಿಕೆಟ್ ನ ಮುಖ ಬೆಲೆ 100 ರೂಪಾಯಿ, ಆದ್ರೆ ಪ್ರಸ್ತುತ 100 ರೂಪಾಯಿಗೆ 2 ಟಿಕೆಟ್ ಅನ್ನ ನೀಡ್ತಾ ಇದ್ದಾರೆ. 200 ರೂಪಾಯಿಗೆ 5 ಟಿಕೆಟ್ ಈ ರೀತಿಯಲ್ಲಿ ಆಫರ್ ಗಳು ಬರ್ತಾ ಇದೆ. ಮೊದಲ ಅವಕಾಶವನ್ನ ಬಹಳ ಜಿದ್ದಾಜಿದ್ದಿನ ಹೋರಾಟದೊಂದಿಗೆ ಆಂಜನೇಯ ಕಣ್ಮುತಿಯಿಂದ ಗೆದ್ದುಕೊಂಡಿತ್ತು. ಬಂದದ ಅವಕಾಶವನ್ನ KL14 ಬಿಟ್ಟುಕೊಟ್ಟಿತ್ತು. ಈ ಬಾರಿ ಬಿಟ್ಟುಕೊಡುತ್ತಾ KL14 5-12 ಕರೆಂಕಿ 12 ಬಂಗಾರ ಕೋಡಿ 5. ಇನ್ನು ಬರುವಂತ ಎಲ್ಲಾ ಸ್ಪರ್ಧೆಗಳಲ್ಲೂ ಗೆಲ್ಲುವಂತ ತಂಡಗಳಿಗೆ ಮಾತ್ರ ಅವಕಾಶ. ಸ್ವತಂತ್ರ ತಂಡ ನೇರವಾಗಿ ಕ್ರೀಡಾಕೂಟದಿಂದ ಹೊರಗಡೆ. ಪಟ್ಲಾ ಫ್ರೆಂಡ್ಸ್ ಗಲ್ಲೀಗ ಎ ಮತ್ತು ಬಿ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿ ಆ ಬಳಿಕ ಆಜಾದ್ ಕಿನ್ಯ ಶಿವಾಜಿ ಮಧ್ವಾ ಶ್ರೀರಾಮ್ ಶಂಭೂರ್ ಎ ಮತ್ತು ಆದಿಶಕ್ತಿ ಮಿತ್ತೂರು ಅಲ್ಲಿಗೆ ನಾಕ್ಔಟ್ ಸುತ್ತಿನ ಸ್ಪರ್ಧೆಗಳು ಮುಕ್ತಾಯಗೊಳ್ಳಲಿಕ್ಕಿದೆ. ಆ ಬಳಿಕ 2 ಸೆಮಿಫೈನಲ್ ಮತ್ತೊಂದು ಫೈನಲ್ ಈ ರೀತಿಯಲ್ಲಿ ಕಬಡ್ಡಿ ಕ್ರೀಡಾಕೂಟ ಮುಕ್ತಾಯವನ್ನ ಕಾಣಲಿದೆ. ದಾಳಿಯಲ್ಲಿ ಧನುಷ್ 6-13 ಅಂತಿಮ 5 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆಯಲ್ಲಿ 6-13 ರೆಡಿಯಾ? ರೆಡಿ ಅಲ್ಲ? ಕ್ಯಾಪ್ಟನ್ ರೆಡಿ? 8, 7, 6, 5, 4. ಆಹಾ, ಎರಡಾಂ ಸೆಟ್ ಆದ ಆಂಜನೇಯ ಕಣ್ಮತೀರ್ಥ ವರ್ಸಸ್ ಯೋಗದರ್ಶಿ KL14 ನಡುವಿನ ಸ್ಪರ್ಧೆಯಲ್ಲಿ ಮೊದಲ ಅವಕಾಶವನ್ನ ಆಂಜನೇಯ ಕಣ್ಮತೀರ್ಥ ಗೆದ್ದುಕೊಂಡಿದ್ರೆ ಈ ಬಾರಿ KL14ಗೆ ಗೆಲ್ಲಲೇಬೇಕು. ಗೆದ್ದರಷ್ಟೇ ತಾವುಗಳು ಹಿಂದೆಯಿಂದ ಹೋದರಷ್ಟೇ ಗೆಲುವಿನ ರುಚಿಯಿಂದ ಕಂಡುಕೊಳ್ಳಬಹುದು. ಆದರೆ ಹಕ್ಕವನ್ನ ಆಂಜನೇಯ ಕಣ್ಮತೀರ್ಥ ತಂಡ ಬಿಟ್ಟುಕೊಡುತ್ತಾ ಆದರೆ ಸ್ಪರ್ಧೆಯಲ್ಲಿ ಬಹಳ ನಿಕಟಪೂರ್ವ ಸ್ಪರ್ಧೆಯನ್ನ ಗಳಿಸಿದ್ದು ಮೊದಲ ಅವಕಾಶ ಈ ಬಾರಿ ಮತ್ತೆ ಯುವ ಬ್ರದರ್ಸ್ KL14 ತಕ್ಕ ಧಾವಿಸ್ತಾ ಇದೆ. ನಿಧಾನವಾಗಿ ಹಕ್ಕವನ್ನ ಈ ಬಾರಿ ಯುವ ಬ್ರದರ್ಸ್ KL14 ಗಳಿಸುವಂತ ಆದರೆ ಪ್ರಬಲವಾಗಿರುವಂತಹ ತಂಡ ನೋಡಿ ಇಲ್ಲಿ ಆಂಜನೇಯ ಕಣ್ಮತೀರ್ಥ ಮತ್ತೆ ಅದೇ ಮಾದರಿಯ ಸ್ಪರ್ಧೆಗೆ ರವಾನೆಯಾಗುತ್ತಾ ಇದೆ. ಮತ್ತೆ ಅದೇ ಮಾದರಿಯ ಸ್ಪರ್ಧೆಯಲ್ಲಿ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ ಆಂಜನೇಯ ಕಣ್ಮತೀರ್ಥದಿಂದ ಈ ಬಾರಿ ವಿಜೇತ ನಕಾಶ. ಅವನು ಕಾಲಿ 25 ಟಿಕೆಟ್ ಮಾತ್ರ ಈಚು ಬಾಯಿ ಕಟ್ಟೆ ಅಂತ ಕೈಟ್ ಕಾಲಿ 25 ಟಿಕೆಟ್ ಆಂಡ ಮುಗಿಲು ಅಡೆಗೆ ಇತ್ತೇನೆ ಡ್ರಾ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ 25 ಟಿಕೆಟ್ ಈಚು ಬಾಯಿನ ಕೈಟ್ ಇರ್ತದಲ್ಲ ಅವು ಮುಗಿನ ಅಡೆಗೆ ಡ್ರಾ ಮಾಡ್ತೀರ 100 ರೂಪಾಯಿಗೆ 2 ಟಿಕೆಟ್ 100 ರೂಪಾಯಿಗೆ 2 ಟಿಕೆಟ್ ಟಿಕೆಟ್ 100 ರೂಪಾಯಿಂದ ಬರೀತಾರೆ ಒಂದು ಟಿಕೆಟ್ ಅಂಡ್ ಆಕಲೆ 100 ರೂಪಾಯಿಗೆ 2 ಟಿಕೆಟ್ ಕೊಡೋದಿಲ್ಲ ಮಲ್ಲ ಮನಸ್ಸಿಗೆ ಒಂದೊಂದು ಟಿಕೆಟ್ ತೆತ್ತೋಣ
ಒಂದು 100 ರೂಪಾಯಿ ಕೊಟ್ಟು ರನ್ ಟಿಕೆಟ್ ತಗೊಳ್ಳಿ. ಇದೀಗ ಸ್ಪರ್ಧೆಯಲ್ಲಿ ಟೀಮ್ ಜಟಾಯು ವಿಟ್ಲ ಓಂ ಶ್ರೀ ಬೆರಿಪದವು. ಮುಂದಿನ ಸ್ಪರ್ಧೆಯಲ್ಲಿ ಬೆರಿಪದವು ಬಿ ಟಾಸ್ಕ್ ಪೆರುವಾಯಿ ಟೀಮ್ ಅವರ ರಿಜಿಸ್ಟರ್ ಕೌಂಟರ್ ಬಂದು ಬಿಡುಗ. ಅದೇ ಮಾದರಿ ಓಂ ಶ್ರೀ ಬೆರಿಪದವು ಬಿ. ಟಾಸ್ಕ್ ಪೆರುವಾಯಿ ಮುಂದಿನ ಸ್ಪರ್ಧೆಗೆ ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 6-13 6-14 ಕರಿಂಕಿ ತಂಡ ಬಹಳಷ್ಟು ಮುನ್ನಡೆಯಲ್ಲಿದೆ. Do or die. ಕಲೆಯಲ್ಲಿ ಒಂಚೂರು ಸ್ಪೀಡ್ ಮಾಡ್ಕೊಳ್ಳಿ. 3 points in favor of the Karinki. 17-6. ಈ ಬಾರಿ ಗೆಲುವು ಅನ್ನ ಗಳಿಸಿಕೊಳ್ಳಲೇಬೇಕು ಜಟಾಯು ವಿಟ್ಲ. ಕಳೆದ ಬಾರಿಯೂ ಕೂಡ ಸೋಲನ್ನು ಕಂಡಿತ್ತು ಟೀಮ್ ಜಟಾಯು ವಿಟ್ಲ. ಈ ಬಾರಿ ಅಂಕವನ್ನು ಗಳಿಸಿಕೊಳ್ಳಲು ಪ್ರಬಲವಾದ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ಮತ್ತು ಬಿ ತಂಡಗಳು ಮುಂದಿನ ಸ್ಪರ್ಧೆಗೆ ದಯವಿಟ್ಟು ಪ್ರವೇಶ ದ್ವಾರದತ್ತ ಬನ್ನಿ. ಜಟಾಯು ವಿಟ್ಲ ಮೊದಲ ಅವಕಾಶವನ್ನ ಟಾಸ್ಕ್ ಪೆರುವಾಯಿ ಬೆರಿಪದವು ತಂಡ ಉಳೆಬಲೆ ಟೀಮ್ ಉಳೆಬಲೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಸೂಪರ್ ಟಕಲ್ ಜೀವಂತವಾಗಿದೆ. ಪಿಕೆ ಬಾಯ್ಸ್ ಬಂಗೇರಕೋಡಿ 6-17 11 ಅಂಕದ ನಿಖರವಾದಂತ ಮುನ್ನಡೆ ಶ್ರೀದುರ್ಗ ಕರಿಂಕಿ. ಭಾಗವಹಿಸ್ತಾರೆ. ಅದರಲ್ಲಿ 6 ತಂಡಗಳಿಗೆ ನಾಕೌಟ್ ಮಾದರಿಗೆ ಬರುವಂತ ಅವಕಾಶವಿದೆ. 4 ತಂಡಗಳು ಸ್ಪರ್ಧೆಯಿಂದ ಹೊರಗೆ ಹೋಗಲಿದೆ. ದಯವಿಟ್ಟು ಗಮನಕ್ಕೆ. 6 ತಂಡಗಳಿಗೆ ನಾಕೌಟ್ ಮಾದರಿಗೆ ಬರುವಂತ ಅವಕಾಶವಿದೆ. 4 ತಂಡಗಳಿಗೆ ಮಾತ್ರವೇ ಇಂದು ಸ್ಪರ್ಧೆಯಿಂದ ನಿರ್ಗಮನಕ್ಕೆ ನಾವು ನಿರ್ಗಮನವನ್ನು ನೀಡಲಿದ್ದೇವೆ. ದಯವಿಟ್ಟು ಗಮನಕ್ಕೆ. 10 ತಂಡಗಳಲ್ಲಿ 6 ತಂಡಗಳು ನಾಕೌಟ್ ಮಾದರಿಗೆ ಬರಲಿದೆ. ಸ್ಪರ್ಧೆಯಲ್ಲಿ ಬನ್ನಿ. ಮುಂದಿನ ಸ್ಪರ್ಧೆಗೆ ಟಾಸ್ಕ್ ಪೆರುವಾಯಿ ಅಂಡ್ ಓಂ ಶ್ರೀ ಬೆರಿಪದವು. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 17-7 10 ಅಂಕಗಳ ನಿಖರವಾದಂತ ಮುನ್ನಡೆ ಶ್ರೀದುರ್ಗ ಕರಿಂಕಿ. ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ಮತ್ತು ಬಿ ತಂಡಗಳು ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಟೂರ್ನಮೆಂಟ್ನಲ್ಲಿ அடுத்த ಮತ್ಸರಕ್ಕೆ ಬೇಡಿ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ಅಂಡ್ ಬಿ. ಈ ಬಾರಿ ಗೆಲ್ಲಲೇಬೇಕು. ಡೂ ಆರ್ ಡೈ ಸ್ಥಿತಿಯಲ್ಲಿ ಓಂ ಶ್ರೀ ಬೆರಿಪದವಾಗಿದ್ರೆ ಜಟಾಯು ವಿಟ್ಲವು ಕೂಡ ಬೋನಸ್ ಅಂಕವನ್ನು ಲಭಿಸಿಕೊಂಡರೆ ಮುಂದಿನ ಸ್ಪರ್ಧೆಗೆ ಬಹಳಷ್ಟು ಅನುಕೂಲವಾಗಲಿದೆ. ಆದರೆ ಎದುರಾಗಿ ಇಲ್ಲಿರುವಂತಹ ಓಂ ಶ್ರೀ ಬೆರಿಪದವು ಅದಕ್ಕೆ ಬಿಟ್ಟುಕೊಡುತ್ತ ಅವಕಾಶವನ್ನು ಬಿಟ್ಟುಕೊಡುತ್ತಾ ಓಂ ಶ್ರೀ ಬೆರಿಪದವು ಆದರೆ ಸ್ಪರ್ಧೆಯಲ್ಲಿ ಅರ್ಧ ದಾರಿ ಮುಕ್ಕಾಲು ದಾರಿಯನ್ನು ಕ್ರಮಿಸಿಕೊಂಡಾಗಿದೆ. ದಾರಿಯನ್ನ ಸುಲಭವಾಗಿ ಪರಿಗಣಿಸಿಕೊಳ್ಳುತ್ತಾ ಜಟಾಯು ವಿಟ್ಲ ಟೀಮ್ ಜಟಾಯು ವಿಟ್ಲ ಸ್ಪರ್ಧೆಯ ಮುಕ್ಕಾಲು ಭಾಗವನ್ನ ಮುಕ್ಕಾಲು ಗೆರೆಯನ್ನ ಆಮಿಸಿಕೊಂಡಿರುವಾಗ 8, 7, 6, 5. Do or die. Here is the third round for the team ಶ್ರೀದುರ್ಗ ಕರಿಂಕಿ. ಅಂತಿಮ 60 ಸೆಕೆಂಡ್ಗಳು ಬಾಕಿ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಇದು ತೃತೀಯ ದಾಳಿ. ರೈಡ್ ಅಲ್ಲಿ ರೈಡ್ ಸೇವ್ 2 ಪಾಯಿಂಟ್ಸ್ ಇನ್ ಫೇವರ್ ಆಫ್ ಕರಿಂಕಿ. 19-7 12 ಅಂಕಗಳ ಮುನ್ನಡೆಯಲ್ಲಿ ಕರಿಂಕಿ ತಂಡ. ಇನ್ನೇನು ಪಂದ್ಯಾಟ ಮುಕ್ತಾಯಗೊಳ್ಳಲು ಸೆಕೆಂಡುಗಳು ಮಾತ್ರ ಬಾಕಿ. ತೀರ್ಪುಗಾರರ ಅಧಿಕೃತ ಘೋಷಣೆ ಬರಲು ಮಾತ್ರ ಬಾಕಿ ಇದೆ. ಬನ್ನಿ. ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ಮತ್ತು ಬಿ ತಂಡಗಳು ಬರುವಂತೆ
7, 6, 5, 4. ತೀರ್ಪುಗಾರರ ಅಧಿಕೃತ ಘೋಷಣೆ ಬಂದಾಗಿದೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಕೂಟದಿಂದ ನಿರ್ಗಮನವನ್ನ ಕಾಣುವಂತ ತಂಡ ಬಿಕೆ ಬಾಯ್ಸ್ ಬಂಗಾರಕೋಡಿ. ಈ ಎಲ್ಲ ತಂಡದ ಆಟಗಾರರಿಗೂ ವಿಶೇಷವಾಗಿ ಧನ್ಯವಾದಗಳು. ಪಟ್ಲ ಫ್ರೆಂಡ್ಸ್ ಗಲ್ಲೆಗ ಎ ಮತ್ತು ಬಿ ತಂಡಗಳು ತಕ್ಷಣ ಬನ್ನಿ. ತಂಡದ ಬಲಿಷ್ಠ ಆಟಗಾರ, ಪ್ರಮುಖ ಆಟಗಾರ ಟ್ರಂಪ್ ಕಾರ್ಡ್ ಕಾದರ್ ಪೆರ್ವಾಯಿ, ಟೀಮ್ ಒಂದು ಬಡುಗ. ಮುಂದಿನ ಸ್ಪರ್ಧೆಯಲ್ಲಿ ಟೈಟಾನ್ಸ್ ನೀರ್ಗಜ ಆಂಜನೇಯ ಬಿ ತಂಡವು ಸಿದ್ಧಪಡಿಸಿ. ಆಂಜನೇಯ ಬಿ ಜೊತೆಗೆ ಟೈಟಾನ್ಸ್ ನೀರ್ಗಜ ಸ್ಪರ್ಧಾಕೂಟದ 12ನೇ ಸ್ಪರ್ಧೆಯಲ್ಲಿ ಕೂಟದ ಮುಂದಿನ ಸ್ಪರ್ಧೆಗೆ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಎ ಮತ್ತು ಬಿ ತಂಡಗಳು ತಕ್ಷಣ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ನೋಡಿ. ಬಹಳಷ್ಟು ವಿಳಂಬವಾಗುತ್ತಾ ಇದೆ. ತಂಡಗಳು ದಯವಿಟ್ಟು ನಮ್ಮ ಜೊತೆ ಸಹಕಾರವನ್ನು ಕೊಡಿ, ಪ್ರತಿಕ್ರಿಯೆಯನ್ನ ನೀಡಿ. ಇನ್ನೇನು 6 ಸ್ಪರ್ಧೆಗಳು ಮಾತ್ರ ಬಾಕಿ ಇರುವಂತಹ ಈ ಒಂದು ಕಬಡ್ಡಿ ಕ್ರೀಡಾಕೂಟದಲ್ಲಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ, ಪಟ್ಲ ಫ್ರೆಂಡ್ಸ್ ಎ ಮತ್ತು ಬಿ 2 ತಂಡಗಳು ಇದೆ ಈಗ ಮುಖಾಮುಖಿಯಾಗುವಂತ ಅಪರೂಪದ ಸ್ಪರ್ಧೆ. ದಯವಿಟ್ಟು ಬನ್ನಿ. ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಎ ಮತ್ತು ಬಿ ತಂಡಗಳು ಬನ್ನಿ. ಟಾಸ್ಕ್ ಪೆರ್ವಾಯಿ ವರ್ಸಸ್ ಓಂ ಶ್ರೀ ಬೇರಿಪದವು ನಡುವಿನ ಸ್ಪರ್ಧೆ. 2 ಸ್ಪರ್ಧೆಗಳಲ್ಲಿ ಇದುವರೆಗೆ ಜಯವನ್ನ ಕಂಡುಕೊಳ್ಳದಂತ ತಂಡ ಟಾಸ್ಕ್ ಪೆರ್ವಾಯಿ ಆಗಿದ್ರೆ, ಓಂ ಶ್ರೀ ಬೇರಿಪದವು ಜಯವನ್ನ ಬೋನಸ್ ಅಂಕವನ್ನ ಲಭಿಸಿಕೊಂಡಂತ ತಂಡ. ಹರ್ಷರ ಅಲ್ಬೇತು ನನ್ನ ಲೀಗ್ ಎಲ್ಲ ಮ್ಯಾಚ್ ಲೀಗ್ ಮ್ಯಾಚ್ ಒಟ್ಟು 25 ಮ್ಯಾಚ್ ಮೂಲ ಆಜ್ ಮ್ಯಾಚ್ ಆಜೇ ಆಜ್ ಮ್ಯಾಚ್. ಎರಡು ಕೂಡ ಒಂದೇ ಸಂಸ್ಥೆಯ ತಂಡ ಪಟ್ಲ ಫ್ರೆಂಡ್ಸ್ ಗಲ್ಲೆಗ ಎ ಮತ್ತು ಬಿ. ಈ ಸ್ಪರ್ಧೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಅದರಿಂದ ತೃತೀಯ ಸ್ಪರ್ಧೆ ಆಜಾದ್ ಕಿನ್ಯಾ ಶಿವಾಜಿ ಮಧ್ವ ತಂಡದ ಆಟಗಾರರು ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಆಜಾದ್ ಕಿನ್ಯಾ ಶಿವಾಜಿ ಮಧ್ವ ದಯವಿಟ್ಟು ಗಮನಿಸಿ. ಪ್ರಸ್ತುತ ಅಂಗಣದಲ್ಲಿ 2 ಒಂದೇ ಸಂಸ್ಥೆಯ ತಂಡಗಳ ಮುಖಾಮುಖಿಯಾಗುವಂತ ಸ್ಪರ್ಧೆ ಇದು. ಕೆಲವೊಂದು ನಿಮಿಷಗಳಲ್ಲಿ ಈ ಸ್ಪರ್ಧೆಯನ್ನ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ದಯವಿಟ್ಟು ಮುಂದಿನ ಅಂದ್ರೆ ತೃತೀಯ ಸ್ಪರ್ಧೆಗೆ ಆಜಾದ್ ಕಿನ್ಯಾ ಶಿವಾಜಿ ಮಧ್ವ ತಂಡಗಳು ಬರಬೇಕಿದೆ. ಬಳಿಕ ನಾಕೌಟ್ ಸುತ್ತಿನ ಅಂತಿಮ ಸ್ಪರ್ಧೆ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು. ಕಣ್ವ ತೀರ್ಥ ಬಿ ಬನ್ನಿ ಟೈಟಾನ್ಸ್
ಆಂಜನೇಯ ಕಣ್ಣುತೀರ್ಥ ಬಿ ಟೈಟಾನ್ಸ್ ನೀರ್ಕಜೆ ಬನ್ನಿ ಮುಂದಿನ ಸ್ಪರ್ಧೆಗೆ. ರೆಡಿ आप लोग रेडी टीम रेडी यस रेडी ಆಹಾ ಸ್ಪರ್ಧೆಯಲ್ಲಿ ಇಲ್ಲಿ ಗೆಲ್ಲಲೇಬೇಕು ಗೆಲ್ಲಲತ್ತೆ ಗೆಲ್ಲುವಂತ ಕುದುರೆಯಾಗುತ್ತಾ ಟಾಸ್ಕ್ ಬಿರುವಾಯಿ ಅವರ ಎದುರಾಳಿಯಾಗಿರುವಂತ ಬಲಿಷ್ಠ ತಂಡಗಳನ್ನ ಬಿರುವಾಯಿ ಈ ಬಾರಿ ಬಿರಿಪದವಾದಂತ ಪ್ರಬಲ ಆಟಗಾರ ಮುನ್ನಡೆಯಲ್ಲಿದ್ದಾರೆ ನೋಡಿ. ಎಸ್ ಕಣ್ವತೀರ್ಥ ಬನ್ನಿ, ನೇರ್ಖಜ ಬನ್ನಿ. ಮುಂದಿನ ಸ್ಪರ್ಧೆಯಲ್ಲಿ ಸುದಂಬಳ ವರ್ಸಸ್ ಆಂಜನೇಯ ಕಣ್ವತೀರ್ಥಯೇ, ಆಂಜನೇಯ ಕಣ್ವತೀರ್ಥಯೇ ಜೊತೆಗೆ ದತ್ತಕೃಪ ಸುದಂಬಳ ಮುಂದಿನ ಸ್ಪರ್ಧೆಯಲ್ಲಿ ತಮ್ಮ ತಂಡವನ್ನು ತೋರ್ಪಡಿಸಿ. ಇದೀಗ ಸ್ಪರ್ಧೆ ಆಂಜನೇಯ ಕಣ್ವತೀರ್ಥ ಬಿ Do or die. ಟೈಟಾನ್ಸ್ ನಿರ್ಕಜೆ ಆಂಜನೇಯ ಕಣ್ವತೀರ್ಥ. ಇದೀಗ ಸ್ಪರ್ಧೆ 12ರಲ್ಲಿ ಸಾಗಿ ಬರ್ತಾ ಇದೆ. 13ರಲ್ಲಿ ದತ್ತಕೃಪ ಸುದಂಬಳ ಆಂಜನೇಯ ಕಣ್ವತೀರ್ಥಯೇ ತಾವುಗಳು ತಮ್ಮ ತಂಡವನ್ನ ತೋರ್ಪಡಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಆಂಜನೇಯ ಕಣ್ವತೀರ್ಥ ಎ ಜೊತೆಯಾಗಿ ದತ್ತಕೃಪ ಸುದಂಬಳ ಈ ತಂಡಗಳಿಗೆ ಮುಂದಿನ ಸ್ಪರ್ಧೆಗೆ ತಮ್ಮ ಇರುವಿಕೆಯನ್ನು ತೋರ್ಪಡಿಸಿ. ಇಲ್ಲಿ ಗಾಡಿಗಾರ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಆಲ್ ಔಟ್ ಆಗಿದೆ. 5 ಅಂಕಗಳು ಲಭ್ಯವಾಗುತ್ತಾ ಇದೆ. ಆಲ್ ಔಟ್ ಆಗಿದೆ. 11 ಮಧ್ಯಂತರ ವಿರಾಮದ ವೇಳೆಗೆ ಪಟ್ಲ ಎ 11 ಪಟ್ಲ ಬಿ 9. ಪ್ರಸ್ತುತ ಈ ಕ್ರೀಡಾಕೂಟಕ್ಕೆ ಅನೇಕ ಸಂಖ್ಯೆಯಲ್ಲಿ ಅತಿಥಿ ಗಣ್ಯರು ಆಗಮಿಸಿದರು. ಪ್ರಸ್ತುತ ಈ ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಟಿವಿ 9 ಇದರ ವರದಿಗಾರರು ಆಗಿರುವಂತ ಶ್ರೀಯುತ ವಿಲ್ಫ್ರೆಡ್ ಡಿಸೂಜಾ ಅವರು ನಿಮ್ಮ ಇರುವಿಕೆಯನ್ನು ನಾವು ಗಮನಿಸಿದ್ದೇವೆ.
ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಶ್ರೀಯುತ ವಿಲ್ಫರ್ಡ್ ಡಿಸೋಜಾ TV9 ಇದರ ವರದಿಗಾರರು ಟಾಸ್ಕ್ ಪಿರವಾಯಿ ಹಮ್ಮಿಕೊಂಡಂತ ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮನ್ನ ವಿಶೇಷವಾಗಿ ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಅಂತಿಮ 4 ನಿಮಿಷಗಳು. ಆಂಜನೇಯ ಕಣ್ಣು ತಿರುತ ಬಂದಿದೆ. ದತ್ತಕೃಪಾ ಸುದಿಂಬಳದ ಬರಬೇಕು, ತಂಡವನ್ನ ಕ್ರೀಡಾಂಗಣಕ್ಕೆ ರವಾನೆ ಮಾಡಬೇಕು ಮುಂದಿನ ಸ್ಪರ್ಧೆಗೆ. ಸ್ಪರ್ಧಾ ಸಂಖ್ಯೆ 13ರಲ್ಲಿ 14ರಲ್ಲಿ ಬ್ರದರ್ಸ್ ಪೊಯ್ಯ ಕಂಡಂ, ಟೀಮ್ ಜಟಾಯು ವಿಟ್ಲ ಈ ತಂಡಗಳು ಕೂಡ ಸಿದ್ಧಪಡಿಸಬೇಕು. 8, 7, 6, 5, 4. ಸುದಿಂಬಳವನ್ನ ಕರೆಯನ್ನ ನೀಡ್ತಾ ಇದ್ದಾವೆ ದತ್ತಕೃಪಾ ಸುದಿಂಬಳ. ಜೊತೆಗೆ ದತ್ತಕೃಪಾ ಸುದಿಂಬಳ ಬನ್ನಿ ಕ್ರೀಡಾಂಗಣಕ್ಕೆ ಬರಬೇಕು. 8, 7, 6. ಲೈನ್ ಎದುರು ಅಂತಿಲ್ಲ ಅವರು 17-11 ಚೂರು ಹೋಯ್ತು ಇಲ್ಲ ಲೈನ್ ಬಂದಿದೆ. ಇದು ಕಿಚನ್ ಎದುರು ಫಸ್ಟ್ ಅಯ್ಯೋ ಓಕೆ ಓಕೆ ಫುಲ್ 17-12 ರೋಪ್ ರೈಟ್ ಅಂತ ಬರಲ್ಲ. ಸುದಂಬಳ ದತ್ತಕೃಪಾ ಸುದಂಬಳ ಟೀಮ್ 8, 7, 6, 5, 4, 3. ಪ್ರಥಮ ಅವಕಾಶವನ್ನು ಗೆದ್ದುಕೊಂಡು 18-12 ದಯವಿಟ್ಟು ಬನ್ನಿ. ಕ್ರೀಡಾಕೂಟದ ಮುಂದಿನ ಸ್ಪರ್ಧೆಗೆ ಆಜಾದ್ ಕಿನ್ನಿಯ ಶಿವಾಜಿ ಮಧ್ವಾ ಈ ತಂಡಗಳು ಕೂಡ ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಅಂತಿಮ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-12ರಲ್ಲಿ ಪಟ್ಲ ಈ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದೀಗ ಸ್ಪರ್ಧೆ ಸಂಖ್ಯೆಯಲ್ಲಿ 14ರಲ್ಲಿ ಸುದಂಬಳ ಪ್ರಸ್ತುತ ನಮ್ಮ ವೇದಿಕೆಯಲ್ಲಿ TV9 ವರದಿಗಾರರಾಗಿರುವಂತಹ ಶ್ರೀ ವಿಲ್ಫ್ರೆಡ್ ಡಿಸೋಜಾ ತಮ್ಮನ್ನ ವಿಶೇಷವಾಗಿ ಮತ್ತೊಮ್ಮೆ ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಅಫ್ರೀದ್ ಅವರ ಒಂದು ಶ್ರೀಯುತರಿಗೆ ಶಾಲನ್ನ ಹೊತ್ತಿಸುವ ಮೂಲಕ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತ ವಿನಂತಿ. ಶ್ರೀಯುತ ವಿಲ್ಫ್ರೆಡ್ ಡಿಸೋಜಾ TV9 ವರದಿಗಾರರು ತಮಗೆ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕ್ರೀಡಾಕೂಟದ ಸ್ಪರ್ಧೆಗಳನ್ನ ಮುಂದುವರಿಸುತ್ತಾ ಪ್ರಗತಿಯ ಸ್ಪರ್ಧೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಸ್ಪರ್ಧೆಗೆ ಆಜಾದ್ ಕಿನ್ನಿಯ ಶಿವಾಜಿ ಮಧ್ವಾ ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಚತುರ್ಥ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಶ್ರೀರಾಮ್ ಶಂಭೂರ್ ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮನವಿ. ಆಜಾದ್ ಕಿನ್ನಿಯ ಶಿವಾಜಿ ಮಧ್ವಾ ತ್ವರಿತಗತಿಯಲ್ಲಿ ಒಳಾಂಗಣವನ್ನ ಪ್ರವೇಶ ಮಾಡಿ ನಾಕೌಟ್ ಸುತ್ತಿನ ತೃತೀಯ ಸ್ಪರ್ಧೆ ಇದು. Ready?
ಪ್ರಸ್ತುತ ಅಂಕಣದಲ್ಲಿ ಕೂಟದ ನಾಕ್ಔಟ್ ಸುತ್ತಿನ ತೃತೀಯ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಆಜಾದ್ ಕಿನ್ನಿಯ ವಿರುದ್ಧವಾಗಿ ಶಿವಾಜಿ ಮಧ್ವ. ಪ್ರಸ್ತುತ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಮುಂದೆ ಸೆಮಿಫೈನಲ್ ಹಂತದಲ್ಲಿ ಶ್ರೀದುರ್ಗ ಕರೆಂಕಿ ವಿರುದ್ಧವಾಗಿ ಸೆಣಸಾಡಲಿದೆ. ಪ್ರಶಸ್ತಿ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಳ್ಳುವಂತ ಸ್ಪರ್ಧೆ ಇದು. ಗೆದ್ದಂತ ತಂಡಕ್ಕೆ ಒಂದು ಬಹುಮಾನ ಖಚಿತ. ಸೋತ ತಂಡ ಕ್ರೀಡಾಕೂಟದಿಂದ ಹೊರಗಡೆ. ಪ್ರಬಲ ಹೋರಾಟದ ಪ್ರಬಲ ತಂಡಗಳು ಎರಡು ಪ್ರಬಲ ತಂಡಗಳು ಕಳೆದ ಬಾರಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿ ವಿಜಯವಂತ ಮಾಲೆಯನ್ನು ಧರಿಸಿದಂತ ಎರಡು ತಂಡಗಳು ಈ ಬಾರಿ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ ಭಾನುಪ್ರಕಾಶ್ ನಮ್ಮ ತೀರ್ಪುಗಾರರಲ್ಲಿ ಓರ್ವರಾದಂತ ಭಾನುಪ್ರಕಾಶ್ ರವರು ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಅದೇ ರೀತಿಯಲ್ಲಿ ವಾಹನ ಬಂದು ಅಲ್ಲಿ ಸಂಚಾರಕ್ಕೆ ಮೊಟಕನ್ನ ಉಂಟು ಮಾಡ್ತಾ ಇದೆ. ದಯವಿಟ್ಟು ವಾಹನದ ಮಾಲಕರು ತಕ್ಷಣ ಆ ವಾಹನವನ್ನ ಅಲ್ಲಿಂದ ತೆರವುಗೊಳಿಸಬೇಕಿದೆ. ಶಿಫ್ಟ್ ಕಾರ್ KA921 P7881 KA921 P7881 K21 P7881. ಭಾನುಪ್ರಕಾಶ್ ರವರ ಬನ್ನಿ. ದಯವಿಟ್ಟು ಗಮನಿಸಲಿ, ಶಿಫ್ಟ್ ಕಾರ್ ಒಂದು ಸಂಚಾರಕ್ಕೆ ಬಹಳಷ್ಟು ತೊಂದರೆಯನ್ನ ಉಂಟು ಮಾಡ್ತಾ ಇದೆ. KA21 P7881 ಇದರ ವಾರಿಸ್ದಾರರು ಯಾರಾದ್ರೂ ಇದ್ದಲ್ಲಿ ದಯವಿಟ್ಟು ಅದನ್ನ ಅಲ್ಲಿಂದ ತೆರವುಗೊಳಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. KA21 P7881. ನಾಕೌಟ್ ಸುತ್ತಿನ ತೃತೀಯ ಸ್ಪರ್ಧೆ ಆರಂಭಗೊಂಡು ಆಜಾದ್ ಕಿನ್ನಿಯ ಖಾತೆಯಲ್ಲಿ 2 ಅಂಕಗಳು, 3ನೇ ಅಂಕ ಜೋಡಣೆಯಾಗುತ್ತಾ ಇದೆ. ಟ್ಯಾಕಲ್ ಮುಖೇನ ಇನ್ನು ಕೂಡ ತಮ್ಮ ಖಾತೆಯನ್ನ ತೆರೆದಿಲ್ಲ ಶಿವಾಜಿ ಬಡಗ ಮಧ್ವ. ನಾಕೌಟ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರ್ ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಪೂರ್ವ ತಯಾರಿ ಸಿದ್ಧತೆಯಲ್ಲಿ ತೊಡಗಿಕೊಳ್ಳುವಂತೆ ಮನವಿ. ಪ್ರಸ್ತುತ ಕೂಟದ ಮೊದಲೇ ನಾಕ್ಔಟ್ ರೌಂಡ್ ಅಲ್ಲಿ ಮೂರನೇ ಮತ್ಸರಿಗಿದ ಆಜಾದ್ ಕಿನ್ನಿಯ ಶಿವಾಜಿ ಮಧ್ವ. ಈ ಮತ್ಸರ കഴിഞ്ഞാൽ ನಾಕ್ಔಟ್ ರೌಂಡ್ ಅಲ್ಲಿ അവസാന മത്സരത്തിന് വേണ്ടി ശ്രീരാം ശംഭൂർ എ അതുപോലെ തന്നെ ആദിശക്തി മിത്തൂർ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. പ്രസ്തുത മത്സരത്തിൽ അക്കൗണ്ട് തുറക്കാതെ ശിവാജി ബളഗ മധ്വ അക്കൗണ്ടിൽ 4 പോയിന്റുകൾ കൂട്ടിച്ചേർക്കുന്നു ആസാദ് കിന്നിയ. ತೃತೀಯ ದಾಳಿ ಮಧ್ವ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಅಂಡ್ ಆಲ್ಸೋ ಥರ್ಡ್ ರೈಟ್ ಟು ಆರ್ ಡೈರೆಕ್ಟ್ ಸೂಪರ್ ಟ್ಯಾಕಲ್ ಕೂಡ ಜೀವಂತವಾಗಿತ್ತು. ಸೂಪರ್ ಟ್ಯಾಕಲ್ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಮಧ್ವ ತನ್ನ ಖಾತೆಯನ್ನ ಆರಂಭಿಸಿದೆ. ಆರಂಭಿಕ 2 ಅಂಕಗಳು ಸೂಪರ್ ಟ್ಯಾಕಲ್ ಮುಖೇನ ಪಡೆದುಕೊಂಡಿದ್ದಾರೆ. 4-2 4-2 in favor of Azad Kinya. ಮೂರು 5-2 ಫೈಟ್. ಮತ್ತೆ ಮಧ್ವ ಶಿವಾಜಿ ಬಳಗ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ
ನಿರಂತರವಾಗಿ ದ್ವಿತೀಯ ಬಾರಿಗೆ ಲಭಿಸ್ತಾ ಇದೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಮುಖೇನ ಖಾತೆಯನ್ನ ತೆರೆದಂತ ಶಿವಾಜಿ ಮಧ್ವಕ್ಕೆ ದ್ವಿತೀಯ ಬಾರಿಗೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ ಲಭ್ಯವಾಗಿದೆ. 5-2 3 ಅಂಕಗಳ ಅಂತರದಲ್ಲಿ ಆಜಾದ್ ಕಿನ್ನಿಯ ಇದೆ. ಅಂತಿಮ ನಾಕೌಟ್ ಸುತ್ತಿನ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಪ್ರವೇಶ ದ್ವಾರದ ಮುಖಮಾಗಡಿ ಬರುವಂತೆ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಪ್ರಸ್ತುತ ಥರ್ಡ್ ರೈಡ್ ವಿಭಾಗದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಖಲೀಲ್ ಕುಕಾಶೆ. ಸ್ಕೋರಿಂಗ್ ವಿಭಾಗದಲ್ಲಿ ಫಾರೂಕ್ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಅದ್ಭುತವಾದಂತ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಸಲ್ಲು ಇವೆಂಟ್ಸ್ ಬಾಯಾರ್. ಎಲ್ರಿಗೂ ಕೂಡ ವಿಶೇಷವಾದಂತ ಧನ್ಯವಾದಗಳು. ಕ್ರೀಡಾಕೂಟದ ನೇರ ಪ್ರಸಾರವನ್ನ ಮಾಡ್ತಾ ಇದೆ ಗಡಿನಾಡ ಹೆಮ್ಮೆಯ ವಾಹಿನಿ ನಮ್ಮ ಮೀಡಿಯಾ 24x7. ಬಂದಿರುವಂತ ಎಲ್ಲ ಆಟಗಾರರಿಗೆ ಕ್ರೀಡಾ ಅಭಿಮಾನಿಗಳಿಗೆ ಶುಚಿ ರುಚಿಯಾದಂತ ತಿಂಡಿ ತಿನಿಸುಗಳು ಪ್ರಧಾನ ಅಂಕಣದ ಮುಂಭಾಗದಲ್ಲಿ ಕ್ಯಾಂಟೀನ್ ಪ್ರವರ್ತನೆ ಆರಂಭಗೊಂಡಿದೆ. ಸ್ಪರ್ಧೆ ಆರಂಭಗೊಂಡಿದೆ ನೋಡಿ. ಪ್ರಬಲ ತಂಡಗಳ 2 ಆಟಗಾರರ ಸ್ಪರ್ಧೆ ಇದು. ಬಲಿಷ್ಠವಾಗಿರುವಂತಹ ಬ್ರದರ್ಸ್ ಪಯ್ಯಕಂಡ ಈ ಬಾರಿ ಮುಂಚೂಣಿಗೆ ಅರ್ಧ ದಾರಿಯನ್ನು ಕ್ರಮಿಸಿಕೊಂಡಾಗಿದೆ. ಆದರೆ ಟೀಮ್ ಜಟಾಯು ಬಿಟ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಕಳೆದ ಬಾರಿ ಬಹಳ ಪ್ರಬಲ ತಂಡವನ್ನು ಸೋಲಿಸಿ ಪೂರ್ಣ ಸಂಘವನ್ನು ಗಳಿಸಿಕೊಂಡಿದ್ದು ಟೀಮ್ ಜಟಾಯು ವಿಟ್ಲವಾಗಿದ್ರೆ ಇಲ್ಲಿ ಪ್ರಬಲ ಎದುರಾಳಿಗಳು ಅದಕ್ಕೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ. ಬ್ರದರ್ಸ್ ಪಯ್ಯಕಂಡಂ Your brothers KL14 task Birwai and KL14 ಮುಂದಿನ ಸ್ಪರ್ಧೆಯಲ್ಲಿ ಪಂದ್ಯಾಟವನ್ನು ಮುಂದುವರಿಸುತ್ತಾ ಆಜಾದ್ ಕಿನ್ನಿಯ ಖಾತೆಯಲ್ಲಿ 7, ಶಿವಾಜಿ ಬಡಗ ಮಧ್ವ ಪಟಕೊಂಡದ್ದು 4 ಮಾತ್ರ. 3 ಅಂಕಗಳ ಅಂತರದಲ್ಲಿ ನಾಕ್ಔಟ್ ಸುತ್ತಿನ ತೃತೀಯ ಸ್ಪರ್ಧೆ ಅತ್ಯಂತ ಸನಿಹದ ಸ್ಪರ್ಧೆ ಮುಂದುವರಿತಾ ಇದೆ. 2 ಸಮಾನ ಶಕ್ತಿಯುಳ್ಳಂತ ತಂಡಗಳ ಮುಖಾಮುಖಿಯಾಗುವಂತ ನಾಕ್ಔಟ್ ಸುತ್ತಿನ ತೃತೀಯ ಸ್ಪರ್ಧೆ ಶಿವಾಜಿ ಮಧ್ವ ಬಡಾಂಗಣದಲ್ಲಿ ಮತ್ತೆ 3 ಡಿಫೆಂಡರ್ಗಳು ಕಂಡುಕೊಡುವಾಗ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಮುಂದಿನ ನಾಕ್ಔಟ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಪ್ರಸ್ತುತ ತೃತೀಯ ದಾಳಿ ಶಿವಾಜಿ ಬಡಗ ಮಧ್ವ ತಂಡಕ್ಕೆ. ತೃತೀಯ ದಾಳಿಯಲ್ಲಿ ಯಶಸ್ವಿಯನ್ನ ಕಂಡುಕೊಡ್ತಾ ಇದ್ದಾರೆ ದಾಡಿಗಾರ. 5-7 ಅಂತರ 2 ಅಂಕಗಳು.
ಪ್ರಗತಿಯ ಮುಗಿದ ಪಂದ್ಯಾಟ ಮುಗಿದ ತಕ್ಷಣ ಚತುರ್ಥ ಸ್ಪರ್ಧೆ ನಾಕೌಟ್ ಸುತ್ತಿನ ಅಂತಿಮ ಸ್ಪರ್ಧೆ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು. ಈ ಸ್ಪರ್ಧೆಯ ಬಳಿಕ ಇನ್ನೇನು ಕಬಡ್ಡಿ ಸ್ಪರ್ಧೆಯಲ್ಲಿ 4 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. Do or die. 7-5 ತೃತೀಯ ದಾಳಿಯ ಸಂಘಟನೆಯಲ್ಲಿ ದಾಳಿಯನ್ನ ಮುಂದುವರಿಸುತ್ತಾ 7-5 2 ಅಂಕಗಳ ಅಂತರದಲ್ಲಿ ಆಜಾದ್ ಗಿನ್ಯ ಮುನ್ನಡೆ. ಇಲ್ಲಿ ದೊಡ್ಡ ಬೇಟೆಯಾಗಿದೆ. 2 ಅಂಕಗಳು ನೇರವಾಗಿ ಆಜಾದ್ ಗಿನ್ಯ ಖಾತೆಯಲ್ಲಿ. ಮಧ್ಯಂತರ ವಿರಾಮದ ವೇಳೆಗೆ ಶಿವಾಜಿ ಬಳಗ ಮಧ್ವ ಪಡೆಕೊಂಡಂತ 5 ಅಂಕಗಳ ವಿರುದ್ಧವಾಗಿ 9 ಸಂಪಾದನೆ ಮಾಡಿಕೊಂಡಿದೆ ಆಜಾದ್ ಗಿನ್ಯ. 4 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಟೀಮ್ ಆಜಾದ್ ಗಿನ್ಯ. ದಯವಿಟ್ಟು ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡು ಮುಂದಿನ ಸ್ಪರ್ಧೆಯ ಸಮಯಕ್ಕೆ ಸರಿಯಾಗಿ ಒಳಾಂಗಣವನ್ನ ಪ್ರವೇಶಿಸಿ ಸಹಕಾರ ಕೊಡುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶಿವಾಜಿ ಬಡಗ ತಂಡಕ್ಕೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ. ಈ ರೀತಿಯಲ್ಲಿ ಮಧ್ವ ತಂಡ ದ್ವಿತೀಯ ಬಾರಿಗೆ ಪ್ರಗತಿಯ ಸ್ಪರ್ಧೆಯಲ್ಲಿ ಟ್ಯಾಕಲ್ ಅನ್ನ ಮಾಡಿಕೊಂಡಿದೆ. 9-7 ಲೀಗ್ ಸುತ್ತಿನಲ್ಲಿ 12 ಸ್ಪರ್ಧೆಗಳು ಮುಕ್ತಾಯಗೊಂಡು ನಾಕ್ಔಟ್ ಸುತ್ತಿನಲ್ಲಿ 3 ಸ್ಪರ್ಧೆಗಳು ಮುಕ್ತಾಯಗೊಳ್ಳಲಿದೆ. ಈ ನಡುವೆ ಅತ್ಯಂತ ಸನಿಹದ ಸ್ಪರ್ಧೆ, ಅಪರೂಪದ ಸ್ಪರ್ಧೆ ಇಡೀ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ನಾವು ಕಂಡುಕೊಡ್ತಾ ಇದ್ದೇವೆ. 9-8 ಕೇವಲ 1 ಅಂಕದ ಅಂತರ ಮಾತ್ರ ಮುನ್ನಡೆ ಆಜಾದ್ ಗಿನ್ಯ. ಇಲ್ಲಿ ಮತ್ತೆ ಟ್ಯಾಕಲ್. ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿಕೊಡುತ್ತಾ ಇದೆ ಮಧ್ವ. ಶಿವಾಜಿ ಬಳಗ 9-9 ಪ್ರಸ್ತುತ ಖಾತೆ ಸಮಾನ ಅಂಕಗಳು. ಪ್ರಸ್ತುತ ಆಜಾದ್ ಗಿನ್ಯ ಬಣಾಂಗಣದಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ದಾಳಿ ಮುಂದುವರಿಸುತ್ತಾ ಜೆರ್ಸಿ ನಂಬರ್ 7 ಖಾತೆಯಲ್ಲಿ ಈ ತಂಡಗಳು ಒಟ್ಟು ಸಂಪಾದನೆ 9-9 ಸಮಾನ ಅಂಕಗಳು. ಗೆಲ್ಲುವಂತ ತಂಡ ಮುಂದೆ ಸೆಮಿ ಹಂತದಲ್ಲಿ ಪ್ರಶಸ್ತಿ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಳ್ಳಲಿದೆ. ಉಪಾಂತ್ಯ ಸ್ಪರ್ಧೆಯಲ್ಲಿ ಶ್ರೀದುರ್ಗ ಕರಿಂಕಿ ತಂಡದ ವಿರುದ್ಧವಾಗಿ ಸೆಣಸಾಡಲಿದೆ. ಗೆಲ್ಲುವಂತ ತಂಡ ಯಾವುದು ಇನ್ನೇನು ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಇದೆ. ಫಲಿತಾಂಶ ಹೊರಬೀಳುವಂತ ಸಮಯ ಸನಿಹಕ್ಕೆ ಬರ್ತಾ ಇದೆ. ಖಾತೆಯಲ್ಲಿ ಸ್ಟಿಲ್ ಆನ್ 9-9. അവസാന 5 മിനിറ്റിലേക്ക് മത്സരം ചുരുങ്ങുന്നു. 9-9 എന്ന ക്രമത്തിൽ തുല്യത പാലിക്കുന്നു ആസാദ് ഖില്ലിയ ശിവാജി ബടക മധ്വ. 2 ശക്തമായ ടീമുകൾ, തുല്യ ശക്തികൾ തമ്മിൽ
കുമ്പുകൂർക്കുന്ന ഇഞ്ചോടിച്ചുള്ള മത്സരത്തിൽ 9-9 എന്ന ക്രമത്തിൽ തുല്യത പാലിക്കുന്നു. ഇവിടെ പിടിച്ചു കെട്ടി പോയിന്റാക്കി മാറ്റുന്നു ആസാദ് കിനിയ. ലീഡ് ഉയർത്തുന്നു ആസാദ് കിനിയ മത്സരത്തിൽ 10-9. ഒരൊറ്റ പോയിന്റിന്റെ വ്യത്യാസം. ಇಲ್ಲಿ ರಜ್ಜು ಅವರು ಎಡಪಟ್ಟನ್ನ ಮಾಡಿಕೊಂಡಿದ್ದಾನೆ. ಉಚಿತ ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. 11-9. ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ನಡೆಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ರೆಡಿಯಾ ಬೇರಿಪದವ್ ರೆಡಿ? ಎರಡು ತಂಡಗಳು ಅಂಕವನ್ನು ಗಳಿಸಿಕೊಳ್ಳಲು ಪ್ರಬಲವಾದ ಸ್ಪರ್ಧೆಗೆ. ಮುಂದಿನ ಸ್ಪರ್ಧೆಗೆ ಬನ್ನಿ. ಕಲ್ವತೀರ್ಥ ಆಂಜನೇಯ ಎ, ವಂಶಿ ಬೇರಿಪದವ್ ಬಿ ತಂಡ ಬರಬೇಕು ಮುಂದಿನ ಸ್ಪರ್ಧೆಗೆ. ಆಂಜನೇಯ ಕಣ್ಮತೀರ್ಥ ಎ, ವಂಶಿ ಬೇರಿಪದವ್ ಬಿ ತಂಡ ತಮ್ಮ ತಂಡವನ್ನು ಎಲ್ಲಿ ಟ್ಯಾಕಲ್ ಆಗಿದ್ದಾರೆ. ಸೆಂಟರ್ ಲೈನ್ ಬಳಿ ಟ್ಯಾಕಲ್. ಆಜಾದ್ ಕಿನಿಯ ತಂಡದ ಅದ್ಭುತವಾದ ಡಿಫೆನ್ಸ್. 12-9. ಮತ್ತೆ ಮಧ್ವ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗಲೂ ಇದೆ. ಎರಡು ಬಲಿಷ್ಠ ಡಿಫೆಂಡರ್ಗಳು ಶಿವಾಜಿ ಬಡಗ ಮಧ್ವ ತಂಡದ ಬಲಿಷ್ಠ ಡಿಫೆಂಡರ್ಗಳ ಒಳಾಂಗಣದಲ್ಲಿ ಇಲ್ಲಿ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ. Here is the last man from the side of Shivaji Badaga Madhva. 13-9 in favor of Azad Kinya. ಗೆದ್ದಂತ ತಂಡ ಮುಂದೆ ಪ್ರಶಸ್ತಿ ಸುತ್ತಿಗೆ ಆಯ್ಕೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಲಾಸ್ಟ್ 3 minutes to go to full time. 13-9 ಆಲ್ ಔಟ್ ಆಗುತ್ತಾ ಇದೆ ಶಿವಾಜಿ ಬಡಗ ಮಧ್ವ. ಬೋನಸ್ ಲಭ್ಯವಿದೆ ಶಿವಾಜಿ ಬಡಗ ಖಾತೆಯಲ್ಲಿ. 10-16. ಇನ್ನೇನು 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 16-10. 6 ಅಂಕಗಳ ಅಂತರ. ಸ್ಪರ್ಧೆ ಇನ್ನೂ ಕೂಡ ಜೀವಂತವಾಗಿದೆ. 10-16. Unpredictable match of the competition. ಇಲ್ಲಿ ದಾಳಿ ಯಶಸ್ವಿ. 2 ಅಂಕಗಳು ಶಿವಾಜಿ ಬಡಗ ಖಾತೆಯಲ್ಲಿ. 12-16. 4 ಅಂಕಗಳ ಅಂತರ ಮಾತ್ರ. ಸಮಯ 1 ಗಂಟೆ 1 ನಿಮಿಷ ಆಗಿದೆ. ಇನ್ನೇನು 4 ಸ್ಪರ್ಧೆಗಳು ಮಾತ್ರ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 16-12. ಮಾಡು ಇಲ್ಲವೇ ಮಡಿ. 16-12. 4 ಅಂಕಗಳ ಅಂತರದಲ್ಲಿ ರಂಜು ಕಾರ್ನರ್ ವಿಭಾಗದಲ್ಲಿ ಟ್ಯಾಕಲ್ ಅನ್ನ ಮಾಡಿದ್ದಾರೆ. 13-16. ಸಮಯ ಕಡಿಮೆ ಇದೆ. ಪರಿಮಿತಿ ಸಮಯದಲ್ಲಿ ಅಂಕವನ್ನು ತರುವಂತ ತಬಕದಲ್ಲಿ ಟ್ಯಾಕಲ್ ಆಗಿದ್ದಾರೆ. 13-17. ಮತ್ತೆ 4 ಅಂಕಗಳ ಅಂತರ ಖಂಡಿತವಾಗಲೂ ಸ್ಪರ್ಧೆಯಲ್ಲಿದೆ. ಸಮಯವನ್ನ ವ್ಯರ್ಥ ಮಾಡುವಂತ ಆಲೋಚನೆಯಲ್ಲಿ ಆಜಾದ್ ಕಿನಿಯ ಇರುವಂತ ಸಮಯದ ಬಡಗಡೆ ಅಂಕವನ್ನ ಪಡೆಯುವ ಪರದಾಟದಲ್ಲಿ ಶಿವಾಜಿ ಬಡಗ ಮಧ್ವ. ಅಂತಿಮ 60 ಸೆಕೆಂಡ್ಗಳು ಮಾತ್ರ. ಗೋಲ್ಡನ್ ಮಿನಿಟ್ ಆರಂಭವಾಗಿದೆ.
18-13 ಎಸ್ ಕಿನ್ಯದ ಕೋಚ್ ಇತ್ತೆ ಒಂದು ಸಮಾಧಾನದ ಪೀಡಿಯೋ ಇತ್ತು ಈಡೆ ಮುಟ್ಟ ಟೆನ್ಷನ್ ಇತ್ತು ಲಯವನ್ನ ಕಡಕೊಂಡಿದ್ದಾರೆ ದಾಣಿಗಾರ 19-13 ಬಹುತೇಕ ಉಪಾಂತ್ಯ ಸುತ್ತಿಗೆ ಪ್ರಶಸ್ತಿ ಸುತ್ತಿಗೆ ಆಜಾದ್ ಕಿಕ್ಕಿಯ ತಮ್ಮ ಪಾದಾರ್ಪಣೆಯನ್ನ ಮಾಡಿಕೊಂಡ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇನ್ನೇನು ತೀರ್ಪುಗಾರರ ಔಪಚಾರಿಕ ತೀರ್ಮಾನ ಬರಬೇಕಿದೆ, ಘೋಷಣೆ ಬರಬೇಕಿದೆ. ಈ ರೀತಿಯಲ್ಲಿ ಸೆಮಿ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇದೆ ಆಜಾದ್ ಕಿನ್ನಿಯ. ಕಂಗ್ರಾಚುಲೇಷನ್ಸ್. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಶಿವಾಜಿ ಬಡಗ ಮಧ್ವ ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳು. ನಾಕ್ಔಟ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳು ಬನ್ನಿ. ಶ್ರೀರಾಮ್ ಶಂಭೂರು ಎ ಮತ್ತು ಆದಿ ಶಕ್ತಿ ಮಿತ್ತೂರು. ಸ್ಪರ್ಧೆ ಇದು ಬಹಳ ಪ್ರಬಲವಾದಂತಹ ಎರಡು ತಂಡಗಳ ಸ್ಪರ್ಧೆ. ದ್ವಿತೀಯ ಸ್ಥಾನಕ್ಕಾಗಿ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕಾಗಿ ನಡೆಯುವಂತಹ ಬಹುಶಃ ಸ್ಪರ್ಧೆ ಇದು. ಇಲ್ಲಿ ಗೆದ್ದರೆ ಬಹುಶಃ ದ್ವಿತೀಯ ಸ್ಥಾನಕ್ಕೆ ಬರುವಂತಹ ಸ್ಪಷ್ಟವಾದ ಅವಕಾಶವಿದೆ. ಆದರೆ ಇಲ್ಲಿ ಬಿಟ್ಟು ಕೊಡುವಂತ ತಂಡ ಯಾವುದು, ಯಾರು ಬೋನಸ್ ಅಂಕವನ್ನು ಲಭಿಸಿಕೊಳ್ಳಲಿದ್ದಾರೆ? ಆಂಜನೇಯ ಕಣ್ಣು ತೀರ್ಥ ತಂಡವ ಅಥವಾ ಔಷಿ ಬೇರಿ ಪದವ ತಂಡವ? ಕಳೆದ ಸ್ಪರ್ಧೆಯಲ್ಲಿ ಬೋನಸ್ ಅಂಕವನ್ನು ಲಭಿಸಿದಂತೆ ಮುಕ್ಕಾಲು ದಾರಿ ಕ್ರಮಿಸಿಕೊಂಡಾಗಿದೆ. ಆದರೆ ಸ್ಪರ್ಧೆಯ ಇಲ್ಲಿ ತೀರ್ಪುಗಾರರ ವಿಸಿಲ ಧ್ವನಿ ಮೂಲಗಳು ಮಾತ್ರ ಬಾಕಿ ಇದ್ದು. ಆದರೆ ಪ್ರಬಲವಾದ ತಂಡ ನಡೆಯಲಿ. ಬನ್ನಿ, ನಾಕ್ಔಟ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ಶ್ರೀರಾಮ್ ಶಂಭೂರು ಆದಿಶಕ್ತಿ ಮಿತ್ತೂರು. ಇನ್ನೇನು 4 ಸ್ಪರ್ಧೆಗಳು ಮಾತ್ರ ಬಾಕಿಯಾಗಿರುವಂತಹ ಈ ಒಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು ನಾಕ್ಔಟ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ತಂಡಗಳು ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡಬೇಕಿದೆ. ಬಲೆ ಆದಿಶಕ್ತಿ ಮಿತ್ತೂರು ಬಗ್ಗ ಶ್ರೀರಾಮ್ ಶಂಭೂರು ಐನಾದ ಬೇಗ ಬರಡು. ಕೌಂಟ್ ಡೌನ್ ಬಿಗಿನ್ಸ್. 10 9 8 7 6 ಬಲೆ 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 ಶಂಭೂರು ಮಿತ್ತೂರು ಬಲೆ ಶ್ರೀರಾಮ್ ಶಂಭೂರು ಎ ಮತ್ತು ಆದಿಶಕ್ತಿ ಮಿತ್ತೂರು ತಂಡಗಳ ಬನ್ನಿ. ನಾಕ್ಔಟ್ ಸುತ್ತಿನ ಅಂತಿಮ ಸ್ಪರ್ಧೆ ಇದು. ಈ ಸ್ಪರ್ಧೆಯ ಬಳಿಕ ಕೂಟದ ಉಪಾಂತ್ಯ ಸುತ್ತಿನ ಸ್ಪರ್ಧೆಗಳು ನಡೆಯಲಿದೆ. ಪ್ರಥಮ ಉಪಾಂತ್ಯ ಸ್ಪರ್ಧೆಯಲ್ಲಿ ಆಜಾದ್ ಕಿನ್ಯ ವಿರುದ್ಧವಾಗಿ ಶ್ರೀ ದುರ್ಗಾ ಕರಿಂಗೆ
सिद्दीक काजल सिद्दीक काजल your time out over भले रिटर्न भले ಕ್ರೀಡಾಕೂಟದ ಉಪಾಂತ್ಯ ಸ್ಪರ್ಧೆಗೆ ಶ್ರೀದುರ್ಗ ಕರಿಂಕಿ ಆಜಾದ್ ಕಿನ್ಯ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸುವಂತೆ ಮನವಿ. ಧನುಷರೇ ರೆಡಿಯಾಲೆ Toss on by Sriram Shamburu Choice Co. Knockout ಸುತ್ತಿನ ಅಂತಿಮ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪ್ರಥಮ ಉಪಾಂತ್ಯ ಸ್ಪರ್ಧೆಗೆ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗಿರುವಂತ ಧನುಷ್ ಅವರ ಪ್ರತ್ಯೇಕ ಗಮನಕ್ಕೆ ಶ್ರೀದುರ್ಗ ಕರಿಂಕಿ ಆಜಾದ್ ಕಿನ್ಯ ತಾವುಗಳು ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ವಿನಂತಿ. ತಂಡ ಬನ್ನಿ ಕ್ರೀಡಾಂಗಣವನ್ನು ಸೇರಿಕೊಳ್ಳಿ. ಟೈಟಾನ್ಸ್ ನೀರ್ಕಜ ಟೀಮ್ ಜಟಾಯಿ ವಿಟ್ಲ ತಾವುಗಳು ತಮ್ಮ ತಂಡವನ್ನು ಸೇರಿಕೊಳ್ಳಿ, ಕ್ರೀಡಾಂಗಣವನ್ನು ಸೇರಿಕೊಳ್ಳಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ನೀರ್ಕಜ ಪ್ರಸ್ತುತ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಮುಂದೆ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ಎರಡನೇ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ವಿರುದ್ಧ ಸೆಣಸಾಡಲಿದೆ. ವಿಜಯವನ್ನು ಗಳಿಸಿಕೊಳ್ಳಲು ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದೆ. ಎರಡು ಕಡೆ ಪ್ರಬಲವಾದ ತಂಡ. ಶಂಭೂರು ದಾಳಿಗಾರನ ಬಂಧನವಾಗಿದೆ. ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದ್ದಾರೆ. ಆರಂಭಿಕ ಒಂದಂಕ ಸೇರ್ಪಡೆಯಾಗುತ್ತಾ ಇದೆ ಆದಿಶಕ್ತಿ ಮಿತ್ತೂರು ಖಾತೆಯಲ್ಲಿ. ಆಂಕಲ್ ಹೋಲ್ಡ್ ಮುಖೇನ ಖಾತೆ ಆರಂಭವಾಗಿದೆ. ಶಂಭೂರು 1-1. ಅದೇ ನಾಣ್ಯದಲ್ಲಿ ತಿರುಗೇಟನ್ನ ನೀಡಿದೆ ಆದಿಶಕ್ತಿ ಮಿತ್ತೂರು. ವಿಟ್ಲ ಬನ್ನಿ, ಟೈಟಾನ್ಸ್ ನೀರ್ಕಜ ಬನ್ನಿ. ಟೈಟಾನ್ಸ್ ನೀರ್ಕಜ ಜಟಾಯಿ ವಿಟ್ಲ, ಜಟಾಯಿ ವಿಟ್ಲ ಬರಬೇಕು. ಟೈಟಾನ್ಸ್ ನೀರ್ಕಜ ಕೂಡ ಬರಬೇಕು. ಟೀಮ್ ಉಂಡ ಇಲ್ಲಿ ಮತ್ತೆ ಡಿಫೆನ್ಸ್ ಮುಖೇನ ನಮ್ಮ ತೀರ್ಪುಗಾರರಿಗೆ ತೀರ್ಮಾನ ಕೋರಿರಲ್ಲ ಒಂಚೂರು ಗ್ಯಾಪ್ ಕೊರ್ಲೆ ನೀವು. ಟೈಟಾನ್ಸ್ ನೀರ್ಕಜ 2-3 in favor of ಆದಿಶಕ್ತಿ ಮಿತ್ತೂರು.
3-2 ಆದಿಶಕ್ತಿ ಮಿತ್ತೂರು ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನ ಯಶಸ್ವಿಯಾಗಿ 3-3. ಕ್ರೀಡಾಕೂಟದ ಆರಂಭದಿಂದ ಈ ತನಕ ಸ್ಕೋರಿಂಗ್ ವಿಭಾಗದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ನಿರಂತರವಾಗಿ ಸಹಕಾರವನ್ನು ಕೊಡ್ತಾ ಇರುವಂತಹ ಸಂಸ್ಥೆಯ ಸದಸ್ಯ ಫಾರೂಕ್ ವಿಶೇಷವಾದಂತ ಧನ್ಯವಾದಗಳು. 8, 7, 6, 5, 4. ಟೀಮ್ ಜಟಾಯು ವಿಟ್ಲ ವರ್ಸಸ್ ಟೈಟಾನ್ಸ್ ನೇರ್ಗಜೆಯ ನಡುವೆ ಸ್ಪರ್ಧೆ ಇದು. ಇದುವರೆಗೆ ಸ್ಪರ್ಧೆಯಲ್ಲಿ ಗೆಲುವಿಂದ ಕಂಡುಕೊಂಡಿಲ್ಲ ಟೈಟಾನ್ಸ್ ನೇರ್ಗಜೆ. 7, 6. ಟೀಮ್ ಜಟಾಯು ವಿಟ್ಲ ಈ ಬಾರಿ ಮತ್ತೊಮ್ಮೆ 4-3 in favor of ಎರಡು ಕಡೆಯಿಂದ ಶ್ರೀರಾಮ್ ಶಂಭೂರು. Do or die. Do or die. 5-3 in favor of ಶ್ರೀರಾಮ್ ಶಂಭೂರು. 2 ಅಂಕಗಳ ಮುನ್ನಡೆ. ತೃತೀಯ ದಾಳಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿ. ಮಾಡು ಇಲ್ಲವೇ ಮಡಿ. ಇಲ್ಲಿ ಸೋತರೆ ನೇರ್ಗಜೆಯ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯವಾಗಲಿದೆ. ಯಾಕೆಂದ್ರೆ 6-3 in favor of ವಿಭಾಗದಲ್ಲಿ ಶ್ರೀರಾಮ್ ಶಂಭೂರು. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಇಲ್ಲಿ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ. ಸ್ಟ್ರಗಲ್ ಟ್ಯಾಕಲ್ ಆಗಿದೆ. 2 ಅಂಕಗಳು ಲಭ್ಯವಾಗುತ್ತಾ ಇದೆ. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಮಿತ್ತೂರು ತಂಡಕ್ಕೆ. ಜಸರ್ ಬ್ರೈನ್ ಇನ್ ಆಕ್ಷನ್. 6-5 ಕೇವಲ 1 ಅಂಕದ ಅಂತರ ಮಾತ್ರ. ಮಿತ್ತೂರು ತಂಡದ ನೀಡಕಾಯಿಯಿಂದ ದಾಳಿಗಾರನ ದಾಳಿ ಮುಂದುವರಿಸುತ್ತಾ ಖಾತೆಯಲ್ಲಿ 6-5 1 ಅಂಕದ ಮುನ್ನಡೆ ಶ್ರೀರಾಮ್ ಶಂಭೂರು. 7-5 ಮಧ್ಯಾಂತರ ವಿರಾಮದ ವೇಳೆಗೆ ಆದಿಶಕ್ತಿ ಮಿತ್ತೂರು ಪಡೆದುಕೊಂಡಂತ 5 ಅಂಕಗಳ ವಿರುದ್ಧವಾಗಿ
7 ಅಂಕಗಳೊಂದಿಗೆ ಶ್ರೀರಾಮ್ ಶಂಭೂರು 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಡ್ತಾ ಇದ್ದಾರೆ. ಈ ಸ್ಪರ್ಧೆಯ ಬಳಿಕ ಉಪಾಂತ್ಯ ಸುತ್ತಿನ ಸ್ಪರ್ಧೆಗಳು ಆರಂಭ. ಪ್ರಥಮ ಉಪಾಂತ್ಯ ಸ್ಪರ್ಧೆಗೆ, ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ಶ್ರೀದುರ್ಗ ಕರಿಂಕಿ ಆಜಾದ್ ಕಿನ್ನಿಯ ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಪ್ರವೇಶ ದ್ವಾರದ ಮುಖ ಮಾಡಿ ಬರುವಂತೆ ಮನವಿ. ಶ್ರೀದುರ್ಗ ಕರಿಂಕಿ ಆಜಾದ್ ಕಿನ್ನಿಯ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ತಂಡದ ವಿರುದ್ಧವಾಗಿ ಪ್ರಸ್ತುತ ಪಂದ್ಯಾಟದ ವಿಜಯಿ ತಂಡ ಸೆಣಸಾಡಲಿದೆ. ನಿರಂತರವಾಗಿ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶಗಳು ಮಿತ್ತೂರು ತಂಡಕ್ಕೆ. It is the last man from the side of Mithu. 8-6 ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಮಿತ್ತೂರು ತಂಡಕ್ಕೆ. ಸತತ ನಿರಂತರವಾಗಿ ಸೂಪರ್ ಟ್ಯಾಕಲ್ ಅವಕಾಶ ಮಿತ್ತೂರು ತಂಡಕ್ಕೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಮಿತ್ತೂರು ಬಿಟ್ಟು ಕೊಡುತ್ತಾ ಇದೆ ಅಂಕವನ್ನ. 9-6 9-6. All out 3 points in favor of Shamburu. 12-6 ಇಮ್ಮಡಿಯ ಮುನ್ನಡೆಯಲ್ಲಿ ಶಂಭೂರು ತಂಡ. ಆದಿಶಕ್ತಿ ಮಿತ್ತೂರು ಪಡೆದುಕೊಂಡದ್ದು ಕೇವಲ 6 ಅಂಕಗಳು ಮಾತ್ರ. ಶಂಭೂರು ಖಾತೆಯಲ್ಲಿ ಡಬಲ್ ಡಿಜಿಟ್. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. 8-12 ಅಂಕದ ಕೂಡಿಗಿರುವಂತ ಕೆಲವು ಟಿಕೆಟ್ಗಳು ಮಾತ್ರ ಬಾಕಿ ಇದೆ. ಇನ್ನೇನು ಒಂದು 20 ಟಿಕೆಟ್ಗಳು ಮಾತ್ರ ಬಾಕಿ ಇದೆ. 100 ರೂಪಾಯಿಗೆ 3 ಟಿಕೆಟ್ಗಳು ಆಫರ್ ರೂಪದಲ್ಲಿ ಲಭಿಸ್ತಾ ಇದೆ. ಅಪ್ಪಟ ಕಬಡ್ಡಿ ಅಭಿಮಾನಿ, ಕಬಡ್ಡಿ ಪಟು, ಕಬಡ್ಡಿ ತೀರ್ಪುಗಾರರು ಈಚು ಅಡಿಯಾಕ ಬಾಯ್ಕಟ್ಟೆಯವರು ತಮ್ಮ ಬಳಿ ಬರ್ತಾ ಇದ್ದಾರೆ. ಅಂತಿಮ 20 ಚೀಟುಗಳು ಮಾತ್ರ ಬಾಕಿ ಇದೆ. 100 ರೂಪಾಯಿಗೆ 3 ಟಿಕೆಟ್ಗಳು. ಇನ್ನೊಂದು ಹೆಜ್ಜೆಯತ್ತ ವಿಜಯಕ್ಕೆ ಸನಿಹವಾಗುವಂತ ಸಂದರ್ಭ ನೋಡಿ. ಸಿದ್ಧಂಬಳವಾಗಿದ್ರೆ KL14 ಯೋಗದಲ್ಲಿ KL14 ಹೋರಾಟವನ್ನ ಜಾರಿ ಮಾಡಿ ಕೊಳ್ಳುತ್ತಾ ಅಥವಾ ವಿಜಯಕ್ಕೆ ಸನಿಹವಾಗುವ ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಸ್ಪರ್ಧೆಗಳು 19ನೇ ಸ್ಪರ್ಧೆ ಮುಕ್ತಾಯವಾಗಿದೆ. 14-8 ಗಮನಿಸಲಿಲ್ಲ. ತಂಡದ ನಾಯಕರು ಇಲ್ಲಿ ಫಿಕ್ಸರ್ ಮಾಡಲು 6 ತಂಡದ ನಾಯಕರು ಬರಬೇಕು. ಎ ವಿಭಾಗದಲ್ಲಿ ದತ್ತಕೃಪ ಸುದಿಂಬಳ, ಭಾಗದಲ್ಲಿ
ದತ್ತಕೃಪಾ ಸುದೆಂಬಳ ಪ್ರಥಮ, ಆಂಜನೇಯ ಕಣ್ಮತೀರ್ಥ ಎ ದ್ವಿತೀಯ ಹಾಗೂ ಓಂ ಶಿವಗಿರಿ ಪ್ರಥಮ ಬಿ ತಂಡ. ಉಪಾಂತ್ಯ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ. ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ತಂಡಗಳು ಬನ್ನಿ. ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ ತಂಡಗಳು ಬರುವಂತೆ. ಪ್ರಗತಿಯ ಸ್ಪರ್ಧೆ 8ರ ಮುಂದೆ 15 ಮುನ್ನಡೆಯಲ್ಲಿ ಶ್ರೀರಾಮ್ ಶಂಭೂರು ತಂಡ. ಅಂತಿಮ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 15-8. Do or die. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. Do or die. ಈ ರೀತಿಯಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪುವಂತ 4ನೇ ತಂಡವಾಗಿ ಶ್ರೀರಾಮ್ ಶಂಭೂರು ತಂಡ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಆದಿಶಕ್ತಿ ಮಿತ್ತೂರು ತಂಡಕ್ಕೆ ಧನ್ಯವಾದಗಳು. ಪ್ರಥಮ ಉಪಾಂತ್ಯ ಸ್ಪರ್ಧೆ ಪ್ರಥಮ ಸೆಮಿಫೈನಲ್ ಕದನಕ್ಕೆ ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ ತಂಡಗಳು ಬನ್ನಿ. ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ ತಂಡಗಳು ಬನ್ನಿ. ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ 2 ತಂಡಗಳು ಕೂಡ ಬರಬೇಕಿದೆ. ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ. ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಪ್ರಶಸ್ತಿ ಸುತ್ತಿನ ಸ್ಪರ್ಧೆ ಉಪಾಂತ್ಯ ಸ್ಪರ್ಧೆಗೆ ತಂಡಗಳು ಬನ್ನಿ. ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ. ಪ್ರಸ್ತುತ ಪಂದ್ಯಾಟದಲ್ಲಿ 3 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿಕೆಯಾಗಿದೆ. ಶ್ರೀ ದುರ್ಗಾ ಕರಿಂಕಿ, ಆಜಾದ್ ಕಿನ್ಯ. 2 ತಂಡಗಳಿಗೂ ಸಿದ್ಧತೆಗಳನ್ನು ಪೂರ್ಣಗೊಳಿಸಲು ಅನೇಕ ಸಮಯಗಳು ಲಭ್ಯವಾಗಿದೆ. ದಯವಿಟ್ಟು ಈ ತಂಡಗಳ ಸಮಯವನ್ನ ವ್ಯರ್ಥ ಮಾಡಬೇಡಿ. ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡಿ. ಆಜಾದ್ ಕಿನ್ಯ ಅಂಕಣದತ್ತ ಮುಖ ಮಾಡಿ ಬರ್ತಾ ಇದೆ. ಎದುರಾಳಿ ತಂಡವು ಕೂಡ ಬರಬೇಕಿದೆ. ಶ್ರೀ ದುರ್ಗಾ ಕರಿಂಕಿ ತಂಡವು ಕೂಡ ಜೊತೆ ಸೇರಿಕೊಂಡು ಒಳಾಂಗಣವನ್ನ ಪ್ರವೇಶ ಮಾಡಿ. ತೀರ್ಪುಗಾರರಾದ ಸಿದ್ದಿಕ್ ಕಾಜೆ, ಮನೋಹರ್ ಕೆದಿಲ ಬಲೆ ಆಜಾದ್ ಕಿನ್ಯ ಒಳಾಂಗಣವನ್ನ ಪ್ರವೇಶ ಮಾಡಿ. ಜೊತೆಯಲ್ಲಿ ಶ್ರೀ ದುರ್ಗಾ ಕರಿಂಕಿ ಸ್ಪರ್ಧೆಯಲ್ಲಿ ನೋಡಿ ಗಮನಿಸಿ,
ಆಂಜನೇಯ ಕಣ್ಮಂದಿರ್ತೇಯ ಬನ್ನಿ ಜಟಾಯು ವಿಟ್ಲ ಬರಬೇಕು ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಜೊತೆಗೆ ಬ್ರದರ್ಸ್ ಬುಯ್ಯಂಗಂಡ ಅಂಡ್ ಓಂ ಶ್ರೀ ಬೆರಿಮದೋಬಿ ಸೆಕೆಂಡ್ ಕ್ವಾರ್ಟರ್ ಫೈನಲ್. ಇದರಲ್ಲಿ ಗೆದ್ದ ತಂಡ ಮುಂದಿನ ಸುತ್ತಿಗೆ, ಸೋತ ತಂಡಕ್ಕೆ ಪಂದ್ಯಕೂಟದಿಂದ ಹೊರಗೆ. ಅಲ್ಲಿಗೆ 4 ತಂಡಗಳು ಉಳಿಕೆಯಾಗಲಿದೆ. ಆಮೇಲೆ ಸೂಪರ್ ಸೆಮಿಫೈನಲ್ ಆಂಜನೇಯ ಕಣ್ಮಂದಿರ್ತ ಬಿ ಆಜಾದ್ ಶ್ರೀ ದುರ್ಗಾ ವನಹೊರಗೆ ದಿಲ ಸಿದ್ದಿಕ ಕಾಜೆ ತೀರ್ಪುಗಾರರು ಬರಬೇಕು. ಶರತ್ತನ್ನ ಅವಳು ಎದ್ಗ ಮ್ಯಾಚ್ ಉಂಟು ಮುಲ್ಲನ ಮೂಜೆ ಮೂಜೆ ಬ್ಯಾಚ್ ಜಾಜ್ ಮ್ಯಾಚ್ ಸರಿಯಾ ಒಟ್ಟಿಗೆ ಮುಗಿನ ಮುಲ್ಲಂಜಿ 3/4 ಗಂಟೆ ಬೋಡು ಜಾಸ್ತಿ ಬಂದ ಅಲ್ಪ ಬೇಗ ಮುಗಿವ ಈ ಮುದಗಳು ಬೇಗ ಬರ್ತಿರ್ನ ಅರ್ಧ ಗಂಟೆ ನಿಮಗೆ ನನಂಜಿ ಆಜ್ ಮ್ಯಾಚ್ ಉಂಟು ಅವರ್ದು ಬುಟ್ಕ Toss on by Sri Durga Karingi Choice Go. ತೀರ್ಪುಗಾರರು ಹಬೀಬ್ ಮಾಣಿ. ಉಪಾಂತ್ಯ ಸ್ಪರ್ಧೆಗಳು ಪ್ರಶಸ್ತಿ ಸುತ್ತಿನ ಸ್ಪರ್ಧೆಗಳು ಆರಂಭಗೊಳ್ಳುತ್ತಾ ಇದೆ. ಪ್ರಥಮ ಉಪಾಂತ್ಯ ಸ್ಪರ್ಧೆಯ ಪ್ರಥಮ ದಾಳಿ ಆರಂಭವಾಗಿದೆ. ಇಲ್ಲಿ ಗೆದ್ರು ಸೋತರು ಮಿನಿಮಮ್ 3000 ಮತ್ತೊಂದು ಶಾಶ್ವತ ಫಲಕ ಖಚಿತ. ಇದು ಉಪಾಂತ್ಯ ಸುತ್ತಿನ ಸ್ಪರ್ಧೆ. ಆಂಜನೇಯ ಕಣ್ಮಂದಿರ್ತ ಮೊದಲ ಕ್ವಾರ್ಟರ್ ಫೈನಲ್. ಇಲ್ಲೂ ಕೂಡ ಅಷ್ಟೇ ಷರತ್ತನ್ನ ಗೆದ್ದರೆ ಒಂದು ಬಹುಮಾನ ಖಚಿತಪಡಿಸುವಂತ ಸ್ಪರ್ಧೆ. ಈ ಒಂದು 2 ಸ್ಪರ್ಧೆಗಳು, ಮೊದಲ 2 ಸ್ಪರ್ಧೆಗಳು, ಸೋತರೆ ಪಂದ್ಯಾಕೂಟದಿಂದ ನಿರ್ಗಮನ. ಮೂಲ ಗೆಲ್ತಿಲ್ಲ ಸೋತಲ್ಲ ಒಂಜಿ 3000 ಗ್ಯಾರಂಟಿ. ಅದೇ ಗೆದ್ದರೆ ಮೂಲಂಜಿ ಗೆಂದಿಟ ಮಾತ್ರ ಸೋತಂಡ ಪಿದಯಾಪುಡು ತೊಲೆ ಕಬಡ್ಡಿಗಳ ಬಲ್ಲ ಇಬ್ಬನ ಬಂತಗಲ ಆತ ಡಿಫರೆನ್ಸ್ ಉಂಟು. ಮತ್ತೊಂದು ಕಡೆ ಟೀಮ್ ಜಟಾಯು ವಿಟ್ಲ ಸ್ಪರ್ಧೆಯಲ್ಲಿ 2 ಪ್ರಬಲ ತಂಡಗಳು ಪ್ರಬಲ ಸ್ಪರ್ಧೆಯನ್ನು ನಡೆಸಿ ಲೀಗ್ ಮಾದರಿಯಲ್ಲಿ ಪ್ರಸ್ತುತ ಟಾಸ್ಕ್ ಪುರವಾಯಿ ರಿಜಿಸ್ಟರ್ಡ್ ತಂಡ ಬಂದಿದೆ. 2 ತಂಡಗಳ ಆಗಮನವಾಗಿದೆ. ಲೀಗ್ ಮಾದರಿಯ ಈ ಒಂದು ಸ್ಪರ್ಧೆಯಲ್ಲಿ, ನಾಕೌಟ್ ಮಾದರಿಯ ಸ್ಪರ್ಧೆಯಲ್ಲಿ ಉಪಾಂತ್ಯವನ್ನ ಪ್ರವೇಶಿಸುವಂತ ತಂಡ ಯಾವುದು, ಸೆಮಿಫೈನಲ್ ಪ್ರವೇಶವನ್ನು ಮಾಡುವಂತ ತಂಡ ಯಾವುದು ನೋಡೋಣ.
ಧನುಷ ಉಪಾಧ್ಯ ಸುತ್ತಿನಲ್ಲಿ Do or ಪ್ರಥಮ die. ಅಂಕವನ್ನು ಪಡೆದುಕೊಂಡಿದ್ದಾರೆ. ಟಾಸ್ಕ್ ಪರವಾಗಿ ರಿಜಿಸ್ಟರ್ಡ್ ಟಾಸ್ಕ್ ಟ್ರೋಫಿ 2025 ಪುರುಷರ ಮುಕ್ತ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟವನ್ನ ನಾಕ್ಔಟ್ ಸುತ್ತಿನ ರೀತಿಯಲ್ಲಿ 21 ತಂಡಗಳನ್ನು ಬಡಗೂಡಿಸಿಕೊಂಡು 7, 6, 5, 4, 3, 2, 21 ತಂಡಗಳನ್ನ ಒಡಗೂಡಿಸಿಕೊಂಡು ನಾಕ್ಔಟ್ ಸುತ್ತಿನ ಸ್ಪರ್ಧೆಯನ್ನ ಯೋಜನೆ ಮಾಡಿತು. ಆದರೆ ಕೆಲವೊಂದು ತಂಡಗಳು ಭಾಗವಹಿಸದೇ ಇದ್ದ ಸಂದರ್ಭದಲ್ಲಿ ಅಂತಿಮವಾಗಿ 12 ತಂಡಗಳನ್ನ ಒಡಗೂಡಿಸಿಕೊಂಡು ಲೀಗ್ ಮಾದರಿಯ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. 12 ತಂಡಗಳು ಬರಬೇಕಿದ್ರೆ ಅಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವರು ನಮ್ಮ ತೀರ್ಪುಗಾರರಲ್ಲಿ ಓರ್ವರಾಗಿರುವಂತ ನಮ್ಮ ಆತ್ಮೀಯರು ಹ್ಯಾರಿಸ್ ರವರು. ಅವರಿಗೆ ದೊಡ್ಡ ಕೈ ಚಪ್ಪಾಳೆ ಬರಬೇಕಿದೆ. 12 ತಂಡವಾದರೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಾ ಹ್ಯಾರಿಸ್, ಅಭಿನಂದನೆಗಳು, ಧನ್ಯವಾದಗಳು ತಮಗೆ. ಬೋನಸ್ ಅಂಕ ಲಭ್ಯವಾಗಿದೆ. ಈ ನಡುವೆ ಆಂಜನೇಯ ಕಣ್ವತೀರ್ಥ ಈ ತಂಡದಲ್ಲಿ ಹಿರಿಯ ಆಟಗಾರರು, ಅದೇ ರೀತಿಯಲ್ಲಿ ಆಂಜನೇಯ ಕಣ್ವತೀರ್ಥದ ಕ್ಲಬ್ಬಿನ ಗೌರವ ಅಧ್ಯಕ್ಷರು ಸರಿಸುಮಾರು 25 ವರ್ಷಗಳಿಗಿಂತ ಹೆಚ್ಚಾಗಿ ಹಗ್ಗ ಜಗ್ಗಾಟದಲ್ಲಿ ಅನುಭವ ಉಳ್ಳಂತ ವ್ಯಕ್ತಿತ್ವ ಪ್ರಸ್ತುತ ಇವತ್ತಿನ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲೂ ಭಾಗವಹಿಸ್ತಾ ಇದ್ದಾರೆ. ಶ್ರೀತ ಗಣೇಶ್ ಅಪ್ಪಿ ಇವರನ್ನ ವೇದಿಕೆಗೆ, ಪ್ರಧಾನ ವೇದಿಕೆಗೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ತಮ್ಮೆಲ್ಲರ ಕರತಾಳನದ ಆಶೀರ್ವಾದ ಇವರಿಗೆ ಬೇಕು ಖಂಡಿತವಾಗ್ಲು. ಯಾಕಂದ್ರೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹಗ್ಗ ಜಗ್ಗಾಟದಲ್ಲಿ ಸಕ್ರಿಯವಾಗಿ ತಮ್ಮನ್ನ ತಾನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿತ್ವ ಗಣೇಶ್ ಆಂಜನೇಯ ಕಣ್ವತೀರ್ಥದ ಆಟಗಾರರು ಅಲ್ಲದೆ ಆ ಸಂಸ್ಥೆಯ ಗೌರವ ಅಧ್ಯಕ್ಷರು ನಿಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಗಣೇಶ್ ತಾವುಗಳು ವೇದಿಕೆಯನ್ನ ಅಲಂಕರಿಸುವಂತೆ ಮನವಿ. ಖಂಡಿತವಾಗಿ ಒಂದು ಕಡೆ ಗಣೇಶ್ ಆಂಜನೇಯವರನ್ನ ವೇದಿಕೆಗೆ ಬರಮಾಡಿಕೊಂಡು ಆ ಸಂದರ್ಭದಲ್ಲಿ ಒಂದು ಕಡೆ ಆಂಜನೇಯ ಕಣ್ವತೀರ್ಥ ಜೊತೆಗೆ ಜಟಾಯು ಎಂಬ ಸಂಸ್ಥೆ ಸೆಣಸಾಡ್ತಾ ಇದೆ. ಇಲ್ಲಿ ಮೇಲುಗೈಯನ್ನು ಪಡೆಯಲು ದಾಪುಗಾಲನ್ನು ಇಡುತ್ತಾ ಇದೆ ನೋಡಿ. ಒಂದು ಕಡೆ ಆಂಜನೇಯ ಕಣ್ವತೀರ್ಥವಾಗಿದ್ರಲ್ಲಿ ಕರ್ನಾಟಕದ ಬಲಿಷ್ಠ ತಂಡವಾಗಿರುವಂತಹ ಜಟಾಯು ನಡುವೆ ಪ್ರಶಸ್ತಿಗಳ ಕದನದೊಂದಿಗೆ ಆರಂಭಗೊಂಡಿದೆ. ಇಲ್ಲಿ ಸ್ಪರ್ಧೆಗೆ ಮುಂಚೂಣಿಗೆ ಬರ್ತಾ ಇದೆ ತೀರ್ಪುಗಾರರ ಕೈಗಳಿ ಮಾರಿ ಕಣ್ವತೀರ್ಥಕ್ಕೆ. ಆದ್ರೂ ಕೂಡ ಇಲ್ಲಿ ಜಟಾಯು ವಿಟ್ಲ ಗೆಲುವಿನ ರುಚಿಯನ್ನ, ಗೆಲುವಿನ ಖಾತೆಯನ್ನ ತೆರೆದಂತ 2 ತಂಡಗಳು. ಆಹಾ, ಪ್ರಬಲ ಸ್ಪರ್ಧೆ, ಪ್ರಬಲ ಹೋರಾಟ. ಆಹಾ, ಈ ಬಾರಿ ತಿರುಗಿ ಬೀಳುವಂತ ಸೂಚನೆಯಾಗುತ್ತಾ ಇದೆ ಜಟಾಯು ವಿಟ್ಲದ ಕಡೆಯಿಂದ. ಆದರೆ ಯುವ ಆಟಗಾರರನ್ನ ಪ್ರಣೆಯನ್ನ ಪಡೆದಂತ ಆಂಜನೇಯ ಕಣ್ವತೀರ್ಥ ಅಂಕವನ್ನ ಬಿಟ್ಟುಕೊಡುತ್ತಾ ಇಲ್ಲ ತೀರ್ಪುಗಾರರ ಕೈಗಳು ಸಮಾನ ಶಕ್ತಿಯೊಂದಿಗೆ, ಸಮಾನ ಹೋರಾಟದೊಂದಿಗೆ ಗಳಿಸುವಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ. ಆಹಾ, ಪ್ರಬಲ ಹೋರಾಟ, ಪ್ರಬಲ 2 ಅಂಕದ ಮುನ್ನಡೆ ಶ್ರೀ ದುರ್ಗಾ. ಇದು ಸ್ಪರ್ಧೆ 8, 7, 6. Do or die. ಪ್ರಥಮ ಅವಕಾಶ. ತೃತೀಯ ದಾಳಿ. ಪ್ರಸ್ತುತ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಸೋತಂತ ತಂಡಕ್ಕೆ ಮಿನಿಮಮ್ 3,000 ಮತ್ತೊಂದು ಶಾಶ್ವತ ಫಲಕ, ಗೆದ್ದಲ್ಲಿ 10,000 ಅಥವಾ 6,000 ಪಡೆದುಕೊಳ್ಳುವಂತ ಅವಕಾಶ. ಇದು ಸೆಮಿಫೈನಲ್ ಕದನ. ಪ್ರಥಮ ಸೆಮಿಫೈನಲ್ ಮುಂದುವರಿತಾ ಇದೆ. 3-2 ಒಂದಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗ ತಂಡ ಇದೆ. ಗೆಲ್ಲುವಂತ ತಂಡ ನೇರ ಫೈನಲ್ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳಲಿದೆ. ಗಳಿಸಿಕೊಂಡಿದ್ದು ನೋಡಿ ಆಂಜನೇಯ ಕಣ್ವತೀರ್ಥ. ಆದರೆ ಇಲ್ಲಿ ಜಟಾಯು ವಿಟ್ಲ ಅಷ್ಟು ಸುಲಭದಲ್ಲಿ Do or die. ಪ್ರಬಲ ಆಟಗಾರರನ್ನ
ಗಳಿಸಿಕೊಂಡಿರುವಂತಹ ಕರ್ನಾಟಕದ ವಿಪ್ಲವ ಬಲಿಷ್ಠ ತಂಡವಾಗಿದೆ ನೋಡಿ. ಬಹಳಷ್ಟು ಅನುಭವಿ ಆಟಗಾರರನ್ನ ಕೂಡುವಿಕೆಯನ್ನ ಕಂಡುಕೊಂಡಂತ ತಂಡ ನೋಡಿ. ಇಲ್ಲಿ ಜಟಾಯು ವಿಟ್ಲ ಆದರೆ ದಾಡಿಯಲ್ಲಿ ಧನುಷ 2-4 2 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ ತಂಡ ಶ್ರೀದುರ್ಗ ಕರಿಂಕಿ. ಇಲ್ಲಿ ಧನುಷನ ಪರಾಕ್ರಮಕ್ಕೆ 3 ಅಂಕಗಳು ಲಭ್ಯವಾಗುತ್ತಾ ಇದೆ. Three points. Super right. 7-2. ಸೆಮಿ ಹಂತವನ್ನು ತಲುಪಿದೆ ಶ್ರೀದುರ್ಗ ಕರಿಂಕಿ. ಈ ತಂಡ ಸೆಮಿ ಹಂತವನ್ನು ತಲುಪಬೇಕಿದ್ರೆ ಅದರಲ್ಲಿ ಮಹತ್ತರ ಕೊಡುಗೆ ಪ್ರಸ್ತುತ ದಾಡಿಗಾರ ಧನುಷನದ್ದು. ಹತ್ತು 10-4 ಸರಿ 7. Yes, 11-4. in favor of Sridurga Karinki. ದ್ವಿತೀಯ ಉಪಾಂತ್ಯ ಸ್ಪರ್ಧೆಗೆ ದ್ವಿತೀಯ ಸೆಮಿಫೈನಲ್ ಕದನಕ್ಕೆ ಪಟ್ಲಾ ಫ್ರೆಂಡ್ಸ್ ಗಲ್ಲಿಗ ಶ್ರೀರಾಮ್ ಶಂಭೂರ್ ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಆಂಜನೇಯ ತಂಡ ಗೆದ್ದ ಗೆಲುವನ್ನು ಕಂಡುಕೊಂಡ್ರೆ ಅಲ್ಲಿ ಒಂದು ಪ್ರಶಸ್ತಿಯನ್ನ ಗಳಿಸಿಕೊಳ್ಳಲಿದೆ. ಒಂದು ವೇಳೆ ಸ್ಪರ್ಧೆಯಲ್ಲಿ ಜಟಾಯು ವಿಟ್ಲ ಗೆದ್ದುಕೊಂಡ್ರೆ ಈ ಸ್ಪರ್ಧೆಯಿಂದ ನಿರ್ಗಮಿಸಲಿದೆ. ಪ್ರಬಲವಾದಂತಹ ಹೋರಾಟ, ಪ್ರಬಲ 2 ತಂಡಗಳು ನೋಡಿ. ತೀರ್ಪುಗಾರರ ಕೈಗಳಿ ಬಾರಿ ಜಟಾಯು ವಿಟ್ಲಕ್ಕೆ ಬರ್ತಾ ಇದೆ. ಸೆಂಟರ್ ಲೈನ್ ಇಂದ ಈ ಬಾರಿ ಆಂಜನೇಯ ಕಣ್ಣು ತೀರ್ಥ ಕಡೆಗೆ ಒಂದಲ್ಪ ಮುನ್ನಡೆಗಷ್ಟೇ, ಒಂದಲ್ಪ ಮುನ್ನಡೆಗೆ. ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗಬಹುದು. ತಿರುಚಿ ವೆಂಚಿನ ಕಾಯ್ದೆಯಾಡ ಆಂಜನೇಯ ಕಣ್ವದಿಗೆ ತಯಾರಿ ಪಕ್ಷ ಬಿಟ್ಟು ಕೊಡುವುದಿಲ್ಲ, ಪಕ್ಷ ಬಿಟ್ಟು ಕೊಡುವುದಿಲ್ಲ. ಜಟಾಯ ವಿಟ್ಲ ಬಹಳ ಬಲಿಷ್ಠವಾಗಿರುವಂತಹ ತಂಡವಾಗಿದೆ. ಎದುರಾಳಿಯೂ ಕೂಡ ಆಂಜನೇಯ ಕಣ್ವತೀರ್ಥ ತಂಡ. ಸ್ಪರ್ಧೆ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ. ಈತವನ ತಿರುಚಿ ಬೆಳೆಸಿನ ಕಾಯ್ದೆಯಾಡ ಪಕ್ಷ 2 ಅಂಚಿನ ಗುಟ್ಟ ಮಾರ. 7, 6, 5. ಜಟಾಯು ವಿಟ್ಲಕ್ಕೆ ಪಕ್ಷ ಬಿಟ್ಟು ಕೊಡುವುದಿಲ್ಲ, ಒಳ ಬಿಟ್ಟು ಕೊಡುವುದಿಲ್ಲ. ಇದು ಹಗ್ಗದ ಕಾಟ. ಇದು ಹಗ್ಗದ ಕಾಟದ ಸ್ಪರ್ಧೆಯಾಗಿದೆ. ಎಂತ ಅದ್ಭುತವಾದಂತ ಸ್ಪರ್ಧೆ. ಬಲಿಷ್ಠ ಆಟಗಾರರ ನೋಡಿ ತಂಡ ಎದ್ದು ಬಿದ್ದು ಕೊನೆಯ ಗಳಿಗೆಯಲ್ಲಿ ವಿಜಯವನ್ನ ಲಭಿಸಿಕೊಂಡಿತ್ತು. ಧನ್ಯವಾದಗಳು ಜಟಾಯು ವಿಟ್ಲ ತಂಡಕ್ಕೆ. ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದೀರಾ. ಮುಂದಿನ ಸ್ಪರ್ಧೆಗೆ ಬನ್ನಿ. ಪೊಯ್ಯಕಂಠಂ ಓಂ ಶ್ರೀ ಬೆರಿಪದೋಬಿ.
ಸ್ಪರ್ಧೆ ನೋಡಿ ಓಂ ಶ್ರೀ ಬೀರಿಪದವು ಜೊತೆಗೆ ಪ್ರದರ್ಶಿಸುವ ಗಂಡ 6-14 ಮುನ್ನಡೆಯಲ್ಲಿ ಶ್ರೀದುರ್ಗ ಕರಿಂಕಿ. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಶ್ರೀನಾಮ್ ಶಂಭೂರು ಇಲ್ಲಿ ಧನುಷ 2 points 16-6 ಭಗತನೇ ಹೇಳಿದ ಹಾಗೆ ಆಂಜನೇಯ ಕಣ್ವತೀರ್ಥದ ಹಿರಿಯ ಆಟಗಾರ ಸತತ 25 ವರ್ಷಕ್ಕಿಂತಲೂ ಅಧಿಕವಾಗಿ ಹಗ್ಗ ಚುಕ್ಕಾಟದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತ ವ್ಯಕ್ತಿತ್ವ, ಅನುಭವ ಇರುವಂತ ಆಟಗಾರ ಆಂಜನೇಯ ಕಣ್ವತೀರ್ಥ ತಂಡದ ಆ ಕ್ಲಬ್ಬಿನ ಗೌರವ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀಯುತ ಗಣೇಶ್ ಅಪ್ಪಿ ಇವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾರೆ. ಸೂಪರ್ ಟೆಕಲ್ ಅವಕಾಶ. 8, 7, 6, 5, 4, 3. ಒಂಚೂರು ಲೂಸ್ ಬಿಡ್ಲ ವಿಸಲ್ ಪಾಟ್ನಾಗ ವೈಟ್ ಲೈನ್ ಟಚ್ ಮಾಡ್ಕೊಂಡ್ಸಿ ಮುಂದಿನ ಸ್ಪರ್ಧೆಗೆ ಆಂಜನೇಯ ಕಣ್ವತೀರ್ಥ ಬಿ ವರ್ಸಸ್ ದತ್ತಕೃಪಾ ಸುದಿಂಬಳ ಸೂಪರ್ ಸೆಮಿಫೈನಲ್. ಬನ್ನಿ, ಎರಡು ತಂಡಗಳಿಗೆ ಸ್ವಾಗತವನ್ನು ನೀಡ್ತಾ ಇದ್ದಾವೆ ಸೂಪರ್ ಸೆಮಿಫೈನಲ್ ಸ್ಪರ್ಧಾಕೂಟಕ್ಕೆ. ಸ್ಪರ್ಧೆಗಳು ಆರಂಭಗೊಂಡಿದೆ. ಒಂದು ಕಡೆ ಪ್ರದರ್ಶಿಸುವ ಕಂಡ, ಮತ್ತೊಂದು ಕಡೆ ಓಂ ಶ್ರೀ ಬೀರಿಪದವು. ಗೆದ್ದ ತಂಡಕ್ಕೆ ಎದುರಾಳಿ ಆಂಜನೇಯ ಕಣ್ವತೀರ್ಥ ಎ ತಂಡ ಸೆಮಿ ಸ್ಪರ್ಧೆಯಲ್ಲಿದೆ. ಪ್ರಥಮ ಅವಕಾಶ ಸುಲಭದ ಜಯದೊಂದಿಗೆ ಇದೀಗ ಎರಡೂ ತಂಡಗಳ ಆಗಮನದ ನಿರೀಕ್ಷೆಯಲ್ಲಿದ್ದಾವೆ ಸೂಪರ್ ಸೆಮಿಫೈನಲ್ ಸ್ಪರ್ಧೆಗೆ. ಆಂಜನೇಯ ಕಣ್ವತೀರ್ಥ ಬಿ, ದತ್ತಕೃಪಾ ಸುದಿಂಬಳ. ಎಂಟು 17 ಪ್ರಸ್ತುತ ಕರಿಂಕಿ ತಂಡದ ಪ್ರಮುಖ ದಾಡಿಗಾರ ಧನುಷ ಅಂಕಣದಿಂದ ಹೊರಗಡೆ. 8-17 ಸ್ಪರ್ಧೆ. ಮಧ್ಯಂತರ ವಿರಾಮದ ವೇಳೆಗೆ 8-17 ದಯವಿಟ್ಟು ಗಮನಿಸಿ. ಪ್ರತಿ ತಂಡಕ್ಕೂ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ 2 ರಿವ್ಯೂ ಮಾತ್ರ, ಒಂದೊಂದು ರಿವ್ಯೂ ಮಾತ್ರ. ರೆಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್. ಮುಂದಿನ ಸ್ಪರ್ಧೆಗೆ ಧನ್ಯವಾದಗಳು. ಓಂ ಶ್ರೀ ಬೀರಿಪದವು ತಂಡಕ್ಕೆ ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದೀರಾ.
ಇನ್ನೊಂದು ಸೂಪರ್ ಸೆಮಿಫೈನಲ್ ಈ ಒಂದು ಕೂಟದಲ್ಲಿ ಎ ಮತ್ತು ಬಿ ವಿಭಾಗದಲ್ಲಿ ಅಗ್ರಸ್ಥಾನಿಯಾಗಿರುವಂತ ಎರಡು ತಂಡಗಳಿಗೆ ಗಮನಿಸಿ, ಗೆದ್ದವರು ನೇರವಾಗಿ ಫೈನಲ್ ಪ್ರವೇಶವನ್ನು ಮಾಡಿದ್ರೆ ಸೋತ ತಂಡಕ್ಕೆ ಇನ್ನೊಂದು ಅವಕಾಶವಿದೆ. ಅದು ಆಂಜನೇಯ ಕಣ್ವತೀರ್ಥ ಎ ಹಾಗೂ ಬ್ರದರ್ಸ್ ಪೊಯ್ಯಕಂಡ ವಿರುದ್ಧವಾಗಿ ನಡೆಯುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಫೈನಲ್ ಪ್ರವೇಶ ಮಾಡುವಂತ ಅವಕಾಶವಿದೆ. ಆದರೆ ಇದರಲ್ಲಿ ಗೆದ್ದಂತ ತಂಡ ನೇರವಾಗಿ ಫೈನಲ್ ಪ್ರವೇಶ ಮಾಡಲಿದ್ದಾರೆ. ಸೋತ ತಂಡಕ್ಕೆ ಇನ್ನೊಂದು ಅವಕಾಶವಿದೆ. ಯಾವುದಾಗಲಿದೆ ಫೈನಲ್ ಪ್ರವೇಶವನ್ನು ಮಾಡುವಂತ ಮೊದಲ ತಂಡ? ಅದು ಆಂಜನೇಯ ಕಣ್ವತೀರ್ಥ ಬಿ ತಂಡವ ಅಥವಾ ದತ್ತಕೃಪ ಸುದೆಂಬಳವ? ಇದು ಸೂಪರ್ ಸೆಮಿ ಅಗ್ರಸ್ಥಾನಿಗಳ ಅಗ್ರ ಹೋರಾಟದ ಸ್ಪರ್ಧೆ. ಇದು ಎರಡು ಬಲಿಷ್ಠ ತಂಡಗಳ ಸ್ಪರ್ಧೆ. ಇದು ನೋಡಿ, ಇದು ಪೆರುವಾಯಿಯ ಮಣ್ಣಿನಲ್ಲಿ ಹತ್ತಿಸಿದಂತ ಪೆರುವಾಯಿಯ ಇಲ್ಲಿ ಮತ್ತೆ ಟ್ಯಾಕಲ್ 9ನೇ ಅಂಕ ಜೋಡಣೆ ಆಗುತ್ತಾ ಇದೆ ಆಜಾದ್ ಕಿನ್ನಿಯ ಖಾತೆಯಲ್ಲಿ. ಇದೀಗ ಪುರುಷರ ವಿಭಾಗದ ಸ್ಪರ್ಧೆ. ಒಂದು ಕಡೆ ಕಬಡ್ಡಿ ಎಂಬ ರಸದೌತಣ ಮ್ಯಾಟ್ ಮಾದರಿಯ ಪ್ರೋ ಕಬಡ್ಡಿ ನಡೀತಾ ಇದೆ. ಅದು ಕೂಡ ಉಪಾಂತ್ಯ ಪಂದ್ಯ. ದ್ವಿತೀಯ ಉಪಾಂತ್ಯ ಸ್ಪರ್ಧೆಗೆ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಎ ಮತ್ತು ಶ್ರೀರಾಮ್ ಶಂಭೂರ್ ಎ ಈ ಎರಡು ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಸಮಯಬದ್ಧವಾಗಿ ಎರಡು ತಂಡಗಳು ಕೂಡ ಒಳಾಂಗಣವನ್ನು ಪ್ರವೇಶ ಮಾಡುವಂತ ನಿರೀಕ್ಷೆಯಲ್ಲಿ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಶ್ರೀರಾಮ್ ಶಂಭೂರ್ 9-17 ಪ್ರಗತಿಯ ಸ್ಪರ್ಧೆಯಲ್ಲಿ ಮುನ್ನಡೆ. ಶ್ರೀದುರ್ಗ ಕರಿಂಕಿ ತಂಡ ಪ್ರಸ್ತುತ ಕರಿಂಕಿ ತಂಡದ ಪ್ರಮುಖ ದಾಳಿಗಾರ, ತಂಡದ ಬೆನ್ನೆಲುಬು ಧನುಷ ಅಂಕಣದಿಂದ ಹೊರಗಡೆ. ಇದು ತಂಡಕ್ಕೆ ಮುಳುವಾಗಬಹುದೇ? ಕಾದು ನೋಡಬೇಕಿದೆ. 9-17 ಆಂಜನೇಯ ಕಣ್ವತೀರ್ಥ ಮತ್ತೊಂದು ಕಡೆ ದತ್ತಕೃಪ ಸುದೆಂಬಳ ಎಂದು ಬಲಿಷ್ಠ ಹೋರಾಟಗಾರರ ಬಲಿಷ್ಠ ಸ್ಪರ್ಧೆಗಳ ಬಲಿಷ್ಠ ಕದನಗಳ ಸ್ಪರ್ಧೆ ಇದು. ಬಲಿಷ್ಠ ಅಗ್ರಸ್ಥಾನಿಯನ್ನು ಪಡೆದಂತ ಕಂಕಣದ ಆಟಗಾರರು ಈ ಬಾರಿ ಯಾರಾಗಲಿದ್ದಾರೆ ಫೈನಲ್ ಪ್ರವೇಶವನ್ನು ಮಾಡುವಂತ ತಂಡ? Do or die. ಕೆಜಿ ಮಾದರಿಯಲ್ಲಿ ಬಲಿಷ್ಠವಾಗಿರುವಂತ ಎರಡು ತಂಡಗಳು ಈ ಬಾರಿ ಪೆರುವಾಯಿಯ ಕ್ರೀಡಾಂಗಣದಲ್ಲಿ ಹಕ್ಕವನ್ನ ಸೆಣಸಾಡ್ತಾ ಇದೆ. ಪ್ರಬಲ ಸ್ಪರ್ಧೆ, ಪ್ರಬಲ ಹೋರಾಟ, ಅರ್ಧ ದಾರಿಯನ್ನ ಕ್ರಮಿಸಿಕೊಂಡಾಗಿದೆ ತೀರ್ಪುಗಾರರ ಕೈಗಳು ತೋರಿಸಿಪಡಿಸ್ತಾರೆ ಇಲ್ಲಿ ನೋಡಿ. ಆದರೆ ಪ್ರಬಲವಾದ ಎರಡು ತಂಡಗಳು ಅಂಕವನ್ನ ಬಿಟ್ಟುಕೊಡುತ್ತಾ ಪ್ರಬಲ ಸ್ಪರ್ಧೆ. ಬನ್ನಿ ಚಪ್ಪಾಳೆ ಬರಬೇಕು ಎರಡು ಕಡೆ. ಪೆರುವಾಯಿಯ ಕ್ರೀಡಾಂಗಣಕ್ಕೆ ಕಲೆ ತುಂಬುವಂತ ಸ್ಪರ್ಧೆ. ಇದು ಸ್ಪರ್ಧೆ ನೋಡಿ, ಇದು ಸ್ಪರ್ಧೆ. ಇಲ್ಲಿ ಹಕ್ಕವನ್ನ ಗಳಿಸಿಕೊಂಡು Do or die. ಇನ್ನೂ ಕೂಡ ಅರ್ಧ ದಾರಿ ಇದೆ. ತಿರುಗು ಬೀಳುತ್ತಾ ಸುದೆಂಬಳ, ತಿರುಗು ಬೀಳುತ್ತಾ ಸುದೆಂಬಳ. ಬಿಟ್ಟು ಕೊಡ್ತಾ ಇಲ್ಲ, ಬಿಟ್ಟು ಕೊಡ್ತಾ ಇಲ್ಲ. It is the third right. Do or die right. ಒಡಂಬಡಿ ಮತ್ಸರದಿಂದ ಹೋರಾಟ ಮಾಡುವ ಪಕ್ಷ రెండు ಟೀಮುಗಳು ಒಡಂಬಡಿ ಕೊಡುವುದಿಲ್ಲ. ಡಿಫೆನ್ಸ್ ಮುಖೇನ ಕರಿಂಕಿ ಖಾತೆಯಲ್ಲಿ ಒಂದಂಕ ಜೋಡಣೆಯಾಗುತ್ತಾ ಇದೆ. Do or die. 18-9 ಬಲ್ಲು ಸೆಂಟರ್ ಲೈನ್ಗೆ ಬಂದಿದೆ. ಹಗ್ಗ ಈ ಬಾರಿ ಸೆಂಟರ್ ಲೈನ್ಗೆ ಬರ್ತಾ ಇದೆ. ಹಗ್ಗವನ್ನ ಬಿಟ್ಟು ಕೊಡ್ತಾ ಇಲ್ಲ. ಸ್ಪಷ್ಟವಾದ ಮೇಲುಗೈ ಇದೆ, ಸ್ಪಷ್ಟವಾದ ಮೇಲುಗೈ ಇದೆ. ಆದರೆ ಮತ್ತೆ ತಿರುಗು ಬೀಳುತ್ತಾ ಆಂಜನೇಯ ಕಣ್ವತೀರ್ಥ, ಆಂಜನೇಯ ಕಣ್ವತೀರ್ಥ ತಿರುಗು ಬೀಳುತ್ತಾ ಇಲ್ಲ ಸುದೆಂಬಳವ. ಸುದೆಂಬಳವ ಇದು ಸೂಪರ್ ಸೆಮಿಗಳ ಕದನ, ಸೂಪರ್ ಸೆಮಿಗಳ ಕದನ. ಈ ಬಾರಿ ಮತ್ತೆ 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 ತಿರುಗು ಬೀಳ್ತಾ ಇದೆ, ಮತ್ತೆ ತಿರುಗಿ ಬೀಳ್ತಾ ಇದೆ ನೋಡಿ. ಹಕ್ಕದಲ್ಲಿ ಬದಲಾವಣೆ ಇಲ್ಲ. ಸ್ಪಷ್ಟವಾದ ಮೇಲುಗೈಯಿಂದ ಈ ಬಾರಿ ಕಣ್ವತೀರ್ಥದಿಂದ ಸುದೆಂಬಳಕ್ಕೆ. ಸುದೆಂಬಳ ಪ್ರಥಮ ಅದ್ಭುತವಾದಂತ ಸ್ಪರ್ಧೆ ಇದು ನೋಡಿ. ಪ್ರಬಲವಾದಂತ ತಂಡಗಳ ಸ್ಪರ್ಧೆ, ಪ್ರಬಲ ಹೋರಾಟಗಾರರ ಸ್ಪರ್ಧೆ, ಅಗ್ರಸ್ಥಾನಿಯಾಗಿರುವಂತಹ ಸ್ಪರ್ಧೆ ಇದು. 19-10 9 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕರಿಂಕಿ. ಶ್ರೀದುರ್ಗ ಕರಿಂಕಿ ತಂಡ 19-10 9 ಅಂಕಗಳ ಮುನ್ನಡೆ.
520 ಕೆಜಿ ಜನರ 520 ಕೆಜಿ ವಿಭಾಗದ 8 ಜನರ ಸ್ಪರ್ಧೆಯಾಗಿದೆ. ಮೊದಲ ಅವಕಾಶವನ್ನ ಹುಯ್ಯಕಂಡ ಸುದಿಂಬಳ ಗೆದ್ದುಕೊಂಡಿದ್ರೆ ಎರಡನೇ ಅವಕಾಶಕ್ಕಾಗಿ ಕ್ರೀಡಾಂಗಣದ ಬದಲಾವಣೆ. 8, 7, 6. ಮುಂದಿನ ಸ್ಪರ್ಧೆಯಲ್ಲಿ ಬರಬೇಕು ಪಯ್ಯಕಂಡ ವರ್ಸಸ್ ಆಂಜನೇಯ ಕಣ್ವತೀರ್ಥ ಎ. ಎರಡು ತಂಡಗಳ ತಮ್ಮ ಸಿದ್ಧತೆಯನ್ನು ನಡೆಸಿ. 8, 7, 6, 5, 4, 3, 2, 1. Do or die. Do or die. ಅಂತಿಮ 5 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ 11, 19, 8 ಅಂಕಗಳ ಅಂತರದಲ್ಲಿ ಶ್ರೀದುರ್ಗ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮುಂದಿನ ಸ್ಪರ್ಧೆ ದ್ವಿತೀಯ ಸೆಮಿಫೈನಲ್ ಕದನ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ಶ್ರೀರಾಮ್ ಶಂಭೂರು. ಎರಡನೇ ಅವಕಾಶ ಕ್ರೀಡಾಂಗಣದ ಬದಲಾವಣೆ ನೋಡಿ. ಈ ಬಾರಿ ಅವಕಾಶವನ್ನ ಸುದಿಂಬಳ ಗೆದ್ದುಕೊಂಡ್ರೆ ಫೈನಲ್ ಪ್ರವೇಶವನ್ನು ಮಾಡಲಿದೆ. ಒಂದು ವೇಳೆ ಆಂಜನೇಯ ಕಣ್ವತೀರ್ಥ ಗೆದ್ದುಕೊಂಡ್ರೆ ಮೂರನೇ ಅವಕಾಶಕ್ಕೆ ಬರಲಿದೆ. ಸ್ಪರ್ಧೆ ಮೂರನೇ ಅವಕಾಶಕ್ಕೆ ಬರಲಿದೆಯಾ ಅಥವಾ ನೋಡಬೇಕು. ಕಾದು ನೋಡುವಂತ ಕುತೂಹಲವನ್ನ ಗಳಿಸಿಕೊಳ್ಳುವಂತ ಸ್ಪರ್ಧೆಯಾಗಿದೆ ನೋಡಿ. ಒಂದು ಕಡೆ ಸೂಪರ್ ಸವಿಗಳ ಕದನ. ಪಿರಕುಲ್ಲ ಸೈಡ್ ಗುಲ್ಲ. ರೆಡಿ ಟೀಮ್ ರೆಡಿಯಾ? ಜಂಟ ಟೀಮ್ ರೆಡಿ, ಕ್ಯಾಪ್ಟನ್ ರೆಡಿ. ಎರಡನೇ ಅವಕಾಶವು ಕೂಡ ಆರಂಭಗೊಂಡಿದ್ದ. ವಿಸಿಲ ಧ್ವನಿ ಮೊಳಗಿದೆ ನೋಡಿ. ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ವಿರುದ್ಧವಾಗಿ ಮತ್ತೊಮ್ಮೆ ದತ್ತಕೃಪಾ ಸುದಬಳ್ಳೆಗಳು. ಅಲ್ಲಿ ನೋಡಿ ಎರಡು ತಂಡದ ಪ್ರಬಲ ಆಟಗಾರರು, 16 ಆಟಗಾರರ ಪ್ರಬಲ ಸ್ಪರ್ಧಿಗಳು, ಪ್ರಬಲ ಹೋರಾಟಗಾರರು. ಪ್ರಥಮ ಅವಕಾಶವನ್ನ ದತ್ತಕೃಪಾ ಸುದಬಳ್ಳ ಗೆದ್ದುಕೊಂಡಿದ್ರೆ ಇಲ್ಲಿ ಆಂಜನೇಯ ಕಣ್ವತೀರ್ಥ ತಂಡ ಗಳಿಸಿಕೊಳ್ಳಲೇಬೇಕು ನೋಡಿ. ಸ್ಪರ್ಧೆಗೆ ಮೂರನೇ ಸುತ್ತಿಗೆ ಬರಬೇಕಾಗಿದ್ರೆ, ಫೈನಲ್ ಅವಕಾಶಕ್ಕೆ ಬರಬೇಕಾಗಿದ್ರೆ ಮೂರನೇ 2ನೇ ಸುತ್ತನ್ನು ಗೆದ್ದುಕೊಂಡ್ರಷ್ಟೇ. ನಿಧಾನವಾಗಿ ಹಗ್ಗ ನಿಧಾನವಾಗಿ ಸಾಗಿ ಬರುತ್ತಾ ಇದೆ. ಒಂದು ಕಡೆ ದತ್ತಕೃಪಾ ಸುದೇಂಬಳ, ಮತ್ತೊಂದು ಕಡೆ ಆಂಜನೇಯ ಕಣ್ವತೀರ್ಥ. ಖಂಡಿತವಾಗೂ ഈത്തവണ മുന്നോട്ടിലാണ്. ദത്തകൃപ സുതമ്പളയാണ്. പക്ഷേ സെന്റർ ലൈനിലേക്ക് മാറുകയാണ്. സെന്റർ ലൈനിൽ നിന്ന് ഈത്തവണ ദത്തകൃപ സുതമ്പളയ്ക്ക് പക്ഷേ ആഞ്ജനേയ കಣ್വತೀರ್ಥ ಬಿಟ್ಟುಕೊಡುತ್ತಿಲ್ಲ. ಆಂಜನೇಯ ಕಣ್ವತೀರ್ಥ ತಂಡ ಬಿಟ್ಟುಕೊಡ್ತಾ ಇಲ್ಲ. ಎರಡು ಕಡೆ ಪ್ರಬಲವಾದಂತಹ ಪ್ರಬಲ ಹೋರಾಟಗಾರರ ಸ್ಪರ್ಧೆ. ಸ್ಪರ್ಧೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ಪ್ರಬಲವಾದಂತಹ ಹೋರಾಟ ನೋಡಿ. ಮತ್ತೆ ಪ್ರಬಲವಾದಂತಹ ಎರಡು ಕಡೆಯ ಸ್ಪರ್ಧೆಗಳು. ಎರಡು ತಂಡ ಬಲಿಷ್ಠವಾದ ಆಟಗಾರರನ್ನು ಕೂಡಿಕೊಳ್ಳುವಂತ ತಂಡಗಳು ಇನ್ನೂ ಕೂಡ ಒಂದು ಕಾಲು ದಾರಿಯನ್ನು ಕ್ರಮಿಸಿಕೊಂಡಿದೆ. ಇಲ್ಲಿ ಮುನ್ನಡೆಯನ್ನು ಪಡೆಯುತ್ತಾ ದತ್ತಕೃಪಾ ಸುದೇಂಬಳ ಅಥವಾ ಆಂಜನೇಯ ಕಣ್ವತೀರ್ಥ ತಿರುಗಿ ಬೀಳುವಂತ ಸೂಚನೆಯಾಗಲಿದೆಯಾ? ಆದರೆ ಹೋರಾಟವನ್ನು ಬಿಟ್ಟುಕೊಡ್ತಾ ಇಲ್ಲ, ಜಾರಿ ಮಾಡ್ತಾ ಇಲ್ಲ ನೋಡಿ. ಮತ್ತೆ ಹಗ್ಗ ನೋಡಿ, ಸುದೇಂಬಳದಿಂದ ಈ ಬಾರಿ ಕಣ್ವತೀರ್ಥಕ್ಕೆ ಇಲ್ಲ. ಪ್ರಬಲವಾದಂತಹ ಸ್ಪರ್ಧೆ ಮತ್ತೆ ತಿರುಗಿ ಬೀಳ್ತಾ ಇದೆ. ಮತ್ತೆ ಸುದೇಂಬಳಿಂದ ಮತ್ತೆ ಕಣ್ವತೀರ್ಥಕ್ಕೆ, ಒಮ್ಮೆ ಸುದೇಂಬಳಕ್ಕೆ, ಮತ್ತೆ ಕಣ್ವತೀರ್ಥಕ್ಕೆ, ಮತ್ತೊಮ್ಮೆ ಸುದೇಂಬಳ
ಇಲ್ವಾ? ಇನ್ನು ಕಣ್ಮತಿಯಿಂದ ಅಂತ ಬಿಟ್ಟು ಕೊಡುತ್ತಾ ಇಲ್ವಾ? ಇಲ್ಲ ಬರುತ್ತಾ ಇಲ್ಲ. ಆಹಾ ತಿರುಚಿ ಬೆಳೆಸಿದ ಕಾಯ್ಚೆಯ ಪಕ್ಷ ಈ ತವಣ ಮುನ್ನೋಟಿಲಾಡು, ಈ ತವಣ ಮುನ್ನೋಟಿಲಾಡು ಹೇಳು ಬಿಟ್ಟು ನಡೆದಿಲ್ಲ. ಕಣ್ಮತೀರ್ಥ ಇಲ್ಲ, ಈ ತವಣ ಸುದೆಂಬಳ, ಸುದೆಂಬಳ. ಎಂತ ಅದ್ಭುತವಾದಂತ ಸ್ಪರ್ಧೆ ಇದು ನೋಡಿ. ಪ್ರಬಲ ಹೋರಾಟಗಳ ಸ್ಪರ್ಧೆ ಇದು. ಎಸ್, ಇಲ್ಲಿಗೆ ಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ ದತ್ತ ಕೃಪಾ ಸುದೆಂಬಳ. ಕಣ್ವತೀರ್ಥ ಆಂಜನೇಯ, ಕಣ್ವತೀರ್ಥ 15-22 ಶ್ರೀದುರ್ಗ 22 ಆಜಾದ್ ಕಿನ್ಯ 15. ಪಂದ್ಯಾಟದಲ್ಲಿ ಹಿಂತಿರುಗಿ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಆಜಾದ್ ಕಿನ್ಯ. ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಈ ಮತ್ತು ಶ್ರೀರಾಮ್ ಶಂಭೂರು ತಂಡಗಳು ಮುಂದಿನ ಸೆಮಿ ಹಂತದ ಸ್ಪರ್ಧೆಗೆ ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಮತ್ತೆ ದಾಡಿಯಲ್ಲಿ ನಿರಂತರವಾಗಿ ಧನುಷ ಶ್ರೀದುರ್ಗ ತಂಡಕ್ಕಾಗಿ 22-15. ಆಜಾದ್ ಕಿನ್ಯ ತಂಡಕ್ಕೆ ಅಂಕಗಳ ಅಗತ್ಯ ಇದೆ. ಇಲ್ಲಿ ಅಚಾನಕ್ ಟ್ಯಾಕಲ್ 23-15. ಅಂತಿಮ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 23-15 ಸಮಯವನ್ನ ವ್ಯರ್ಥ ಮಾಡುವಂತ ಆಲೋಚನೆಯಲ್ಲಿ ಶ್ರೀದುರ್ಗ ತಂಡ ಇದ್ರೆ ಇರುವಂತ ಸಮಯದ ಅವಕಾಶದಲ್ಲಿ ಅಂಕವನ್ನ ಗಳಿಸುವಂತ ಕಾತರದಲ್ಲಿ ಆಜಾದ್ ಕಿನ್ಯ ತಂಡ ಇದೆ. 15-23 23-15. ಹದಿನೈದು 23 15-23. Do or die. Short right. Do or die right. ಅಂಕವನ್ನ ಪಡೆಯಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಶ್ರೀ ದುರ್ಗ ತಂಡ 8 ಅಂಕಗಳ ಅಂತರದಲ್ಲಿದೆ ಸ್ಪರ್ಧೆ. 16-23. 16-23. ಪಟ್ಲ ಫ್ರೆಂಡ್ಸ್ ಗಲ್ಲಿಗ ಎ ಮತ್ತು ಶ್ರೀರಾಮ್ ಶಂಭೂರ್ ತಂಡಗಳ ಮನೆ ಮುಂದೆ ದ್ವಿತೀಯ ಉಪಾಂತ್ಯ ಸ್ಪರ್ಧೆ. ಕಲ್ಲಿಗ ಮತ್ತು ಶಂಭೂರು 24-16. ಗೆದ್ದವರು ಒಂದಿನ ಸುತ್ತಿಗೆ, ಸೋತವರು 4ನೇ ಸ್ಥಾನಕ್ಕಾಗಿ ಇಲ್ಲಿ ಮೊದಲ ಅವಕಾಶವನ್ನ ಗಳಿಸಿಕೊಂಡಿದ್ದಾರೆ. ನೋಡಿ, ಈ ಸ್ಪರ್ಧೆಯಲ್ಲಿ ಗೆದ್ದವರು ಮುಂದಿನ ಸುತ್ತಿಗೆ ಸೆಮಿಫೈನಲ್ ನಲ್ಲಿ ಆಂಜನೇಯ ಕಣ್ವತೀರ್ಥ ವಿರುದ್ಧವಾಗಿ ಗಳಿಸಬೇಕು. ಸೋತವರು ಈ ರೀತಿಯಲ್ಲಿ ಟಾಸ್ಕ್ ಸಿರಬಾಯಿ ಹಮ್ಮಿಕೊಂಡಂತ ಟಾಸ್ಕ್ ಟ್ರೋಫಿ 2025ರಲ್ಲಿ ಮೊದಲ ಫೈನಲಿಸ್ಟ್ ಆಗಿ ಹೊರಹೊಮ್ಮುವಂತ ತಂಡವಾಗಿಶ್ರೀದುರ್ಗ ಕರಂಕಿ ತಂಡವಾಗಿದೆ. ಕಂಗ್ರಾಚುಲೇಷನ್ಸ್.
ದ್ವಿತೀಯ ಉಪಾಂತ್ಯ ಸ್ಪರ್ಧೆಗೆ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ಮತ್ತು ಶ್ರೀರಾಮ ಶಂಭೂರು. ಶ್ರೀರಾಮ್ ಶಂಭೂರು ಪಟ್ಲ ಫ್ರೆಂಡ್ಸ್ ಕಲ್ಲಿಗ ತಂಡಗಳು ಬನ್ನಿ. ತಂಡಗಳು ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡಿ ಇದು ದ್ವಿತೀಯ ಸೆಮಿಫೈನಲ್ ಕದನ. ಒಂದು ಕಡೆ ಕಬಡ್ಡಿಯಲ್ಲಿ ಫೈನಲ್ ಪ್ರವೇಶವಾಗಿದೆ, ಮತ್ತೊಂದು ಕಡೆ ಹಗ್ಗಜಗ್ಗ ಆಟದಲ್ಲೂ ಕೂಡ ಫೈನಲ್ ಪ್ರವೇಶವಾಗಿದೆ. ಇನ್ನೊಂದೆರಡು ಸ್ಪರ್ಧೆ ಹಗ್ಗಜಗ್ಗ ಆಟದಲ್ಲಿದೆ. ಮೂಲ ರೆಡ್ಡಿ ಮ್ಯಾಚ್ ರೆಡ್ಡಿ ಮ್ಯಾಚ್ ಅದು ಮೂಲ ಒಂದೊಂದು ಮ್ಯಾಚ್ ಅಲ್ಲ, ರೆಡ್ಡಿ ಮ್ಯಾಚ್ ಇಪ್ಪಡೆ ಇರು ಬರ್ತಾರೆ ಒಟ್ಟೊಟ್ಟಿಗೆ ಬರ್ತಾರೆ ಒಟ್ಟಿಗೆ ರೆಡ್ ಟೀಮ್ ರೆಡ್ ಮ್ಯಾಚ್ ಪೋಪಲ್ ಒಟ್ಟಿಗೆ ಅಂದ ಎಸ್ ತಂಡ ಬರ್ತಾ ಇದೆ. ಉಪಾಂತ್ಯ ಸ್ಪರ್ಧೆಯ ಮೊದಲ ತಂಡವಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಜೊತೆಯಲ್ಲಿ ಎದುರಾಳಿ ತಂಡ ಶ್ರೀರಾಮ್ ಶಂಭೂರು. ಈ ಸ್ಪರ್ಧೆಯಾದ ಬಳಿಕ 5 ನಿಮಿಷದ ವಿರಾಮ, ಆ ಬಳಿಕ ಫೈನಲ್ ಕದನ ಅಂಕಣದಲ್ಲಿ ಆರಂಭಗೊಳ್ಳಲಿದೆ. ದಯವಿಟ್ಟು ಶ್ರೀ ದುರ್ಗ ಕರೆಂಕಿ ತಂಡ ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ವಿನಂತಿ. ಜೋರು ಎದುರು ಪೊಯ್ಯಕಂಡು ಅಂತೆ ಬ್ರದರ್ಸ್ ಪೊಯ್ಯಕಂಡಂ ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದ್ದು, ಇದೀಗ ಎರಡನೇ ಸೆಟ್ ಕೂಡ ತನ್ನ ಹೆಜ್ಜೆಯನ್ನ ಬಲಿಷ್ಠವಾಗಿರಿಸುತ್ತಿದ್ದಾರೆ. ಗೆದ್ದವರು ಸೆಮಿಫೈನಲ್ಗೆ ಬರಲಿದ್ದಾರೆ. ಇಲ್ಲಿ 4ನೇ ಸ್ಥಾನಿಯಾಗಿದೆ ಆಂಜನೇಯ ಕಣ್ವತೀರ್ಥ ತಂಡ. ಇದೀಗ ಸೆಮಿಫೈನಲ್ಗೆ ಸಿದ್ಧವಾಗಿರಬೇಕು. ಬ್ರದರ್ಸ್ ಪೊಯ್ಯಕಂಡಂ ವರ್ಸಸ್ ಆಂಜನೇಯ ಕಣ್ವತೀರ್ಥ ಬಿ. ಪಟ್ಲ ಫ್ರೆಂಡ್ಸ್ ಕಲ್ಲಿಗ ತಂಡದ ಪ್ರಮುಖ ಆಕರ್ಷಣೆ ಕಾರ್ನರ್ ವಿಭಾಗದ ಮನ್ಸೂರ್ ಕುಕ್ಕಾಜ್. ವಯಸ್ಸು 40 ದಾಟಿದ್ರು ಇನ್ನು ಕೂಡ ಕಬಡ್ಡಿ ಅಂಕಣದಲ್ಲಿ ಸಕ್ರಿಯವಾಗಿದ್ದಾರೆ. 18ರ ಯುವಕನಂತೆ ತರುಣನಂತೆ ಕಬಡ್ಡಿಯಲ್ಲಿ ನಿರಂತರ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಮನ್ಸೂರ್ ಸಿಂಗ್ ಕುಕ್ಕಾಜ್. ಆರಂಭಿಕ ದಾಳಿಯಲ್ಲಿ ಹನ್ಸಿ ಶರವೇಗದಲ್ಲಿ ದಾಳಿಯನ್ನು ಮಾಡಬಲ್ಲಂತ ಪಟ್ಲ ಕಲ್ಲಿಗ ತಂಡದ ಭರವಸೆಯ ದಾಳಿಗಾರ ತಮ್ಮ ಲಯವನ್ನ ಕಳಕೊಂಡಿದ್ದಾರೆ, ಸೆಲ್ಫ್ ಔಟ್ ಆಗಿದ್ದಾರೆ. ಒಂದಂಕವನ್ನು ಉಚಿತವಾಗಿ ನೀಡಿದ್ದಾರೆ. ಒಂದು ಶೂನ್ಯ ಸಂಪಾದನೆ ಶಂಭೂರು.
or die. ಕಲ್ಲೇಗ ತಂಡದಲ್ಲಿ ಬದಲಿ ಆಟಗಾರನ ಪ್ರಯೋಗ Do or die. ಇಲ್ಲಿ ತೃತೀಯ ದಾಳಿ ಟ್ಯಾಕಲ್ ಆಗ್ತಾ ಇದೆ, ಆದರೆ ಬೋನಸ್ ಲಭ್ಯವಾಗ್ತಾ ಇದೆ. ಕಲ್ಲೇಗ ಖಾತೆಗೆ ಬೋನಸ್ ಅಂಕ. ಸೆಮಿಫೈನಲ್ಗಳ ಸ್ಪರ್ಧೆಗೆ ಶಂಭೂರು ಖಾತೆಗೆ ಟ್ಯಾಕಲ್ ಅಂಕ 2-1 in favor of ಪಟ್ಲ. ಫೈನಲ್ ಸ್ಪರ್ಧೆ 4ನೇ ಸ್ಥಾನಿಯಾಗಿದೆ ಆಂಜನೇಯ ಕಣ್ವತಿಯಿಂದ ಈ ತಂಡ. ಇದೀಗ ಫೈನಲ್ ಸ್ಪರ್ಧೆಗೆ ಇನ್ನೊಂದು ತಂಡವಾಗಿ ಯಾರು ಸುದಿಂಬಳದ ದತ್ತಕೃಪ ಸುದಿಂಬಳದ ವಿರುದ್ಧವಾಗಿ 3-1 ತಂಡ ಯಾವುದು? ಅದು ಬ್ರದರ್ಸ್ ಬಯ್ಯ ಕಂಡವ ಅಥವಾ ಆಂಜನೇಯ ಕಣ್ವತೀರ್ಥ ಬಿ ತಂಡವ? ಇದೀಗ ಎರಡು ಸ್ಪರ್ಧೆಗಳ ಎರಡು ರಣರೋಚಕ ಸ್ಪರ್ಧೆಗಳ ಸೆಮಿಫೈನಲ್ ಸ್ಪರ್ಧೆ. ಬನ್ನಿ ಕ್ರೀಡಾಂಗಣದ ಪ್ರವೇಶವನ್ನು ಮಾಡಿ. ಆಂಜನೇಯ ಕಣ್ವತೀರ್ಥ ಬಿ ವರ್ಸಸ್ ಬ್ರದರ್ಸ್ ಬಯ್ಯ ಕಂಡವ ತಂಡಗಳು ತನ್ನ ಸಿದ್ಧತೆಯನ್ನ ನಡೆಸಿಕೊಂಡು ಕ್ರೀಡಾಂಗಣಕ್ಕೆ ಬರುವವರೇ. 8, 7, 6. ಮೂರು 3-1 2 points 5-1 4 ಅಂಕಗಳ ಮುನ್ನಡೆಯಲ್ಲಿ ಪಟ್ಲ. ಗೆದ್ದಲ್ಲಿ ಫೈನಲ್ ಸುತ್ತಿಗೆ, ಸೋತಲ್ಲಿ ತೃತೀಯ ಅಥವಾ ಚತುರ್ಥ ಬಹುಮಾನವಂತೂ ಖಂಡಿತ. ಇದು ಸೆಮಿ ಕದನ. ಇಲ್ಲಿ ಮನ್ಸೂರ್ ಸಿಂಗ್ ಅವರು ಎಡವಟ್ಟು ಮಾಡಿಕೊಂಡಿದ್ದಾರೆ, ಅಂಕವನ್ನ ಬಿಟ್ಟು ಕೊಡ್ತಾ ಇದ್ದಾರೆ. 2-5 ಮತ್ತೆ ಅನ್ಸಿ. ಅದ್ಭುತವಾದಂತಹ ಹಿಡಿತದ ಮೂಲಕ ಒಂದಂಕ ಶಂಭೂರು ಖಾತೆಗೆ 3-5 3-5 in favor of ಪಟ್ಲ ಕಲ್ಲೇಗ. 27 ಜುಸಿನ ಬರ್ತಿರುವ ಸೈಡ್ ಆಫ್ ಶ್ರೀರಾಮ್ ಶಂಭೂರು 5-3. ಈ ಸ್ಪರ್ಧೆಯ ಬಳಿಕ 5 ನಿಮಿಷದ ವಿರಾಮ. ಆ ಬಳಿಕ ಫೈನಲ್ ಕದನ ಆರಂಭ. ಬಹುತೇಕ ಹಗ್ಗಜಗ್ಗಾಟದ ರೀತಿಯಲ್ಲಿ ಕಬಡ್ಡಿ ಸ್ಪರ್ಧೆಗಳು ಫೈನಲ್ ಹಂತಕ್ಕೆ ತಲುಪುತ್ತಾ ಇದೆ. ಆಂಜನೇಯ ಕಣ್ವತೀರ್ಥ ಮತ್ತೊಂದು ಕಡೆ ಬ್ರದರ್ಸ್ ಬಯ್ಯ ಕಂಡಂ ಬರುವ ಭಾನುವಾರದಂದು 16ನೇ ತಾರೀಕಿನ ಭಾನುವಾರದಂದು ಹುಯ್ಯಕಂಡಂ ಎಂಬ ಪರಿಸರದಲ್ಲಿ 435 kg ವಿಭಾಗದ 7 ಜನರ ಸ್ಪರ್ಧೆಯನ್ನ ಆಯೋಜನೆ ಮಾಡುವಂತ ತಂಡ ನೋಡಿ ಬ್ರದರ್ಸ್ ಬಯ್ಯ ಕಂಡಂ ನಿಮ್ಮೆಲ್ಲರನ್ನ ಅತ್ಯಂತ ಸ್ವಾಗತವನ್ನು ನೀಡ್ತಾ ಇದೆ. ಖಂಡಿತವಾಗಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಂಡಗಳು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಅಭಿಮಾನಿಗಳು ಈ ಒಂದು ಸ್ಪರ್ಧೆಯನ್ನ ವೀಕ್ಷಣೆ ಮಾಡಬೇಕಾಗಿ ಬ್ರದರ್ಸ್ ಬಯ್ಯ ಕಂಡಂನ ಸಂಘಟಕರು ನಿಮಗೆ ಆಮಂತ್ರಣ ಪತ್ರಿಕೆಯನ್ನ ನೀಡ್ತಾ ಇದ್ದಾರೆ. ಬರುವ ಇಲ್ಲಿ ಮತ್ತೆ ಟ್ಯಾಕಲ್ 6-3 ಸರಿಯಾಗಿ 7 ಗಂಟೆಗೆ ಸರಿಯಾಗಿ ಪಂದ್ಯಕೂಟ ತಕ್ಕ ಸಮಯದಲ್ಲಿ ಆರಂಭಗೊಳ್ಳಲಿದೆ. ನಿಗದಿತ ತಂಡಗಳ ಸ್ಪರ್ಧಾಕೂಟ 435 7 ಜನರ ಹಗ್ಗಜಗ್ಗಾಟ ಸ್ಪರ್ಧೆ. ಸಂಘಟಕರು ಬ್ರದರ್ಸ್ ಬಯ್ಯ ಕಂಡಂ. ಆರು 6-3 in favor of ಪಟ್ಲ ಕಲ್ಲೇಗ. ಇದೀಗ ತಾನೇ ಫೈನಲ್ ಹಂತವನ್ನು ತಲುಪಿರುವಂತಹ ಕ್ರೀಡಾಕೂಟದ ಪ್ರಥಮ ತಂಡವಾಗಿ ಶ್ರೀದುರ್ಗ ಕರೆಂಕಿ. Do or die.
ತೃತೀಯ ದಾಳಿ ಅಂಕವನ್ನ ತರಲೇಬೇಕಾದಂತ ಒತ್ತಡ. ಇಲ್ಲಿ ಮತ್ತೆ ಟ್ಯಾಕಲ್. ಶಂಭೂರ್ ಖಾತೆಯಲ್ಲಿ 4, ಆಜಾದ್ ಗಿನ್ನಿಯ ಖಾತೆಯಲ್ಲಿ 6. 2 ಅಂಕಗಳ ಅಂತರ ಮಾತ್ರ ಇದೆ. 6-4 ಕೇವಲ 2 ಅಂಕಗಳ ಅಂತರದಲ್ಲಿ ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಮುಂದುವರಿತಾ ಇದೆ. ಏಳು 4 ಬಲಿಷ್ಠವಾಗಿದೆ. ಇನ್ನು ಕೂಡ ಪ್ರಬಲವಾಗಿದೆ ನೋಡಿ, ಇನ್ನು ಕೂಡ ಪ್ರಬಲವಾಗಿದೆ. ಪ್ರಬಲ ತಂಡಗಳು, ಪ್ರಬಲ ಆಟಗಾರರ ನಡುವೆ ಸ್ಪರ್ಧೆ ಇದು. 7, 6, 5. ಆದರೆ ಇಲ್ಲಿ ಆಂಜನೇಯ ಕಣ್ವ ತೀರ್ಥದ ಪ್ರಬಲ ಆಟಗಾರರು ಮುಂದುಗಡೆ. ಬ್ರದರ್ಸ್ ಬೊಯ್ಯ ಕಂಡದ ಪ್ರಬಲ ಆಟಗಾರರು 16 ತಾರಾ ಆಟಗಾರರ ತಾರಾ ಸ್ಪರ್ಧೆಗಳ ಬಲಿಷ್ಠವಾದ ಕದನ ಇಲ್ಲಿ. ಇಲ್ಲಿ ಮತ್ತೆ ತಿರುಗಿ ಬೀಳುವಂತ, ಇಲ್ಲಿ ಮತ್ತೆ ತಿರುಗಿ ಬೀಳುವಂತ 2 ಕಡೆಯ ಪ್ರಬಲ ತಂಡಗಳ ಆಟಗಾರರು. ಪ್ರಬಲ ಚಪ್ಪಾಳೆ ಬರಬೇಕು. ಇದು ಸೆಮಿಫೈನಲ್ಗಳ ಕದನ. ಇದು ಸೆಮಿಫೈನಲ್ಗಳ ಕದನ. ಇಲ್ಲಿ ಮತ್ತೆ ತಿರುಗಿ ಬೀಳುವಂತ ಸೂಚನೆಯಾಗಿದೆ. ಆಂಜನೇಯ ಕಣ್ವ ತೀರ್ಥ ಇಲ್ಲ, ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಬ್ರದರ್ಸ್ ಬೊಯ್ಯ ಕಂಡಂ ಪ್ರಥಮ ಅವಕಾಶವನ್ನ ಲಕ್ಕಡಿಪ್ಪು ಮುಗಿದೆ. 14 ಟಿಕೆಟ್ 500 ರೂಪಾಯಿಗೆ 14 ಟಿಕೆಟ್ ಕೊರಂದುಲ್ಲ ನನ್ನ ಡ್ರಾ ಮಲ್ಪಡೆ ಏನಿಗೆ ಪೋಡುತ್ತೆ ತೊಲ್ಲೆ ನಮ್ಮ ತೊಲ್ಲೆ 14 ಟಿಕೆಟ್ ಖಾಲಿ 500 ರೂಪಾಯಿಗೆ ಕೊರಂದುಲ್ಲ ಏನಿಗೆ ಬೋರ್ಡು ರಪ್ಪದೆ ತೊಲ್ಲೆ ಸಾರ ಟಿಕೆಟ್ ಖಾಲಿ 500 ರೂಪಾಯಿ. ಭರ್ಜರಿ 500 ರೂಪಾಯಿಗೆ ಕೊಡೋದು. 100 ರೂಪಾಯಿಗೆ 4 ಟಿಕೆಟ್, 100 ರೂಪಾಯಿಗೆ 4 ಟಿಕೆಟ್, 100 ರೂಪಾಯಿಗೆ 4 ಟಿಕೆಟ್ ಲಾಸ್ಟ್ ಚಾನ್ಸ್ ಇದ್ದಲ್ಲ. 500 ರೂಪಾಯಿಗೆ ಮಾತ್ರ, 500 ರೂಪಾಯಿಗೆ ಮಾತ್ರ. ಒಳ್ಳೆ 100 ರೂಪಾಯಿಗೆ 4 ಟಿಕೆಟ್ ನನ್ನ ಟಿಕೆಟ್ ಜಾಜಿ ಟಿಕೆಟ್ ಅಡಿಗೆ ಮುಗಿದ ಸೆಮಿಫೈನಲ್ಗಳ ಕದನಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ. ಆಮೇಲೆ ಒಂದು ಫೈನಲ್ ಕದನ. ಅಲ್ಲೊಂದು ಟೈಟ್ ಯಾವ
ಅನ್ವರ್ ಇವರಲ್ಲಿ ದಯವಿಟ್ಟು ನಮ್ಮ ಮೈಕ್ ಬೈಟ್ ಬನ್ನಿ. ಎರಡು ತಮ್ಮದಾಗಿಸಿಕೊಂಡಿದ್ದಾನೆ. ಮಧ್ಯಂತರ ಗ್ರಾಮದ ಬೆಳೆಗೆ 6-12 ಇಮ್ಮಡಿಯ ಮುನ್ನಡೆಯೊಂದಿಗೆ ಪಟ್ಲ ಕಲ್ಲೇಗ ತಂಡ ಇದೆ. രണ്ടാം സെറ്റ് ഇവിടെയാണ്. ആരാണ് ഈ തവണ വിജയിന്റെ മുന്നോട്ടിൽ വിട്ടുകൊടുക്കുന്നു? ബ്രദർസ് ഭയകണ്ട. പക്ഷെ ഇവിടെ ಆಂಜನೇಯ ಕಣ್ಮತೀರ್ಥ ಯಾವ ರೀತಿಯಾಗಿ ಹಕ್ಕವನ್ನು ಗಳಿಸಿಕೊಳ್ಳಬಹುದು ಅಥವಾ ಬ್ರದರ್ಸ್ ಭಯಕಂಡ ಅದಕ್ಕೆ ಅವಕಾಶವನ್ನು ಬಿಟ್ಟುಕೊಡುತ್ತಾ ಅದ್ಭುತವಾದಂತ 2 ತಂಡಗಳು ಬಲಿಷ್ಠವಾದಂತ 2 ತಂಡಗಳು 13-6. Here is the last man from the side of Sriram Shamburu, just number 7. ಬೋನಸ್ ಪಡೆಯುವಂತ ಪ್ರಯತ್ನ ಅಂತಿಮ ಆಟಗಾರನ ಬಿರುಸಿನ ದಾಳಿ ಮುಂದುವರಿತಾ ಇದೆ. ಫೈನಲ್ ಪ್ರವೇಶವನ್ನ ಮಾಡಿದ್ದಾರೆ. ಪಂದ್ಯಕೂಟದಲ್ಲಿ 3ನೇ ಸ್ಥಾನವನ್ನ ಆಂಜನೇಯ ಕಣ್ಣುತೀರ್ಥ, 4ನೇ ಸ್ಥಾನವನ್ನ ಆಂಜನೇಯ ಕಣ್ಣುತೀರ್ಥ. ಇದೀಗ ಫೈನಲ್ ಸ್ಪರ್ಧೆಗೆ 5 ನಿಮಿಷದ ಅವಧಿಯೊಂದಿಗೆ ಚರತನ್ನ ಎಂಚಾನು ಫೈನಲ್ ಗಾಂಡವಳು ಒಂಜಿ ಫೈನಲ್ ಆಂಡ್ ಅತ ಒಂಜಿ ಫೈನಲ್ ಹೋಗ್ತೇವೆ. ಒಂದು 2 ಫೈನಲ್ ಹೋಗ್ತಾರೆ. ಒಂಜಿ ಫೈನಲ್ ಮಾತ್ರ ಬಾಕಿ. ಅಪ್ಪ ಈರು ಬೇಗ ಬೇಕು ಇಲ್ಲ ಇಲ್ಲ ಹಾಫ್ ಟೈಮ್ ಆಂಡ್ ನನೊಂಚೂರು ರಡ್ಡನೇ ಫೈನಲಿಸ್ಟ್ ಏರ್ ಬಂದು ಒಂಚೂರು ಪುರ್ತುಡು ಗೊತ್ತಾಗುತ್ತೆ. ಏನ್ ಸ್ವಲ್ಪ ಫೈನಲ್ ಮಲ್ ಬರೀತೆ ಇಂಚು ಬರಬರ
Bonus plus 1. ಒಳಾಂಗಣದಲ್ಲಿ ಶಂಭೂರು ಎರಡು ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ದಾಳಿಯಲ್ಲಿ ನಿರಂತರವಾಗಿ ಅನ್ಸ್ವೀಪ್, ತ್ವರಿತಗತಿಯಲ್ಲಿ ಆಕ್ರಮಣಕಾರಿ ಶರವೇಗದ ದಾಳಿಯನ್ನ ಮಾಡಬಲ್ಲಂತ ಕಲ್ಲೇಗ ತಂಡದ ಬುಲೆಟ್ ರೈಡರ್ ಒಂದಂಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. It is the last man from the side of Shamburu. 14-8. ಆಲ್ ಔಟ್ ಆಗಿದೆ ಶಂಭೂರು. 17-8. ಒಂಬತ್ತು ಅಂಕದ ಅಂತರ ಇದೆ. കലാശത്തിന് മുന്നോടിയായിട്ടുള്ള സെമി ഫൈനൽ പോരാട്ടമാണ് ശ്രീരാം ശംഭൂര പട്ല കല്ലേഗ തമ്മിലുള്ള മത്സരം. 17-8 എന്ന ക്രമത്തിൽ ലീഡ് പിടിക്കുന്നു കല്ലേഗ. 8, 7, 6.
17-8 9 ಅಂಕಗಳ ಅಂತರ ಇದೆ. ಅಂಕದ ಅಗತ್ಯ ಇದೆ ಶಂಭೂರು ತಂಡಕ್ಕೆ. ಅಂಕಣದಲ್ಲಿ ಅಂಕವನ್ನ ಗಳಿಸುವಂತ ಸತತ ಪ್ರಯತ್ನದಲ್ಲಿ 1 each point. 18-9. ಇಮ್ಮಡಿಯ ಮುನ್ನಡೆಯೊಂದಿಗೆ ಪಟ್ಲ ಕಲ್ಲೇಗ ತಂಡ ಬಂಧುಗಳೇ, ಟಾಸ್ಕ್ ಪೆರುವಾಯಿಯ ಈ ಒಂದು ಕ್ರೀಡಾ ಮಹೋತ್ಸವದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಒಂದು ಕಡೆ ಕಬಡ್ಡಿಯ ಸೆಮಿಫೈನಲ್ ಸ್ಪರ್ಧೆ ನಡೀತಾ ಇದೆ, ಇನ್ನೊಂದು ಕಡೆ ಹಗ್ಗ ಜಗ್ಗಾಟದ ಫೈನಲ್ ಸ್ಪರ್ಧೆಗೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ಬನ್ನಿ, ತಂಡವನ್ನ ಕ್ರೀಡಾಂಗಣವನ್ನು ಸೇರಿಕೊಳ್ಳುವಂತೆ ಮನವಿ. ಇಮ್ಮಡಿಯ ಮುನ್ನಡೆ ಪಟ್ಲ ಕಲ್ಲೇಗ ಪಂದ್ಯಾಟವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಅಂಕಕ್ಕಾಗಿ ಪರದಾಟವನ್ನ ಮಾಡ್ತಾ ಇದೆ ಶಂಭೂರು ತಂಡ. ಗೆದ್ದಲ್ಲಿ ಫೈನಲ್. Do or die. ತೃತೀಯ ದಾಳಿ. First half, second half, ಒಂಜೊಂಜಿ review. ತಂಡಗಳು ಬರುವಂತೆ ಮನವಿ. ಫೈನಲ್ ಸ್ಪರ್ಧೆಗೆ ಬ್ರದರ್ಸ್ ಬೊಯ್ಯಕಂಡಂ ಜೊತೆಗೆ ದತ್ತಕೃಪಾ ಸುದೆಂಬಳ ಈ ತಂಡದ ಆಟಗಾರರು ದಯವಿಟ್ಟು ಕ್ರೀಡಾಂಗಣದ ಪ್ರವೇಶವನ್ನು ಮಾಡಿ ಫೈನಲ್ ಸ್ಪರ್ಧೆಗೆ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಟಾಸ್ಕ್ ಪೆರುವಾಯಿಯ ಮಣ್ಣಿನಲ್ಲಿ ನಡೆದ ಹಗ್ಗಜಗ್ಗಾಟದ ಪುರುಷರ ವಿಭಾಗದ 520 kg ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ 2 ತಂಡಗಳಿಗೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಬನ್ನಿ, ಕ್ರೀಡಾಂಗಣವನ್ನು ಸೇರಿಕೊಳ್ಳಿ. ದತ್ತಕೃಪಾ ಸುದೆಂಬಳ ವರ್ಸಸ್ ಬ್ರದರ್ಸ್ ಬೊಯ್ಯಕಂಡ. Each point having bonus in favor of Kallega, point in favor of Shambhu. 19-10. 19-10. 9 ಅಂಕಗಳ ಅಂತರ ಇದೆ.
ಜೆರ್ಸಿ ನಂಬರ್ 9 ದಾಳಿ ಮುಂದುವರಿತಾ ಇದೆ. 8, 7, 6, 11, 19 ಅನ್ಸ್ವೀಪ್. ಕ್ರೀಡಾಕೂಟದುದ್ದಕ್ಕೂ ಕಲ್ಲೇಗ ತಂಡಕ್ಕೆ ಬಹಳಷ್ಟು ಅಂಕದ ಮೊತ್ತವನ್ನು ಗಳಿಸಿಕೊಟ್ಟಂತ ತಂಡದ ಪ್ರಮುಖ ಭರವಸೆಯ ದಾಳಿಗಾರ, ಶರವೇಗದಲ್ಲಿ ದಾಳಿಯನ್ನ ಮಾಡಬಲ್ಲಂತ ದಾಳಿಗಾರ. ಅಂತಿಮ 5 ನಿಮಿಷಗಳ ಅವಧಿ ಇದೆ. ಪಂದ್ಯಾಟ ಇನ್ನು ಕೂಡ ಜೀವಂತವಾಗಿದೆ. ಶಂಭೂರು ತಂಡಕ್ಕೆ ಪಂದ್ಯಾಟದಲ್ಲಿ ಹಿಂದಿರುಗಿ ಬರುವಂತೆ ಎಲ್ಲ ಸಾಧ್ಯತೆಗಳು ಇದೆ. ಯಾವ ಸಂದರ್ಭದಲ್ಲೂ ಪಂದ್ಯಾಟದ ಗತಿ ಬದಲಾವಣೆಗೆ ಅವಕಾಶ ಇದೆ. 19-11 8 ಅಂಕಗಳ ಅಂತರ ಮಾತ್ರ. ಇಲ್ಲಿ ಮತ್ತೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. 12 ಅಂತರ 7 ಆಗಿ ಕಡಿಮೆಯಾಗುತ್ತಾ ಇದೆ. 19-12 19-12. ಅನ್ಸ್ವೀಪ್ ನಿರಂತರ ದಾಳಿಯ ಸಂಘಟನೆಯಲ್ಲಿ ಕಲ್ಲೇಗ ತಂಡದ ಸಂಪೂರ್ಣ ಜವಾಬ್ದಾರಿ ಅನ್ಸ್ವೀಪ್ ಅವರ ಮೇಲೆ ಇದೆ. 8, 7, 6. ಅಂತಿಮ 4 ನಿಮಿಷಗಳು. ಕಲ್ಲೇಗ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಯಾವುದೇ ಕ್ಷಣದಲ್ಲಿ ಅಚಾನಕ್ ಟ್ಯಾಕಲ್ ಅನ್ನ ಮಾಡಬಲ್ಲಂತ ಡಿಫೆಂಡರ್ ಕಲ್ಲೇಗ ತಂಡದ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮನ್ಸೂರ್. Do or die. Third right. Is a third right to or die right. ದಾಳಿಯಲ್ಲಿ ನಿರಂತರವಾಗಿ ಅನ್ಸ್ವೀಪ್. 19-12 7 ಅಂಕದ ಅಂತರ ಇದೆ. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಬೋನಸ್ ಅಂಕಕ್ಕಾಗಿ ಮನವಿ. ತೀರ್ಪುಗಾರರ ಪ್ರತಿಕ್ರಿಯೆ ಬರಬೇಕಿದೆ. 8, 7, 6, 5. ಬೋನಸ್ ಲಭ್ಯವಾಗುತ್ತಾ ಇದೆ. 20-12 ಮತ್ತೆ 8 ಅಂಕಗಳ ಅಂತರ ಇದೆ. ಸೂಪರ್ ಟಕ್ಕಲ್ ಜೀವಂತವಾಗಿದೆ. ಅಂತಿಮ 3 ನಿಮಿಷಗಳು. ಇಲ್ಲಿ ಸೂಪರ್ ಟಕ್ಕಲ್ ಮಾಡುವಂತ ಪ್ರಯತ್ನ ಯಶಸ್ವಿಯಾಗಿದೆ. 2 ಪಾಯಿಂಟ್ಸ್ ಇನ್ ಫೇವರ್ ಆಫ್ ಕಲ್ಲೇಗ. 22-12 ಅಂತರ 10ಕ್ಕೇರಿದ. ಅನ್ಸ್ವೀಪ್ ಫೈನಲ್ ಸ್ಪರ್ಧೆಗೆ 2 ತಂಡಗಳ ಆಗಮನವಾಗುತ್ತಾ ಇದೆ ನೋಡಿ. ದತ್ತಕೃಪಾ ಸದಿಂಬಳ್ಳ 8, 7, 6, 5, 4. ನಡೆಸ್ತವೆ. ಕಬಡ್ಡಿಯ ಸೆಮಿಫೈನಲ್ ಮುಗಿದ ತಕ್ಷಣ ಈ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾವೆ. ಹನ್ನೆರಡು 22 10 ಅಂಕದ ಅಂತರ. 13-22 ವಿಶ್ರಾಂತಿ ಕೋರಿಕೆ. ಪ್ರಸ್ತುತ ಪಂದ್ಯಾಕೂಟದ ಪ್ರಥಮ ಫೈನಲಿಸ್ಟ್ ಆಗಿ ಒಂದು ತಂಡ ಶ್ರೀದುರ್ಗ ಕರೆಂಗಿ. ಫೈನಲ್ ಸ್ಪರ್ಧೆಯಲ್ಲಿ ಶ್ರೀದುರ್ಗ ತಂಡದ ಎದುರಾಳಿ ಯಾರು ಅನ್ನುವಂತ ಪ್ರಶ್ನೆಗೆ ಕೆಲವೊಂದು ನಿಮಿಷಗಳಲ್ಲಿ ಫಲಿತಾಂಶ ದೊರಕಲಿದೆ. ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಮುಂದುವರಿತಾ ಇದೆ. 22-13 22-13 in favor of Kallega. 8, 7, 6, 5, 4, 3, 2.
ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 22-13. ಶಂಭೂರು ತಂಡ ನಿರಂತರವಾಗಿ ಇಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ 2 ಅಂಕ ಲಭ್ಯವಾಗುತ್ತಾ ಇದೆ ಕಲ್ಲೇಗ ಖಾತೆಯಲ್ಲಿ. 24-13. ಥರ್ಡ್ ರೈಟ್. ಡೂ ಆರ್ ಡೈ. ಅಂತಿಮ 60 ಸೆಕೆಂಡುಗಳು. ಗೋಲ್ಡನ್ ಮಿನಿಟ್ ಆರಂಭವಾಗಿದೆ. 24-13. ಬಹುತೇಕ ಕಲ್ಲೇಗ ತಂಡ ಫೈನಲ್ ಪ್ರವೇಶಕ್ಕೆ ಸಿದ್ಧವಾಗಿದೆ. ಫೈನಲ್ ಹಂತಕ್ಕೆ ಮೆಲ್ಲನೆ ದಾಪುಗಾಲನ್ನ ಇಡ್ತಾ ಇದೆ. ತಮ್ಮ ಫೈನಲ್ ಸ್ಪರ್ಧೆಯನ್ನ ಖಚಿತಪಡಿಸ್ತಾ ಇದೆ ಕಲ್ಲೇಗ ತಂಡ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 15-24. ಇನ್ನು ಪಂದ್ಯಾಟದಲ್ಲಿ ಅದ್ಭುತಗಳು ಸಂಭವಿಸಬೇಕಾಗಿದೆ. ಬಹುತೇಕ ಅಂತಿಮ ಕೆಲವೊಂದು ಸೆಕೆಂಡುಗಳು. ತೀರ್ಪುಗಾರರ ಅಂತಿಮ ವಿಷಲ್ ಬರಲು ಮಾತ್ರ ಬಾಕಿ ಇದೆ. 9, 8, 7, 6, 5, 4. ಈ ರೀತಿಯಲ್ಲಿ ಫೈನಲ್ ಗೆಲಕ್ಕೆ ಇಳಿತಾ ಇದೆ ತಂಡ ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ಕಂಗ್ರಾಚುಲೇಷನ್ಸ್. ಇನ್ನು ಮುಂದೆ ಕೂಟದ ಫೈನಲ್ ಕದನ 1 ನಿಮಿಷದ ವಿರಾಮದ ಬಳಿಕ ಮತ್ತೆ ಅಂಕಣದಲ್ಲಿ ಫೈನಲ್ ಕದನ. ಆ ವಿರಾಮದಲ್ಲಿ ಅತ್ತ ಕಡೆ ಹಗ್ಗ ಜಗ್ಗಾಟದ ಫೈನಲ್ ಸ್ಪರ್ಧೆ ನಡೆಯಲಿದೆ. ಶ್ರೀ ದುರ್ಗಾ ಕರೆಂಕಿ ವಿರುದ್ಧವಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ತಮಗೆ ಫೈನಲ್ ಸ್ಪರ್ಧೆಗೆ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಬಹಳ ಸುಂದರವಾಗಿ ನಿರ್ವಹಿಸಿದಂತ ಟಾರ್ಗೆಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪೆಡವಾಯಿ ಅಂದ್ರೆ ಟಾಸ್ಕ್ ಪೆಡವಾಯಿಯ ಈ ಒಂದು ದಶಮ ಸಂಭ್ರಮಕ್ಕೆ ಚುಕ್ಕಿ ಇಡುವಂತ ಸಂದರ್ಭ ಇದು. ಈಗ ಪುರುಷರ ವಿಭಾಗದ 520 kg ವಿಭಾಗದ 8 ಜನರ ಹಗ್ಗ ಜಗ್ಗಾಟದ ಫೈನಲ್ ಸ್ಪರ್ಧೆಯಲ್ಲಿ ಒಂದು ಕಡೆ ದತ್ತಕೃಪಾ ಸುದೆಂಬಳ, ಮತ್ತೊಂದು ಕಡೆ ಬ್ರದರ್ಸ್ ಪೊಯ್ಯ ಕಂಡವ್. ತಂಡಗಳು ರೆಡಿಯಾಗಿದೆ ನೋಡಿ. ಒಂದು ಕಡೆ ಬ್ರದರ್ಸ್ ಪಯ್ಯಕಂಡ, ಮತ್ತೊಂದು ಕಡೆ DK ಬ್ರದರ್ಸ್ ಸುದೆಂಬಳ. ಇದು ಒಂದು ಕಡೆ ಈ ಸ್ಪರ್ಧಾ ಕೂಟದ ಹಗ್ಗ ಜಗ್ಗಾಟದ 2025ರ ಟಾಸ್ಕ್ ಪೆರುವಾಯಿ ಟ್ರೋಫಿ 2025ರ ರಣರೋಚಕ ಸ್ಪರ್ಧೆಯ ಕನ್ನಡ. ಒಂದು ಕಡೆ
ಅಲ್ಲಿ ಕ್ರೀಡಾಂಗಣ ಕಬಡ್ಡಿಗೆ ಸಿದ್ಧವಾಗಿದೆ. ಕಬಡ್ಡಿಯಲ್ಲಿ 2 ತಂಡಗಳು ಫೈನಲ್ ಸ್ಪರ್ಧೆಯಲ್ಲಿ ಸೆಣಸಾಡಲಿದೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಹಗ್ಗಜಗ್ಗಾಟದ ಸ್ಪರ್ಧೆ ತೀರ್ಪುಗಾರಿಕೆಯಲ್ಲಿ ಕಿಶನ್ ಗಣ್ಣದಿಂದ ಜೊತೆಗೆ ಸಾತ್ವಿಕ ಬೈರ 2 ತಂಡದ ಆಟಗಾರರಿಗೆ ಶುಭ ಹಾರೈಕೆಗಳೊಂದಿಗೆ ಶುಭ ಕಾಮನೆಗಳೊಂದಿಗೆ 2 ತಂಡಗಳಿಗೆ ಹಾರೈಕೆಗಳೊಂದಿಗೆ ಇದು ಟಾಸ್ಕ್ ನಿರ್ವಾಹಿ ಟಾರ್ಗೆಟ್ ಆರ್ಸನ್ ಸ್ಪೋರ್ಟ್ಸ್ ಕ್ಲಬ್ ನಿರ್ವಾಹಿ ಅರ್ಪಿಸಿದ ಹಗ್ಗಜಗ್ಗಾಟದ 2025ರ ರಣರೋಚಕ ಸ್ಪರ್ಧೆಯ ರಣಕಾಲಗ 2 ಬಲಿಷ್ಠ ತಂಡದ ಆಟಗಾರರು 16 ತಂಡದ ಆಟಗಾರರ ಪಾಲ್ಗೊಳ್ಳುವಿಕೆಯ 520 ಕೆಜಿ ವಿಭಾಗದ 8 ಜನರ ಸ್ಪರ್ಧೆ ಪಂದ್ಯಕೂಟದ ನೇರ ಪ್ರಸಾರದಲ್ಲಿ ಮತ್ತೊಮ್ಮೆ ನಮ್ಮ ಮೀಡಿಯಾ 24x7 ಹೊಸಗಡಿ ಮಂಜೇಶ್ವರ ನೇರ ಪ್ರಸಾರವನ್ನ ಯೂಟ್ಯೂಬ್ ಮೂಲಕ ಹಮ್ಮಿಕೊಳ್ತಾ ಇದೆ. ಖಂಡಿತವಾಗಿಯೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಬಂಧುಗಳಿಗೆ ಕ್ರೀಡಾ ಸಹಕಾರವನ್ನು ನೀಡಿದಂತ ಕೊಡುಗೆ ದಾನಿಗಳಿಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಸಹಕಾರವನ್ನು ನೀಡಿದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಕ್ರೀಡಾಂಗಣದ ವ್ಯವಸ್ಥೆ ಎಲ್ಲರಿಗೂ ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಟಾಸ್ಕ್ ಟ್ರೋಫಿ 2025. ಟಾಸ್ಕ್ ಟ್ರೋಫಿ 2025 ഒമ്പത് മത്സരം ഫൈനൽ മത്സരമാണ്. ഒരു ഭാഗത്തെ DK ബ്രദേഴ്സ് സുദേമ്പള, മറുഭാഗത്തെ ബ്രദേഴ്സ് പൊയ്യക്കണ്ടം. ആരാണ് വിന്നേഴ്സ് ടാസ്ക് ട്രോഫി 2025? Sound. Captain ready? അവസാനത്തെ മത്സരമാണ്, അവസാനത്തെ വിസിലാണ്. എവിടെ കാണികൾ കണ്ടുകൊണ്ടിരിക്കുന്നത്? ഒരിക്കലും മികച്ച കയ്യടി, ഒരു മികച്ച കയ്യടി. ഇത് ഫൈനൽ മത്സരമാണ്. DK ബ്രദേഴ്സ് സുദേമ്പള versus ബ്രദേഴ്സ് പൊയ്യക്കണ്ട. ടാസ്ക് നിർവാഹി അവതരിപ്പിക്കുന്ന വടംവലി മത്സരത്തിന്റെ 2ാമത്തെ 25ന്റെ ഫൈനൽ ഭാഗമാണ്. ഈ കവനം ചൂണ്ടിക്കാണിക്കുന്നത് അല്പം മുന്നോട്ടിലാണ് കിഷൻ കണ്ണുതീർത്തവര്, ആഞ്ജനേയ കണ്ണുതീർത്ത ഇടത്തിന്റെ ചൂണ്ടിക്കാണിക്കുന്ന കൈകൾ ഇപ്പോൾ വടംവലി മത്സരത്തിന്റെ 2025ന്റെ ഫൈനൽ മത്സരമാണ്. മുನ್ನಡೆಯಲ್ಲಿದೆ ബ്രദേഴ്സ് പൊയ്ಯಕಂಡ. ಆದರೆ ಇಲ್ಲಿ ಬಲಿಷ್ಠವಾಗಿರುವಂತ DK ಸುದೇಂಬಳ ಯಾವ ರೀತಿಯಾಗಿ ಒಡಂಬಲಿ ಮತ್ಸರದಿಂದ ಫೈನಲ್ ಮತ್ಸರമാണ്. ಸುದೇಂಬಳ ಒಂದು ಸಮರಕ್ಕೆ ಕೇಳ್ತದೆ ಸುದೇಂಬಳ. ಪ್ರಥಮ ಅವಕಾಶವನ್ನು ಗೆದ್ದುಕೊಂಡಿದ್ದಾರೆ DK ಬ್ರದರ್ಸ್ ಸುದೇಂಬಳ. ಇದೀಗ ಕ್ರೀಡಾಂಗಣದ ಬದಲಾವಣೆ ನೋಡಿ ಸ್ಪರ್ಧೆಯಲ್ಲಿ ಪ್ರಥಮ ಅವಕಾಶ ಸುದೇಂಬಳ ಪರವಾಗಿದ್ರು. ಇಲ್ಲಿ ಬಲಿಷ್ಠವಾಗಿರುವಂತಹ ಬ್ರದರ್ಸ್ പൊയ്യಕಂಡಂ ಯಾವ ರೀತಿಯಾಗಿ ಸಾಗಿ ಬರಲಿದೆ ನೋಡಿ. ಇದು ಟಾಸ್ಕ್ ನಿರ್ವಾಹಿಯ ಮಣ್ಣಿನಲ್ಲಿ ನಡೆದಂತಹ ದಶಮ ಸಂಭ್ರಮದ 2025ರ ಟಾಸ್ಕ್ ಟ್ರೋಫಿ 2025 ಸಮಾರೋಪ. ಇನ್ನು ಈ ಸ್ಪರ್ಧೆ ಮುಗಿದ ನಂತರ ನಾವು ಕಬಡ್ಡಿಯ ರಣರೋಚಕ ಸ್ಪರ್ಧೆಗೆ ಸಾಕ್ಷಿಯಾಗಲಿದ್ದೇವೆ. ಇದರ ಮುಖ್ಯ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಅತಿಥಿಗಳ ಸಂದರ್ಭದಲ್ಲಿ
ಬಂಧುಗಳೇ, ಟಾಸ್ಕ್ ಪೆರುವಾಯಿ ಎಂಬ ಸಂಸ್ಥೆ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಗುರುತಿಸಿಕೊಂಡು ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಊರಿಗೆ ತನ್ನ ಮುಕ್ಕುಟಕ್ಕೆ ತನ್ನ ಹೆಸರನ್ನ ಬರೆದುಕೊಳ್ಳುವಂತ ಚಿನ್ನದ ಬಣ್ಣದ ಸ್ವರ್ಣಾಕ್ಷರದಲ್ಲಿ ಬರೆಯುವಂತಹ ಸಂಸ್ಥೆಯಾಗಿದೆ ನೋಡಿ. ನಿರಂತರವಾಗಿ 9 ವರ್ಷಗಳಲ್ಲಿ ಸ್ಪರ್ಧೆಯನ್ನ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿ ಇದೀಗ ದಶಮ ಸಂಭ್ರಮವನ್ನ ಬಹಳ ಅದ್ದೂರಿಯಾಗಿ ನಡೆಸಿಕೊಡ್ತಾ ಇದೆ. ಅದು ಹಗ್ಗಜಗ್ಗಾಟ ಹಾಗೂ ಗ್ರಾಮೀಣ ಮಟ್ಟದ ಕ್ರೀಡೆ ಹಗ್ಗಜಗ್ಗಾಟ ಹಾಗೂ ಕಬಡ್ಡಿಯನ್ನ ಆಯೋಜನೆ ಮಾಡುವ ಮೂಲಕ ಈ ಒಂದು ಸಂಭ್ರಮಕ್ಕೆ ತೆರೆಯನ್ನ ಹೇಳುವಂತ ಸಂದರ್ಭ ನೋಡಿ. ಇದೀಗ ಹಗ್ಗಜಗ್ಗಾಟದ ಫೈನಲ್ ಸ್ಪರ್ಧೆಯಲ್ಲಿದ್ದೇವೆ ನೋಡಿ. ಮೊದಲ ಅವಕಾಶವನ್ನ ನಮ್ಮ ದತ್ತತ್ವ ಸದೆಂಬಳ ಗೆದ್ದುಕೊಂಡಿದ್ರೆ ಎರಡನೇ ಅವಕಾಶಕ್ಕಾಗಿ ಕ್ರೀಡಾಂಗಣದ ಬದಲಾವಣೆ. ಬ್ರದರ್ಸ್ ಬೈಯಕಂಡ ಒಂದು ವೇಳೆ ಈ ಸ್ಪರ್ಧೆಯಲ್ಲಿ ಗೆದ್ದುಕೊಂಡ್ರೆ ಸಮಬಲವಾಗಲಿದೆ. ನಾಣ್ಯ ಚುಮ್ಮುಗೆಯ ಮೂಲಕ ಮತ್ತೆ ಕ್ರೀಡಾಂಗಣದ ಆಯ್ಕೆ. ಈ ಸ್ಪರ್ಧೆ ಮುಗಿದ ತರುವಾಯ ನಾವು ಪ್ರಮುಖ ಘಟ್ಟವಾದಂತಹ ಇನ್ನೊಂದು ಸ್ಪರ್ಧೆ ಇದೆ. ಕಬಡ್ಡಿಯ ರಣಾಂಗಣದಲ್ಲಿ 2 ತಂಡಗಳ ರಣರೋಚಕ ಕಬಡ್ಡಿಯ ಫೈನಲ್ ಸ್ಪರ್ಧೆ ಇದೆ ನೋಡಿ. ಆ ಸ್ಪರ್ಧೆ ಮುಗಿದ ತರುವಾಯ ನಾವು ಪ್ರಮುಖ ಮುಖ್ಯ ವೇದಿಕೆಯಾದಂತಹ ಕ್ರೀಡಾಂಗಣದ ಮುಖ್ಯ ವೇದಿಕೆಯಾದಂತಹ ಟಾಸ್ಕ್ ಪೆರುವಾಯಿಯ ಈ ಒಂದು ಸಮಾರಂಭವನ್ನ ಅತಿಥಿಗಳ ಸಾಲಿನಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೀಡಿ ಗೌರವಿಸಲಿದ್ದೇವೆ ವಿಜೇತ ತಂಡಗಳಿಗೆ. ವಿಸಿಲ ಧ್ವನಿ ಮೊಳಗಿದೆ ನೋಡಿ. ಇದು ಸ್ಪರ್ಧೆಯ ಕೊನೆಯ ವಿಸಿಲ ಧ್ವನಿಯಾಗಲಿದೆಯಾ ಅಥವಾ ಇಲ್ಲಿ ಮತ್ತೊಂದು ಧ್ವನಿ ಒಳಗಲಿದೆಯಾ? ಇಲ್ಲಿ ಪ್ರದರ್ಶಿಗೆ ಕಂಡುಕೊಂಡ್ರೆ ಎರಡನೇ ಅವಕಾಶ ಮತ್ತೊಂದು ಅವಕಾಶ ಬರಲಿದೆ. ಆದರೆ ಇಲ್ಲಿ ಪ್ರದರ್ಶಿಗೆ ಕಂಡಕ್ಕಿಂತ ಹಂತವನ್ನು ನಿಧಾನವಾಗಿ ದತ್ತಕೃಪಾ ಸುಧಂಬಳ ನಿಧಾನವಾಗಿ ಸೆಳೆಯುವಂತ ಹೆಜ್ಜೆಯನ್ನು ಮಾಡ್ತಾ ಇದೆ. ಎರಡನೇ ಅವಕಾಶವೂ ಕೂಡ ಈ ಬಾರಿ ಸುಧಂಬಳದತ್ತ ಬರ್ತಾ ಇದೆ. ಪೆರುವಾಯಿಯ ಈ ಒಂದು ಕ್ರೀಡಾಂಗಣದಲ್ಲಿ ಹಂತವನ್ನ ಎಳೆಯುವ ಮೂಲಕ ಸ್ಪರ್ಧೆಯ ಅತ್ಯಂತ ನಿಕಟಪೂರ್ವ ಸ್ಪರ್ಧೆಯಲ್ಲಿ ಬಲಿಷ್ಠವಾಗಿದೆ ತಂಡ ನೋಡಿ. ದತ್ತಕೃಪಾ ಸುಧಂಬಳ
ಪಿರವಾಯಿಯ 2025ರ ಹತ್ತ ಕಡೆ ಹಗ್ಗ ಜಗ್ಗಾಟದ ಫೈನಲ್ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಇನ್ನು ಟಾಸ್ಕ್ ಪರವಾಗಿ ಹಮ್ಮಿಕೊಂಡಂತ ಟಾಸ್ಕ್ ಟ್ರೋಫಿ 2025 ಮುಕ್ತ ಕಬಡ್ಡಿ ವಿಭಾಗದ ಫೈನಲ್ ಕದನ ಕಾದಾಟ. ಎರಡು ತಂಡಗಳಿಗೆ ಈಗ ತಾನು ನೀಡಿರುವಂತಹ ಸಮಯದ ಅವಕಾಶ ಮುಕ್ತಾಯಗೊಳ್ತಾ ಬರ್ತಾ ಇದೆ. ತಂಡಗಳ ತ್ವರಿತಗತಿಯಲ್ಲಿ ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಒಂದೆಡೆ ಶ್ರೀದುರ್ಗ ಕರೆಂಕಿ ತಂಡ ಎದುರಾಳಿ ತಂಡವಾಗಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ ತಂಡ ಬರಬೇಕಿದೆ. ತಂಡದ ಆಟಗಾರರು ದಯವಿಟ್ಟು ತ್ವರಿತಗತಿಯಲ್ಲಿ ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸಿ ತಕ್ಷಣ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ತಂಡಗಳ ಮನೆ ಶ್ರೀದುರ್ಗ ಕರೆಂಕಿ ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ಫೈನಲ್ ಸ್ಪರ್ಧೆಯ ಪ್ರಥಮ ಬೋನಸ್ ಅಂಕವನ್ನ ಪಡೆಯುವಂತ ವ್ಯಕ್ತಿ ಅಂಕದ ಕೋಡಿಗಿರುವಂತ ಲಕ್ಕಿ ಕೂಪನ್ ರವನ್ನ ಮಾಡಲಿಕ್ಕಿದ್ದಾರೆ. ಇನ್ನೇನು ಟಾಸ್ಕ್ ಟ್ರೋಫಿ 2025 ಅಂತಿಮ ಕ್ಷಣದತ್ತ ನಾವು ಬರ್ತಾ ಇದ್ದಾವೆ. ಬನ್ನಿ ಪಟ್ಲ ಫ್ರೆಂಡ್ಸ್ ಕಲ್ಲೀಗ ಈಗ ತಾನೇ ಪ್ರವೇಶ ದ್ವಾರದಲ್ಲಿ ಸಿದ್ಧವಾಗಿದೆ. ಇನ್ನು ಬರಬೇಕಿದೆ ಶ್ರೀದುರ್ಗ ಕರೆಂಕಿ ತಂಡ. ಕರೆಂಕಿ ತಗಲಬಲ ಸುದೂತ ಸೆಮಿಫೈನಲ್ ಗೊಬ್ಬನಂಚಿನ ಟೀಮು ಕರೆಂಕಿ ಮಸ್ತ್ ಹೊರತು ಕೊರತ ದಯಮಂತದ ನನ್ನ ಒಂಜೆ ಒಂಜೆ ಗೊಬ್ಬು ಪುನಿ ಧನುಷರ ಟೀಮ್ ಬರಡು ಒಂಜಿ ನೋಕಿಯಾ ಫೋನ್ ಬುರ್ದು ಬೋತನಿಗೆ ದಯಮಲ್ತದ ಏರಂಡ ತಿಕ್ಕಿ ಅಂದಿತ್ತ ನನ್ನ ಅನುಜತ್ತ ಕರೆಂಕಿ ಕರೆಂಕಿ ಶ್ರೀದುರ್ಗ ಕರೆಂಕಿ ಬನ್ನಿ ಶ್ರೀದುರ್ಗ ಕರೆಂಕಿ ತಂಡದ ಆಟಗಾರ ದಯವಿಟ್ಟು ಬನ್ನಿ. ಈಗ ತಾನೇ ಸೆಮಿಫೈನಲ್ ಅನ್ನ ಆಡಿ ಹೋದಂತ ಕಲ್ಲೇಗ ತಂಡ ತಯಾರಾಗಿದೆ. ಪ್ರಥಮ ಸೆಮಿಯನ್ನ ಆಡಿ ಹೋದಂತ ನಮ್ಮ ಕರೆಂಕಿ ತಂಡದ ಆಟಗಾರ ದಯವಿಟ್ಟು ಬನ್ನಿ. ಎರಡು ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿದೆ. ಬಂಧುಗಳೇ, ಟಾಸ್ಕ್ ಪರವಾಗಿ ಹಮ್ಮಿಕೊಂಡಂತ ಟಾಸ್ಕ್ ಟ್ರೋಫಿ 2025
ಎರಡು ಬಲಿಷ್ಠ ತಂಡಗಳು ಮುಖಾಮುಖಿಯಾಗುವಂತ ಕ್ರೀಡಾಕೂಟದ ಅಪರೂಪದ ಸ್ಪರ್ಧೆ ಇದು. ಫೈನಲ್ ಕದನ ಕಾದಾಟ. ಎರಡು ತಂಡವು ಕೂಡ ಸೋಲನ್ನ ಕಾಣದಂತ ತಂಡಗಳು. ಫೈನಲ್ ಸ್ಪರ್ಧೆಯಲ್ಲಿ ಒಂದು ತಂಡಕ್ಕೆ ಸೋಲು, ಒಂದು ತಂಡಕ್ಕೆ ಗೆಲುವು. ಅನ್ಸಿಫ್ ಅನ್ನುವಂತ ಶರವೇಗದ ದಾಳಿಗಾರನ ದಕ್ಷ ಸಾರಥ್ಯದಲ್ಲಿ ತಂಡ ಬರತಾ ಇದೆ. ಫೈನಲ್ ಸ್ಪರ್ಧೆಯ ಮೊದಲ ತಂಡವಾಗಿ ಒಳಾಂಗಣವನ್ನ ಪ್ರವೇಶ ಮಾಡುತ್ತಾ ಇದೆ. ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ಒಳಾಂಗಣದಲ್ಲಿ ಕಲ್ಲೇಗ ತಂಡ ಬಂದಾಗಿದೆ. ಇನ್ನ ಬರಬೇಕಿರುವುದು ತಂಡ ಎದುರಾಳಿ ತಂಡ. ಎದುರಾಳಿ ತಂಡವಾಗಿ ಈ ಕ್ರೀಡಾಕೂಟದಲ್ಲಿ ಸೋಲನ್ನ ಕಾಣದಂತ ಮತ್ತೊಂದು ತಂಡ ಧನುಷ್ ಅನ್ನುವಂತ ಬೇಟೆಗಾರನ ಸಾರಥ್ಯದಲ್ಲಿ ತಂಡ ಬರದಾದ ಶ್ರೀದುರ್ಗ ಕರಂಟಿ. ಎರಡು ತಂಡದ ಆಟಗಾರರು ಕೂಡ ಲೈನಪ್ ಅನ್ನ ಮಾಡಬೇಕು. ಜೊತೆಯಲ್ಲಿ ನಮ್ಮ ಟಾಸ್ಕ್ ಪಿರವಾಯಿ ಅನ್ನುವಂತ ಸಂಸ್ಥೆಯ 10 ವರ್ಷ ಪೂರೈಸಿದಂತ ಸಂಭ್ರಮದಲ್ಲಿರುವಂತ ನಮ್ಮ ಸಂಸ್ಥೆಯ ಎಲ್ಲಾ ಸದಸ್ಯರು ಕೂಡ ಅಂಕಣಕ್ಕೆ ಬರಬೇಕು. ವೈಟ್ ಸ್ಕಾಟ್ ಆಫ್ ಟಾಸ್ಕ್ ಪಿರವಾಯಿ ದಯವಿಟ್ಟು ಬನ್ನಿ. Line up. ನಮ್ಮ ಎಲ್ಲ ಹಿರಿಯವರು ಜೊತೆಯಲ್ಲಿ ಟಾಸ್ಕ್ ಪಿರವಾಯಿಯ ಎಲ್ಲ ಸದಸ್ಯರು ಕೂಡ ಇದೀಗ ಹಸ್ತಲಾಗದ ಶುಭ ಕಾಮನೆಗಳನ್ನ ನೀಡುವುದಕ್ಕಾಗಿ ಅಂಕಣದತ್ತ ಬರ್ತಾ ಇದ್ದಾರೆ. ಬಲಿಷ್ಠ ಎರಡು ತಂಡಗಳ ಮುಖಾಮುಖಿಯಾಗುವಂತ ಸಮಾನ ಶಕ್ತಿಯುಳ್ಳಂತ ಎರಡು ತಂಡಗಳ ಮುಖಾಮುಖಿಯಾಗುವಂತ ಅಪರೂಪದ ಫೈನಲ್ ಕದನ, ಹೈ ವೋಲ್ಟೇಜ್ ಸ್ಪರ್ಧೆ. ಫೈನಲ್ ಕದನ ಇದೀಗ ಆರಂಭಗೊಳ್ಳಲಿದೆ. ಮುಂಚಿತವಾಗಿ ಭಾಗವಹಿಸುವಂತ ಫೈನಲಿಸ್ಟ್ ಎರಡು ತಂಡಗಳಿಗೆ ಹಸ್ತಲಾಗದ ಶುಭಕಾಮನೆಗಳನ್ನು ನೀಡುವುದಕ್ಕಾಗಿ ನಮ್ಮ ಟಾಸ್ಕ್ ಪಿರವಾಯಿಯ ಇಡೀ ತಂಡ ಅಂಕಣಕ್ಕೆ ಬರ್ತಾ ಇದೆ. ಖಂಡಿತವಾಗಿ ಬಂಧುಗಳೇ, ರಣರೋಚಕ ಸ್ಪರ್ಧೆ ಕಬಡ್ಡಿಯ ಕೊನೆಯ ಸ್ಪರ್ಧೆಯಲ್ಲಿದ್ದೇವೆ ನೋಡಿ ಬಂಧುಗಳೇ. ಟಾಸ್ಕ್ ಪಿರವಾಯಿ ಟಾರ್ಗೆಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪಿರವಾಯಿ ತನ್ನ 10ನೇ ವರ್ಷಕೋಶವನ್ನು ಬಹಳ ಸುಂದರವಾಗಿ ನಿರ್ವಹಣೆ ಮಾಡ್ತಾ ಇದೆ. ಇದೀಗ ಕೊನೆಯ ಸ್ಪರ್ಧೆಯಾಗಿ ಕಬಡ್ಡಿಯ ಆಟಗಾರರಿಗೆ ಶುಭ ಕಾಮನೆಗಳು, ಶುಭ ಆರೈಕೆಗಳನ್ನು ನೀಡುವಂತ ಸಂದರ್ಭ. ಎರಡು ತಂಡಗಳಿಗೆ ಗೆಲುವಿನ ರುಚಿ ಬರಲಿರುವ ಆಶಯದೊಂದಿಗೆ ಕಬಡ್ಡಿಗಾಗಿಯೇ ಸಂಪೂರ್ಣ ತಮ್ಮ ಸಮಯವನ್ನ ಕಳೆಯುವಂತ ವ್ಯಕ್ತಿತ್ವ ಕಲ್ಲೇಗ ತಂಡದಲ್ಲಿ ಮಾರ್ಕ್ ಆಂಡ್ರಿ ಅನ್ನುವಂತ ನಾಮಧೇಯದ ನಮ್ಮ ಇಕ್ಕುಚ್ಚ ಅವರಿದ್ದಾರೆ. ಎದುರಾಳಿ ತಂಡವು ಕೂಡ ಅಷ್ಟೇ ಬಲಿಷ್ಠವಾದಂತ ತಂಡ ಕರಿಂಕಿ. ಫೈನಲ್ ಕದನ ಆರಂಭಗೊಳ್ಳುವುದಕ್ಕಿಂತ ಮುಂಚಿತವಾಗಿ ಎರಡು ತಂಡದ ಆಟಗಾರರಿಗೆ ಇದೀಗ ಹಸ್ತಲಾಗದ ಶುಭಕಾಮನೆಗಳನ್ನ ಟಾಸ್ಕ್ ಪಿರವಾಯಿಯ ಸರ್ವ ಸದಸ್ಯರು ನೀಡ್ತಾ ಇದ್ದಾರೆ. ಎರಡು ತಂಡಗಳಿಗೆ ಆಲ್ ದ ವೆರಿ ಬೆಸ್ಟ್. ಏನಪ್ಪ ಇಷ್ಟು ಪ್ಲೇಯರ್ಸ್ ಅಲ್ಲೇ ನಿಲ್ಲಿ, ನಮ್ಮ ತೀರ್ಪುಗಾರರು ಕೂಡ ಅಲ್ಲೇ ನಿಲ್ಲಿ. ಒಬ್ಬರಿಗೆ ಗೌರವವನ್ನು ಸಲ್ಲಿಸುವಂತ ಕಾರ್ಯಕ್ರಮ ದಯವಿಟ್ಟು 2 ನಿಮಿಷ. ಟಾಸ್ಕ್ ಪಿರವಾಯಿಯ ಸದಸ್ಯರು ಅಲ್ಲದೆ ಇದ್ರೂ ಕೂಡ ಇವತ್ತು ಕ್ರೀಡಾಕೂಟ ಆರಂಭವಾಗಿನಿಂದ ಈ ಕ್ರೀಡಾಕೂಟದ ಆಯೋಜನೆ
ಮಾಡಿದ ಅಂದಿನಿಂದ ಎಲ್ಲಾ ರೀತಿಯ ಸಹಕಾರವನ್ನ ಕೊಟ್ಟಂತ ಒಬ್ಬ ವಿಶಿಷ್ಟ ವ್ಯಕ್ತಿತ್ವ, ಅಪ್ಪಟ ಕಬಡ್ಡಿ ಅಭಿಮಾನಿ, ಅಪ್ಪಟ ಕಬಡ್ಡಿ ಆಟಗಾರರು. ಕಬಡ್ಡಿಯಲ್ಲಿದೆಯೋ ಅಲ್ಲಿ ಇವರ ಸಾನ್ನಿಧ್ಯ ಖಂಡಿತವಾಗ್ಲೂ ಇದೆ. ಇಟ್ಸ್ ನನ್ ಅದರ್ ದೆನ್ ಮ್ಯಾನ್ ಫ್ರಮ್ ಬಾಯ್ಕಟ್ಟ, ಈಚು ಅಡಿಯಾಕ. ದಯವಿಟ್ಟು ಬನ್ನಿ. ಇವತ್ತಿನ ಕ್ರೀಡಾಕೂಟದಲ್ಲೂ ನಿರಂತರವಾಗಿ ತಮ್ಮಿಂದ ಆಗುವಂತ ಎಲ್ಲ ಸಹಕಾರವನ್ನು ಕೊಟ್ಟಂತ ವಿಶಿಷ್ಟ ವ್ಯಕ್ತಿತ್ವ ಈಚು ಅಡಿಯಾಕ ಅವರಿಗೆ ಟಾಸ್ಕ್ ಪಿರಬಾಯಿ ಈ ಕಬಡ್ಡಿಯ ಸಂದರ್ಭದಲ್ಲಿ ಗೌರವ ಸೂಚಕವಾಗಿ ಶಾಲನ್ನು ಹೊಂದಿಸ್ತಾ ಇದ್ದಾವೆ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಈಚು ಅಡಿಯಾಕ ಬಾಯ್ಕಟ್ಟ. It is the final battle begins. Over to referees. ಅಂಕದ ಕೋಡಿಗಿರುವಂತ ಲಕ್ಕಡಿ ಕೂಪನನ್ನ ಡ್ರಾ ಮಾಡುವಂತ ವ್ಯಕ್ತಿ ಫೈನಲ್ ಸ್ಪರ್ಧೆಯಲ್ಲಿ ಪ್ರಥಮ ಬೋನಸ್ ಅನ್ನ ಕಲೆ ಹಾಕುವಂತ ಆಟಗಾರ. ಹರ್ಷ ಅವರೇ, ಸರಿಸುಮಾರು 2 ತಿಂಗಳ ಹಿಂದೆ ನಮ್ಮ ಅನ್ವರ್ ಅವರು ದೂರದ ತಮಿಳುನಾಡಿಗೆ ತೆರಳಿ ಅಲ್ಲಿಯ ಸೇಲಂನಿಂದ ಹುಡುಕಿ ತಂದಂತ ಸರಿಸುಮಾರು 8,000 ರೂಪಾಯಿ ಮೌಲ್ಯದ ಅಂಕದ ಕೋಡಿ, ಕಟ್ಟದ ಕೋಡಿಗೆ ಪುನಂಚಿನ ಲಕ್ಕಿ ಕೂಪನ್ ಖಂಡಿತವಾದ ಏರಿಗಿಂದು ಗೊತ್ತಿಜ್ಜಿ ಅಲ್ಲ ಈಚುಬಾಯಿ ಆಯ್ನಾತ್ ರನ್ಯರು ಮಸ್ತ್ ಜನರಲ್ಲ ಅನಿತ ದೆತ್ತನ ತುಳೆ ಲಾಸ್ಟ್ ಒಂಜಿ ದೈದಿರು ಅಂತ ಜನ ಅತ ಸುರೂಕು ದೈದಿರು ಅತ ನಡುಡು ದೈದಿರು ಏರಗಂದಿತ್ತ ತಿಕೊಂಡು ಗೊತ್ತಿಜ್ಜಿ. ಖಂಡಿತವಾಗಿಯೂ ಅಂಕದ ಕೋಳಿ ಈ ಒಂದು ಅಂಕಣದಲ್ಲಿ ಯಾರಿಗೆ ಲಭಿಸಲಿದೆ ನೋಡಿ, ಇನ್ನು ಕೂಡ ನಿರ್ಧಾರವಾಗಿಲ್ಲ. ಫೈನಲ್ ಸ್ಪರ್ಧೆಯ ಪ್ರಥಮ ದಾಳಿ ಆರಂಭವಾಗಿದೆ. The man from the side of Kallega. ಸೆಕೆಂಡಿಗೆ 80ರ ವೇಗದಲ್ಲಿ ದಾಳಿಯನ್ನ ಮಾಡಬಲ್ಲಂತ ಕಲ್ಲೇಗದ ಬುಲೆಟ್ ರೈಡರ್ ಅನ್ಸೀಫ್ ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಪ್ರಥಮ ಅಂಕದ ದಾಖಲಾತಿಯಾಗಿ ಅನ್ಸೀಫ್ ಎದುರಾಡಿ ತಂಡದಿಂದ ಧನುಷ ಆರಂಭದ 2 ದಾಳಿಗಳಲ್ಲಿ ಅಂಕಗಳನ್ನ ಗಳಿಸಿಕೊಂಡಿದೆ ಈ ತಂಡಗಳು. ಒಂದೆಡೆ ಇದು ಕಲ್ಲಿಗ ವರ್ಸಸ್ ಶ್ರೀದುರ್ಗ ಆದ್ರೆ ಮತ್ತೊಂದೆಡೆ ಅನ್ಸೀಫ್ ವರ್ಸಸ್ ಧನುಷ್. ಇತ್ತ ಕಡೆಯಿಂದ ಅನ್ಸೀಫ್, ಅತ್ತ ಕಡೆಯಿಂದ ಧನುಷ್. 2 ಸಮಾನ ಶಕ್ತಿಯುಳ್ಳಂತ ತಂಡಗಳು. ಲೀಗ್ ಸುತ್ತಿನಲ್ಲೂ ನಾಕ್ಔಟ್ ಸುತ್ತಿನಲ್ಲೂ ಸೋಲನ್ನ ಕಾಣದಂತ 2 ತಂಡಗಳು. ಸೋಲು ಯಾರಿಗೆ, ಗೆಲುವು ಯಾರಿಗೆ? 10,000 ಯಾರಿಗೆ, 6,000 ಯಾರಿಗೆ? ಸೋಲು ಗೆಲುವಿನ ಅಂತರ 4,000 ರೂಪಾಯಿಗಳು. ಅನ್ಸೀಫ್ ಮತ್ತೆ ದಾಳಿಯಲ್ಲಿ 2-1 ಅಂಕದ ಮುನ್ನಡೆಯಲ್ಲಿದೆ ಕರಿಂಕಿ ತಂಡ. ದಾಡಿಗಾರರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಲ್ಲಿಗ ತಂಡಕ್ಕಾಗಿ ಅನ್ಸೀಫ್ ಆದ್ರೆ ಶ್ರೀದುರ್ಗ ತಂಡಕ್ಕಾಗಿ ನಿರಂತರವಾಗಿ ಧನುಷ್ ರವರ ದಾಳಿ ಮುಂದುವರಿತಾ ಇದೆ. 2-1 ಪ್ರವಚನ ಅತೀತವಾದಂತ ಫೈನಲ್ ಕದನಕ್ಕೆ ನಾವುಗಳು ಸಾಕ್ಷಿಯಾಗುತ್ತಾ ಇದ್ದಾವೆ. ಧನುಷ 8, 7, 6, 5, 4. ಸುಲಭವಾಗಿ ಅಂಕವನ್ನ ಪಡೆಯಬಲ್ಲ 2 ದಾಳಿಗಾರರು.
ತೃತೀಯ ದಾಳಿಯಲ್ಲಿ ಕಲ್ಲೇಗ ತಂಡದಲ್ಲಿ ಆಟಗಾರನ ಬದಲಾವಣೆಯಾಗಿದೆ. ಒಂದೆಡೆ 7 ಜನ ಆಟಗಾರರಿರುವಂತ ಭದ್ರಕೋಟೆ ಶ್ರೀದುರ್ಗ ಕಲ್ಲೇಗ ಒಳಾಂಗಣದಲ್ಲಿ 4 ಆಟಗಾರರು ಮಾತ್ರ ಬಾಕಿ ಉಳಿಕೆಯಾಗಿದ್ದಾರೆ. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದಲ್ಲಿ ದಾಳಿಗಾರ ಮಾಡು ಇಲ್ಲವೇ ಮಡಿ. ಅಪೀಲ್ ಅಪೀಲ್ ರೈಡರ್ ಸೇಫ್ ಸಿಂಗಲ್ ಪಾಯಿಂಟ್. ಮತ್ತೆ ಧನುಷ 2-3 ಬೋನಸ್. ರೆಡ್ ಮೂಶ್ 2-3 in favor of Sri Durga. Dhanush in action. Opponent team on sweep 2-3 2-3 ಮಂದಗತಿಯಲ್ಲಿ ಆರಂಭವಾಗಿದೆ ಫೈನಲ್ ಕದನ. ಪ್ರವಚನಜೀತವಾದಂತಹ ಸ್ಪರ್ಧೆಯಲ್ಲಿ ಯಾವ ಸಂದರ್ಭದಲ್ಲೂ ಹೇಗೂ ಸ್ಪರ್ಧೆ ತಿರುವನ್ನ ಕಂಡುಕೊಳ್ಳಬಹುದು. ಕರಿಂಕಿ ತಂಡದಲ್ಲಿ ಮೊದಲ ಬಾರಿಗೆ ದಾಳಿಯಲ್ಲಿ ಬದಲಾವಣೆಯನ್ನ ಕಂಡುಕೊಡ್ತಾ ಇದ್ದಾವೆ. 2-3 ಕರಿಂಕಿ ತಂಡದ ಮತ್ತೋರ್ವ ಭರವಸೆಯ ದಾಳಿಗಾರ ಜರ್ಸಿ ನಂಬರ್ 6 ದಾಳಿ ಮುಂದುವರಿತಾ ಇದೆ. 2-3 2-3 1 ಅಂಕದ ಅಂತರದಲ್ಲಿದೆ ಸ್ಪರ್ಧೆ. 9, 8, 7, 6, 5, 4. ಈ ಕ್ರೀಡಾಕೂಟದ ಯಶಸ್ಸಿಗಾಗಿ ಅನೇಕ ಸಂಖ್ಯೆಯಲ್ಲಿ ವ್ಯಕ್ತಿಗಳು ವಿವಿಧ ಸ್ಥಾಪನೆಗಳು ನಮ್ಮ ಜೊತೆ ಕೈ ಜೋಡಿಸಿದೆ. ಎಲ್ಲ ಸಂಘ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಧನ್ಯವಾದಗಳು. ಟಾಸ್ಕ್ ಪಿರ್ವಾಯಿ ರಿಜಿಸ್ಟರ್ಡ್ ಸಂಸ್ಥೆ ವತಿಯಿಂದ ತೃತೀಯ ದಾಳಿ 2-3 ಒಂದಂಕದ ಮುನ್ನಡೆಯಲ್ಲಿದೆ ಶ್ರೀ ದುರ್ಗ ಕರಿಂಕಿ ತಂಡ. ತೃತೀಯ ದಾಳಿಯಲ್ಲಿ ಅಚಾನಕ್ ಆಂಕಲ್ ಡಬಲ್ ಆಂಕಲ್ ಹೋಲ್ಡ್. ಅಷ್ಟೇ ಉತ್ತಮವಾದಂತ ಸಪೋರ್ಟ್ ಫ್ರಮ್ ದ ಕಾರ್ನರ್ ಸೈಡ್. ಮನ್ಸೂರ್ ಸುತ್ಕಾಚೆ It is a third right. ಖಾತೆಯಲ್ಲಿ 3 ಸಂಪಾದನೆಯಾಗಿದೆ. 3 equal. ಮಿಡಲ್ ಲೈನ್ ಅಲ್ಲಿ 1 ಇಂಚು ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡಲಾಗಿದೆ. 4-3 in favor of ಕರಿಂಕಿ. ಮತ್ತೆ ದಾಳಿಯಲ್ಲಿ ಧನುಷ. On sweep is the man. Reverse kick ಮುಖೇನ ಮತ್ತೊಂದು ಅಂಕವನ್ನ ಪಡೆದುಕೊಂಡಿದ್ದಾನೆ. 4-4 ಮತ್ತೆ ಖಾತೆಯಲ್ಲಿ ಸಮಾನತೆಯನ್ನು ಕಂಡುಕೊಡ್ತಾ ಇದ್ದಾನೆ. ಇನ್ನು ಕೂಡ ಬೋನಸ್ ಅಂಕ ದಾಖಲಾತಿಯಾಗಿಲ್ಲ. ಧನುಷ 4-4 ಸ್ಪರ್ಧೆ. 9, 8, 7, 6.
ಬೋನಸ್ ಪಡೆದಂತ ಆಟಗಾರ ಅಂಕದ ಕೋಡಿಗಿರುವಂತ ಲಕ್ಕಿ ಟಿಪ್ ಕೂಪನ್ ಅನ್ನು ಡ್ರಾ ಮಾಡಲಿಕ್ಕಿದ್ದಾರೆ. once again in action from the team ಪಟ್ಲ ಕಲ್ಲೇಗ 4-4 5-4 Do or die. ತೃತೀಯ ದಾಳಿಯಲ್ಲಿ ಧನುಷ 5-4 5-4 ഒരൊറ്റ പോയിന്റിന്റെ വ്യത്യാസത്തിൽ പട്ല കല്ലേഗ ഫൈനൽ കലാശക്കൊട്ടിൽ ലീഡ് പിടിക്കുന്നു. 2 ഇഞ്ചോടിഞ്ചുള്ള ടീമുകൾ തുല്യ ശക്തികൾ തമ്മിൽ കമ്പുകൂർക്കുമ്പോൾ 5-5 എന്ന ക്രമത്തിൽ തുല്യത പാലിക്കുന്നു കല്ലേഗ ശ്രീദുർഗ കരിക്കി. പ്രവചനതീതമായ മത്സരത്തിൽ ആര് ജയിക്കുമെന്ന ചോദ്യത്തിന് ഉത്തരം ഇരൊരൽപ്പം മിനിറ്റുകൾ ലഭിക്കും. 5-5 എന്ന ക്രമത്തിൽ തുല്യത പാലിക്കുന്നു കല്ലേഗ ശ്രീദുർഗ. 8, 7, 6, 5, 4. വിശ്രാന്തി കോരിക്കാൻ ശ്രീദുർഗ 5-5. ಐದು ಸಮಾನ ಅಂಕಗಳೊಂದಿಗೆ ಸ್ಪರ್ಧೆ ಮತ್ತೆ ಮುಂದುವರಿತಾ ಇದೆ. ಪ್ರಸ್ತುತ ಪಟ್ಲ ಕಲ್ಲೇಗ ತಂಡದ ಪ್ರಮುಖ ದಾಳಿಗಾರ ಅನ್ಸೀಫ್ ಅಂಕಣದಿಂದ ಹೊರಗಡೆ. ಅನ್ಸೀಫ್ ಅವರ ಅನುಪಸ್ಥಿತಿ ಕಲ್ಲೇಗ ತಂಡಕ್ಕೆ ಮುಡುವಾಗಬಹುದೇ ಕಾದು ನೋಡಬೇಕಿದೆ. ಇಲ್ಲಿ ಧನುಷ ನಿರಂತರ ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿ. 6-5 6-5. ಅನ್ಸೀಫ್ ಅವರ ಅನುಪಸ್ಥಿತಿಯಲ್ಲಿ ದಾಳಿಗಾರನ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ದಾಳಿಗರ ಜೊತೆ ನಂಬರ್ 9 ತಂಡದ ಡೂ ಆರ್ ಡೈ ಸ್ಪೆಷಲಿಸ್ಟ್ ಪ್ರಸ್ತುತ ದಾಳಿಯ ಮುಂಚೂಣಿಯಲ್ಲಿ 6-5 1 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ ಕರಂಕಿ ತಂಡ ಇದೆ. 8, 7, 6, 5. ಬೋನಸ್ ಮಾಡಲೇ ಲಕ್ಕಡಿಪು ಡ್ರೋಮಲ್ ಪೆರುಂಡು ಕಟ್ಟದ ಕೋರಿಯರಿಗೆ ಎನ್ಮಸಾರದ ಕಟ್ಟದ ಕೋರಿಯರಿಗೆ ಎಸ್ ಧನುಷ್ ಆನ್ ಡೀಪ್ 6, 5, 4, 3, 2. 7-5 ಅಂತರ. 7-5 ಅಂತರ 2. ಕಲ್ಲೇಗ ಟೀಮ್ ಕ್ಯಾಪ್ಟನ್ ಪ್ಲೀಸ್ ನೋಟ್ ಟೈಮ್ ಔಟ್ ಓವರ್. Do or die. Third right. Do or die right. ಅನ್ಸೀಫ್ ಅವರ ಅನುಪಸ್ಥಿತಿ ಬಹಳಷ್ಟು ಮಟ್ಟಿಗೆ ತಂಡಕ್ಕೆ ಮುಡುವಾಗುತ್ತಾ ಇದೆ. 7-5 2 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ. ಮತ್ತೆ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡಲಾಗಿದೆ. 8-5 ಈ ರೀತಿಯಲ್ಲಿ ಮಧ್ಯಾಂತರ ವಿರಾಮದ ಬಳಿಗೆ 5-8 ಮತ್ಸരം ಫೈನಲ್ ಕಲಾಶಕೊಟ್ಟ ಆದ್ಯ ಪಗುದಿ ಅವಸಾನಿಗೆ ಗೋಲ್. ಕಲ್ಲೇಗ ನೀಡಿಯ 5ನೆದುರೆ ಕರಿಂಕಿ 5-8 in favor of ಶ್ರೀದುರ್ಗ ಕರಿಂಕಿ. ಈ ಸಂದರ್ಭದಲ್ಲಿ ಅಂಕದ ಕೋಡಿಗಿರುವಂತಹ ಲಕ್ಕಿ ಕೂಪನ್ ಅನ್ನು ಡ್ರಾ ಮಾಡ್ತಾ ಇದ್ದಾವೆ. ಮೊದಲ ಅಂಕವನ್ನ ಪಡೆದುಕೊಂಡಂತ ಕರಿಂಕಿ ತಂಡದ
ಆಟಗಾರ ಧನುಷ್ ರವರು ಈ ಡ್ರಾವನ್ನ ಮಾಡ್ಲಿಕ್ಕಿದ್ದಾರೆ. ದಯವಿಟ್ಟು ಧನುಷ್ ಅವರು ಬನ್ನಿ. ಒಂದು ಚೀಟಿ ತಿಪ್ಪಲೆ ಬೋನಸ್ ಎನ್ಮಸಾರದ ಕಟ್ಟದ ಕೋರಿದ ಲಕ್ಕಿಡಿ ಪುಕ್ಕು ಪಂಡ್ರೋ ಆ ಒಂದುಂಡು ನಂಬರ್ ಪನ್ಪ. ಎಸ್, ಫೈನಲ್ ಸ್ಪರ್ಧೆ ಒಂದು ಬರೀತಾ ಇದೆ. ಈ ಸಂದರ್ಭದಲ್ಲಿ ಲಕ್ಕಿ ಕೂಪನ್ ನಂಬರ್ ಸುರೂತ ನಂಬರ್ ಒಂಜಿ ಸರಿ ರಡ್ಡನೆ ನಂಬರ್ 0 ಧನುಷ. ಸುರೂತ ನಂಬರ್ 1 ರಡ್ಡನೆ ನಂಬರ್ 0 ಮೂಜನೆ ನಂಬರ್ 4 104 ഇടമട്ട ശരിയുണ്ട് ഇതുവരെ ശരിയാണോ 104 ലാസ്റ്റ് ആൻഡ് ഫൈനൽ ഡിജിറ്റ് 3 1043 1043 ಏರೆಗೆ 1043 ಹಸೈನರ್ ಕೂಪನ್ ದೋ ಜನ 10-6 4 ಅಂಕಗಳ ಅಂತರ ಪ್ರಸ್ತುತ ದಾಳಿಯಲ್ಲಿ ಮನ್ಸೂರ್ ಸಿಂಗ್ ಕಕ್ಕಾಜೆಯ ಸ್ಟಾರ್ ಡಿಫೆಂಡರ್ ಪ್ರಸ್ತುತ ದಾಳಿಯಲ್ಲಿ ಟ್ಯಾಕಲ್ ಆಗಿದ್ದಾರೆ. ಆಲ್ ಔಟ್ ಆಗುತ್ತಾ ಇದೆ ಪಟ್ಲ ಕಲ್ಲೇಗ. ಅನ್ಸೀಫ್ ಅವರ ಅಂಕಣದಿಂದ ಹೊರಹೋದಂತ ಸಂದರ್ಭದಲ್ಲಿ ಉಂಟಾದಂತ ಆಘಾತ ಇಲ್ಲಿ ಲಾನ್ ಆಗಿ ಪರಿವರ್ತನೆಗೊಂಡಿದೆ. 6-13 ಮುನ್ನಡೆಯಲ್ಲಿ ಶ್ರೀದುರ್ಗ ಕರಿಂಕಿ. ಪ್ರಸ್ತುತ ಪಂದ್ಯಾಟ ಕರಿಂಕಿ ತಂಡದ ಹಿಡಿತದಲ್ಲಿದೆ. ದಾಳಿಯಲ್ಲಿ ಧನುಷ ಅನ್ಸೀಫ್ ಮತ್ತೆ ಬಣಾಂಗಣದಲ್ಲಿ ಪ್ರಸ್ತುತ ದಾಳಿಯಲ್ಲಿ ಅನ್ಸೀಫ್ 6-13 ಇಡೀ ತಂಡದ ಭರವಸೆ ಅನ್ಸೀಫ್ ಅವರ ಮೇಲಿದ್ದಾದ್ರೆ ಟ್ಯಾಕಲ್ ಆಗಿದ್ದಾರೆ. ಪ್ರಮುಖ ದಾಳಿಗಾರನನ್ನ ಕಟ್ಟಿ ಹಾಕಲಾಗಿದೆ. ಮತ್ತೆ ಧನುಷ 6-14 ಫೈನಲ್ ಸ್ಪರ್ಧೆಯಲ್ಲಿ ಟ್ಯಾಕಲ್ ಆಗದಂತ ದಾಳಿಗಾರ ಕರಿಂಕಿ ತಂಡದ ಅತ್ಯಂತ ಭರವಸೆಯ ದಾಳಿಗಾರ. ಧನುಷ ಮುಟ್ಟಿದ್ದೆಲ್ಲ ಚಿನ್ನ, ಮಾಡಿದ ದಾಳಿಯೆಲ್ಲ ಅಂಕ. 6-15 6-15 ಮತ್ತೆ ಟ್ಯಾಕಲ್. ಫೈನಲ್ ಸ್ಪರ್ಧೆಯಲ್ಲಿ ಪಟ್ಲ ಕಲ್ಲೇಗ ತಮ್ಮ ಲಯವನ್ನ ಸಂಪೂರ್ಣವಾಗಿ ಕಳಕೊಂಡಿದೆ. ತಂಡಕ್ಕೆ ಮುಳುವಾಗುವಂತ ದಾಳಿಗಾರ ಎದುರಾಳಿ ತಂಡದ ಭರವಸೆಯ ದಾಳಿಗಾರ. ಸೀನಿಯರ್ ಕಬಡ್ಡಿ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಳ್ಳುವಂತ ದಾಳಿಗಾರ, ಸಾಧನೆಯನ್ನ ಮಾಡಿರುವಂತ ದಾಳಿಗಾರ ಧನುಷ ಫ್ರಮ್ ದ ಟೀಮ್ ಕರಿಂಕಿ. 6-14 10 ಅಂಕಗಳ ನಿಖರವಾದಂತ ಮುನ್ನಡೆ ಶ್ರೀದುರ್ಗ ಕರಿಂಕಿ. ಕೋರಿದ ಜನ 1043 ಫೈನಲ್ ಸ್ಪರ್ಧೆ ಮುಂದುವರಿತಾ ಇದೆ. 6-14 6-16 ಕಲ್ಲೇಗ ತಂಡಕ್ಕೆ ಅಂಕದ ಅಗತ್ಯ ಇದೆ. 10 ಅಂಕಗಳ ಅಂತರದಲ್ಲಿ ಶ್ರೀದುರ್ಗ ತಂಡ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. 8, 7, 6, 5, 4. ಧನುಷ ಮತ್ತೆ ದಾಂಡಿಯಲ್ಲಿ 6-14
6-16. Do or die. ತೃತೀಯ ದಾಳಿಯಲ್ಲಿ ತೀರ್ಪುಗಾರರ ತೀರ್ಮಾನವನ್ನ ಹೇಳಿಲ್ಲ. ತೀರ್ಪುಗಾರರ ತೀರ್ಮಾನ ರೈಟರ್ ಔಟ್ ಆದ್ರೆ ಕರೆಂಕಿ ತಂಡ ರಿವ್ಯೂ ಅನ್ನ ಕೇಳ್ತಾ ಇದೆ. ನೋಡಬೇಕಿದೆ ರಿವ್ಯೂ ಮೂಲಕ ಯಾವ ತೀರ್ಮಾನ ಬರುತ್ತದೆ ಅನ್ನುವಂಥದ್ದನ್ನ. ಪ್ರಸ್ತುತ ಖಾತೆಯಲ್ಲಿ 6-16 10 ಅಂಕಗಳ ಮುನ್ನಡೆಯಲ್ಲಿದೆ ಶ್ರೀದುರ್ಗ ಕರೆಂಕಿ ತಂಡ. Ittepan pabiyon This match to the Popunagla Gamanagu Hotel Darek Dala Barrage Punaga Chabar Bole. ತೀರ್ಪುಗಾರರ ಅಂತಿಮ ತೀರ್ಮಾನವನ್ನ ಈಗ ಹೇಳಲಿಕ್ಕಿದ್ದಾರೆ ಪಂಡರ. ದಯವಿಟ್ಟಾಟಗಾರರು ತೀರ್ಪುಗಾರರು ತಮ್ಮ ತೀರ್ಮಾನವನ್ನ ಹೇಳಿದ್ದಾರೆ. ತೀರ್ಪಿಗೆ ಬದ್ಧವಾಗಿ ನಮ್ಮ ಜೊತೆ ಸಹಕಾರವನ್ನು ಕೊಡಿ. ತೀರ್ಪುಗಾರರ ತೀರ್ಮಾನ ಅಂತಿಮವಾದಂತ ತೀರ್ಮಾನ. ಪಂದ್ಯಾಟವನ್ನು ಮುಂದುವರಿಸಿ ದಯವಿಟ್ಟು. ಮ್ಯಾಚ್ ಕಂಟಿನ್ಯೂವಲ್ ಪ್ಲೇ. ತೀರ್ಪುಗಾರರ ತೀರ್ಮಾನ ರೈಡರ್ ಔಟ್.
ಕಲ್ಲೇಗ ಕಾರ್ತಿಗೆ ಒಂದಂಕ 7-16 7-16 ಮತ್ತೆ ಅನ್ಸೀಫ್ ಮತ್ತೆ ಬಡಾಂಗಣದಲ್ಲಿ ಟು ಆರ್ ಡೈ ರೈಟ್. ಒಂದಷ್ಟು ಸಮಯದ ಬಳಿಕ ಮತ್ತೆ ಬಡಾಂಗಣದಲ್ಲಿ ಕಂಡುಕೊಳ್ಳುವಂತ ಅನ್ಸೀಫ್ ತಂಡಕ್ಕೆ ಅಂತಿಮ 5 ನಿಮಿಷದ ಅವಧಿಯಲ್ಲಿದೆ ಸ್ಪರ್ಧೆ. ಎಂಟು 16 ಹಿಮ್ಮಡಿಯ ಮುನ್ನಡೆ ಕರಂಕಿ ಮತ್ತೆ ದಾಡಿಯಲ್ಲಿ ಧನುಷ. ಇಲ್ಲಿ ಧನುಷನ ಆರ್ಭಟ ಜೋರಾಗಿದೆ. 3 ಅಂಕಗಳು ಲಭ್ಯವಾಗುತ್ತಾ ಇದೆ. 3 points in favor of Karenki. 19-8 8-19 ಅಂತಿಮ 4 ನಿಮಿಷಗಳ ಮತ್ತೆ ಟ್ಯಾಕಲ್. 20-8 ನಿಖರವಾದಂತಹ 12 ಅಂಕಗಳ ಮುನ್ನಡೆಯನ್ನ ಶ್ರೀದುರ್ಗ ಕರಂಕಿ ತಂಡ ಫೈನಲ್ ಸ್ಪರ್ಧೆಯಲ್ಲಿ ತಮ್ಮದಾಗಿಸಿಕೊಂಡಿದೆ. ಸೂಪರ್ ಟ್ಯಾಕಲ್ ಜೀವಂತವಾಗಿತ್ತು. ಮನ್ಸೂರ್ ಸಿಂಗ್ ನಿದ್ರಡಿದ್ರು. ಈ ರೀತಿಯಲ್ಲಿ ಫೈನಲ್ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಟಾಸ್ಕ್ ಟ್ರೋಫಿ 2025ರ ಚಾಂಪಿಯನ್ ಪಟ್ಟವನ್ನ ತಮ್ಮದಾಗಿಸಿಕೊಂಡಿದೆ ಶ್ರೀದುರ್ಗ ಕರಂಕಿ. Ladies and gentlemen, let me see everybody's hands up in the air and clap, 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 and clap, 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 clap. Clap, clap, ಪ್ರಧಾನ ವೇದಿಕೆಯಲ್ಲಿ ಚೊಕ್ಕಮಟ್ಟಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ನಾವೀಗ ಹಮ್ಮಿಕೊಡ್ತಾ ಇದ್ದೇವೆ. ಇಲ್ಲಿ ಮಾತುಗಳಿಲ್ಲ, ನೇರವಾಗಿ ಬಹುಮಾನ ವಿತರಣೆ. ಮೊದಲಿಗೆ ಹಗ್ಗ ಚೊಕ್ಕಾಟದ ಬಹುಮಾನ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ಆ ಬಳಿಕ ಕಬಡ್ಡಿಯ ಬಹುಮಾನ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ನಮ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು ಪ್ರಧಾನ ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ಆಟಗಾರರು ಕೂಡ ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕಾರವನ್ನು ಕೊಡಿ. ಇಲ್ಲಿ ಮಾತುಗಳಿಲ್ಲ, ನೇರವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ದಯವಿಟ್ಟು ಸಂಘಟಕರು ಸಹಕಾರವನ್ನು ಕೊಡಿ. ತ್ವರಿತಗತಿಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೇವೆ. ಹರ್ಷ ನಮ್ಮ ಉದ್ಘೋಷಕರು
ಹರ್ಷ ಹರ್ಷ ಸಂಘಟಕರು ಅನ್ವರ್ ರವರು ಒನ್ 1043 ಅಂಕದ ಕೊಡುಗಿರುವಂತಹ ಲಕ್ಕಿ ಕೂಪನ್ ನಂಬರ್ ಕೂಪನ್ ಕೈಯಲ್ಲಿ ಇದ್ದವರು ಯಾರಾದ್ರೂ ಇದ್ದಲ್ಲಿ ದಯವಿಟ್ಟು ಬನ್ನಿ. ನೇರವಾಗಿ ನಾವು ಬಹುಮಾನ ವಿತರಣೆಗೆ ಮುಂದುವರಿತಾ ಇದ್ದೇವೆ. ಮೊದಲಿಗೆ ಹಗ್ಗ ಜುಗ್ಗಾಟದ ವಿಜೇತ ತಂಡ ಕೊಡುಗಿರುವಂತಹ ಬಹುಮಾನ ವಿತರಣೆ. ಹಗ್ಗ ಜುಗ್ಗಾಟದ 4ನೇ ಸ್ಥಾನವನ್ನ ಪಡೆದುಕೊಂಡಂತ ತಂಡಕ್ಕಿರುವಂತಹ ಪ್ರಶಸ್ತಿಯನ್ನ ನಗದನ್ನ ನೀಡ್ತಾ ಇದ್ದೇವೆ. 4ನೇ ಬಹುಮಾನವನ್ನ ಪಡೆದುಕೊಂಡಂತ ತಂಡಕ್ಕಿರುವ ಈ ಪ್ರಶಸ್ತಿಯನ್ನು ನೀಡುವುದಕ್ಕಾಗಿ ಹನ್ಸೀಫ್ ಬಶೀರ್ ದರ್ಕಾಸ್ ಸಿದ್ದಿಕ್ ಬಂಡಸಾಲೆ ವಿಲಿಯಂ ಬಶೀರ್ ಖಾನ ಇವರನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ, ತಕ್ಷಣ ಬರಬೇಕು. ಹನ್ಸೀಫ್ ಹನೀಫ್ ದಂಡಪುಣಿ ಬಶೀರ್ ದರ್ಕಸ್ ಸಿದ್ದಿಕ್ ಬಂಡಸಾಲೆ ವಿಲಿಯಂ ಬಶೀರ್ ಖಾನ ದಯವಿಟ್ಟು ವೇದಿಕೆಗೆ ಬನ್ನಿ. ಬೇಗ ಬಲೆ. ಹನೀಫ್ ದಂಡಪುಣಿ ಬಶೀರ್ ದರ್ಕಸ್ ಸಿದ್ದಿಕ್ ಬಂಡಸಾಲೆ ವಿಲಿಯಂ ಬಶೀರ್ ಖಾನ ತಕ್ಷಣ ಬೇಗ ಬನ್ನಿ. ಚತುರ್ಥ ಬಹುಮಾನವನ್ನ ಪಡೆದುಕೊಂಡಿರುವಂತಹ ತಂಡ ಆಂಜನೇಯ ಕಣ್ವತೀರ್ಥ. ಆಂಜನೇಯ ಕಣ್ವತೀರ್ಥದ ಆಟಗಾರರ ಬನ್ನಿ, ಈ ಪ್ರಶಸ್ತಿಯನ್ನ ನಗದನ್ನ ಪಡೆದುಕೊಳ್ಳಿ. ಹಗ್ಗ ಜುಗ್ಗಾಟದಲ್ಲಿ ಚತುರ್ಥ ಸ್ಥಾನವನ್ನ ಪಡೆದುಕೊಂಡಿರುವಂತಹ ತಂಡ ಆಂಜನೇಯ ಕಣ್ವತೀರ್ಥ. ಆಂಜನೇಯ ಕಣ್ವತೀರ್ಥ ಬೇಗ ಬರಡು. ಹಗ್ಗ ಜುಗ್ಗಾಟ ಸ್ಪರ್ಧೆಯಲ್ಲಿ 4ನೇ ಬಹುಮಾನವನ್ನ ಪಡೆದುಕೊಂಡಿರುವಂತಹ ತಂಡ ಆಂಜನೇಯ ಕಣ್ವತೀರ್ಥ. ಬೇಗ ಬರಡು. ಚತುರ್ಥ ಸ್ಥಾನ ಆಂಜನೇಯ ಕಣ್ವತೀರ್ಥ. ಬೇಗ ಬಲೆ. ಜೊತೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುವ ತಂಡವು ಕೂಡ ಆಂಜನೇಯ ಕಣ್ವತೀರ್ಥ. ಜುಬೈರ್ ಕಡಂಬಿರ, ಫಾರೂಕ್ ಖಾನ, ಸಿದ್ದಿಕ್ ಅಡ್ಕ, ಶಯೀರ್ ಮುಚ್ಚಿದ ಪದವು ಇವರು ಬಂದು ವೇದಿಕೆಯಲ್ಲಿ ಬಹುಮಾನವನ್ನ ನೀಡಬೇಕು. ದಯವಿಟ್ಟು ಬನ್ನಿ. ಜುಬೈರ್
ಕಡಂಬಿರ, ಫಾರೂಕ್ ಖಾನ, ಸಿದ್ದಿಕ್ ಅಡ್ಕ, ಶಹೀರ್ ಮುಚ್ಚಿದ ಪದವು. ದಯವಿಟ್ಟು ನಮ್ಮ ಅತಿಥಿಗಳು ಬಂದು ವೇದಿಕೆಯಲ್ಲಿ ಈ ಬಹುಮಾನವನ್ನು ನೀಡಬೇಕು. ಹಗ್ಗ ಜುಗಾಟದಲ್ಲಿ ತೃತೀಯ ಮತ್ತು ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತಂಡ ಆಂಜನೇಯ ಕಣ್ಮತೀರ್ಥ. ಇನ್ನು ಹಗ್ಗ ಜುಗಾಟದ ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡಕ್ಕಿರುವಂತಹ ಪ್ರಶಸ್ತಿ ಪ್ರದಾನ ಇದನ್ನ ನೀಡೋದಕ್ಕಾಗಿ ಲತೀಫ್, ರಿಯಾಜ್ ಖಾನ, ರಜಾಕ್, ವಿನ್ಸನ್ ಡಿಸೂಜಾ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಲತೀಫ್, ರಿಯಾಜ್ ಖಾನ, ರಜಾಕ್, ವಿನ್ಸನ್ ಡಿಸೂಜಾ. ದೈಮಲ್ ತಮಿತ ಚಾವಡಿಗೆ ಬಲೆ. ನಮ್ಮ ಅತಿಥಿ ನಗರ ರಿಯಾಜ್ ಖಾನ, ಲತೀಫ್, ರಜಾಕ್, ವಿನ್ಸನ್ ಡಿಸೂಜಾ. ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಬ್ರದರ್ಸ್ ಪಯ್ಯಕಂಡ. ಬ್ರದರ್ಸ್ ಪಯ್ಯಕಂಡ വടംവലി മത്സരത്തിൽ രണ്ടാം സ്ഥാനം കരസ്ഥമാക്കിയ ടീമാണ് ബ്രദേഴ്സ് പുയ്യകണ്ടം. 3000 ನಗದು ಜೊತೆಯಲ್ಲಿ ಶಾಶ್ವತ ಫಲಕ. ಇನ್ನು ಹಗ್ಗಜಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತ ತಂಡಕ್ಕಿರುವಂತಹ ನಗದು 6000 ಶಾಶ್ವತ ಫಲಕ. ಇದನ್ನ ನೀಡುವುದಕ್ಕಾಗಿ ಶಮೀರ್ ಬದಿಯಾನ್, ಸಿದ್ದಿಕ್ ದರ್ಕಾಸ್, ಸ್ವಾಲಿ, ಹಮೀದ್ ದರ್ಕಾಸ್ ಅವರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಸಮೀರ್ ಬದಿಯಾನ್, ಸಿದ್ದಿಕ್ ದರ್ಕಾಸ್, ಸ್ವಾಲಿ, ಹಮೀದ್ ದರ್ಕಾಸ್ ದಯವಿಟ್ಟು ಬನ್ನಿ. ಹಗ್ಗಜಗಾಟದಲ್ಲಿ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿರುವಂತಹ ತಂಡ ಇಸ್ ನನ್ ಅದರ್ ದನ್ ದತ್ತಕೃಪಾ ಸುತೆಂಬಡ. ದತ್ತಕೃಪಾ ಸುತೆಂಬಡ ತಂಡ ಬನ್ನಿ. Congratulations all the winning team players of Datta Sudembada. They are the champions of tug of war. ದತ್ತಕೃಪಾ ಸುತೆಂಬಡ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡು ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿರುವಂತಹ ತಂಡ. ಮತ್ತೊಮ್ಮೆ ಅಭಿನಂದನೆಗಳು ಇಡೀ ತಂಡಕ್ಕೆ. ಇನ್ನು ಮುಂದೆ ಕಬಡ್ಡಿ ಸ್ಪರ್ಧೆಯ ಬಹುಮಾನವನ್ನ ವಿತರಿಸ್ತಾ ಇದ್ದೇವೆ. ಮೊದಲಿಗೆ ಕಬಡ್ಡಿಯ ವೈಯಕ್ತಿಕ ಬಹುಮಾನಗಳು. ಅನ್ವರ್ ರೆಡಿ. ಇಂಡಿವಿಜುವಲ್ ಮೊದಲಿಗೆ ಕಬಡ್ಡಿಯ ಅಜೀಜ್ ಪಿಕೆ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಅಜೀಜ್ ಪಿಕೆ, ಅಜೀಜ್ ಪಿಕೆ ಅಜೀಜ್ ಪಿಕೆ ಇಲ್ವಾ? ಹಸೈನಾರ್ ಖಾನ, ಹಸೈನಾರ್ ಖಾನ ದಯವಿಟ್ಟು ವೇದಿಕೆಗೆ ಬನ್ನಿ. ಕ್ರೀಡಾಕೂಟದ ಉತ್ತಮ ದಾಡಿಗಾರ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ಕಲ್ಲೇಗ ಅನ್ಸೀಫ್ ಅವರು. ಅನ್ಸೀಫ್ ಈ ಕ್ರೀಡಾಕೂಟದ ಅತ್ಯುತ್ತಮ ದಾಡಿಗಾರ.
ಕಂಗ್ರಾಚುಲೇಷನ್. ಮುಂದೆ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಇದನ್ನು ನೀಡುವುದಕ್ಕಾಗಿ ಸತ್ತಾರ್ ಇವರ ವೇದಿಕೆಗೆ ಬರಬೇಕು. ಈ ಕ್ರೀಡಾಕೂಟದ ಅತ್ಯುತ್ತಮ ಹಿಡಿತಗಾರ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ಶ್ರೀದುರ್ಗ ಕರಿಂಕಿ ಮಿಸ್ಟರ್ ರಕ್ಷಿತ್ ರವರು ಈ ಕ್ರೀಡಾಕೂಟದ ಅತ್ಯುತ್ತಮ ಹಿಡಿತಗಾರ. ದಯವಿಟ್ಟು ಬನ್ನಿ. ಕಂಗ್ರಾಚುಲೇಷನ್ ಮಿಸ್ಟರ್ ರಕ್ಷಿತ್. ಇನ್ನು ಮುಂದೆ ಆಲ್ರೌಂಡರ್ ಪ್ರಶಸ್ತಿ ಸಮಾದ್ ಪಲ್ಲತಡ್ಕ ದಯವಿಟ್ಟು ವೇದಿಕೆ ಬನ್ನಿ. ಸಮಾದ್ ಅವರು ವೇದಿಕೆ ಮೇಲೆ ಬರಬೇಕು. ಸಮಾದ್ ಕಲ್ಲತಡ್ಕ ಈ ಕ್ರೀಡಾಕೂಟದ ಬೆಸ್ಟ್ ಆಲ್ರೌಂಡರ್ ಗೋಸ್ ಟು ಫ್ರಮ್ ದ ಟೀಮ್ ಕರಿಂಕಿ. ಇಟ್ಸ್ ನನ್ ಅದರ್ ದನ್ ಧನುಷ್ ರವರು ಈ ಕ್ರೀಡಾಕೂಟದ ಆಲ್ರೌಂಡರ್ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಧನುಷ್. ಇನ್ನು ಚತುರ್ಥ ಬಹುಮಾನ ಇದನ್ನ ನೀಡುವುದಕ್ಕಾಗಿ ಖಾದರ್ ದಂಡೆಪುನಿ, ಮುಸ್ತಫಾ ಮುಚ್ಚಿದ ಪದವು, ಸಿನಾನ್ ಬಾತಿಶ್ ಕದ್ರಡ್ಕ ದಯವಿಟ್ಟು ವೇದಿಕೆಗೆ ಬನ್ನಿ. ಬಾತಿಶ್ ಕದ್ರಡ್ಕ, ಸಿನಾನ್, ಮುಸ್ತಫಾ ಮುಚ್ಚಿದ ಪದವು, ಖಾದರ್ ದಂಡೆಪುಣಿ ದಯವಿಟ್ಟು ಬನ್ನಿ. ಅದೇ ರೀತಿಯಲ್ಲಿ ಶಾಹಿದ್ ರವರು ಬನ್ನಿ. ಶಾಹಿದ್ ಗೌರಿಮುಲ್ಲಾ ದಯವಿಟ್ಟು ಬನ್ನಿ ವೇದಿಕೆಗೆ. ಚತುರ್ಥ ಸ್ಥಾನವನ್ನ ಪಡೆದುಕೊಂಡಿರುವಂತ ತಂಡ ಶ್ರೀರಾಮ್ ಶಂಭೂರ್ ತಂಡದ ಆಟಗಾರರು ಬನ್ನಿ. ಈ ಕ್ರೀಡಾಕೂಟದ 4ನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ತಂಡ ಶ್ರೀರಾಮ್ ಶಂಭೂರು. ಕಂಗ್ರಾಚುಲೇಷನ್ಸ್. ಇನ್ನು ಮುಂದೆ ತೃತೀಯ ಸ್ಥಾನಕ್ಕಿರುವಂತಹ ನಗದು ಮತ್ತು ಶಾಶ್ವತ ಫಲಕ ಅನ್ವರ್. ಈ ಬಹುಮಾನವನ್ನ ನೀಡುವುದಕ್ಕಾಗಿ ರಜಾಕ್ ಇರ್ಷಾದ್ ಮುಚ್ಚಿರ ಪದವು, ರಜಾಕ್ ಒಡಗರೆ ಇರ್ಷಾದ್ ಮುಚ್ಚಿರ ಪದವು, ಸಾದಿಕ್ ಗೌರಿಮುಲೆ, ಬಾತಿಶ್ ಕದ್ರಡ್ಕ, ಚಾಬಿ ಕೊಲ್ಲತಡ್ಕ ದಯವಿಟ್ಟು ಬನ್ನಿ. ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಆಜಾದ್ ಕಿನ್ಯಾ ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ. ಕಂಗ್ರಾಚುಲೇಷನ್ಸ್. ಇನ್ನು ಕ್ರೀಡಾಕೂಟದ ದ್ವಿತೀಯ ಸ್ಥಾನ ರನ್ನರ್ಸ್ ಅಪ್ ತಂಡಕ್ಕಿರುವಂತ ಪ್ರಶಸ್ತಿ ಇದನ್ನ ನೀಡುವುದಕ್ಕಾಗಿ ಸಿದ್ದಿಕ್ ದರ್ಕಾಸ್, ಅನ್ಸಾರ್ ಕುಂಬಳಕೋಡಿ, ಅನ್ಸೀಫ್ ಟಿಂಬರ್, ಹನೀಫ್ ಟಿಂಬರ್, ಜುಬೈರ್ ಕಡಂಬಿಲ, ಅಪ್ಪಿ ಅಡ್ಕ, ಅಪ್ಪಿ ಮುಚ್ಚಿರ ಪದವು ದಯವಿಟ್ಟು ವೇದಿಕೆಗೆ ಬನ್ನಿ. ಸಿದ್ದಿಕ್ ದರ್ಕಾಸ್, ಅನ್ಸಾರ್, ಹನೀಫ್ ಟಿಂಬರ್, ಜುಬೈರ್ ಕಡಂಬಿರ, ಅಪ್ಪಿ ಅಡ್ಕ, ಅಪ್ಪಿ ಮುಚ್ಚಿದ ಪದವು. ಈ ಕ್ರೀಡಾಕೂಟದ ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಪಟ್ಲ ಕಲ್ಲೇಗ. ಕಂಗ್ರಾಚುಲೇಷನ್ಸ್ ಪಟ್ಲ ಕಲ್ಲೇಗ ತಂಡದ ಆಟಗಾರರಿಗೆ. ಇನ್ನು ಕ್ರೀಡಾಕೂಟದ ಪ್ರಥಮ ಸ್ಥಾನ
10,000 ಜೊತೆ ಶಾಶ್ವತ ಫಲಕ ಟಾಸ್ಕ್ ಟ್ರೋಫಿ 2025 ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಂತ ತಂಡಕ್ಕಿರುವಂತಹ ಪ್ರಶಸ್ತಿ. ಇದನ್ನ ನೀಡೋದಕ್ಕಾಗಿ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ಸಿದ್ದಿಕ್ ಅಡ್ಕ, ರಂಜಿತ್ ಮಾರ್ಲಾ, ಸಫಾಬ್ ಸಾಗ್, ಆಸಿಫ್ ಮುಚ್ಚಿರಪದವು, ಹನೀಫ್ ಬಾಂದ್ರಾ, ಶಫೀಕ್ ಬದಿಯಡ್ಕ ದಯವಿಟ್ಟು ವೇದಿಕೆಗೆ ಬನ್ನಿ. ರಂಜಿತ್ ಮಾರ್ಲಾ, ಸಿದ್ದಿಕ್ ಅಡ್ಕ, ಸಫಾಬ್ ಸಾಬ್, ಆಸಿಫ್ ಮುಚ್ಚಿರಪದವು, ಹನೀಫ್ ಬಾಂದ್ರಾ, ಅನ್ವರ್ ಎಸ್ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಂತ ತಂಡ ಇಟ್ಸ್ ನನ್ ಅದರ್ ದನ್ ಶ್ರೀ ದುರ್ಗಾ ಕರಂಕಿ. ಕಂಗ್ರಾಚುಲೇಷನ್ಸ್ ಆಲ್ ದ ವಿನ್ನಿಂಗ್ ಟೀಮ್ ಪ್ಲೇಯರ್ಸ್ ಆಫ್ ಶ್ರೀ ದುರ್ಗಾ ಕರಂಕಿ. ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಕೊಟ್ಟಂತ ಎಲ್ಲಾ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ ವಿಶೇಷವಾದ ಧನ್ಯವಾದಗಳು. ನೇರ ಪ್ರಸಾರದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಮೀಡಿಯಾ, ದೊಡ್ಡ ಧ್ವನಿ ಮತ್ತು ಬೆಳಕಲ್ಲಿ ಸಹಕಾರವನ್ನು ಕೊಟ್ಟಂತ ಸಲ್ಲು ಇವೆಂಟ್ಸ್ ಬಾಯಾರ್, ಅದೇ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಂತ ಎಲ್ಲ ವ್ಯಕ್ತಿಗಳಿಗೆ, ಸ್ಥಾಪನೆಗಳಿಗೆ ವಿಶೇಷವಾದ ಧನ್ಯವಾದವನ್ನು ತಿಳಿಸುವ ಮೂಲಕ ಟಾಸ್ಕ್ ಟ್ರೋಫಿ 2025 ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಪೂರ್ಣ ಚುಕ್ಕಿಯನ್ನ ಇಡ್ತಾ ಇದ್ದಾವೆ. ಧನ್ಯವಾದಗಳು. ನಮ್ಮ ಈ ಒಂದು ಕಬಡ್ಡಿ ಕ್ರೀಡಾಕೂಟದಲ್ಲಿ ಉತ್ತಮ ರೀತಿಯಲ್ಲಿ ಉದ್ಘೋಷಣಾ ಕಾರ್ಯವನ್ನು ನಿರ್ವಹಿಸಿದಂತ ನಮ್ಮ ಸ್ನೇಹಿತರಾದಂತಹ ಶರತ್ ಬೇಕೂರ್ ಅವರಿಗೆ ಟಾಸ್ಕ್ ಪೆರುವಾಯಿ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಲೈವ್ ಕವರೇಜ್ ಅನ್ನು ಮಾಡಿದಂತಹ ನಮ್ಮ ಮೀಡಿಯಾ ಚಾನೆಲ್ಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಒಂದು ಕಬಡ್ಡಿ ಕ್ರೀಡಾಕೂಟದಲ್ಲಿ ಹಲವಾರು ದಿನಗಳಿಂದ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸಿ ಹರ್ಷ ಅವರಿಗೂ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಲೈಟಿಂಗ್ ಸೇವೆಯನ್ನು ಮಾಡಿದಂತಹ ಸಲ್ಲು ಈವೆಂಟ್ಸ್, ಅದೇ ರೀತಿ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ತಂಡಗಳನ್ನು ಸಹಕರಿಸಲು ಕಳುಹಿಸಿಕೊಡಲು ಸಹಕರಿಸಿದಂತಹ ರೂಪಿತ್ ರೈ, ಅದೇ ರೀತಿ ಅತ್ಯುತ್ತಮ ರೀತಿಯಲ್ಲಿ ಸ್ಕೋರ್ ವಿಭಾಗವನ್ನು ನೆರವೇರಿಸಿದ ನಮ್ಮ ಟಾಸ್ಕ್ ನ ವಿಭಾಗದ ಎಲ್ಲ ಸದಸ್ಯರು, ಅದೇ ರೀತಿ ಹಗ್ಗಜಗಾಟದ ವಿಭಾಗದಲ್ಲಿ ನಡೆಸಿದಂತಹ ಕೆಜಿ ತೂಕದ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಸ್ಕೋರ್ ವಿಭಾಗ ಆಗಿರ್ಬೋದು, ಅದರ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡಂತಹ ನಮ್ಮ ಎಲ್ಲ ಟಾಸ್ಕ್ ನ ಕ್ಲಬ್ ಸದಸ್ಯರು, ಅದೇ ರೀತಿ ಇಲ್ಲಿ ಸೇರಿದಂತಹ ಕ್ರೀಡಾ ಅಭಿಮಾನಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಟಾಸ್ಕ್ ಕ್ಲಬ್ ನ ಸದಸ್ಯರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಇದೇ ರೀತಿಯ ಒಗ್ಗಟ್ಟು ಐಕ್ಯತೆ ಮುಂದುವರಿಯಲಿ ಟಾಸ್ಕ್ ವಿಜೃಂಭಣೆಗಳಲ್ಲಿ. ವಂದನೆಗಳು.